ಹಲೋ ಹಲೋ. ಕಾಪು ತಂಡದವರು ಎಲ್ಲಿದ್ದೀರಿ? ಕಾಪು ಅವರು ಬೇಗ ಬನ್ನಿ. ಕಾಪು ತಂಡದವರು ನಿಮ್ಗಾಗಿ ಕಾಯ್ತಾ ಇದ್ದಾರೆ ಇಲ್ಲಿ ನಿರ್ಣಾಯಕರು. ಪುಷ್ಪರಾಜ್ ಸರ್ ಅವರು ನಮ್ಮೊಂದಿಗಿದ್ದಾರೆ, ನಿವೃತ್ತ ಶಿಕ್ಷಕರು. ಅವರನ್ನ ಈ ಸಂದರ್ಭದಲ್ಲಿ ಹೆಬ್ರಿ ತಾಲೂಕು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಪರವಾಗಿ ತುಂಬುರದಿಂದ ಸ್ವಾಗತಿಸ್ತಾ ಇದ್ದೇನೆ. ಸ್ಪರ್ಧೆಯ ಮೊದಲ ಅವಧಿ ಆರಂಭಗೊಳ್ಳುವ ಹೊತ್ತಿನಲ್ಲಿ ಬಂಧುಗಳೇ, ಶ್ರೀ ಜ್ಞಾನಜ್ಯೋತಿ ಭಜನಾ ಮಂದಿರ ಕಡಲತೀರ ಮಲ್ಪೆ, ಶ್ರೀ ಜ್ಞಾನಜ್ಯೋತಿ ಸುವರ್ಣ ಸಂಭ್ರಮ ಸಮಿತಿ ಮಲ್ಪೆ ಮತ್ತು ಲಯನ್ಸ್ ಮತ್ತು ಲಿಯೋ ಕ್ಲಬ್ ಮಲ್ಪೆ ಇದರ ಸಂಯುಕ್ತ ಆಶ್ರಯದಲ್ಲಿ ಮುಂದಿನ ಡಿಸೆಂಬರ್ ತಿಂಗಳ 7ನೇ ತಾರೀಕಿನ ಆದಿತ್ಯವಾರ ದಿನ ಕ್ರೀಡೋತ್ಸವ ಕ್ರೀಡೋತ್ಸವ 2025 ಮಲ್ಪೆಯ ಕಡಲ ತೀರದಲ್ಲಿ ನಡೆಯಲಿದೆ. ವೈಯಕ್ತಿಕ ಮತ್ತು ಗುಂಪು ವಿಭಾಗಗಳಲ್ಲಿ ವಿವಿಧ ಸ್ಪರ್ಧೆಗಳ ಆಯೋಜನೆಯನ್ನು ಮಾಡಿದ್ದಾರೆ. ಕಬಡ್ಡಿ, ವಾಲಿಬಾಲ್, ಹಗ್ಗಜಗ್ಗಾಟ ಮಹಿಳೆಯರಿಗೆ ಮತ್ತು ಪುರುಷರಿಗೆ, ಜೊತೆಗೆ ಈಜು ಸ್ಪರ್ಧೆಯ ಆಯೋಜನೆ ಇದೆ. 10 ರಿಂದ 16 ವಯಸ್ಸಿನ ಪುರುಷ ಮಹಿಳೆಯರಿಗೆ, ಮುಕ್ತ ವಿಭಾಗದಲ್ಲಿ ಪುರುಷ ಹಾಗೂ ಮಹಿಳೆಯರಿಗೆ. ಈ ಎಲ್ಲ ಸ್ಪರ್ಧೆಗಳು ಕೂಡ ಮುಂದಿನ ಡಿಸೆಂಬರ್ ತಿಂಗಳ 7ನೇ ತಾರೀಕಿನ ದಿನ ಮಲ್ಪೆಯ ಕಡಲ ತೀರದಲ್ಲಿ ನಡೆಯಲಿದೆ. ಸೊ ಎಲ್ಲ ಸ್ಪರ್ಧೆಗಳು ಕೂಡ ಉಚಿತ ಪ್ರವೇಶವನ್ನು ಹೊಂದಿರುತ್ತದೆ. ಸೊ ಯಾವುದೇ ರೀತಿಯಲ್ಲೂ ಕೂಡ ಪ್ರವೇಶ ಶುಲ್ಕ ಈ ಒಂದು ಪಂದ್ಯಾವಳಿಗೆ ಇರುವುದಿಲ್ಲ. ಹಾಗಾಗಿ ಸಂಘಟಕರ ಪರವಾಗಿ ತಮ್ಮೆಲ್ಲರನ್ನ ಕೂಡ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಇದು ಡಿಸೆಂಬರ್ ತಿಂಗಳ 7ನೇ ತಾರೀಕಿನ ಆದಿತ್ಯವಾರ ದಿವಸ ಮಲ್ಪೆಯ ಕಡಲ ತೀರದಲ್ಲಿ ಉಚಿತ ಕ್ರೀಡಾ ವೈಭವ. ಎಲ್ಲರಿಗೂ ಆತ್ಮೀಯ ಸ್ವಾಗತ.
ಸ್ಪರ್ಧೆಯ ಕಣದಲ್ಲಿ ಮತ್ತೆ ಸೆಮಿಫೈನಲ್ನ ರೋಚಕ ಹೋರಾಟಗಳು. ಕಾಪು ಹೆಬ್ರಿ ಅನಾಸ್ ದಾಳಿಯಲ್ಲಿರುವ ಆಟಗಾರ. ಸೂಪರ್ ಟ್ಯಾಕಲ್ ಆನ್ ಆಗಿದೆ ಕಣದಲ್ಲಿ. ಮೊದಲ ಬದಿಯ ರಾಶಿರಾಜ್ ಯಬ್ಬಬ್ಬ ಬಂಧನ. ಸಮರ್ಥ ಆಟಗಾರಗಳನ್ನು ಹೊಂದಿರುವಂತಹ ತಂಡದ ಬಲದವಾಗಿ ಈ ಪಂದ್ಯದಲ್ಲಿ ಮೊದಲ ಅವಧಿಯಲ್ಲಿಯೇ ಹೋರಾಟದ ಚಿತ್ರಣವನ್ನು ಬದಲಿಸಿಕೊಳ್ಳಬಲ್ಲಂತಹ ಶ್ರೇಷ್ಠ ಪ್ರದರ್ಶನ. 10-1 ಸ್ಪಷ್ಟತೆಯ ಪಾದಚಲನೆಯನ್ನು ಬಳಸಿಕೊಳ್ಳುವ ಮೂಲಕ ಟೈಮ್ ಔಟ್ ವಿಶ್ರಾಂತಿಯ ಕೋರಿಕೆ. ಎಸ್, ಸ್ಪರ್ಧೆಯಲ್ಲಿ ಪರಿಣಾಮ ಎರಡು ತಂಡಗಳು ಕೂಡ ಮುಂದಿನ ಸ್ಪರ್ಧೆಗೆ ಕುಂದಾಪುರ ವಿರುದ್ಧವಾಗಿ ಬೈಂದೂರು. ದ್ವಿತೀಯ ಸೆಮಿಫೈನಲ್ನ ಕದನಕ್ಕಾಗಿ ತಂಡಗಳು ಸಿದ್ಧತೆಯನ್ನು ಮಾಡಿಕೊಳ್ಳಿ. ಸಮಯವನ್ನ ಪೂರ್ಣವಾಗಿ ಬಳಸಿಕೊಳ್ಳಬಲ್ಲ ಹೆಜ್ಜೆಗಳಲ್ಲಿರುವಂತಹ ಪಂದ್ಯ 12. ಥರ್ಡ್ ರೈಟ್ ಅಂಡ್ ಇಟ್ ಇಸ್ ಡೂ ರೈಟ್ ಥರ್ಡ್ ರೈಟ್. ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಉಡುಪಿ ಜಿಲ್ಲಾ ಮಟ್ಟದ ಈ ಪಂದ್ಯಾಟಕ್ಕೆ ಆಗಮಿಸಿದಂತಹ ಬ್ರಹ್ಮಾವರ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷರಾದಂತಹ ಮಾನ್ಯ ಹರೀಶ್ ಕುಂದರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಜಾಯಿಂಟ್ ಸೆಕ್ರೆಟರಿ ಆದಂತಹ ದೇವದಾಸ್ ಶೆಟ್ಟಿ ಅವರಿಗೆ, ಬ್ರಹ್ಮಾವರ ಸ್ಪೋರ್ಟ್ಸ್ ಕ್ಲಬ್ಬಿನ ಸದಸ್ಯರಾದಂತಹ ವಿಕ್ರಮ್ ಪ್ರಭು ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. 12-2 ಈ ಯಶಸ್ವಿ ಟ್ಯಾಕಲ್ ಶ್ರೀರಾಜ್ ಬಂಧನ. (13-2) ಅನಾಸ್ ದಾಳಿಯಲ್ಲಿರುವ ಆಟಗಾರ. ಈ ಪಂದ್ಯದಲ್ಲಿ ಕಾಪುವಿನ ವಿರುದ್ಧವಾಗಿ ಹೆಬ್ರಿ ಪ್ರತಿರೋಚಕತೆಗಳನ್ನು ಉಳಿಸಿಕೊಳ್ಳಬಲ್ಲಂತ ಸಂದರ್ಭಗಳು. 20ರ ವಯೋಮಾನದ ಬಾಲಕರ ದ್ವಿತೀಯ ಉಪಾಂತ್ಯದ ಕದನಕ್ಕಾಗಿ ಅದಾಗಲೇ ಪ್ರಥಮ ಕರೆ ರವಾನಿಸಿಯಾಗಿದೆ. ಕುಂದಾಪುರ ಬೈಂದೂರು ತಂಡಗಳು ಈ ಕೂಡಲೇ ತಮ್ಮ ಉಪಸ್ಥಿತಿಯನ್ನು ಘೋಷಿಸಿಕೊಳ್ಳಿ ಮುಂದಿನ ಸರದಿಯ ಪಂದ್ಯಗಳಿಗಾಗಿ. ಸೊ ಅದೇ ರೀತಿಯಲ್ಲಿ ಪುರುಷರ ಸೀನಿಯರ್ ವಿಭಾಗದ ಕಬಡ್ಡಿಗೆ ಮೊದಲ ಕದನಕ್ಕಾಗಿ ತಂಡಗಳು ಸಿದ್ಧತೆಯನ್ನ ಮಾಡಿಕೊಳ್ಳಿ. ಕುಂದಾಪುರದ ವಿರುದ್ಧ ಉಡುಪಿ.
ಬಾಲಕರ ದ್ವಿತೀಯ ಸೆಮಿಫೈನಲ್ ಕದನ ಆದ ಬಳಿಕ ನಡೆಯುವ ಮೊದಲ ಪಂದ್ಯಕ್ಕಾಗಿ ಸೀನಿಯರ್ ವಿಭಾಗದಲ್ಲಿ ಕುಂದಾಪುರ ಉಡುಪಿ ಈಚ್ ಪಾಯಿಂಟ್ ಸಮಾನ ಅಂಕಗಳು ಕಣದಲ್ಲಿ ಮೆಲ್ಲ ಮೆಲ್ಲನೆ ಹಿಡಿತಗಳನ್ನು ಪ್ರಬಲಗೊಳಿಸಿಕೊಳ್ತಾ ಇದೆ ಶರಣ ದಾಳಿಯಲ್ಲಿ ಕಾಪು ಹೆಬ್ರಿ ಆಟ ಥರ್ಡ್ ರೈಟ್ as it is do or die. So bonus plus single Sharan. Time out ವಿಶ್ರಾಂತಿಯ ಕೋರಿಕೆ. ಹಲೋ ದಾಳಿಯ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳುವ ಮೂಲಕವಾಗಿ ಕದನ ಕುತೂಹಲತೆಗಳು ಅನಾಸನಾಟ ಆರಂಭ ಆಗಿದೆ. ಸ್ಪರ್ಧೆಯ ಕಣದಲ್ಲಿ ಐವರು ಡಿಫೆಂಡರ್ಗಳ ಮಧ್ಯೆ ಪ್ರತಿ ದಾಳಿಯ ಹೋರಾಟವಾಗುತ್ತಾ ಇದೆ. 14-5 ಮುನ್ನಡೆ ವಿಸ್ತಾರಗೊಳಿಸಿಕೊಂಡಿರುವಂತಹ ಕಾಪು ಕಾರ್ನರ್ ವಿಭಾಗದ ಆಟಗಾರಗಳನ್ನು ವಂಚಿಸಿ ಅಂಕ ಕಸಿಯುವ ಪ್ರಯತ್ನಗಳು ಈ ಸ್ಪರ್ಧೆಯಲ್ಲಿ. ಸೊ ಎರಡು ತಂಡಗಳು ಕೂಡ ನಿರಂತರವಾದ ಅದ್ಭುತ ಆಟವನ್ನು ಪ್ರದರ್ಶಿಸಿದೆ. ಶರಣ್ ಸತತ ದಾಳಿಗಳಲ್ಲಿ ರಾಷ್ಟ್ರೀಯ ಜೂನಿಯರ್ ಆಟಗಾರ 18ರ ವಯೋಮಾನದಲ್ಲಿ ರಾಷ್ಟ್ರೀಯ ತಂಡವನ್ನು ಪ್ರತಿನಿಧಿಸಿದ ಶರಣ ಆಟ ಮತ್ತೆ ರಂಗೇರುತ್ತಾ ಇದೆ. ಅಂಕದ ಗಳಿಕೆಯ ಆಧಾರಗಳಲ್ಲಿ ಅನಾಸ್ ದಾಳಿಯಲ್ಲಿ ಕಾಪು ತಂಡದ ಪರವಾಗಿ ಆಟದ ರೋಚಕತೆಯನ್ನು ಉಳಿಸಿಕೊಳ್ಳಬಲ್ಲ ಸ್ಪರ್ಧೆ ಕಣ. ಎರಡು ತಂಡಗಳು ಕೂಡ ಮೆಲ್ಲನೆ ಪಂದ್ಯದ ಕಡೆಗೆ ಮರಳುತ್ತಾ ಇದೆ. 14-7 ವೈಭವ ಬಂಧನ ಮಲ್ಟಿಪಲ್ ಪಾಯಿಂಟ್ ಸೂಪರ್ ಟ್ಯಾಕಲ್. ಈ ಪಂದ್ಯ ಪ್ರತಿಯೊಬ್ಬ ಪ್ರೇಕ್ಷಕನನ್ನ ಕೂಡ ಸೆಳೆಯುತ್ತಾ ಇದೆ. ಕ್ಷಣ ಕ್ಷಣಕ್ಕೂ ಕೂಡ ರೋಚಕತೆಗಳು ಅಂತರ ಇದೆ, ಆದರೆ ಪಂದ್ಯ ರೋಚಕತೆಯಲ್ಲಿದೆ. ಕಾಪು 6ರ ಡಿಫೆನ್ಸ್ ಅನ್ನು ಬಳಸಿಕೊಂಡಿರುವ ಹೆಬ್ರಿ ಅಂಕಣದಲ್ಲಿ ಶರಣೆಗೆ 4 ಡಿಫೆಂಡರ್ಗಳ ಮಧ್ಯೆ ಕದನ. ಎಂತ ಡಿಫೆನ್ಸ್ ಬಲ ಇದು ಕಾಪುವಿನ ಅಂಕಣದಲ್ಲಿ. ಮೆಲ್ಲನೆ ಪಂದ್ಯದಲ್ಲಿ ಹಿಡಿತ. ಸಮರಾಂಗಣದಲ್ಲಿ 17-7 10 ಅಂಕಗಳ ಅಂತರದಲ್ಲಿ ಪ್ರಸ್ತುತ ಈ ಪಂದ್ಯವನ್ನು ಕಾಣಬಹುದಾಗಿದೆ. ಮುನ್ನಡೆಯ ಅಂತರವನ್ನು ವಿಸ್ತರಿಸಿಕೊಳ್ಳಬಲ್ಲ ಶ್ರೇಷ್ಠ ಆಟವನ್ನು ಗಮನಿಸಿಕೊಂಡಾಗ 10 ಅಂಕಗಳ ಅಂತರದಲ್ಲಿದೆ. ಮರಳಿ ಬರಬಹುದೇ ಉಳಿದಿರುವ ಅವಧಿಗಳಲ್ಲಿ ಸ್ಪರ್ಧೆಯಲ್ಲಿ. ಶ್ರೀರಾಜ್ ದಾಳಿಯಲ್ಲಿ ಹೆಬ್ರಿಯ ಪರವಾಗಿ ಶ್ರೀರಾಜ್ ಮತ್ತೆ ನುಸುಳುವ ಪ್ರಯತ್ನ. ಜಬಕೆ ಮೀನು, ಹೆಬ್ರಿಯ ಮೀನಿದು. ನುಸುಳುವ ಮೂಲಕ ಅಂಕದ ಗಳಿಕೆ. ರೆಫ್ರಿ ಕೊಡ್ತಾರೆ. ಹಿಂದೆ ಬನ್ನಿ ರೆಫ್ರಿ ಕೊಡ್ತಾರೆ.
ಥರ್ಡ್ ರೈಡ್ ಕಾಪು. And it is do or die, third right. So ಮಾಡು ಇಲ್ಲವೇ ಮಾಡಿ. Do or die. ಅಂತರವನ್ನು ಕಡಿಮೆಗೊಳಿಸಿಕೊಳ್ಳುವ ವಿಶ್ವಾಸದಲ್ಲಿರುವ ಹೆಬ್ರಿಗೆ ವಿಪುಲ್ ಶೆಟ್ಟಿ, ವಿಪುಲ್ ಶೆಟ್ಟಿ. ಯಬ 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 ಯಬ. ಇದು ರಾಷ್ಟ್ರೀಯ ಅನುಭವದ ಆಟಗಾರನ ಅದ್ಭುತ ಟ್ಯಾಕಲ್. ಕವರ್ ವಿಭಾಗದಿಂದ ರೈಟ್ ಕವರ್ನಿಂದ ಆಕ್ರಮಣ, ಮಧ್ಯಂತರದ ವಿರಾಮ. 17-9 ಪಂದ್ಯ. ಬೈಂದೂರು ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ನ ಕಾರ್ಯದರ್ಶಿಗಳು ಅಥವಾ ಅಧ್ಯಕ್ಷರಿದ್ರೆ ಈ ಭಾಗಕ್ಕೆ ಬರಬೇಕು ದಯವಿಟ್ಟು. ಬೈಂದೂರು ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ನ ಅಧ್ಯಕ್ಷರು ಅಥವಾ ಕಾರ್ಯದರ್ಶಿಗಳು ಇದ್ರೆ ದಯವಿಟ್ಟು ವೇದಿಕೆ ಈ ಭಾಗಕ್ಕೆ ಬರುವಂತೆ ವಿನಂತಿಸಿಕೊಳ್ತಾ ಇದ್ದಾವೆ. (1979) 17-9 ಮತ್ತೆ ಶರಣ ದಾಳಿಯಲ್ಲಿ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಕದನದಲ್ಲಿ ತ್ರಿವಳಿ ಡಿಫೆಂಡರ್ಗಳ ಮಧ್ಯೆ ಶರಣ್ ದಾಳಿಯ ಮುಂದುವರಿಸಿಕೊಂಡಿರುವ ಆಟಗಾರ ಇಂಚುಗಳ ಅಂತರದಲ್ಲಿ ಮಿಡ್ ಲೈನ್. ಎಂತ ಡಿಫೆನ್ಸ್ ಇದು, ಎಂತ ಡಿಫೆನ್ಸ್. ಕಾಪು ಕಮಾಲ್ ಟ್ಯಾಕಲ್. ಮರಳಿದ ಅಂದುಕೊಂಡಾಗಲೇ ಅದೃಷ್ಟ ಕೈ ಕೊಟ್ಟಿದೆ ಶರಣನಿಗೆ. ಡಿಫೆನ್ಸ್ ನಲ್ಲಿ ಅಂಕ ಕಾಪು ಖಾತೆಗೆ. ಪರಿಣಾಮ 19-9 ಅಂತರ 10. ಸಮರ್ಪಕವಾದ ಹೆಜ್ಜೆಯ ಅನುಭವಗಳನ್ನು ತೆರೆದಿರಬಲ್ಲದ ಹೋರಾಟದಲ್ಲಿ ಈ ಪಂದ್ಯ ಕಾಪು ಎಬ್ರಿ ತಂಡಗಳ ಮಧ್ಯೆ ಬೆಂಕಿ ವಿಪುಲ ಆಟ ಆಕ್ರಮಣ ಆರಂಭ ಆಗಿದೆ. ಹೆಬ್ರಿ ಮುನ್ನಡೆಗೆ ಬರುವ ಯೋಜನೆಗಳ ಆಟದಲ್ಲಿ ಮೊದಲ ಗ್ರೀನ್ ಕಾರ್ಡ್. ಬೋನಸ್ ಟ್ಯಾಕಲ್ ಶರಣ್. ಸೂಪರ್ ಟ್ಯಾಕಲ್ ಇಸ್ ಆನ್ ಆಗಿದೆ. ಕಾಪು ಹೆಬ್ರಿ ತಂಡಗಳ ಮಧ್ಯೆ ರಣಾಂಗಣದಲ್ಲಿ ಸ್ಪರ್ಧೆಯ ತೀವ್ರತೆ ಹೆಚ್ಚುತ್ತಾ ಇದೆ. ಕಳೆದ ದಾಳಿಯಲ್ಲಿ ಸೂಪರ್ ಟ್ಯಾಕಲ್ ಆದ ಶರಣ ಬಂಧನ. ಶರಣ ಮರಳಿ ಬಂಧ, ಅಂಕ ತಂದ. ಕದನದಲ್ಲಿ 20-11 ಅಬಬಾ ಎದೆ ಬಡಿತ ಹೆಚ್ಚಿಸುವ ಪಂದ್ಯ. ಡಬ್ 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 ಅಡ ಹಿಡಿತ. ಎರಡೂ ತಂಡಗಳು ಕೂಡ ಸ್ಪಷ್ಟವಾದ ಪಾದಚಲನೆಯನ್ನು ಬಳಸಿಕೊಳ್ಳುವ ಮೂಲಕವಾಗಿ ಕದನ ಸೆಳೆಯಬಲ್ಲ ಆಟದ ರಂಗೇರುತ್ತಾ ಇದೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಶ್ರೀರಾಜ ದಾಳಿಯಲ್ಲಿ ಮಲ್ಟಿಪಲ್ ಡಿಫೆಂಡರ್ಗಳ ಮಧ್ಯೆ ಶ್ರೀರಾಜ ಹಿಡಿತ ಪವರ್ ಕಾಪು. ಎಂತ ರೋಚಕತೆ. ಅಮೃತ ಭಾರತೀಯ ಒಳಾಂಗಣ ಕ್ರೀಡಾಂಗಣ ಬೆಂಕಿ ಆಗ್ತಾ ಇದೆ. ಬಿರುಗಾಳಿ ಆಟಗಾರರ ಆಕ್ರಮಣ. ಕಾಪು ಹೆಬ್ರಿ ಅನಾಸ್ ದಾಳಿಯಲ್ಲಿ ಸಮರಾಂಗಣದಲ್ಲಿ ಪ್ರತಿ ಹೋರಾಟಗಳು ಪ್ರತಿ ಕ್ಷಣಗಳಲ್ಲಿಯೂ ಕೂಡ ಎದೆ ಬಡಿತ ಹೆಚ್ಚಿಸುವಂತ ಕ್ಷಣಗಳಾಗಿದೆ. ತುಳುನಾಡ ವಾರ್ತಾ ಯೂಟ್ಯೂಬ್ ಚಾನೆಲ್ ಮೂಲಕ ನೇರ ಪ್ರಸಾರದಲ್ಲಿ ಪಂದ್ಯಾವಳಿಯ ವೀಕ್ಷಣೆಯಲ್ಲಿರುವ
ದೇಶ ವಿದೇಶಗಳ ಅಸಂಖ್ಯಾತ ಕಬಡ್ಡಿ ಆಸ್ವಾದಕರಿಗೆ ಹೆಬ್ರಿಯ ಮನೆಯಿಂದ ಆತ್ಮೀಯ ಸ್ವಾಗತ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಶರಣ ದಾಳಿಯಲ್ಲಿ ಸೂಪರ್ ಯಪ್ಪ, ಎಂತ ಟ್ಯಾಕಲ್ ಇದು. ಮಲ್ಟಿಪಲ್ ಪಾಯಿಂಟ್. ಕಾರ್ನರ್ನ ಆಟಗಾರರ ಆಕ್ರಮಣ. ಅಫಿಷಿಯಲ್ ಟೈಮ್ ಔಟ್. Kapu third ride Kapu. 24-11 and it's dual third right. ಇವರು ಡಿಪೆಂಡರ್ಗಳ ಮಧ್ಯೆ ಸೃಜನ್ ವಿಪುಲ್ ಕಾರ್ನರ್ನಲ್ಲಿ, ಅನಾಸ್ ದಾಳಿಯಲ್ಲಿ ಸ್ಪಷ್ಟವಾದಂತಹ ನಿರೀಕ್ಷೆಯಲ್ಲಿದ್ದಾಟ. ವೈಭವ ಹೆಬ್ರಿಯ ಪರವಾಗಿ ವೈಭವ್ ದಾಳಿಯಲ್ಲಿ ಅಂಕ ತರುವುದರೊಂದಿಗೆ ಅಂತರ ಕಡಿಮೆಯಾಗ್ತಾ ಇದೆ. ಮತ್ತೆ ದಾಳಿಯಲ್ಲಿ ಅನಾಸ್ ಎಲ್ಲ ಸ್ಪರ್ಧೆಗಳಲ್ಲಿಯೂ ಕೂಡ ಭಾಗವಹಿಸಬಲ್ಲ ಆಟಗಾರ. ಈ ಪಂದ್ಯದಲ್ಲಿ ಕಾಪುವಿನ ಮುನ್ನಡೆ ಬಹಳಷ್ಟಿದೆ. ಯಾವ ಹಂತದಲ್ಲಿ ಪಂದ್ಯ ಮರಳಿಸಿಕೊಳ್ಳಬಲ್ಲ ಆಟವನ್ನು ಆಡಬಲ್ಲದು ಪ್ರೇಕ್ಷಕ ವರ್ಗ ಕಾಯ್ತಾ ಇದೆ. ಹೆಬ್ರಿಯ ಆತಿಥೇಯ ತಂಡ ಅಲ್ಪ ಹಿನ್ನಡೆಯಲ್ಲಿದೆ 25-12 25-12. ಟೈಮ್ ಔಟ್. ಮತ್ತೆ ದಾಳಿ ಶ್ರೀರಾಜ್ ಮೂಲಕ ಮುಂದುವರಿತಾರೆ. ಅಲ್ಪ ಅಂಕಗಳ ಅಂತರದಲ್ಲಿ ಮುನ್ನಡೆಯಲಿದೆ ತಂಡ. ಶ್ರೀರಾಜ್ ಗೋಲಿ ಗೋಲಿ ಗೋಲಿ. ವೇಗವಿದೆ, ಪರಾಕ್ರಮವಿದೆ, 6 ಡಿಫೆನ್ಸ್ ಇದೆ, ಅನಾಸ್ ದಾಳಿ ಇದೆ. ಅಂಕ ಯಾರ ಪರವಾಗಿರಲಿದೆ. ಹೋರಾಟದ ದಿಕ್ಕು ಬದಲಾಗಬಲ್ಲದೆ. ಪರಾಕ್ರಮದ ದ್ವಿತೀಯ ಮತ್ತೆ ಮತ್ತೆ ತಪ್ಪುಗಳ ಪುನರಾವರ್ತನೆ. ಪ್ರಬಲ ಆಟಗಾರ ಹೊರಭಾಗಕ್ಕೆ. ಅಂಡ್ ಲಾಸ್ಟ್ 5 ಮಿನಿಟ್ಸ್, ಅಂತಿಮ 5 ನಿಮಿಷಗಳ ಅವಧಿಯಲ್ಲಿ ಕದನ. 27-13 14 ಅಂಕಗಳ ಅಂತರದಲ್ಲಿ ಮುನ್ನಡೆಯೊಂದಿಗೆ ಕಾಪು ಕಾಪು ಮುನ್ನಡೆಯಲ್ಲಿದೆ. ಅಂತರ ಕುಗ್ಗಿದೆ, 13ಕ್ಕೆ ಇಳಿತಾ ಇದೆ. ಉಳಿದಿರುವ 5 ನಿಮಿಷಗಳ ಘೋಷಣೆಯಾಗಲಾಗಿದೆ. ಈ ಪಂದ್ಯದಲ್ಲಿ ಅತ್ಯಂತ ಶ್ರೇಷ್ಠತೆಯ ಕಬಡ್ಡಿಯ ಅನಾವರಣ ಮಾಡಿರುವಂತಹ ಕಾಪು ಜೂನಿಯರ್ ಆಟಗಾರರು ನೋಡಿ. ಸೀನಿಯರ್ ವಿಭಾಗದಲ್ಲಿ ಮುಂದಿನ ದ್ವಿತೀಯ ಉಪಾಂತ್ಯದ ಕದನದ ಬಳಿಕ ಮೊದಲ ಸ್ಪರ್ಧೆಗೆ ಕರೆ ಕೊಡಲಾಗಿದೆ. ಕುಂದಾಪುರದ ವಿರುದ್ಧ ಉಡುಪಿ ಸಿದ್ಧತೆಯನ್ನು ಮಾಡಿ, ಅದೇ ರೀತಿಯಲ್ಲಿ ಕುಂದಾಪುರ ಬೈಂದೂರು ತಂಡಗಳು ಅಂಡರ್ 20 ಹುಡುಗರ ಸೆಮಿಫೈನಲ್ನ ದ್ವಿತೀಯ ಸ್ಪರ್ಧೆಗೆ ಬನ್ನಿ. ಸೂಪರ್ ಟ್ಯಾಕಲ್ ಆನ್ ಆಗಿದೆ.
ಶ್ರೀರಾಜ ದಾಳಿಯಲ್ಲಿ ತ್ರಿವಳಿ ಡಿಫೆಂಡರ್ಗಳ ಮಧ್ಯೆ ಆಟ ಅನುಭವದಲ್ಲಿ ಶ್ರೀರಾಜ್ ಅಂಕದ ಜೊತೆಗೆ ಮರಳುವಾಗ ಅಂತರ ಕಡಿಮೆಯಾಗ್ತಾ ಇದೆ. ಲಾಸ್ಟ್ 4 ಮಿನಿಟ್ಸ್, ಕೊನೆಯ 4 ನಿಮಿಷಗಳ ಅವಧಿಯಲ್ಲಿ ಕದನ ಮುನ್ನಡೆ ಉಳಿಸಿಕೊಳ್ಳುತ್ತಾ ಇದೆ ಕಾಪು. 27-15 ಅಂತರ 12 ಮುನ್ನಡೆಯಲ್ಲಿ. ಅನಾಯಾಸವಾಗಿ ಅನಾಸನನ್ನು ಬಂಧಿಸಲಾಗಿದೆ. ಕಾಂಬಿನೇಷನ್ ಟ್ಯಾಕಲ್ ಪರಿಣಾಮ ಅಂತಿಮ ಆಟಗಾರ ಕಣದಲ್ಲಿ ಶ್ರೀರಾಜ ಆಲ್ ಔಟ್ ಆಗಿದೆ. ಕಾಪು 20 ಸ್ಕೋರ್ ಸರಿಯಾ ಸರ್? ಸ್ಕೋರ್ ಸರಿಯಾ? सेफ इन्वेस्टर्स के लिए, बोल्ड इन्वेस्टर्स के लिए एंजल वन फॉर एवरीवन 2.5 करोड़ इंडियंस की तरह आप भी शुरू कीजिए एंजल वन फॉर एवरीवन इन्वेस्टमेंट सर सिक्योरिटीज मार्क. 27-19 8 ಅಂಕಗಳ ಅಂತರ. ಉಳಿದಿರುವ ಸಮಯ ಕಡಿಮೆ ಇದೆ. ಹೆಬ್ರಿ ಕಾಪು ತಂಡಗಳ ಮಧ್ಯೆ ಸೆಮಿಫೈನಲ್ನ ಮೊದಲ ಕದನ. ಕುಂದಾಪುರ ಬೈಂದೂರು ಬನ್ನಿ. ಕುಂದಾಪುರ ಹಾಗೂ ಬೈಂದೂರು ತಂಡಗಳು ದ್ವಿತೀಯ ಉಪಾಂತ್ಯದ ಕದನಕ್ಕಾಗಿ ಒಳಭಾಗಕ್ಕೆ ಬರುವುದಕ್ಕೆ ಪೂರ್ವ ಸಿದ್ಧತೆಯನ್ನು ಮುಗಿಸಿಕೊಳ್ಳಿ. ಕೊನೆಯ 3 ನಿಮಿಷ 9 ಅಂಕಗಳ ಮುನ್ನಡೆ ಕಾಪು ಪರವಾಗಿ. 8 ಅಂಕಗಳ ಮುನ್ನಡೆಯಲ್ಲಿ ಕಾಪು ಪರವಾಗಿದೆ. ಶ್ರೀರಾಜ ದಾಳಿಯಲ್ಲಿ ರಂಗು ತುಂಬಿಸಬಲ್ಲಂತಹ ಹೋರಾಟವನ್ನ, ದಾಳಿಯಲ್ಲಿ ಉಳಿಸಿಕೊಳ್ಳಬಲ್ಲಂತಹ ಪಂದ್ಯ. ಅಂತಿಮ 3 ನಿಮಿಷಗಳು ಕಡಿಮೆ ಅವಧಿ ಘೋಷಣೆಯಾಗಿದೆ. ಡಬಲ್ 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 ಆಂಕಲ್ ಹೋಲ್ಡ್ಗೆ ಯಶಸ್ವಿ ಟ್ಯಾಕಲ್. ಇದು 28ನೇ ಅಂಕ ಗಳಿಕೆ ಆಗಿದೆ. ಪ್ರತಿ ದಾಳಿಗಳಲ್ಲಿಯೂ ಕೂಡ ಅತ್ಯಂತ ಶ್ರೇಷ್ಠತೆಯ ಪ್ರದರ್ಶನವನ್ನು ಕಾಯ್ದಿರಿಸಿಕೊಳ್ಳಬಲ್ಲ ಈ ಪಂದ್ಯ. ನಿರಂತರ ಹೆಜ್ಜೆಗಳು ಅವಕಾಶವನ್ನ ಉಳಿಸಿಕೊಳ್ಳುವ. ಲಾಸ್ಟ್ 2 ಮಿನಿಟ್ಸ್, ಕೊನೆಯ 2 ನಿಮಿಷಗಳ ಅವಧಿ. 28-19 ಮುನ್ನಡೆಯಲ್ಲಿ ಕಾಪು. ಬೋನಸ್ ನ ಗಳಿಕೆ. Third right. And it is do or die. Third right. ಸೊ ಮಾಡು ಇಲ್ಲ ಮೆಮಡಿ. ಅಂಕವನ್ನು ತರಲೇಬೇಕಾಗಿದೆ. ಡಬಲ್ ಟೈ ಹೋಲ್ಡ್ ವಿಫಲನ ಮೂಲಕ ಡ್ಯೂ ಆರ್ಡೈನಲ್ಲಿ ಅಂಕ ಬರಿತಾ ಇದೆ. ಶರಣ ದಾಳಿಯಲ್ಲಿ ಬಹಳಷ್ಟು ಅಂತರವನ್ನು ಉಳಿಸಿಕೊಂಡಿರುವಂತಹ ಪಂದ್ಯ. ಮೊದಲ ಉಪಾಂತ್ಯದ ಕದನ. ಬೋನಸ್ನ ಗಳಿಕೆ. ಲಾಸ್ಟ್ ಮಿನಿಟ್, ಅಂತಿಮ ನಿಮಿಷದ ಕದನವಾಗಿದೆ. ಘೋಷಣೆ 28-22 ಅಂತರ 6 ಅಂಕಗಳಾಗಿದೆ.
ಔಪಚಾರಿಕತೆಗಳೆಡೆಗೆ ಗಮನ ಹರಿಸಿದ ತಂಡ ಇದರೊಂದಿಗೆ ಕಾಪು ಸೆಮಿಫೈನಲ್ನಿಂದ ಫೈನಲ್ ಕಡೆಗೆ ತೇರ್ಗಡೆಯನ್ನು ಪಡ್ಕೊಳ್ತಾ ಇದೆ. ಇದೀಗ ಸಭಾ ಕಾರ್ಯಕ್ರಮವನ್ನು ಕೈಗೆತ್ತಿಕೊಳ್ಳೋರಿದ್ದೇವೆ. ಜಿಲ್ಲಾ ಮಟ್ಟದ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಈ ಪಂದ್ಯಾಟಕ್ಕೆ ಆರ್ಥಿಕ ಸಹಾಯ ನೀಡಿದಂತಹ ಹರಿದಾಸ್ ಹೆಗಡೆ ಅಧ್ಯಾಪಕರು ಇವರಿಗೆ ವಿಶೇಷ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಶ್ರೀಯುತ ಹಸಿರು ಹೊದಿಕೆಯಿಂದ ಕಂಗೊಳಿಸುವ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಪ್ರೀತಿ, ಶಾಂತಿ, ಮೌಲ್ಯಗಳಿಗೆ ಪ್ರಸಿದ್ಧಿಯಾಗಿರುವ ಹೆಬ್ರಿಯ ಪರಿಸರದಲ್ಲಿ ಜ್ಞಾನ ಸೇವೆಯ ಉದ್ದೇಶದಿಂದ ಸಂಸ್ಕೃತಿ, ದೇಶಾಭಿಮಾನವನ್ನು ಬೆಳೆಸುವ ಧ್ಯೇಯದಿಂದ ಹುಟ್ಟಿಕೊಂಡ ಸಂಸ್ಥೆ ಅಮೃತ ಭಾರತಿ. ವಿದ್ಯೆಯಿಂದ ಹಣ ಗಳಿಸಬೇಕೆಂಬ ಆಶಯವೇ ಇಲ್ಲ, ಜ್ಞಾನದಾನವೇ ಶ್ರೇಷ್ಠ ದಾನವೆಂದು ನಂಬಿರುವವರೇ ಇಲ್ಲೆಲ್ಲ. ಆದರೂ ಶೈಕ್ಷಣಿಕ ವಿಷಯದಲ್ಲಿ ಎಲ್ಲಿಯೂ ಹಿಂದೆ ಉಳಿದಿಲ್ಲ. ನ್ಯಾಯಸಮ್ಮತ ಸ್ಪರ್ಧೆಯ ದೃಷ್ಟಿಕೋನದಿಂದ ಬೋಧಿಸುತ್ತಿದ್ದಾರೆ ಇಲ್ಲೆಲ್ಲ. ಇಲ್ಲಿ ಪ್ರಾಮುಖ್ಯತೆ ಕೊಡುವುದು ಕೇವಲ ಪರೀಕ್ಷೆಯ ಅಂಕಗಳಿಕೆಗೆ ಅಷ್ಟೇ ಅಲ್ಲ, ಸಮಾಜಕ್ಕೆ ಒಳ್ಳೆಯ ಪ್ರಜೆಯಾಗಿ ಸಂಸ್ಕಾರ ಗುಣಕ್ಕೆ ಪ್ರಭುವಾಗಿ ಬಾಳಬೇಕು ಎಂದು ಆಶಯ ನಮ್ಮದೆಲ್ಲ. ಶುದ್ಧ ಪರಿಸರದ ಜೊತೆಗೆ ಸುಸಜ್ಜಿತ ಕೊಠಡಿಯ ಒಳಗೆ ಪೌಷ್ಟಿಕ ಆಹಾರದ ರುಚಿಯೊಂದಿಗೆ ಸಮರ್ಪಕವಾಗಿ ಸಿದ್ಧವಾಗಿರುವ ಆಟದ ಮೈದಾನದೊಂದಿಗೆ ಪ್ರತಿಯೊಬ್ಬರ ಪ್ರತಿಭೆಯನ್ನು ಗುರುತಿಸಿ ಬೆಳೆಸುವುದರೊಂದಿಗೆ ಸಣ್ಣ ತಪ್ಪುಗಳನ್ನು ತ್ವರಿತವಾಗಿ ತಿದ್ದಿ ತಿಳಿ ಹೇಳುವುದರೊಂದಿಗೆ ಸಾಗಿದೆ ನಮ್ಮ ಪಯಣ ಕಳೆದ 2 ದಶಕಗಳಿಂದ ನಿಮ್ಮ ಪ್ರೀತಿ ಬೆಂಬಲದ ಜೊತೆಗೆ. ಬನ್ನಿ ಕೈ ಜೋಡಿಸಿ ಕಟ್ಟುವ ನಾವು ದೇಶವನ್ನು, ಸಂಸ್ಕೃತಿ, ಪ್ರೀತಿ, ದೇಶಾಭಿಮಾನದ ಜೊತೆಗೆ. ಎಸ್, ಬಾಲಕಿಯರ ವಿಭಾಗದ ಬಹುಮಾನವನ್ನು ನಾವು ಇದು ವಿತರಿಸುವವರಿದ್ದೇವೆ. ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥ ಬಂದಂತಹ ವಿದ್ಯಾರ್ಥಿಗಳೆಲ್ಲರೂ ಅಂಕಣದ ಒಳಭಾಗದಲ್ಲಿ ಬಂದು ಕುಳಿತುಕೊಳ್ಳುವಂತೆ ವಿನಂತಿಸ್ತಾ ಇದ್ದಾವೆ. ಬಾಲಕಿಯರ ವಿಭಾಗದ ವಿಜೇತರು ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥ ಬಂದವರು ಅಂಕಣದ ಒಳಭಾಗದಲ್ಲಿ ಬಂದು ಆಸೀನರಾಗುವರೆ ವಿನಂತಿಸಿಕೊಳ್ತಾ ಇದ್ದಾವೆ. ಇದೇ ಉದ್ಘಾಟನಾ ಸಮಾರಂಭದಲ್ಲಿ ನಾವು ನಿಮಗೆ ಬಹುಮಾನವನ್ನು ವಿತರಿಸುವವರಿದ್ದೇವೆ. ಆತ್ಮೀಯರೇ, ಈ ಭಾಗದ ಸ್ಥಳೀಯ ದೈವ ದೇವರುಗಳಿಗೆ ವಂದಿಸಿಕೊಂಡು, ಉಪಸ್ಥಿತರಿರುವಂತಹ ಸರ್ವರಿಗೂ ವಂದಿಸಿಕೊಂಡು ಸಭಾ ಕಾರ್ಯಕ್ರಮದ ಆರಂಭಕ್ಕೆ ಮುನ್ನುಡಿ ಇಡ್ತಾ ಇದ್ದಾವೆ. ದೈಹಿಕ ವ್ಯಾಯಾಮ, ಮಾನಸಿಕ ರಂಜನೆ, ಬುದ್ಧಿಯ ಹರಿತ, ಏಕಾಗ್ರತೆಯ ಸೆಳೆತ, ಆನಂದ ಉಲ್ಲಾಸಗಳ ತಾಣ, ಸಹಕಾರ ಸಹಬಾಳ್ವೆಯ ಕೇಂದ್ರ, ರೋಗ ರುಜಿನ ರಹಿತ ಜೀವನ, ಬಿಡುವಿನ ಸಮಯದ ಸದುಪಯೋಗ, ವಿವಿಧ ಸ್ಥಳಗಳ ವೀಕ್ಷಣೆಯ ಮಾರ್ಗ, ಶಾಂತಿ ಸಂಯಮದ ತೋರಣ, ಪ್ರತಿಭೆಯ ಅನಾವರಣದ ವೇದಿಕೆ, ಯಶಸ್ಸು ಕೀರ್ತಿಯ ಕಿರೀಟ ಮುಂತಾದ ಎಲ್ಲ ಪ್ರಯೋಜನಗಳು ಒಂದೇ ಕೇಂದ್ರ ಬಿಂದುವಿನಲ್ಲಿ ಸಿಗುವುದಿದ್ದರೆ ಅದು ನಮ್ಮೆಲ್ಲರ ಜೀವನದ ಅವಿಭಾಜ್ಯ ಅಂಗವಾದಂತಹ ಕ್ರೀಡೆಯಲ್ಲಿ ಮಾತ್ರ. ಆ ನೆಲೆಯಲ್ಲಿ ಹುಟ್ಟಿಕೊಂಡಂತಹ ನಮ್ಮ ದೇಶೀಯ ಕ್ರೀಡೆ ಕಬಡ್ಡಿಯನ್ನು ಉಳಿಸಿ ಬೆಳೆಸಿ ಕಬಡ್ಡಿ ಪಟುಗಳನ್ನು ಮುಂದೆ ತರುವಂತಹ ನೆಲೆಯಲ್ಲಿ ಹುಟ್ಟಿಕೊಂಡಂತಹ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಉಡುಪಿ ಜಿಲ್ಲೆ ಇವರ ಮಾರ್ಗದರ್ಶನದಲ್ಲಿ
ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹೆಬ್ರಿ ತಾಲೂಕು ಘಟಕ ಕ್ರೀಡಾ ಭಾರತಿ ಹಾಗೂ ಪಾಂಡುರಂಗ ರಮಣನಾಯಕ್ ಅಮೃತ ಭಾರತಿ ಸಮೂಹ ಶಿಕ್ಷಣ ಸಂಸ್ಥೆಗಳು ಹೆಬ್ರಿ ಇವರ ಸಂಯುಕ್ತ ಆಶ್ರಯದಲ್ಲಿ ಅಮೃತ ಭಾರತೀಯ ಈ ಸುಂದರ ಅಂಗಣದಲ್ಲಿ ಇವತ್ತು ಅದ್ಭುತವಾದಂತಹ ಹೊನಲು ಬೆಳಕಿನ ಮ್ಯಾಟ್ ಕಬಡ್ಡಿಯನ್ನು ಆಯೋಜಿಸಿದೆ. ಇದರ ಉದ್ಘಾಟನಾ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿಕ್ಕಿದ್ದಾರೆ ಶ್ರೀಯುತ ಬಿ ಹರ್ಷ ಶೆಟ್ಟಿ ಅವರು, ಅಧ್ಯಕ್ಷರು ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಹೆಬ್ರಿ ತಾಲೂಕು. ಇವರನ್ನ ಪ್ರೀತಿಯಿಂದ ವೇದಿಕೆಯ ಮೇಲ್ಭಾಗಕ್ಕೆ ಬರಮಾಡಿಕೊಳ್ತಾ ಎಲ್ಲ ಗಣ್ಯರನ್ನ ವೇದಿಕೆಯ ಮೇಲ್ಭಾಗಕ್ಕೆ ಬರಮಾಡಿಕೊಳ್ಳುವರೆ ವಿನಂತಿಸಿಕೊಳ್ತಾ ಇದ್ದಾನೆ. ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಲಿಕ್ಕಿರುವವರು ಶ್ರೀಯುತ ಪ್ರಮೋದ್ ಮಧ್ವರಾಜ್ ಅವರು, ರಾಜ್ಯಾಧ್ಯಕ್ಷರು ಕಬಡ್ಡಿ ಪಂದ್ಯ ಆಯೋಜನಾ ಸಮಿತಿ ಕ್ರೀಡಾ ಭಾರತಿ ಕರ್ನಾಟಕ ಮತ್ತು ಮಾಜಿ ಸಚಿವರು ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮನ್ನು ಕೂಡಿಕೊಳ್ಳುವವರಿದ್ದಾರೆ. ಶ್ರೀಯುತ ರಾಜೇಶ್ ನಾಯಕ್ ಸರ್ ಅವರು, ಅಧ್ಯಕ್ಷರು PRN ಅಮೃತ ಭಾರತಿ ಪದವಿ ಪೂರ್ವ ಕಾಲೇಜು ಹೆಬ್ರಿ ಆಡಳಿತ ಮಂಡಳಿ. ಶ್ರೀಯುತ ಗುರುದಾಸ್ ಶೆಣೆಯವರು, ಗೌರವಾಧ್ಯಕ್ಷರು ಕ್ರೀಡಾ ಭಾರತಿ ಹೆಬ್ರಿ ತಾಲೂಕು. ಶ್ರೀಯುತ ಯೋಗೀಶ್ ಭಟ್ ಅವರು, ಸದಸ್ಯರು ಅಮೃತ ಭಾರತಿ ಟ್ರಸ್ಟ್ ರಿಜಿಸ್ಟರ್ಡ್. ಶ್ರೀಯುತ ಗಣೇಶ್ ಕಿಣಿ, ಉದ್ಯಮಿಗಳು ಮತ್ತು ವಿಶ್ವಸ್ತರು ಅಮೃತ ಭಾರತಿ ಟ್ರಸ್ಟ್ ರಿಜಿಸ್ಟರ್ಡ್ ಹೆಬ್ರಿ. ಶ್ರೀಯುತ ದಿನೇಶ್ ಪೈ ಮುನಿಯಾಲು, ಉದ್ಯಮಿಗಳು ಹಾಗೂ ಉಪಾಧ್ಯಕ್ಷರು ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಹೆಬ್ರಿ. ಶ್ರೀಯುತ ತಾರನಾಥ ಬಂಗೇರ, ಅಧ್ಯಕ್ಷರು ಗ್ರಾಮ ಪಂಚಾಯತ್ ಹೆಬ್ರಿ. ಶ್ರೀಯುತ ದಿನೇಶ್ ಪುತ್ರನ್, ಅಧ್ಯಕ್ಷರು ಉಡುಪಿ ಜಿಲ್ಲಾ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್. ಶ್ರೀಯುತ ಬೇಳಂಜೆ ಪ್ರಸಾದ್ ಶೆಟ್ಟಿ, ಮ್ಯಾನೇಜಿಂಗ್ ಪಾರ್ಟ್ನರ್ ಗ್ರೋವ್ ಮೋರ್ ಫೈನಾನ್ಷಿಯಲ್ ಸರ್ವಿಸಸ್ ಮುಂಬೈ. ಶ್ರೀಯುತ ಮಂಜುನಾಥ್ ಶೆಟ್ಟಿ, ಅಧ್ಯಕ್ಷರು ಕ್ರೀಡಾ ಭಾರತಿ ಉಡುಪಿ ಜಿಲ್ಲೆ. ಶ್ರೀಯುತ ಆರೂರು ತಿಮ್ಮಪ್ಪ ಶೆಟ್ಟಿ, ಸಂಚಾಲಕರು ಉಡುಪಿ ಜಿಲ್ಲಾ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್. ಶ್ರೀಯುತ ರಾಜೇಂದ್ರ ಸುವರ್ಣ, ಮಾಜಿ ಉಪಾಧ್ಯಕ್ಷರು ರಾಜ್ಯ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್. ಶ್ರೀಯುತ ಲಿಂಗಯ್ಯ, ವಿಭಾಗ ಸಹ ಸಂಯೋಜಕರು ಕ್ರೀಡಾ ಭಾರತಿ ಮಂಗಳೂರು ವಿಭಾಗ. ಶ್ರೀಯುತ ಸೀತಾನದಿ ವಿಠಲ ಶೆಟ್ಟಿ, ಸಂಚಾಲಕರು ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಹೆಬ್ರಿ ತಾಲೂಕು. ಶ್ರೀಯುತ ಪ್ರಾಣೇಶ್, ಕಾರ್ಯದರ್ಶಿಗಳು ಉಡುಪಿ ಜಿಲ್ಲಾ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್. ಶ್ರೀಯುತ ವಾದಿರಾಜ್ ಶೆಟ್ಟಿಯವರು, ಕ್ಲಾಸ್ 1 ಕಾಂಟ್ರಾಕ್ಟರ್ ಚಾರಾ ಹೆಬ್ರಿ. ಶ್ರೀಯುತ ಮನೋಜ್ ಕುಮಾರ್, ದೈಹಿಕ ಶಿಕ್ಷಣ ನಿರ್ದೇಶಕರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹೆಬ್ರಿ. ಶ್ರೀಯುತ ಅರುಣ್ HY, ಪ್ರಾಂಶುಪಾಲರು PRN ಅಮೃತ ಭಾರತಿ ವಿದ್ಯಾಕೇಂದ್ರ ಹೆಬ್ರಿ. ಇವರೆಲ್ಲರನ್ನ ಬಹಳ ಪ್ರೀತಿಪೂರ್ವಕವಾಗಿ ವೇದಿಕೆ ಮೇಲ್ಭಾಗಕ್ಕೆ ಬರಮಾಡಿಕೊಳ್ಳುವುದರೊಂದಿಗೆ ಶ್ರೀಯುತ ಬಾಲಕೃಷ್ಣ ನಾಯಕ್ ಅವರು, ಉದ್ಯಮಿಗಳು ಹೆಬ್ರಿ. ಶ್ರೀಯುತ ರಾಮಕೃಷ್ಣ ಆಚಾರ್ಯ, ಸದಸ್ಯರು ಅಮೃತ ಭಾರತಿ ಹಾಸ್ಟೆಲ್ ಕಮಿಟಿ. ಶ್ರೀಯುತ ಹರೀಶ್ ಕುಂದರ್, ಅಧ್ಯಕ್ಷರು ಬ್ರಹ್ಮಾವರ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್. ಎಲ್ಲ ಗಣ್ಯರನ್ನ ಬಹಳ ಪ್ರೀತಿ ಮತ್ತು ಗೌರವಾದರಗಳಿಂದ ವೇದಿಕೆಯ ಮೇಲ್ಭಾಗಕ್ಕೆ ಬರಮಾಡಿಕೊಳ್ತಾ ಇದ್ದಾವೆ. ಸುನಿಲ್ ಶೆಟ್ಟಿ ಅವರು, ಕುಂದಾಪುರ ಕಬಡ್ಡಿ ಅಮೇಚೂರ್ ಅಸೋಸಿಯೇಷನ್ನ ಅಧ್ಯಕ್ಷರು, ಬಹಳ ಪ್ರೀತಿಯಿಂದ ವೇದಿಕೆ ಮೇಲ್ಭಾಗಕ್ಕೆ ಬರಮಾಡಿಕೊಳ್ತಾ ಇದ್ದಾವೆ. ಶ್ರೀಯುತ ಶ್ರೀಧರ್ ಶೆಟ್ಟಿ ಅವರು, ಕಾರ್ಯದರ್ಶಿಗಳು ಬ್ರಹ್ಮಾವರ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್. ಕಾಪು, ಉಡುಪಿ ಹಾಗೂ ಕಾರ್ಕಳದ ಕುಂದಾಪುರ ಹಾಗೂ ಬೈಂದೂರು ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ನ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ತಾವುಗಳು ವೇದಿಕೆ ಮೇಲ್ಭಾಗಕ್ಕೆ ಬರುವಂತೆ ವಿನಂತಿಸಿಕೊಳ್ತಾ ಇದ್ದೇನೆ. ಸರ್ ಪ್ಲೀಸ್. ಎಲ್ಲ ಅತಿಥಿ ಗಣ್ಯರನ್ನ ವೇದಿಕೆಯ ಮೇಲ್ಭಾಗಕ್ಕೆ ಬರಮಾಡಿಕೊಂಡು ಇದೀಗ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮಕ್ಕೆ ಶುಭ ಚಾಲನೆಯನ್ನು ನೀಡಲಿಕ್ಕಿದ್ದಾರೆ ನಮ್ಮ ವಿದ್ಯಾರ್ಥಿನಿಯರು. जय गणेश जय गणेश जय गणेश पाहि मां जय गणेश जय गणेश जय गणेश रक्ष मां जय गणेश जय गणेश जय गणेश पाहि मां जय गणेश जय गणेश जय गणेश रक्ष मां मुदाकरात् मोदकं सदा विमुक्तिसाधकं कलाधरावतं सकं विलासि लोकरक्षकं अनायकैकनायकं
नाशिते बदैत्यकं नताशुभाशुनाशकं नमामि तं विनायकं जय गणेश जय गणेश जय गणेश पाहि मा जय गणेश जय गणेश जय गणेश पाहि मा जय गणेश जय गणेश जय गणेश रक्ष मा जय गणेश जय गणेश जय गणेश पाहि मा जय गणेश जय गणेश जय गणेश रक्ष मा जय गणेश जय गणेश जय गणेश रक्ष मा जय गणेश रक्ष मा जय गणेश रक्ष मा ವಿಘ್ನ ವಿನಾಶಕನನ್ನ ಸ್ಮರಿಸಿಕೊಂಡು ಇದೀಗ ಸರ್ವರನ್ನ ಸ್ವಾಗತಿಸುವುದರ ಜೊತೆಗೆ ಪ್ರಾಸ್ತಾವಿಕ ನುಡಿಗಳನ್ನಾಡುವಂತೆ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹೆಬ್ರಿ ತಾಲೂಕಿನ ಸಂಚಾಲಕರಾಗಿರುವಂತಹ ಶ್ರೀಯುತ ಸೀತಾನದಿ ವಿಠಲ್ ಶೆಟ್ಟಿ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದಾನೆ. ಸಮಾರಂಭದ ಅಧ್ಯಕ್ಷರೇ, ವೇದಿಕೆಯಲ್ಲಿರುವಂತಹ ಗಣ್ಯರೇ, ಕ್ರೀಡಾಭಿಮಾನಿಗಳೇ, ಕ್ರೀಡಾಪಟುಗಳೇ, ಮಾಧ್ಯಮದ ಬಂಧುಗಳೇ, ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹೆಬ್ರಿ ತಾಲೂಕು ಇವರ ನೇತೃತ್ವದಲ್ಲಿ ಕ್ರೀಡಾ ಭಾರತಿ ಉಡುಪಿ ಜಿಲ್ಲೆ ಮತ್ತು ಹೆಬ್ರಿ ತಾಲೂಕು, ಪಾಂಡುರಂಗ ರಮಣ್ ನಾಯಕ್ ಅಮೃತ ಭಾರತಿ ಸಮೂಹ ಶಿಕ್ಷಣ ಸಂಸ್ಥೆಗಳು ಹೆಬ್ರಿ ಇದರ ಸಂಯುಕ್ತ ಆಶ್ರಯದಲ್ಲಿ ಉಡುಪಿ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಉಡುಪಿ ಇವರ ಮಾರ್ಗದರ್ಶನದಲ್ಲಿ ಉಡುಪಿ ಜಿಲ್ಲಾ ಮಟ್ಟದ ಹೊನಲು ಬೆಳಕಿನ ಮ್ಯಾಟ್ ಕಬಡ್ಡಿ ಪಂದ್ಯಾಟ ಚಾಂಪಿಯನ್ಶಿಪ್ ಟ್ರೋಫಿ 2025. ಕ್ರೀಡಾಭಿಮಾನಿಗಳೇ, ಭಾರತದಲ್ಲಿ ಪ್ರೊ ಕಬಡ್ಡಿ ಪ್ರಾರಂಭ ಆದಂದಿನಿಂದ ಗ್ರಾಮೀಣ ಕ್ರೀಡೆಯಾದಂತಹ ಕಬಡ್ಡಿಗೆ ಒಂದು ಮಹತ್ವ ದೊರಕಿದ್ದನ್ನು ನಾವು ಈ ಸಂದರ್ಭದಲ್ಲಿ ನೆನಪಿಸ್ತಾ ಇದ್ದೇವೆ. ಮೊನ್ನೆ ವಿಶ್ವ ಕಬಡ್ಡಿ ವನಿತಾ ಕಬಡ್ಡಿಯಲ್ಲಿ ನಾವು ಚಾಂಪಿಯನ್ ಆದ್ದನ್ನು ನೆನಪಿಸಿಕೊಳ್ತಾ ಇದ್ದೇವೆ. ಈ ವರ್ಷ ಕ್ರೀಡಾ ಭಾರತೀಯ ಒಂದು ನಾಮ್ಸ್ ಏನಂತ ಕೇಳಿದರೆ, ಭಾರತದಲ್ಲಿ ಕಬಡ್ಡಿಯನ್ನು ಅಭಿವೃದ್ಧಿಗೊಳಿಸುವಂತಹದ್ದು ಮುಖ್ಯವಾದಂತಹ ಕಾರ್ಯಕ್ರಮ ಈ ವರ್ಷ ಇಟ್ಕೊಂಡಿದ್ದಾರೆ. ಹಾಗೆ ನಾವೆಲ್ಲ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಈ ಪಂದ್ಯಾಟವನ್ನು ಹೆಬ್ರಿಯಲ್ಲಿ ಪ್ರಾರಂಭಿಸಿದ್ದೇವೆ. ಉಡುಪಿಯಲ್ಲಿ ರೆವಿನ್ಯೂ ಜಿಲ್ಲೆಗಳಾಗಿ 7 ತಾಲೂಕುಗಳನ್ನು ನಾವು ಕಾಣ್ತಾ ಇದ್ದೇವೆ. ಹೆಬ್ರಿ ತಾಲೂಕು ಇತ್ತೀಚಿನ ವರ್ಷಗಳಲ್ಲಿ ನೂತನವಾಗಿ ಹೆಬ್ರಿ ತಾಲೂಕು ಅಸ್ತಿತ್ವಕ್ಕೆ ಬಂದಿದೆ. ಹೆಬ್ರಿ ತಾಲೂಕಿನಲ್ಲಿ ಕಬಡ್ಡಿ ಅಸೋಸಿಯೇಷನ್ ಇರಲಿಲ್ಲ. ಈ ವರ್ಷ ನಾವು ನೂತನವಾಗಿ ಉಡುಪಿ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಅಧೀನದಲ್ಲಿ ಹೆಬ್ರಿ ತಾಲೂಕಿನ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಅನ್ನು ಪ್ರಾರಂಭಿಸಿದ್ದೇವೆ. ಈ ವರ್ಷ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಅವರು ನಮಗೆ ಈ ಪಂದ್ಯಾಟದ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ. ಉಡುಪಿ ಜಿಲ್ಲೆಯಿಂದ 7 ತಾಲೂಕಿನಿಂದ 3 ಕೆಟಗರಿಯ 21 ತಂಡಗಳು ಇವತ್ತು ಭಾಗವಹಿಸಿದ್ದೇವೆ. ಬಹಳ ಖುಷಿಯಾಗ್ತದೆ. ನಮ್ಮ ಉಡುಪಿ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಅಧ್ಯಕ್ಷರಾದಂತಹ ದಿನೇಶ್ ಪುತ್ರನವರಿಗೆ ಭಾಳ ಸಂತಸದ ವಿಚಾರ. ಕಾರಣ 21 ತಂಡಗಳಲ್ಲಿ 21 ತಂಡಗಳು ಇವತ್ತು ಭಾಗವಹಿಸ್ತಾ ಇರುವುದು ನಮಗೆಲ್ಲರಿಗೂ ಹೆಮ್ಮೆಯ ವಿಚಾರ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬೈಂದೂರು, ಕುಂದಾಪುರ, ಬ್ರಹ್ಮಾವರ, ಉಡುಪಿ, ಕಾಪು, ಹೆಬ್ರಿ ಮತ್ತು ಕಾರ್ಕಳ ಹೀಗೆ 7 ತಾಲೂಕುಗಳಿಂದ ಇಲ್ಲಿ ತಂಡಗಳು ಭಾಗವಹಿಸಿವೆ. ಗೆದ್ದ ತಂಡಗಳಿಗೆ ನಗದು ಬಹುಮಾನ, ಮೆಡಲ್ಸ್ ಮತ್ತು ಪ್ರಶಸ್ತಿ ಪ್ರಶಸ್ತಿ ಪತ್ರ. ನಮ್ಮ ವೇದಿಕೆಯ ಮುಂಭಾಗದಲ್ಲಿರುವಂತಹ ಟ್ರೋಫಿಗಳನ್ನು ಕಾಣ್ತಾ ಇದ್ದಾವೆ. ಕ್ರೀಡಾ ಭಾರತೀಯ ಉದ್ದೇಶ ಈ ಸಲ ಕಬಡ್ಡಿಯನ್ನು ಅಭಿವೃದ್ಧಿಗೊಳಿಸುವಂಥದ್ದು. ಆದ್ದರಿಂದಲೇ ನಮ್ಮ ಉಡುಪಿ ಜಿಲ್ಲಾ ಕ್ರೀಡಾ ಭಾರತೀಯವರು ಎಲ್ಲ ಟ್ರೋಫಿಗಳನ್ನು ಅವರ ಪರವಾಗಿ ನೀಡಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಬಹಳ ಸಂತೋಷ ಪಡ್ತಾ ಇದ್ದೇನೆ. ಇಲ್ಲಿಂದ ಜಿಲ್ಲಾ ಮಟ್ಟದಿಂದ ಆಯ್ಕೆಯಾದಂತಹ ತಂಡಗಳು ರಾಜ್ಯ ಮಟ್ಟಕ್ಕೆ ಮತ್ತು ರಾಷ್ಟ್ರ ಮಟ್ಟಕ್ಕೆ ಕಳಿಸುವಂತಹ ವ್ಯವಸ್ಥೆ ಇದೆ. ಮುಂದಿನ ರಾಜ್ಯ ಮಟ್ಟದ ಕ್ರೀಡಾಕೂಟ ಆನೇಕಲ್ ಮತ್ತು ಮಂಡ್ಯದಲ್ಲಿ ನಡೀತಾ ಇದೆ ಅನ್ನುವಂತಹದ್ದನ್ನು ಈ ಸಂದರ್ಭದಲ್ಲಿ ನಾನು ನೆನಪಿಸ್ತಾ ಇದ್ದೇನೆ. ಭಾಗವಹಿಸಿದ ಎಲ್ಲ ಕ್ರೀಡಾಳುಗಳಿಗೆ ಮತ್ತು ನಿರ್ಣಾಯಕರುಗಳಿಗೆ ಬೆಳಿಗ್ಗೆ ಮತ್ತು ಸಂಜೆ ಕಾಫಿ ತಿಂಡಿ, ಮಧ್ಯಾಹ್ನ ಮತ್ತು ರಾತ್ರಿ ಊಟದ ವ್ಯವಸ್ಥೆಯನ್ನು ನಮ್ಮ ಅಮೃತ ಭಾರತಿ ಸಮೂಹ ಶಿಕ್ಷಣ ಸಂಸ್ಥೆಗಳು ಅಚ್ಚುಕಟ್ಟಾಗಿ ನಡೆಸಿದ್ದನ್ನು ನಾನು ಈ ಸಂದರ್ಭದಲ್ಲಿ ನೆನಪಿಸ್ತಾ ಇದ್ದೇನೆ. ಬಂಧುಗಳೇ, ನಾನು ಉಲ್ಲೇಖ ಮಾಡಲೇಬೇಕಾಗಿದೆ. ನಾವು ಎಷ್ಟೋ ಪಂದ್ಯಾಟಗಳನ್ನು ಸಂಘಟಿಸ್ತೇವೆ,
ಆದರೆ ಕೆಲವು ವಿಚಾರಗಳಲ್ಲಿ ನಾವು ಎಡವುತ್ತೇವೆ. ಆದರೆ ನಮಗಿವತ್ತು ಸಂತೋಷವಾಗಿ ನಾವು ಹೇಳ್ತಾ ಇದ್ದೇವೆ, ಈ ಆವರಣದಲ್ಲಿ ಈ ಪಂದ್ಯಾಟ ನಡೆದಿದ್ದರಿಂದ ಅಚ್ಚುಕಟ್ಟಾಗಿ ಶಿಸ್ತಿನಿಂದ ಈ ಕ್ರೀಡಾಕೂಟ ಮಾಡಲಿಕ್ಕೆ ಕಾರಣೀಕರ್ತರಾದವರು ಈ ಅಮೃತ ಭಾರತೀಯ ಸಮೂಹ ಶಿಕ್ಷಣ ಸಂಸ್ಥೆ ಅಂತ ನಾನು ಹೇಳಲಿಕ್ಕೆ ಭಾಳ ಸಂತೋಷ ಪಡ್ತಾ ಇದ್ದೇನೆ. ಆ ಅಮೃತ ಭಾರತೀಯ ಸಂಸ್ಥೆಯ ಆ ಟ್ರಸ್ಟಿನ ಅಧ್ಯಕ್ಷರು ಶ್ರೀಯುತ ರವಿರಾವ್ ಅವರು, ಕಾರ್ಯದರ್ಶಿ ಶ್ರೀಯುತ ಗುರುದಾಸ್ ಶೆಣೆಯವರು ಮತ್ತು ಎಲ್ಲ ವಿಶ್ವಸ್ತರನ್ನು ನಾನು ವಿಶೇಷವಾಗಿ ನಿಮ್ಮೆಲ್ಲರ ಚಪ್ಪಾಳೆಯ ಮುಖಾಂತರ ಅವರನ್ನು ನಾನು ಅಭಿನಂದಿಸ್ತಾ ಇದ್ದೇನೆ. ಬಂಧುಗಳೇ, ಇವತ್ತು ಅಮೃತ ಭಾರತಿ ಟ್ರಸ್ಟ್ನ ಅಧ್ಯಕ್ಷರು ಕಾರ್ಯದರ್ಶಿಯವರು ಮಾತ್ರವಲ್ಲದೆ ಈ ಸಂಸ್ಥೆಯ ಪ್ರಾಂಶುಪಾಲರುಗಳು, ಮುಖ್ಯಸ್ಥರುಗಳು, ಪ್ರಾಚಾರ್ಯ ವರ್ಗ, ಉಪನ್ಯಾಸಕ ವರ್ಗ, ಅಧ್ಯಾಪಕ ಬಂಧು ಭಗಿನಿಯರು, ಮೇಲಾಗಿ ಬೆಳಗಿನಿಂದ ರಾತ್ರಿವರೆಗೆ ನಮಗೆ ಸರ್ವಿಸನ್ನು ಕೊಡಲಿಕ್ಕಿರುವಂತಹ ಸ್ವಯಂ ಸೇವಕರು, ಅವರು ಬಹಳ ಅಚ್ಚುಕಟ್ಟಿನಿಂದಾಗಿ ಈ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ನಾನು ವಿಶೇಷವಾದಂತಹ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತಾ, ಅವರೆಲ್ಲರಿಗೂ ಮೊದಲಾಗಿ ನಾನು ಸ್ವಾಗತಿಸ್ತಾ, ವೇದಿಕೆಯಲ್ಲಿರುವಂತಹ ಗಣ್ಯರನ್ನು ಸ್ವಾಗತಿಸುವುದು ನಮ್ಮೆಲ್ಲರ ಕರ್ತವ್ಯ. ಇವತ್ತು ನಮ್ಮ ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಮಾಜಿ ಸಚಿವರಾದಂತಹ ವಿ ಸುನೀಲ್ ಕುಮಾರ್ ಅವರು ಅವರ ವಿಶಸ್ಸನ್ನು ನಮಗೆ ಕಳಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ವಿಶೇಷವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ನಾನು ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಮಾನ್ಯ ವಿ ಸುನೀಲ್ ಕುಮಾರ್ ಅವರಿಗೆ. ಬಂಧುಗಳೇ, ನಮಗೆ ವಿಶೇಷ ಈ ಸಂದರ್ಭದಲ್ಲಿ ಇವತ್ತು ಮಾಜಿ ಸಚಿವರು, ಮಾಜಿ ಶಾಸಕರು ಇತ್ತೀಚಿನ ದಿನಗಳಲ್ಲಿ ಮೊನ್ನೆ ನಾನು ಕಬಡ್ಡಿ ಅಂತ ಉಲ್ಲೇಖ ಮಾಡಿದೆ. ಕಬಡ್ಡಿ ಪಂದ್ಯದ ಆಯೋಜಕರಾಗಿ ಸಮಿತಿಯ ಕ್ರೀಡಾ ಭಾರತೀಯ ಕರ್ನಾಟಕದ ಒಬ್ಬರು ಪದಾಧಿಕಾರಿಯಾಗಿ, ಅಧ್ಯಕ್ಷರಾಗಿ, ಈ ಸಮಿತಿಯ ಅಧ್ಯಕ್ಷರಾಗಿ ಅವರು ಆಯ್ಕೆಯಾದದ್ದು ನಮಗೆಲ್ಲರಿಗೂ ಭಾಳ ಸಂತಸ ಕೊಟ್ಟಿದೆ. ಅವರನ್ನು ನಾನು ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಜೊತೆಗೆ ಇವತ್ತು ಅವರು ಬಂದದ್ದು ಇನ್ನೊಂದು ಔಚಿತ್ಯ ಇದೆ. ಅವರು ನಮ್ಮ ಮಾಜಿ ಯುವಜನ ಸೇವಾ ಕ್ರೀಡಾಧಿಕಾರಿ ಅಂತ ಹೇಳಲಿಕ್ಕೆ ನಾನು ಬಹಳ ಸಂತಸ ಪಡ್ತಾ ಇದ್ದೇನೆ. ಜೊತೆಗೆ ಸಚಿವರು ಅವರ ಅಧ್ಯಕ್ಷತೆಯಲ್ಲಿ ಒಂದು 11 ವರ್ಷಗಳ ಹಿಂದೆ ಉಡುಪಿಯಲ್ಲಿ ಇದುವರೆಗೆ ಆಗದ, ಇನ್ನು ಆಗ್ತದೆ ಏನೋ ಗೊತ್ತಿಲ್ಲ, ಅವರೇ ಹೇಳಿದ ಮಾತು, ಒಂದು ಹೊನಲು ಬೆಳಕಿನ ಅಥ್ಲೆಟಿಕ್ಸ್ ಕ್ರೀಡಾಕೂಟ ಆದದ್ದಿದ್ರೆ ಅದು ಉಡುಪಿ ಜಿಲ್ಲೆಯಲ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ನೆನಪಿಸ್ತಾ ಇದ್ದೇನೆ. ಅವರ ಅಧ್ಯಕ್ಷತೆಯಲ್ಲಿ ನಾವೆಲ್ಲ ಕೆಲಸ ಮಾಡಿದ್ದು ನಮ್ಗೆ ಈಗಾಗಲೇ ಅದು ನೆನಪಾಗ್ತಾ ಇದೆ. ಅವರಿಗೆ ನಾನು ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬಂಧುಗಳೇ, ಇವತ್ತು ಅಮೃತ ಭಾರತೀಯ ಈ PRN ಅಮೃತ ಭಾರತೀಯ ಪದವಿ ಪೂರ್ವ ಕಾಲೇಜಿನ ಅಧ್ಯಕ್ಷರಾದಂತಹ ರಾಜೇಶ್ ನಾಯ್ಕ್ ಅವರನ್ನು ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಅವರನ್ನು ಪ್ರೀತಿಯಿಂದ ಅವರು ಸ್ವಾಗತಿಸ್ತಾ ಇದ್ದೇನೆ. ನಾನು ಈಗಾಗಲೇ ನಮ್ಮ ಶಾಸಕರ ಶುಭಾಶಯಗಳನ್ನು ಹೇಳಿದ್ದೇನೆ. ಅವರು ಈಗಾಗಲೇ ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಆಗಮಿಸಿದ್ದಾರೆ. ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಬಂಧುಗಳೇ, ಈ ಸಮಾರಂಭದ ಅಧ್ಯಕ್ಷರು ಹೆಬ್ರಿ ತಾಲೂಕಿನ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಅಧ್ಯಕ್ಷರಾದಂತಹ ಬಿ ಹರ್ಷ ಶೆಟ್ಟಿ ಅವರನ್ನು ನಿಮ್ಮೆಲ್ಲರ ಪರವಾಗಿ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರ್ವ ಮುಖ್ಯ ಅತಿಥಿ ನಮ್ಮ ಕಬಡ್ಡಿ ಅಸೋಸಿಯೇಷನ್ನ ಹೆಬ್ರಿ ತಾಲೂಕಿನ ಉಪಾಧ್ಯಕ್ಷರು, ಖ್ಯಾತ ಉದ್ಯಮಿ ಮುನಿಯಾಲು ದಿನೇಶ್ ಪೈ ಅವರನ್ನು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಜೊತೆಗೆ ಬಾಲಕರ ವಿಭಾಗದ ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥ ವಿಭಾಗದ ನಗದು ಬಹುಮಾನವನ್ನು ಕೊಟ್ಟು ನಮಗೆ ಪ್ರೋತ್ಸಾಹಿಸಿದ್ದಾರೆ ಮಾನ್ಯ ದಿನೇಶ್ ಪೈ ಅವರು. ಅವರನ್ನು ನಾನು ಹೃತ್ಪೂರ್ವಕವಾಗಿ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಬಂಧುಗಳೇ, ನಾನು ಈಗಾಗಲೇ ಹೇಳಿದ ಹಾಗೆ ಸಂಯುಕ್ತ ಆಶ್ರಯದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ನಮ್ಮ ಕ್ರೀಡಾ ಭಾರತೀಯ ಅಧ್ಯಕ್ಷರಾದಂತಹ ಮಂಜುನಾಥ್ ಶೆಟ್ಟಿಯವರನ್ನು ನಿಮ್ಮೆಲ್ಲರ ಪರವಾಗಿ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಕ್ರೀಡಾ ಭಾರತೀಯ ಗೌರವಾಧ್ಯಕ್ಷರು, ಅಮೃತ ಭಾರತೀಯ ಕಾರ್ಯದರ್ಶಿ, ಈ ಎಲ್ಲ ಕಾರ್ಯಕ್ರಮಕ್ಕೆ ನಮಗೆ
ಬೆನ್ನೆಲುಬಾಗಿ ನಿಂತು ಸಹಕಾರ ಮಾಡಿದಂತಹ ಗುರುದಾಸ್ ಶೆಣಿಯವರನ್ನು ನಿಮ್ಮೆಲ್ಲರ ಪರವಾಗಿ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಬಂಧುಗಳೇ, ನಮ್ಮ ಹೆಬ್ರಿ ಗ್ರಾಮದ ಪ್ರಥಮ ಪ್ರಜೆ ನಮ್ಮ ಈ ಕ್ರೀಡೆಗೆ ನಾವು ಅವರನ್ನು ಆಹ್ವಾನಿಸಿದಾಗ ನನ್ನಿಂದ ಏನಾಗಬೇಕು ಎಲ್ಲ ಸಹಕಾರವನ್ನು ಕೊಡ್ತೆ ಅಂತ ನಮ್ಮನ್ನು ಹುರಿದುಂಬಿಸಿದವರು ತಾರನಾಥ್ ಬಂಗೇರವರು. ಅವರನ್ನು ನಿಮ್ಮೆಲ್ಲರ ಪರವಾಗಿ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಉಡುಪಿ ಜಿಲ್ಲಾ ಕಬಡ್ಡಿ ಅಸೋಸಿಯೇಷನ್ನ ಅಧ್ಯಕ್ಷರು, ನಮ್ಮೆಲ್ಲರ ಮಾರ್ಗದರ್ಶಕರು ಮಾನ್ಯ ದಿನೇಶ್ ಪುತ್ರನ್ ಅವರನ್ನು ನಿಮ್ಮೆಲ್ಲರ ಪರವಾಗಿ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಬಂಧುಗಳೇ, ನಮ್ಮ ಎದುರುಗಡೆ ನಮ್ಮೊಂದಿಗಿದ್ದಾರೆ ಶ್ರೀಯುತ ಬೇಳಂಜೆ ಪ್ರಸಾದ್ ಶೆಟ್ಟಿಯವರು. ಅವರ ಬಗ್ಗೆ ನಾನು ಹೇಳಬೇಕಂದ್ರೆ ಕೊಡುಗೈ ದಾನಿ. ಅವರು ಮುಂಬೈಯಲ್ಲಿದ್ದು ನಮ್ಮ ಎಲ್ಲ ಈ ಕಾರ್ಯಕ್ರಮಕ್ಕೆ ಇದು ಮಾತ್ರ ಅಲ್ಲ, ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಕ್ರೀಡಾ ಕಾರ್ಯಕ್ರಮಕ್ಕೆ ಅವರು ನಮಗೆ ಪ್ರೋತ್ಸಾಹವನ್ನು ಕೊಡ್ತಾ ಇರುವವರು ಮಾನ್ಯ ಬೇಳಂಜೆ ಪ್ರಸಾದ್ ಶೆಟ್ಟಿಯವರನ್ನು ನಿಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಕಬಡ್ಡಿ ಅಸೋಸಿಯೇಷನ್ನ ರಾಜ್ಯ ಮಾಜಿ ಉಪಾಧ್ಯಕ್ಷರು ಆದಂತಹ ರಾಜೇಂದ್ರ ಸುವರ್ಣ ಅವರನ್ನು ನಿಮ್ಮೆಲ್ಲರ ಪರವಾಗಿ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಬಂಧುಗಳೇ, ಕಬಡ್ಡಿ ಜಿಲ್ಲಾ ಅಸೋಸಿಯೇಷನ್ನ ಸಂಚಾಲಕರು ನಮ್ಮೆಲ್ಲರ ಆತ್ಮೀಯರು ಆದಂತಹ ಆರೂರು ತಿಮ್ಮಪ್ಪ ಶೆಟ್ಟಿಯವರನ್ನು ನಿಮ್ಮೆಲ್ಲರ ಪರವಾಗಿ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಕ್ರೀಡಾ ಭಾರತೀಯ ಮಂಗಳೂರು ವಿಭಾಗದ ಸಹ ಸಂಯೋಜಕರಾದಂತಹ ಮಾನ್ಯ ಲಿಂಗಯ್ಯವರನ್ನು ನಿಮ್ಮೆಲ್ಲರ ಪರವಾಗಿ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಜಿಲ್ಲಾ ಕಾರ್ಯದರ್ಶಿ ಮಾನ್ಯ ಪ್ರಾಣೇಶ್ ಅವರನ್ನು ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ CBSEಯ ಮಾನ್ಯ ಪ್ರಾಂಶುಪಾಲರಾದಂತಹ ಅರುಣ್ HY ಅವರನ್ನು ನಿಮ್ಮೆಲ್ಲರ ಪರವಾಗಿ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕೊಡುಗೈ ದಾನಿ ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡಿ ಸಹಕರಿಸಿದಂಥ ವಾದಿರಾಜ್ ಶೆಟ್ಟಿಯವರನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರ್ವ ಮುಖ್ಯ ಅತಿಥಿ ಈ ಅಮೃತ ಭಾರತೀಯ ವಿಶ್ವಸ್ತರು ಮಾನ್ಯ ಯೋಗೇಶ್ ಭಟ್ ಅವರನ್ನು ನಿಮ್ಮೆಲ್ಲರ ಪರವಾಗಿ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ರಾಮಕೃಷ್ಣ ಆಚಾರ್ಯ ಇವರನ್ನು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮಾನ್ಯ ಬಾಲಕೃಷ್ಣ ನಾಯ್ಕ್ ಅವರನ್ನು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈಗ ಇನ್ನೊಂದು ವಿಚಾರವನ್ನು ಸಂತೋಷದಿಂದ ಹೇಳ್ತಾ ಇದ್ದೇನೆ. ಈ ಕ್ರೀಡಾ ಕೂಟವನ್ನು ನಡೆಸುವಂತಹದ್ದು ಭಾಳ ಕಷ್ಟ ಅಂತ ಎಲ್ರಿಗೂ ಗೊತ್ತಿದೆ. ಆದರೆ ಮುಂದಿನ ವರ್ಷದ ಈ ಕಬಡ್ಡಿ ಪಂದ್ಯಾಟವನ್ನು ನಡೆಸಿಕೊಡ್ಲಿಕ್ಕಿರುವವರು ಬ್ರಹ್ಮಾವರ ತಾಲೂಕಿನವರಂತ ನಾನು ಭಾಳ ಖುಷಿ ಪಡ್ತಾ ಇದ್ದೇನೆ. ಬ್ರಹ್ಮಾವರ ತಾಲೂಕಿನ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಅಧ್ಯಕ್ಷರಾದಂಥ ಹರೀಶ್ ಕುಂದರ್ ಅವರನ್ನು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮಾನ್ಯ ಕಾರ್ಯದರ್ಶಿ ಶ್ರೀಧರ್ ಶೆಟ್ಟಿ ಅವರನ್ನು ನಿಮ್ಮೆಲ್ಲರ ಪರವಾಗಿ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಕುಂದಾಪುರದ ಕಬಡ್ಡಿ ಅಸೋಸಿಯೇಷನ್ನ ಅಧ್ಯಕ್ಷರಾದಂತಹ ಮಾನ್ಯ ಸುನಿಲ್ ಶೆಟ್ಟಿ ಅವರನ್ನು ನಿಮ್ಮೆಲ್ಲರ ಪರವಾಗಿ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಜಿಲ್ಲಾ ಮತ್ತು ತಾಲೂಕು ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ನ ಪದಾಧಿಕಾರಿಗಳಿಗೆ, ಜಿಲ್ಲಾ ಮತ್ತು ಕ್ರೀಡಾ ಭಾರತೀಯ ಪದಾಧಿಕಾರಿಗಳಿಗೆ, ಹೆಬ್ರಿ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ, ಹೆಬ್ರಿ ಪದವಿ ಪೂರ್ವ ಕಾಲೇಜಿನ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರು ಮತ್ತು ಉಪನ್ಯಾಸ ವರ್ಗದವರಿಗೆ, ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಬಂದ ರೆಫ್ರಿ ಬೋರ್ಡ್ ಚೇರ್ಮನ್ ಮತ್ತು ನಿರ್ಣಾಯಕರುಗಳಿಗೆ, ಎಲ್ಲ ತಾಲೂಕಿನ ಕಬಡ್ಡಿ ಆಟಗಾರರಿಗೆ, ತಂಡ ವ್ಯವಸ್ಥಾಪಕರಿಗೆ, ತರಬೇತುದಾರರಿಗೆ, ಕ್ರೀಡಾಭಿಮಾನಿಗಳಿಗೆ, ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ, ಹೆಬ್ರಿ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯತಿನ ಅಧ್ಯಕ್ಷರುಗಳಿಗೆ, ಸದಸ್ಯರುಗಳಿಗೆ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ, ಮತ್ತು ಬೆಳಿಗ್ಗೆಯಿಂದ ಈ ಸಂಜೆವರೆಗೆ ನಮ್ಮೊಂದಿಗೆ ಇದ್ದು ನಮ್ಮ ಎಲ್ಲ ಈ ಕ್ರೀಡೆಯ ಪತ್ರಿಕಾ ಮಾಧ್ಯಮದ ಮುಖಾಂತರ ಪ್ರಚಾರವನ್ನು ನೀಡುತ್ತಾ ಇರುವಂತಹ ನಮ್ಮೆಲ್ಲ ಮಾಧ್ಯಮದ ಬಂಧುಗಳಿಗೆ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಈ ಕಾರ್ಯಕ್ರಮಕ್ಕೆ ತನುಮನ ಧನದಿಂದ ಸಹಾಯ ಮಾಡಿದಂತಹ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಅವರಿಗೆ ಸ್ವಾಗತವನ್ನು ಬಯಸ್ತಾ ನನ್ನ ಸ್ವಾಗತ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ್, ಜೈ ಭಾರತ್. ಸರ್ವರನ್ನ ಸ್ವಾಗತಿಸಿದ ಶ್ರೀಯುತ ಸೀತಾನದಿ ವಿಠಲ ಶೆಟ್ಟಿಯವರನ್ನು ಕೂಡ ಬಹಳ ಪ್ರೀತಿ ಮತ್ತು ಗೌರವಾದರಗಳಿಂದ ಸ್ವಾಗತಿಸಿಕೊಳ್ತಾ ಇದ್ದಾನೆ. ಅವರಿಗೂ ಕೂಡ ಗೌರವದ ಶಾಲನ್ನು ಹೊದಿಸಿ ಸ್ವಾಗತಿಸಿಕೊಳ್ಳುವಂತೆ ಶ್ರೀಯುತ ಹರ್ಷ ಶೆಟ್ಟಿಯವರಲ್ಲಿ ವಿನಂತಿಸಿಕೊಳ್ತಾ ಇದ್ದಾನೆ. ಮತ್ತೊಮ್ಮೆ ಸರ್ವರನ್ನ ಅತ್ಯಂತ ಪ್ರೀತಿ ಮತ್ತು ಗೌರವಾದರಗಳಿಂದ ಸ್ವಾಗತಿಸಿಕೊಂಡು ಇದೀಗ ಕಾರ್ಯಕ್ರಮದ ಉದ್ಘಾಟನೆಗಾಗಿ ಭಿನ್ನವಿಸಿಕೊಳ್ತಾ ಇದ್ದಾನೆ ಶ್ರೀಯುತ ಸುನಿಲ್ ಕುಮಾರ್ ಇವರನ್ನ
ಮಾನ್ಯ ಶಾಸಕರು ಕಾರ್ಕಳ ವಿಧಾನಸಭಾ ಕ್ಷೇತ್ರ ಹಾಗೂ ಮಾಜಿ ಸಚಿವರು ಕರ್ನಾಟಕ ಸರ್ಕಾರ ಎಲ್ಲ ವಿಭಾಗಗಳಲ್ಲಿ ತಮ್ಮ ಪ್ರೋತ್ಸಾಹವನ್ನು ಸದಾ ನೀಡುವಂತಹ ವಿ ಸುನಿಲ್ ಕುಮಾರ್ ಅವರು ಅವರ ಅಮೃತ ಹಸ್ತದ ಮುಖಾಂತರವಾಗಿ ಜ್ಯೋತಿಯನ್ನು ಬೆಳಗಿ ಈ ಪಂದ್ಯಾಟವನ್ನು ಉದ್ಘಾಟಿಸಬೇಕು. ಎಲ್ಲ ಗಣ್ಯರು ಅವರೊಂದಿಗೆ ಭಾಗಿಗಳಾಗಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. दीप ज्योति परम ज्योति दीप ज्योति जनार्दन दीपो हरतु मे पापं दीप ज्योति नमोस्तुते शुभं करोतु कल्याणम् आरोग्यं सुखसम्पदः द्वेषबुद्धिविनाशाय आत्मज्योतिर्नमोऽस्तु ते आत्मज्योतिप्रदीप्ताय ब्रह्मज्योति नमोऽस्तु ते ब्रह्मज्योतिप्रदीप्ताय गुरुज्योतिर्नमोऽस्तु ते. ಇದೀಗ ಕಾರ್ಯಕ್ರಮವನ್ನು ಉದ್ಘಾಟಿಸಿರುವಂತಹ ನಮ್ಮೆಲ್ಲರ ನೆಚ್ಚಿನ ಶಾಸಕರಾಗಿರುವಂತಹ ಶ್ರೀಯುತ ವಿ ಸುನಿಲ್ ಕುಮಾರ್ ಅವರು ನಮ್ಮನ್ನು ಉದ್ದೇಶಿಸಿ ಉದ್ಘಾಟನಾ ನುಡಿಗಳನ್ನಾಡುವಂತೆ ವಿನಂತಿಸ್ತಾ ಇದ್ದಾನೆ. ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಗೌರವಾನ್ವಿತ ಪ್ರಮೋದ್ ಮಧುರಾಜ್ ಅವರೇ, ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರೇ, ಸಮಾರಂಭದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಆತ್ಮೀಯ ಬಂಧುಗಳೇ, ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಮತ್ತು ಕ್ರೀಡಾ ಭಾರತೀಯ ನೇತೃತ್ವದಲ್ಲಿ ಅಮೃತ ಭಾರತೀಯ ಕ್ಯಾಂಪಸ್ನ ಆವರಣದಲ್ಲಿ ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾಟ ಬೆಳಗ್ಗೆಯಿಂದ ಇವತ್ತು ನಡೀತಾ ಇದೆ. ಕಬಡ್ಡಿಗೆ ಒಂದು ವಿಶೇಷವಾದಂಥ ಆಸಕ್ತಿ, ಗ್ರಾಮೀಣ ಕ್ರೀಡೆ ಎನ್ನುವಂಥ ಪ್ರಸಿದ್ಧಿಯನ್ನು ಪಡೆದಿರುವಂಥ ಕ್ರೀಡೆ. ಕ್ರೀಡಾ ಚಟುವಟಿಕೆಗಳು ನಮ್ಮೆಲ್ಲರ ಮನಸ್ಸಿಗೆ ಉಲ್ಲಾಸವನ್ನು ಕೊಡುತ್ತೆ, ಶಾರೀರಿಕವಾಗಿ ಸದೃಢತೆಯನ್ನು ಕೊಡುತ್ತೆ ಎನ್ನುವಂಥದ್ದು ನಮಗೆಲ್ಲರೂ ಕೂಡ ಗೊತ್ತೇ ಇದೆ. ಇತ್ತೀಚಿನ ದಿನಗಳಲ್ಲಿ ಕಬಡ್ಡಿ ತನ್ನದೇ ಆದಂಥ ಒಂದು ಆಕರ್ಷಣೆಗೆ ಒಳಗಾದಂಥ ವ್ಯವಸ್ಥೆಗಳನ್ನು ನಾವು ಕಾಣ್ತಾ ಇದ್ದೇವೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಕಬಡ್ಡಿಯ ಪಂದ್ಯಾಟಗಳಾದಾಗ ನಾಡಿನಾದ್ಯಂತ ಅದನ್ನು ಆಸಕ್ತಿಯಿಂದ ಕ್ರಿಕೆಟ್ನಷ್ಟೇ ದೊಡ್ಡ ಪ್ರಮಾಣದಲ್ಲಿ ಪ್ರೇಕ್ಷಕ ವರ್ಗ ಅದಕ್ಕಿದೆ. ಇವತ್ತು ಗ್ರಾಮೀಣ ಪ್ರದೇಶದ ಜನ, ಮಕ್ಕಳು, ಯುವಕರು ತಮ್ಮ ತಮ್ಮ ಗ್ರಾಮಗಳಲ್ಲಿ ಕಬಡ್ಡಿಯನ್ನ ಆಟ ಆಡೋದನ್ನ ನಾವು ಎಲ್ಲ ಕಡೆಗಳಲ್ಲೂ ಕೂಡ ಇವತ್ತು ನೋಡ್ತೇವೆ. ಕಬಡ್ಡಿಗೂ ಮತ್ತು ಕಾರ್ಕಳಕ್ಕೂ ಒಂದು ವಿಶೇಷವಾದ ಅವಿನಾಭಾವವಾದಂಥ ಒಂದು ಯಶಸ್ವಿ ಸಂಬಂಧ ಇದೆ. ಮಹಿಳಾ ಕಬಡ್ಡಿಯ ಕ್ಯಾಪ್ಟನ್ ಆಗಿ ಹೆರ್ಮುಂಡೆಯ ಮಮತಾ ಪೂಜಾರಿ ಭಾರತವನ್ನು ಪ್ರತಿನಿಧಿಸಿದ್ದು ನಮಗೆ ಗೊತ್ತಿದೆ. ಅದೇ ರೀತಿ ಕಡ್ತಲದ ಸುಕೇಶ್ ಹೆಗಡೆಯೂ ಕೂಡ ರಾಷ್ಟ್ರ ಮಟ್ಟದಲ್ಲಿ ಕಬಡ್ಡಿಯನ್ನು ಪ್ರತಿನಿಧಿಸಿದ್ದನ್ನು ನಾವು ನೆನಪಿಸಿಕೊಳ್ತೇವೆ. ನಿನ್ನೆ ಅಲ್ಲ ಮೊನ್ನೆ ಭಾರತವನ್ನು ಪ್ರತಿನಿಧಿಸಿದಂಥ ವಿಜಯಶಾಲಿಯಾದಂಥ ಕಬಡ್ಡಿಯ ತಂಡದಲ್ಲಿ ಕಾರ್ಕಳದ ಧನಲಕ್ಷ್ಮಿ ಎನ್ನುವಂಥ ಒಬ್ಬಳು ಯುವತಿ ನಮ್ಮ ಕಾರ್ಕಳದವಳು ಅಂತ ಹೇಳಲಿಕ್ಕೆ ನಮ್ಗೆ ಅತ್ಯಂತ ಹೆಮ್ಮೆ ಇದೆ. ಇವತ್ತು ಅವತ್ತಿನಿಂದ ಇವತ್ತಿನ ತನಕ ಕಾರ್ಕಳದ ಯುವಕರು ಕಬಡ್ಡಿಯಲ್ಲಿ ವಿಶೇಷವಾದಂಥ ಸಾಧನೆಯನ್ನು ಮಾಡಿದಂಥ ಯುವಕರು ನಮ್ಮ ಜೊತೆಗೆ ಇವತ್ತಿದ್ದಾರೆ. ಅಂಥ ಒಂದು ಕಬಡ್ಡಿಯ ಪಂದ್ಯಾಟವನ್ನು ಅಮೃತ ಭಾರತೀಯ ಆವರಣದಲ್ಲಿ ಇವತ್ತು ನಾವು ನೀವು ಎಲ್ಲರೂ ಸೇರಿ ಇವತ್ತು ಮಾಡ್ತಾ ಇದ್ದೇವೆ. ಮಾನ್ಯ ಹರ್ಷ ಶೆಟ್ಟರ ಅಧ್ಯಕ್ಷತೆಯಲ್ಲಿ ನಡೀತಾ ಇರುವಂಥ ಈ ಪಂದ್ಯಾಟ ಅತ್ಯಂತ ಯಶಸ್ವಿಯಾದಂಥ ವ್ಯವಸ್ಥೆಗಳನ್ನು ಒಳಗೊಂಡು ಇವತ್ತು ನಡೆದಿದೆ. ಈ ಪಂದ್ಯಾಟಗಳು ಪ್ರತಿ ವರ್ಷದಿಂದ ವರ್ಷಕ್ಕೆ ಅತ್ಯಂತ ಉತ್ಸಾಹದಿಂದ ಸಂಭ್ರಮದಿಂದ ನಡೆಯುವಂತಾಗಲಿ ಅನ್ನುವಂಥ ಆಶೆಯನ್ನು ವ್ಯಕ್ತ ಮಾಡಿ ಈ ಪಂದ್ಯಾಟಕ್ಕೆ ಸಹಕರಿಸಿದಂಥ ಎಲ್ಲ ದಾನಿಗಳನ್ನು, ಬಂದಂಥ ಎಲ್ಲ ಕ್ರೀಡಾಪಟುಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ. ತಮ್ಮ ಉದ್ಘಾಟನಾ ನುಡಿಗಳಲ್ಲಿ ಪಂದ್ಯಾಟಕ್ಕೆ ಶುಭ ಹಾರೈಸಿದ ಶ್ರೀಯುತ ವಿ ಸುನಿಲ್ ಕುಮಾರ್ ಅವರಿಗೆ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸಿಕೊಂಡು ಇದೀಗ ಪ್ರಮೋದ್ ಮಧ್ವರಾಜ್ ಅವರ ಮಾತುಗಳಿಗಾಗಿ ಧ್ವನಿಯಾಗುವ ಹೊತ್ತು ಅವರಲ್ಲಿ ಭಿನ್ನವಿಸಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮದ ಕುರಿತಂತೆ ಒಂದೆರಡು ಮಾತುಗಳನ್ನು ಆಡುವಂತೆ.
ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾಟ ಚಾಂಪಿಯನ್ಶಿಪ್ ಟ್ರೋಫಿ 2025ರ ಈ ಒಂದು ಉದ್ಘಾಟನಾ ಸಮಾರಂಭದ ಉದ್ಘಾಟಕರು, ನಮ್ಮೆಲ್ಲರ ನೆಚ್ಚಿನ ನಾಯಕರು, ಮಾಜಿ ಮಂತ್ರಿಗಳು, ಹಾಲಿ ಶಾಸಕರು ಆಗಿರ್ತಕ್ಕಂಥ ಸುನೀಲ್ ಕುಮಾರ್ ರವರೇ, ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಬಿ ಹರ್ಷ ಶೆಟ್ಟಿ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ದಾನಿಗಳೇ ಮತ್ತು ಕಬಡ್ಡಿಗೆ ಸಂಬಂಧಪಟ್ಟಂಥ ವಿವಿಧ ಸಂಸ್ಥೆಗಳ ಎಲ್ಲ ಪದಾಧಿಕಾರಿಗಳೇ, ಎಲ್ಲ ಕಬಡ್ಡಿ ಸಂಬಂಧಪಟ್ಟಂಥ ಅಧಿಕಾರಿ ವರ್ಗದವರೇ, ವಿವಿಧ ತಾಲೂಕುಗಳಿಂದ ಬಂದಿರತಕ್ಕಂಥ ಎಲ್ಲ ಕಬಡ್ಡಿ ಪಟುಗಳೇ, ಪತ್ರಕರ್ತ ಮಿತ್ರರೇ, ಬಂಧು ಭಗಿನಿಯರೇ, ಅಮೃತ ಭಾರತಿ ಸಮೂಹ ಶಿಕ್ಷಣ ಸಂಸ್ಥೆ ಉತ್ತಮವಾದಂಥ ಶಿಕ್ಷಣದ ಗುಣಮಟ್ಟವಾದ ಶಿಕ್ಷಣಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥ ಸಂಸ್ಥೆ. ಎಲ್ಲಿ ಶಿಕ್ಷಣದ ಬಗ್ಗೆ ಒಳ್ಳೆಯ ಹೆಸರಿರುತ್ತೆ ಅಲ್ಲಿ ಕ್ರೀಡೆಗೆ ಪ್ರೋತ್ಸಾಹ ಸಿಗೋದಿಲ್ಲ. ಯಾಕಂದರೆ ಮಕ್ಕಳೆಲ್ಲ 90% ತೆಗಿಬೇಕು, ಎಲ್ಲರೂ ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಬೇಕು, 100% ರಿಸಲ್ಟ್ ಬರಬೇಕು ಅಂತ ಆ ಕಡೆಗೆ ಗಮನ ಇದ್ದಾಗ ಕ್ರೀಡೆಯ ಕಡೆಗೆ ಗಮನ ಕಡಿಮೆ ಆಗುವಂಥದ್ದು ಸ್ವಾಭಾವಿಕ. ಕ್ರೀಡೆಗೆ ಪ್ರೋತ್ಸಾಹ ಮನೆಯಿಂದ ಪ್ರಾರಂಭ ಆಗ್ತದೆ. ಪ್ರೋತ್ಸಾಹ ದೊರಕದಿರೋದು, ಪ್ರೋತ್ಸಾಹ ಸಿಗುವುದಲ್ಲ. ತಂದೆ ತಾಯಿ ಹೇಳ್ತಾರೆ ಆಡೋದು ಬೇಡ, ಓಡೋದು ಬೇಡ, ಕಲೀರಿ. ಶಾಲೆಯಲ್ಲಿ ಟೀಚರ್ಸು ಮತ್ತು ಮ್ಯಾನೇಜ್ಮೆಂಟ್ ಈ ಸಲ 100% ರಿಸಲ್ಟ್ ಬರಬೇಕು ಅಂತ ಅಲ್ಲಿ ಒಂದು ರೀತಿಯಲ್ಲಿ ಒಂದು ಡಿಸ್ಕರೇಜ್ಮೆಂಟ್ ಅಂತ ಏನು ಹೇಳ್ತೀವಿ ಅದು ಪ್ರಾರಂಭ ಆಗ್ತದೆ. ಅದರ ನಂತರ ಸಮಾಜದಲ್ಲಿ ಹೇಗೂ ಅದಕ್ಕೆ ಕ್ರೀಡೆಗೆ ಬೇಕಾದಷ್ಟು ಪ್ರೋತ್ಸಾಹ ಸಿಗೋದಿಲ್ಲ. ಹಾಗಾಗಿ ನಾವು 140 ಕೋಟಿ ಜನ ಇದ್ದರೂ ಕೂಡ ಕಳೆದ ಒಲಿಂಪಿಕ್ಸ್ನಲ್ಲಿ ನಮ್ಮ ಸ್ಥಾನ ಇಡೀ ಪ್ರಪಂಚದಲ್ಲಿ 77ನೇ ಸ್ಥಾನದಲ್ಲಿ ನಾವಿದ್ವಿ. ಒಂದು ಬಂಗಾರ ಕೂಡ ಗೆಲ್ಲಲಿಕ್ಕೆ ನಮ್ಮ ಹತ್ರ ಒಲಿಂಪಿಕ್ಸ್ನಲ್ಲಿ ಸಾಧ್ಯ ಆಗಲಿಲ್ಲ. ನನಗೆ ಒಂದು 2 ವರ್ಷ ಕ್ರೀಡಾ ಮಂತ್ರಿಯಾಗಿ ಕೆಲಸ ಮಾಡುವಂಥ ಅವಕಾಶ ಸಿಕ್ಕಿದಾಗ ಕರ್ನಾಟಕದ ಇಷ್ಟು ದೊಡ್ಡ ಇತಿಹಾಸದಲ್ಲಿ ಒಂದು ಕ್ರೀಡಾ ನೀತಿಯೇ ಇರಲಿಲ್ಲ. ನಾನು ಪ್ರಥಮವಾಗಿ ಕ್ರೀಡಾ ಮಂತ್ರಿಯಾಗಿ ಕ್ರೀಡಾ ನೀತಿಯನ್ನು ಜಾರಿಗೆ ತಂದು ಅದಕ್ಕೆ ಕ್ಯಾಬಿನೆಟ್ ಅಪ್ರೂವಲ್ ಮಾಡಿ ಪ್ರತಿಯೊಂದು ಸರ್ಕಾರಿ ಇಲಾಖೆಯ ರಿಕ್ರೂಟ್ಮೆಂಟ್ನಲ್ಲಿ ನೇಮಕಾತಿಯಲ್ಲಿ 2% ಜಾಬ್ಸನ್ನು, 2% ಉದ್ಯೋಗವನ್ನು ಕ್ರೀಡೆಯಲ್ಲಿ ವಿಶೇಷ ಸಾಧನೆ ಮಾಡಿದ ಯುವಕರಿಗೆ ಯುವತಿಯರಿಗೆ ಕೊಡಬೇಕು ಎಂಬತಕ್ಕಂಥ ನಿಯಮವನ್ನು ಮಾಡಿದ್ರಿಂದ ಇವತ್ತು ನನಗೆ ಭಾಳ ಸಂತೋಷ. ನಮ್ಮ ಬೊಮ್ಮಾಯಿ ಅವರು, ಬಸವರಾಜ ಬೊಮ್ಮಾಯಿ ಇರುವಾಗ ಗೌರ್ಮೆಂಟ್ ಆರ್ಡರ್ ಮಾಡಿ ಈಗ ಎನಿ ಅಪಾಯಿಂಟ್ಮೆಂಟ್, ಎನಿ ರಿಕ್ರೂಟ್ಮೆಂಟ್ 2% ಆಫ್ ದ ರಿಕ್ರೂಟ್ಮೆಂಟಲ್ಲಿ ರಿಸರ್ವೇಷನ್ ಇಸ್ ರಿಸರ್ವ್ಡ್ ಫಾರ್ ಸ್ಪೋರ್ಟ್ಸ್ ಕ್ಯಾಟಗರಿ. ನನಗೆ ಮೊನ್ನೆ ಯಾರೋ ಫೋನ್ ಮಾಡಿದರು ನನಗೆ, ಇದರಲ್ಲಿ ಹಾಕಿ ನ್ಯಾಷನಲ್ ಪ್ಲೇಯರ್. ಅವರು ಹೇಳಿದರು, ನೀವು ಆ ಕ್ರೀಡಾ ನೀತಿ ಮಾಡಿದ್ರಿಂದ ನನಗೆ DYSP ಹುದ್ದೆ ಸಿಕ್ಕಿದೆ, ಆ DYSP ಕುರ್ಚಿಯಲ್ಲಿ ಕೂತ್ಕೊಳ್ಳುವ ಮೊದಲು ನಿಮಗೊಂದು ಫೋನ್ ಮಾಡಿ ಥ್ಯಾಂಕ್ಸ್ ಹೇಳೋಣ ಅಂತ ಪಾಪ ನೆನಪು ಮಾಡಿ ಅವ್ರು ಫೋನ್ ಮಾಡಿದರು. ಬೇರೆಯವ್ರು ಯಾರು ಫೋನ್ ಮಾಡಲಿಲ್ಲ, ಆದರೆ ಅವರೊಬ್ಬರು ಮಾಡಿದ್ದು ಮಾತ್ರ ನನಗೂ ನೆನಪು, ಅವರಿಗೂ ನೆನಪು ಎಂಬತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ, ನಾನು ಕ್ರೀಡಾ ಮಂತ್ರಿ ಆಗಿದ್ದಾಗ ಕಬಡ್ಡಿಗೆ ವಿಶೇಷವಾದ ಪ್ರೋತ್ಸಾಹ ಕೊಡಬೇಕು ಅಂತ 2 ಸೆಟ್ ಕಬಡ್ಡಿ ಮ್ಯಾಟು ಪ್ರತಿಯೊಂದು ಜಿಲ್ಲೆಗೆ, ನಮ್ಮ 30 ಜಿಲ್ಲೆಗೆ 60 ಮ್ಯಾಟನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೆ. ಆದರೆ ಅದು ಸ್ವಲ್ಪ ಒಂದು 5,000 ರೂಪಾಯಿನೋ ಡೆಪಾಸಿಟನ್ನು ತಗೊಳ್ತಾರೆ. ಇದ್ರೆ ಸಿಗರೇಟ್ ಅಂತ ಹಾಕಿ ಅದನ್ನೆಲ್ಲ ಹಾಳು ಮಾಡ್ತಾರೆ. ಅದಕ್ಕೆ ಒಂದು ಸೆಕ್ಯೂರಿಟಿ ಡೆಪಾಸಿಟ್ ಅಂತ ತಗೊಳ್ಳುವಂಥ ವ್ಯವಸ್ಥೆ ಕೂಡ ಮಾಡಿದ್ದೇವೆ. ಆದರೆ ನನಗೀಗ ಭಾಳ ಸಂತೋಷ, ದಿನೇಶ್ ಪುತ್ರನವರು, ತಿಮ್ಮಪ್ಪ ಶೆಟ್ಟರು ಹೇಳಿದರು, ಪ್ರತಿಯೊಂದು ತಾಲೂಕಿಗೆ ಈಗ ನಮ್ಮ ಕಬಡ್ಡಿ ಮ್ಯಾಟ್ ಬಂದಿದೆ ಅಂತ. ನಾನು ಪ್ರಾರಂಭ ಮಾಡಿದ್ದು ಈಗ ತಾಲೂಕು ಮಟ್ಟದವರೆಗೂ ಈ ಕಬಡ್ಡಿ ಮ್ಯಾಟ್ ತರುವಂಥ ಒಂದು ಅವಕಾಶ ಆಯಿತು. ಆದರೆ ನನಗೆ ಇನ್ನೂ ಸಂತೋಷ ಏನಂದರೆ ಈ ಕಬಡ್ಡಿ ಮ್ಯಾಟ್ ಸರ್ಕಾರದ್ದಲ್ಲ, ಇದು ಅಮೃತ ಭಾರತಿ ಸಮೂಹ ಸಂಸ್ಥೆದ್ದು ಎಂಬುದು ಇನ್ನಷ್ಟು ನನಗೆ ಸಂತೋಷವನ್ನು ಕೊಟ್ಟಿದೆ. ಈ ರೀತಿ ಶಿಕ್ಷಣ ಸಂಸ್ಥೆಗಳು ಪ್ರೋತ್ಸಾಹ ಕೊಡುವಂಥ ಅಗತ್ಯ ಇದೆ. ನೀವು ಕಬಡ್ಡಿಯನ್ನು ಕೋರ್ಟ್ನಲ್ಲಿ ಆಡ್ತೀರಿ, ನಾವು ರಾಜಕಾರಣಿಗಳು ಕಬಡ್ಡಿಯನ್ನು ಹೊರಗೆ ಆಡ್ತೇವೆ. ನೀವು ಅಲ್ಲಿ ರೇಡ್ ಮಾಡಲಿಕ್ಕೆ ಬಂದವ್ರದ್ದು ಕಾಲು ಎಳಿತೀರಿ. ನಮ್ಮಲ್ಲಿ ರಾಜಕಾರಣದಲ್ಲಿ ಯಾರು ಮೇಲೆ ಹೋಗ್ತಾರೆ ಅವರನ್ನು ಕಾಲು ಎಳೆದು ಕೆಳಗೆ ಹಾಕುವಂಥ ಕೆಲಸ. ನಾವು ಆಡೋದು ಕಬಡ್ಡಿಯೇ, ನೀವು ಕೂಡ ಆಡೋದು ಕಬಡ್ಡಿಯೇ. ಹಾಗಾಗಿ ನಿಮಗೆ ವಿಶೇಷವಾಗಿ ಇವತ್ತು ಏನು ನೀವು ಟೂರ್ನಮೆಂಟಲ್ಲಿ ಭಾಗವಹಿಸ್ತಿದ್ದೀರಿ,
ಸಂಪೂರ್ಣ ಮನಸ್ಸಿನಿಂದ ಮಾಡಿ. ನಮಗೆ ಒಂದು ಪ್ರಾಬ್ಲಮ್ ಇದೆ, ಈ ಭಾಷಣಕಾರರು ಬಂದು ಏನು ಹೇಳೋದಂದ್ರೆ ಗೆಲ್ಲುವುದು ಮುಖ್ಯ ಅಲ್ಲ, ಭಾಗವಹಿಸೋದು ಮುಖ್ಯ ಅಂತ. ನಾನು ಅದನ್ನು ಹೇಳೋದಿಲ್ಲ. ಭಾಗವಹಿಸುವುದು ಮುಖ್ಯ ಹೌದು, ಆದರೆ ಅದಕ್ಕಿಂತ ಹೆಚ್ಚು ಗೆಲ್ಲುವುದು ಮುಖ್ಯ ಎಂಬತಕ್ಕಂಥದ್ದನ್ನು ಆ ಗೆಲ್ಲುವ ಒಂದು ಛಲದಿಂದ ಆಡಬೇಕು ಅಂತ ಕೇಳಿಕೊಂಡು ನಾನು 2 ಮಾತನ್ನು ಮುಗಿಸಿ ಈ ಒಂದು ಪಂದ್ಯಾಟ ಅತ್ಯಂತ ಸುಲಲಿತವಾಗಿ ನಡೆಯಲಿ ಅಂತ ಹಾರೈಸಿ ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್. ನಿಮ್ಮ ಪ್ರೇರಣಾದಾಯಕ ಮಾತುಗಳಿಗಾಗಿ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ತಾ ಇದ್ದಾವೆ. ಕ್ರೀಡಾ ಕ್ಷೇತ್ರಕ್ಕೆ ತಾವು ನೀಡಿದ ಕೊಡುಗೆಯನ್ನು ಮತ್ತೆ ಮಗದೊಮ್ಮೆ ನಾವೆಲ್ಲರೂ ಸ್ಮರಿಸಿಕೊಳ್ತೇವೆ ಅನ್ನುವಂತಹ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ ಸರ್. ಇದೀಗ ಶ್ರೀಯುತ ಆರೂರು ತಿಮ್ಮಪ್ಪ ಶೆಟ್ಟಿಯವರನ್ನು ಗೌರವಿಸಿಕೊಳ್ಳುವಂಥ ಹೊತ್ತು. ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹೆಬ್ರಿ ತಾಲೂಕು ಘಟಕದ ವತಿಯಿಂದ ಬಹಳ ಪ್ರೀತಿಯಿಂದ ಅವರನ್ನು ಗೌರವಿಸಿಕೊಳ್ತಾ ಇದ್ದೇವೆ. ವೇದಿಕೆಯ ಮುಂಭಾಗದ ಆಸನಕ್ಕೆ ಅವರು ಬರಬೇಕು, ಆಸನವನ್ನು ಸ್ವೀಕರಿಸಬೇಕು ಅಂತ ವಿನಂತಿಸಿಕೊಳ್ತಾ, ಶ್ರೀಯುತ ಆರೂರು ತಿಮ್ಮಪ್ಪ ಶೆಟ್ಟಿಯವರು ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಕರಾಗಿ, ಮುಖ್ಯೋಪಾಧ್ಯಾಯರಾಗಿ, ಉಡುಪಿ ಜಿಲ್ಲಾ ಭಾರತ ಸೇವಾದಳದ ಜಿಲ್ಲಾ ಸಂಘಟಕರಾಗಿ, ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಯಾಗಿ ದುಡಿದಿದ್ದಲ್ಲದೆ ಅವರು ವಿಷಯ ಶಿಕ್ಷಕರಾದರೂ ಕೂಡ ಕ್ರೀಡಾ ಸಂಘಟಕರಾಗಿ, ಕ್ರೀಡಾ ಕ್ಷೇತ್ರದ ಪ್ರೋತ್ಸಾಹಕರಾಗಿ, ಕ್ರೀಡಾ ಕೂಟಗಳ ಉದ್ಘಾಟಕರಾಗಿ ಸೇವೆಯನ್ನು ಸಲ್ಲಿಸಿದವರು. ಅವರನ್ನೆಲ್ಲ ಗಣ್ಯರು ಸೇರಿ ಗೌರವಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ವಿಶೇಷವಾಗಿ ಅವರಿಗೆ ಇತ್ತೀಚೆಗೆ ಆರೋಗ್ಯದ ಸಮಸ್ಯೆ ಇದ್ರೂ ಕೂಡ ಅದರ ನಡುವೆ ನಮ್ಮ ಪೂರ್ವಭಾವಿ ಸಭೆಗೆ ಕೂಡ ಆಗಮಿಸಿ ಅವರ ಸಲಹೆ ಸೂಚನೆಗಳನ್ನು ನೀಡಿ ಈ ದಿನ ಕೂಡ ಬೆಳಿಗ್ಗೆಯಿಂದ ನಮ್ಮೊಂದಿಗಿದ್ದು ಈ ಒಂದು ಪಂದ್ಯಾಟಕ್ಕೆ ಸಹಕರಿಸ್ತಾ ಇದ್ದಾರೆ. ಅವರಿಗೆ ಆ ನೆಲೆಯಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸಿಕೊಂಡು ಪ್ರೀತಿಯಿಂದ ಶಾಲನ್ನು ಹೊದಿಸಿ, ಪೇಟವನ್ನು ತೊಡಿಸಿ, ಫಲಪುಷ್ಪವನ್ನು ನೀಡಿ ಗೌರವಿಸಿಕೊಳ್ತಾ ಇದ್ದಾವೆ. ಶ್ರೀಯುತರು ಉಡುಪಿಯ ಪ್ರತಿಷ್ಠಿತ ಟೀಚರ್ಸ್ ಕೋಆಪರೇಟಿವ್ ಬ್ಯಾಂಕಿನಲ್ಲಿ ನಿರ್ದೇಶಕರಾಗಿ, ಉಪಾಧ್ಯಕ್ಷರಾಗಿ, ಅಧ್ಯಕ್ಷರಾಗಿ ಸುದೀರ್ಘ 14 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿರ್ತಾರೆ. ಬ್ರಹ್ಮಾವರ ರೋಟರಿ ಕ್ಲಬ್ನ ಪಾಸ್ಟ್ ಪ್ರೆಸಿಡೆಂಟ್ ಆಗಿ, ಉಡುಪಿ ಡಿಸ್ಟ್ರಿಕ್ಟ್ ಅಮೆಚೂರ್ ಅಥ್ಲೆಟಿಕ್ಸ್ ಅಸೋಸಿಯೇಷನ್ನ ಸದಸ್ಯರಾಗಿ, ಉಡುಪಿ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಪ್ರಧಾನ ಕಾರ್ಯದರ್ಶಿಯಾಗಿ, ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ನ ಉಪಾಧ್ಯಕ್ಷರಾಗಿ ಕ್ರೀಡಾ ಕ್ಷೇತ್ರದಲ್ಲಿ ಸಾಕಷ್ಟು ತನ್ನದೇ ಆದ ಕೊಡುಗೆಯನ್ನು ನೀಡಿದವರು. ಈ ದಿನ ಅವರನ್ನು ಗೌರವಿಸುವುದು ಬಹಳಷ್ಟು ಸೂಕ್ತ ಅನ್ನುವಂತಹ ನೆಲೆಯಲ್ಲಿ ಕಬಡ್ಡಿ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹೆಬ್ರಿ ತಾಲೂಕು ಅವರನ್ನು ಗೌರವಿಸಿಕೊಳ್ತಾ ಇದೆ. ಧನ್ಯವಾದಗಳು ಸರ್. ಇದೀಗ ಅವರ ನುಡಿಗಳಿಗಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದಾವೆ. ಪಾಂಡುರಂಗ, ರಮಣ್ ನಾಯಕ್, ಅಮೃತ ಭಾರತಿ ಸಮೂಹ ಸಂಸ್ಥೆಗಳ ಒಂದು ಆತಿಥ್ಯದ ಮೇಲೆ, ವಿಶೇಷವಾದ ಆತಿಥ್ಯದ ಮೇಲೆ ಈ ಪ್ರತಿಷ್ಠಿತ ಸಂಸ್ಥೆಯ ವೇದಿಕೆಯ ಮೇಲೆ ಈ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷರೇ ಹರ್ಷೆಟ್ಟಿಯವರೇ, ಮಾಜಿ ಸಚಿವದ್ವಯರೇ, ನಮ್ಮ ಜಿಲ್ಲೆಗೆ ಇವರಿಬ್ಬರ ಕೊಡುಗೆಗಳನ್ನು ನಾವು ಯಾವಾಗಲೂ ಸ್ಮರಿಸ್ಕೊಳ್ಬೇಕು. ಪ್ರಮೋದ್ ಮಧ್ವರಾಜ್ರವರು ಈಗಾಗಲೇ ಅವರಿಗೆ ನೆನಪು ಮಾಡಿಕೊಟ್ಟಿದ್ದು, ಅವರು ಕ್ರೀಡಾ ಸಚಿವರಾದಾಗ ಇಡೀ ಜಿಲ್ಲೆಯ ಕ್ರೀಡಾ ಸಂಘಟನೆಗಳನ್ನೆಲ್ಲ ಒಟ್ಟು ಮಾಡಿ ಒಂದು ದಿವಸ ವಿಮರ್ಶಾತ್ಮಕವಾದ ಸಂದರ್ಶನವನ್ನು ಮಾಡಿದಾಗ ನಮ್ಮ ಕಬಡ್ಡಿ ಪರವಾಗಿ ಈ ಮ್ಯಾಟ್ ಬೇಡಿಕೆ ಇಟ್ಟಾಗ ಅವರು ಸಚಿವರಾದದ್ದು ನಮ್ಮ ಸೌಭಾಗ್ಯ ಅನ್ನುವಂತೆ ಎಲ್ಲ ಜಿಲ್ಲೆಗಳಲ್ಲೂ ಅದನ್ನು ಒದಗಿಸಿಕೊಟ್ಟ ಕೀರ್ತಿ ಅವರಿಗೆ. ಸನ್ಮಾನ್ಯ ಪ್ರಮೋದ್ ಮಧ್ವರಾಜ್ರವರೇ, ಉಡುಪಿ ಜಿಲ್ಲಾ ಅಮೆಚೂರ್ ಅಸೋಸಿಯೇಷನ್ನ ಘನ ಅಧ್ಯಕ್ಷರು ಉದ್ಯಮಿಗಳು ಆದ ದಿನೇಶ್ ಪುತ್ರನರವರೇ, ಸನ್ಮಾನ್ಯ ರಾಜೇಂದ್ರ ಸುವರ್ಣ ಅವರೇ, ಈ ಅಮೃತ ಭಾರತೀಯ ಈ ಜವಾಬ್ದಾರಿಯಲ್ಲಿ ಬಹುತೇಕ ಪಾತ್ರವನ್ನು ವಹಿಸಿದ ಗುರುದಾಸ್ ಶೆಣೆಯವರು ಮತ್ತು ಎಲ್ಲ ಟ್ರಸ್ಟಿ ಸದಸ್ಯರೇ, ಕ್ರೀಡಾ ಭಾರತೀಯ ಜಿಲ್ಲಾಧ್ಯಕ್ಷರಾದ ಮಿತ್ರ ಮಂಜುನಾಥ್ ಶೆಟ್ಟರವರೇ, ಮತ್ತು ಇರುವ ಎಲ್ಲ ನನ್ನ ಸನ್ಮಿತ್ರರೇ ಮತ್ತು ಕ್ರೀಡಾ ಸಂಘಟಕರೇ, ಮುನಿಯಾಲು ಉದಯ್ ಕುಮಾರ್ ಶೆಟ್ಟರೆ, ಯಾಕಂದರೆ ಕಬಡ್ಡಿ ಪ್ರಾರಂಭ ಮಾಡುವಾಗ ಇಲ್ಲಿ ತಾಲೂಕು ಅಧ್ಯಕ್ಷರಾಗಿ ಅವರ ಜವಾಬ್ದಾರಿಯ ಮೇಲೆ ನಾವು ಇದನ್ನು ಮೊದಲು ಆರಂಭಿಸಿದ ನೆನಪಿದೆ ನಮಗೆ, ಅವರ ಕ್ರೀಡಾ ಸ್ಫೂರ್ತಿ ಮತ್ತು ಅವರ ಜವಾಬ್ದಾರಿ ನಿರ್ವಹಣೆಯಲ್ಲಿ. ಹಾಗಾಗಿ ಜೊತೆಯಲ್ಲಿರುವಂಥ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಕ್ರೀಡಾ ಅಭಿಮಾನಿಗಳೇ, ಅಧಿಕಾರಿಗಳೇ, ವಿದ್ಯಾರ್ಥಿಗಳೇ,
ಮುಖ್ಯವಾಗಿ ಇದು ಕ್ರೀಡಾ ಉತ್ಸವ ಅಂತ ಹೇಳಿದರೆ ಅದು ಭಾಷಣದ ವೇದಿಕೆ ಅಲ್ಲ. ಅಮೆಚೂರ್ ಉಡುಪಿ ಅಸೋಸಿಯೇಷನ್ ಇದರ ಸಂಚಾಲಕರಾಗಿ ಅಧ್ಯಕ್ಷರಿಂದ ಅನುಮತಿಯನ್ನು ಪಡೆದು ಒಂದು 2 ಮಾತು. ಒಂದನೇದು ಇಂದು ಆಡ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ಕಿವಿ ಮಾತು. ಎರಡನೇದು ಇದನ್ನು ಯಶಸ್ಸಿನಿಂದ ಆಯೋಜನೆ ಮಾಡಿರುವಂಥ ಈ ಎಲ್ಲ ಸಂಸ್ಥೆಗಳ ಬಗ್ಗೆ ನಾವು ಅಮೆಚೂರ್ ಸಂಸ್ಥೆಯವರು ಅವರನ್ನು ಅಭಿನಂದಿಸಬೇಕಾಗತ್ತೆ. ಬಂಧುಗಳೇ, ಬೆಳಿಗ್ಗೆಯಿಂದ ಲೈವ್ ನೋಡ್ತಾ ಇದ್ದು ಈ ಮ್ಯಾಚ್ಗಳಲ್ಲಿ. ಈಗ 20ರ ಕೆಳಗಿರುವ ಯುವಕ ಯುವತಿಯರಿಗೆ ಇಲ್ಲಿ ಒಳ್ಳೆಯ ಅವಕಾಶ. ನಿಮಗೆ ಮಮತಾ ಪೂಜಾರಿ ಅವರನ್ನು ಹೆರ್ಮುಂಡೆ ಅವರನ್ನು ನೆನಪಿಸುವುದಾದರೆ, ತುಂಬ ಕಷ್ಟ ಮತ್ತು ಬಡತನದಲ್ಲಿ ವಿದ್ಯಾರ್ಥಿ ಜೀವನವನ್ನು ಸಾಗಿಸಿದ ಆಕೆಯ ಬದುಕು ಭಾರತದ ನಾಯಕಿಯಾಗಿ ಅಂತಾರಾಷ್ಟ್ರೀಯವಾಗಿ ಹೇಗೆ ಅವರು ಗುರಿ ತಲುಪಿದರು ಅನ್ನೋದನ್ನು ನೀವು ಅವರ ಸಾಧನೆಯ ಹೆಜ್ಜೆಗಳನ್ನು ನಮ್ಮ ವಿದ್ಯಾರ್ಥಿಗಳು ನೋಡ್ಕೊಳ್ಬೇಕು. ಕ್ರೀಡೆಯಲ್ಲಿ ಯಶಸ್ಸಿಗೆ ತಲುಪಲಿಕ್ಕೆ ಶಿಸ್ತು ಮತ್ತು ಸಮಯ ಪಾಲನೆ. ಬೆಳಗ್ಗಿನಿಂದ ಲೈವ್ ನೋಡ್ತಾ ಇದ್ದು ಎಷ್ಟು ಸಲ ನಿಮ್ಮನ್ನು ಕರೀಬೇಕು, ಏನು ಸಮಯ ಪಾಲನೆ, ಇಷ್ಟೆಲ್ಲ ಡೆಡಿಕೇಟ್ ಆಗಿ ಎಲ್ಲ ಸಚಿವರುಗಳು ನಮ್ಮ ಜಿಲ್ಲೆಯಲ್ಲಿ ನೀವೆಲ್ಲ ನ್ಯಾಷನಲ್ ಪ್ಲೇಯರ್ ಆಗಬೇಕು ಅಂತ ಅಮೃತ ಭಾರತಿ ಅಂತ ಸಂಸ್ಥೆಗಳು, ವಿಠಲ್ ಶೆಟ್ಟರ್ ಅಂತ ಮಾರ್ಗದರ್ಶಕರವರೆಲ್ಲ ಇದರ ತಿಂಗಳುಗಟ್ಟಲೆ ಪರಿಶ್ರಮದ ಮೇಲೆ ನಿಮ್ಮನ್ನು ಅರ್ಧ ಗಂಟೆ ಕರೆದು ಕಾಯೋದನ್ನು ನಾವು ಇವತ್ತು ಲೈವ್ಲಲ್ಲಿ ನೋಡಿದ್ವು. ಅದು ಆಗಬಾರ್ದು. ವಿದ್ಯಾರ್ಥಿಗಳು 20 ವರ್ಷದ ಇವತ್ತು 7 ತಂಡ ತಾವು ಭಾಗವಹಿಸಿದ್ದೀರಿ ಇಲ್ಲಿ. ನೀವೆಲ್ಲ ಮುಂದೆ ನಮಗೆ ಆಶಾಕಿರಣಗಳಾಗಿದ್ದೀರಿ. ಮುಂದೆ ನಿಮಗೆ ಕಬಡ್ಡಿಯ ಮೂಲಕವೇ ಕ್ರೀಡಾ ಅರ್ಜುನ ಮತ್ತು ಕ್ರೀಡಾ ರತ್ನ ಪ್ರಶಸ್ತಿಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿ ಅಂತ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಎರಡನೇದಾಗಿ ಇದನ್ನು ಆಯೋಜನೆ ಮಾಡಿದವರು ಅಮೃತ ಭಾರತಿ ಸಮೂಹ ಸಂಸ್ಥೆ, ಈ ಪುಣ್ಯ ನೆಲ. ಶಿಕ್ಷಣದ ಜೊತೆಗೆ ಇವತ್ತು ಕೂಡ ಬೆಳಿಗ್ಗೆ ಅದ್ಮಾರ್ ಸ್ವಾಮೀಜಿಯವರು ಒಂದು ಕಡೆ ನಮ್ಮಲ್ಲಿ ಬಂದು ಹೇಳಿರೋದು ಅದನ್ನೇ. ಶಿಕ್ಷಣದ ಜೊತೆ ಶಿಕ್ಷಣಕ್ಕೆ ಕಿರೀಟ, ಶಿಕ್ಷಣಕ್ಕೆ ಒಂದು ಶೋಭೆ ತರುವಂಥದ್ದಿದ್ದರೆ ಆ ಶಿಕ್ಷಣದ ಜೊತೆಗೆ ಸಂಸ್ಕಾರ. ಇವತ್ತು ವಿದ್ಯಾರ್ಥಿಗಳಲ್ಲಿ ನಾವು ಒಳ್ಳೆಯ ಮೆರಿಟ್ಗಳನ್ನು ಮತ್ತು ಉದ್ಯೋಗವನ್ನು ಕಾಣ್ತೇವೆ. ಅವರೀಗ ಹುಡುಕ್ತಾ ಇರೋದು ತಂದೆ ತಾಯಿಯನ್ನು ಎಲ್ಲಿ ಇವರು ಯಾವ ವೃದ್ಧಾಶ್ರಮಕ್ಕೆ ಸೇರಿಸೋದು ಅಂತ. ಅಂದರೆ ಅವ್ರು ಹೇಳಿರೋದು ವಿದ್ಯೆ ಇದೆ, ಸಂಸ್ಕಾರ ಇಲ್ಲ. ಅಮೃತ ಭಾರತಿ ಅದನ್ನು ಕುರ್ತಿಟ್ಟು ಎಲ್ಲ ವಿದ್ಯಾರ್ಥಿಗಳಲ್ಲಿ ಭಾರತೀಯ ಸಂಸ್ಕೃತಿಗೆ ಏನು ಕೊಡುಗೆಗಳನ್ನು ಕೊಡಬೇಕು, ಇದು ಈ ಶಿಕ್ಷಣ ಸಂಸ್ಥೆಯಿಂದ ಹೊರಬರಬೇಕು ಅಂತೇಳಿ ಈ ಎಲ್ಲ ಟ್ರಸ್ಟಿಗಳು, ಉದ್ದಿಮೆದಾರರು ಕೋಟಿ ಕೋಟಿ ಹಣವನ್ನು ಇಲ್ಲಿ ವಿನಿಯೋಗ ಮಾಡಿ ಯಾವುದೇ ಲಾಭಾಂಶವನ್ನು ನಿರೀಕ್ಷೆ ಮಾಡದೆ ಶಿಕ್ಷಣ ಜೊತೆಗೆ ಸಂಸ್ಕಾರ ಕೊಡಲಿಕ್ಕೆ ಇಲ್ಲಿ ಕೆಲಸ ಮಾಡ್ತಾ ಇರುವ ಒಂದು ಪುಣ್ಯ ನೆಲದಲ್ಲಿ ತಾವೆಲ್ಲ ಇಲ್ಲಿ ಆಟ ಆಡ್ತಾ ಇದ್ದೀರಿ. ಇದು ನಿಮಗೆ ಬಹಳ ಉತ್ತಮವಾದಂಥ ನೆಲ ಅನ್ನೋದನ್ನು ನಾವು ತಿಳ್ಕೊಂಡಿದ್ದೇವೆ. ಎರಡನೇದು ತಾಲೂಕು ಅಧ್ಯಕ್ಷರಾದ ಹರ್ಷ್ ಶೆಟ್ರು ಅವರಿಗೆ ಸಾಥ್ ನೀಡಿರುವ ಈ ಸಂಸ್ಥೆಯ PRO ವಿಜಯ್ ಶೆಟ್ರವರು, ಅವರಿಗೆ ಮಾರ್ಗದರ್ಶಕರು ಹಿರಿತನ. ಈ ರಾಜ್ಯ ಮಟ್ಟದ ಕ್ರೀಡಾಕೂಟಗಳನ್ನು ಸಂಘಟನೆ ಮಾಡಿ ಕ್ರೀಡಾ ಅಧಿಕಾರಿಯಾಗಿ ಈ ಇಡೀ ಉಡುಪಿ ಜಿಲ್ಲೆಯಲ್ಲಿ ಅತ್ಯುತ್ತಮ ದೈಹಿಕ ಶಿಕ್ಷಕರನ್ನು ತರಬೇತುಗೊಳಿಸಿಕೊಂಡು ತಮ್ಮ ವೃತ್ತಿ ಮಧ್ಯದಲ್ಲಿ ಕ್ರೀಡಾಧಿಕಾರಿಯಾಗಿದ್ದಂಥ ಹಿರಿಯರಾದ ವಿಠಲ್ ಶೆಟ್ರು ಇದರ ಸಂಚಾಲಕರು, ಮಾರ್ಗದರ್ಶಕರು. ಇದು ನಮ್ಮ ಮುಂದಿನ ಎಲ್ಲ ಪಂದ್ಯಾಟಗಳಿಗೆ ಸರ್ ಇದು ಒಂದು ಮಾದರಿಯ ಟೂರ್ನಮೆಂಟ್ ಆಗುತ್ತೆ. ಎಲ್ಲ ತಾಲೂಕಿನವರು ನೋಡೋಕ್ಕೆ ಬಂದಿದ್ದಾರೆ. ಹಾಗಾಗಿ ಇದೇ ರೀತಿಯ ಒಂದು ವ್ಯವಸ್ಥಿತವಾದ ಕ್ರೀಡಾಕೂಟ ಮಾಡಲಿಕ್ಕೆ ನಿಮ್ಮೆಲ್ಲರ ಒಂದು ಸಹಕಾರ ಇಲ್ಲಿ ಸಿಕ್ಕಿದ್ದಕ್ಕೆ ದಿನೇಶ್ ಪುತ್ರನರು, ರಾಜೇಂದ್ರ ಸುವರ್ಣರು, ನಮ್ಮ ಜಿಲ್ಲಾ ಕಾರ್ಯದರ್ಶಿ ಸ್ಟೇಟ್ ಕಬಡ್ಡಿ ಪ್ಲೇಯರ್ SK ಪ್ರಾಣೇಶ್ ಅವರು, ನಾವೆಲ್ಲ ನಿಮ್ಮನ್ನು ಇಡೀ ಸಮಿತಿಯವರು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಜೊತೆಗೆ ಕ್ರೀಡಾ ಭಾರತಿ ಇದರಲ್ಲಿ ಸೇರಿಕೊಂಡು ಮಿತ್ರರಾದಂಥ ಬೈಲೂರು ಮಂಜುನಾಥ್ ಶೆಟ್ಟಿ ಮತ್ತು ಅವರ ಬಳಗ ಭಾಳ ಉತ್ತಮ ಸಹಯೋಜನೆಯನ್ನು ಕ್ರೀಡಾ ಭಾರತಿ ಮೂಲಕ ಇಲ್ಲಿ ಕೊಟ್ಟಿದೆ. ಅವರಿಗೂ ಕೂಡ ಅಮೆಚೂರ್ ಸಂಸ್ಥೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದು ಮಾತಿನ ಹೊತ್ತಲ್ಲ. ಮುಂದೆ ನಿಮ್ಮ ವೃತ್ತಿ ಬದುಕಿನಲ್ಲಿ ಕಬಡ್ಡಿ ಅನ್ನೋದು ಬರೀ ಆಟ ಅಲ್ಲ. 20 ವರ್ಷದವರು ಕಬಡ್ಡಿ ಇದು ಆಟ ಅಲ್ಲ, ಇದು ನಿಮ್ಮ ಬದುಕು. ಇದು ಬದುಕನ್ನು ಕಟ್ಟಿಕೊಡುತ್ತೆ. ಬರೀ ಹಿಂದೆ ಮಂಡಿನಲ್ಲಿ ಆಡಿ ಮೈಕೈ ನೋವು ಮಾಡಿಕೊಂಡು ಮನೆಗೆ ಹೋಗಿ ಅಯೋಡೋಕ್ಸ್ ಹಚ್ಚುತ್ತಿದ್ದ ಕಾಲ ಬೇರೆ. ಈಗ ಇಂಥ ಸುಂದರವಾದ ಮ್ಯಾಟ್ಗಳಲ್ಲಿ ತಾವು ಆಡಿ 20 ಲಕ್ಷ 30 ಲಕ್ಷಕ್ಕೆ ಬಿಡ್ಡಾಗುವುದನ್ನು ನಾವು ಕಾಣ್ತೇವೆ ನಮ್ಮ ಕಬಡ್ಡಿ ಪ್ಲೇಯರ್ಗಳು. ಆದ್ದರಿಂದ ಹೆಚ್ಚು ಬಡ ವಿದ್ಯಾರ್ಥಿಗಳು, ಮಧ್ಯಮ ವರ್ಗದವರು ಇದರಲ್ಲಿಯೇ ಜೀವನವನ್ನು ಸಾಗಿಸಲಿಕ್ಕೆ ಈ ಆಟ ನಿಮಗೆ ಖಂಡಿತ ಬದುಕನ್ನು ಕೊಡುತ್ತೆ ಅನ್ನೋದನ್ನು ನೆನಪು ಮಾಡಿಕೊಟ್ಟು ಶ್ರದ್ಧೆ, ಪರಿಶ್ರಮ, ಸಮಯ ಪಾಲನೆ ನಿಮ್ಮ ಕ್ರೀಡೆಯ ಜೊತೆಗೆ ಇರಲಿ ಅಂತ ಹೇಳ್ತಾ ಸಂಘಟಕರಲ್ಲಿ ಒಂದು ಅವಕಾಶವನ್ನು ಕೇಳಿಕೊಂಡು ನಮ್ಮ ದಿನೇಶ್ ಪುತ್ರನ್ರವರು ಈ ಮುಂದಿನ ವರ್ಷ ಈ ಆಯೋಜನೆ ಮಾಡುವಂಥ
ಹರೀಶ್ ಕುಂದರ್ ಮತ್ತು ಅವ್ರ ಬಳಗಕ್ಕೆ ವೀಳ್ಯವನ್ನು ಕೊಟ್ಟು ಗೌರವಿಸ್ಕೊಳ್ತೇವೆ. ರಾಜೇಂದ್ರ ಸುವರ್ಣರವರು ಆ ಎಲ್ಲ ವ್ಯವಸ್ಥೆಯನ್ನು, ಎಸ್ ಕೆ ಪ್ರಾಣೇಶ್ರವರು ಆ ಮುಂದಿನ ವರ್ಷದ ಆಯೋಜನೆಯನ್ನು ಮಾಡುವಂಥ ಉದ್ಯಮಿ ಹರೀಶ್ ಕುಂದರ್, ಕಾರ್ಯದರ್ಶಿ ಶ್ರೀಧರ್ ಶೆಟ್ಟಿ, ದೇವದಾಸ್, ವಿಕ್ರಮ್, ದಯವಿಟ್ಟು ತಾವೆಲ್ಲ ವೇದಿಕೆಯ ಮೇಲೆ ಬಂದು ಈ ಗೌರವವನ್ನು ಸ್ವೀಕರಿಸ್ಕೊಳ್ಳಿ. ಪುಣ್ಯಭೂಮಿಯಲ್ಲಿ ತಾವಿದ್ದೀರಿ, ಅಮೃತ ಭಾರತೀಯ ಪುಣ್ಯಭೂಮಿ ಮತ್ತು ಪುಣ್ಯ ವೇದಿಕೆಯ ಮೇಲೆ ತಾವೆಲ್ಲ ಇದ್ದೀರಿ. ಈ ಸಂಸ್ಥೆಯ ಅಧ್ಯಕ್ಷರು CA ರವಿರಾವ್ರವರು, ಕಾರ್ಯದರ್ಶಿ ಗುರುದಾಶಣಿಯವರು ಮತ್ತು ಎಲ್ಲ ಟ್ರಸ್ಟಿಗಳು ಇದನ್ನು ಬಹಳ ಮುತುವರ್ಜಿಯಿಂದ, ಸರ್ ಮಧ್ಯಕ್ಕೆ ಬನ್ನಿ, ಇಲ್ಲಿ ಮಧ್ಯಕ್ಕೆ ಬನ್ನಿ ಪ್ಲೀಸ್ ಕಮ್. ಸ್ವಲ್ಪ ಮಧ್ಯಕ್ಕೆ ಬನ್ನಿ. ಮುಂದಿನ ವರ್ಷ, ಪ್ರತಿ ವರ್ಷ ಅಮೆಚೂರ್ ಸಂಸ್ಥೆ ಇದನ್ನು ಬಹಳ ಜವಾಬ್ದಾರಿಯಿಂದ ಮಾಡ್ತಾ ಇದೆ. ಅದರ ಮುಂದಿನ ವರ್ಷಕ್ಕೆ ಈಗಾಗಲೇ ಬೈಂದೂರು ಸಜ್ಜಾಗಿದೆ. ಹಾಗಾಗಿ ಕಾಲಕ್ಕೆ ಮುಂದಿನ ವರ್ಷ ಯಶಸ್ಸಿನಿಂದ ಇದನ್ನು ಸಂಘಟಿಸಿಕೊಡಿ ಅಂತ ಅವರಲ್ಲಿ ಈ ಮೂಲಕ ವೀಳ್ಯವನ್ನು ಕೊಡ್ತಾ ಇದ್ದೇವೆ. ಅವರಿಗೆ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ಕೊಂಡಿದ್ದೇವೆ. ಸರ್ವರಿಗೂ ಶುಭವಾಗಲಿ. ಮತ್ತೊಮ್ಮೆ ಅಮೃತ ಭಾರತಿ ಈ ಒಂದು ಶಿಕ್ಷಣ ಸಂಸ್ಥೆ 100 ಕಾಲ ಬಾಳಿ ಭಾರತೀಯ ಸಂಸ್ಕೃತಿಯನ್ನು ಪುನರುತ್ಥಾನಗೊಳಿಸಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ವಂದಿಸ್ತೇನೆ. ಥ್ಯಾಂಕ್ ಯು ವೆನ್ ಅಂಡ್ ಆಲ್. ಬೋಲೋ ಭಾರತ್ ಮಾತಾ ಕಿ. ಭಾರತವನ್ನು ಪ್ರೀತಿಸುವ ಛಲ ಇರಲಿ. ತಮ್ಮ ಅನುಭವದ ನುಡಿಗಳಿಗಾಗಿ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇನೆ ಸರ್. ಹಾಗೆ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರು ಅಲ್ಲಿಂದಲೇ ಈ ಕ್ರೀಡಾಕೂಟಕ್ಕೆ, ಪಂದ್ಯಾಟಕ್ಕೆ ಶುಭವನ್ನು ಹಾರೈಸಿಕೊಂಡಿದ್ದಾರೆ. ಇದೀಗ ಶ್ರೀಯುತ ಉದಯ್ ಕುಮಾರ್ ಶೆಟ್ಟಿ ಅವರು, ಅಧ್ಯಕ್ಷರು ಉದಯ ಕೃಷ್ಣಯ್ಯ ಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಮುನಿಯಾಲು, ಇವರು ಪಂದ್ಯಾಟವನ್ನು ಉದ್ದೇಶಿಸಿ ಮಾತನಾಡುವಂತೆ ವಿನಂತಿಸಿಕೊಳ್ತಾ ಇದ್ದೇನೆ ಸರ್. ಸೇರಿದ ಎಲ್ರಿಗೂ ನಮಸ್ಕರಿಸುತ್ತಾ, ನಾವು ನಂಬಿದ ದೇವರನ್ನು ಮನಸಾರೆ ನೆನೆಸುತ್ತಾ, ವೇದಿಕೆಯಲ್ಲಿ ಉಪಸ್ಥಿತಿರುವ ಕ್ಷೇತ್ರದ ಶಾಸಕರಾಗಿರುವ ಶ್ರೀ ವಿ ಸುನಿಲ್ ಕುಮಾರ್ ಅವರೇ, ಅದೇ ರೀತಿ ಮಾಜಿ ಸಚಿವರು ಆತ್ಮೀಯರಾಗಿರುವ ಪ್ರಮೋದ್ ಮಧ್ವರಾಜ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿತಿರುವ ಕಾರ್ಯಕ್ರಮದ ಅಧ್ಯಕ್ಷರು, ಈ ಒಂದು ಪಂದ್ಯಾಟವನ್ನು ಮಾಡಬೇಕೆನ್ನ ಕನಸು ಹೊತ್ತ ಆತ್ಮೀಯರಾಗಿರುವ ಹರ್ಷಣ್ಣನವರೇ, ಹಾಗೆ ವೇದಿಕೆಯಲ್ಲಿ ಉಪಸ್ಥಿತಿರುವ ಎಲ್ಲ ಗೌರವಾನ್ವಿತ ಗಣ್ಯರೇ, ಇಲ್ಲಿ ನೆರೆದಿರುವ ಎಲ್ಲ ಕ್ರೀಡಾಭಿಮಾನಿಗಳೇ, ಹಾಗೆ ಕ್ರೀಡಾಪಟುಗಳೇ, ಖಂಡಿತ ಮಾತನಾಡುವ ಸಮಯ ಅಲ್ಲ. ಆದರೂ ಇಂದು ಹೆಬ್ರಿಯಲ್ಲಿ ಅಮೃತ ಭಾರತಿ ಈ ಒಂದು ವಿದ್ಯಾಸಂಸ್ಥೆಯಲ್ಲಿ, ಒಂದು ಉತ್ತಮವಾದ ವಿದ್ಯಾಸಂಸ್ಥೆ, ಯಾರಾದರೂ ಒಬ್ಬ ಕನಸು ಕಂಡ್ರೆ ಹೀಗೆ ಕನಸು ಕಾಣಬೇಕಂತೆ. ಅದಕ್ಕೆ ಮೂಲ ಕಾರಣದ ರಮಣ್ ನಾಯಕ್ ಅವರು, ಇವತ್ತಿಲ್ಲ ಪಾಂಡುರಂಗ ರಮಣ್ ನಾಯಕ್ ಅವರು ನೆನೆಸ್ಕೊಳ್ಬೇಕು. ಅವರು ಕಂಡ ಕನಸು ಇವತ್ತು ಹೇಗಾಗಿದೆ ಅಂದರೆ, ಹೆಬ್ರಿ ಭಾಗದಲ್ಲಿ ಇಂಥ ಒಂದು ಮಹಾ ವಿದ್ಯಾಸಂಸ್ಥೆ ಆಗಿದೆ. ಅದರಿಂದ ಇವತ್ತು ಇಲ್ಲಿ ಒಂದು ಇಂಥ ಸುಂದರವಾದ ಕ್ರೀಡಾಕೂಟವನ್ನು ಆಯೋಜಿಸುವ ಸುಯೋಗ ಈ ಭಾಗದ ಜನರಿಗೆ ಬಂದಿದೆ. ಖಂಡಿತ ಕಬಡ್ಡಿ ಅಂದರೆ ಇದು ನೆಲದ ಆಟ. ಭಾಳ ಇವತ್ತು ಸಹ ನಾವು ನೋಡಿದೆವು, ಧನಲಕ್ಷ್ಮಿ ಪೂಜಾರಿ ಅಂತ ಭಾರತ ದೇಶವನ್ನು ಪ್ರತಿನಿಧಿಸಿ ನಿನ್ನೆ ಅವರು ಮಂಗಳೂರಿಗೆ ಬಂದರು. ಆಳ್ವಾಸ್ ವಿದ್ಯಾಸಂಸ್ಥೆಯ ಹೆಮ್ಮೆಯ ವಿದ್ಯಾರ್ಥಿ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತದೆ. ಅದರ ಜೊತೆಗೆ ನಾವು ಯಾವಾಗಲೂ ನೆನಪಿಸಿಕೊಳ್ಳುವ ಇನ್ನೊಂದು ಹೆಸರು ಮಮತಾ ಪೂಜಾರಿ. ಅವರು ನಮ್ಮ ಮುನ್ಯಾಲ್ನಲ್ಲೇ ಆಡ್ತಾ ಇದ್ರು, ದೇಶದ ಕಪ್ತಾನರಾಗಿದ್ದರು. ನಮ್ಮ ಹೆರ್ಮುಂಡೆ ಅಂತ ಒಂದು ಗ್ರಾಮೀಣ ಭಾಗದಲ್ಲಿ ಹುಟ್ಟಿದ ನಂತರ ಒಬ್ಬರು ಕನಸು ಕಂಡು ಆಡಿದರೆ ಏನಾಗ್ತಾ ಅಂತ, ಇವತ್ತು ಪ್ರೋ ಕಬಡ್ಡಿಯಲ್ಲಿ ಆಡಿದ ನಮ್ಮ ಸುಕೇಶ್ ಹೆಗ್ಡೆ ಸಹ ನಮ್ಮ ಕಡ್ತಾಲದವರು, ನಮ್ಮ ಊರಿನವರು ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ. ಹಾಗೆಯೇ ಇವತ್ತು ಕ್ರೀಡಾಪಟುಗಳಿಗೆ ಈಗಾಗಲೇ ಮಾಸ್ಟರು ಮಾತಾಡಿದ ಭಾಳ ಸುಂದರವಾಗಿ ಹೇಳಿದರು, ಖಂಡಿತ ಇದೊಂದು ಕ್ರೀಡೆ ಅಲ್ಲ, ಇದು ಬದುಕು ಅಂತ. ಖಂಡಿತ, ಯಾಕಂದರೆ ಇವತ್ತು ಮಹಿಳಾ ಕ್ರಿಕೆಟ್ ತಂಡವನ್ನು ನಾವು ನೋಡಿದೆವು ಮೊನ್ನೆ, ಯಾರೂ ಎಣಿಸಿರಲಿಲ್ಲ. ಒಂದು ವಿಶ್ವಕಪ್ ಗೆದ್ದ ಮೇಲೆ ಎಲ್ಲ ಅವರ ಇಡೀ ಜೀವನವೇ ಬದಲಾಯಿತು. ಅದೇ ರೀತಿ ಮುಂದೆ ಸಹ ಈ ಎಲ್ಲ ಕ್ರೀಡಾಪಟುಗಳಿಗೆ ಉಜ್ವಲವಾದ ಭವಿಷ್ಯ ಇದೆ. ಅವರು ಖಂಡಿತ ಅದನ್ನು ಸ್ಫೂರ್ತಿಯಾಗಿ ತಗೊಂಡು ಅದರಲ್ಲಿ 100ಕ್ಕೆ 100 ಅವರು ತೊಡಗಿಸಿಕೊಂಡ್ರೆ ಖಂಡಿತ ಭವಿಷ್ಯ ಒಳ್ಳೆಯ ಒಂದು ಉಜ್ವಲವಾದ ಭವಿಷ್ಯ ಇದೆ. ಇವತ್ತು ಇದನ್ನು ಯಾರೆಲ್ಲ ಆಯೋಜಿಸಿ ಇದರ ಎಲ್ಲ ಹಿಂದುಗಡೆ ಇರುವ ಈಗಿನ ಅಧ್ಯಕ್ಷರಾಗಿ ರವಿರಾವ್ ಇರ್ಬೋದು, ಎಲ್ಲ ಮಾನ್ಯರಿದ್ದಾರೆ ಹೆಬ್ರಿಯ. ಯಾಕಂದರೆ ಈ ವಿದ್ಯಾಸಂಸ್ಥೆಯ ಬಗ್ಗೆ ತುಂಬ ಗೌರವ. ಅಂದರೆ ಕೇವಲ ದುಡ್ಡಿದ್ದವರಿಗೆ ಮಾತ್ರ ಅಲ್ಲ, ಪಾಪದವರಿಗೆ ಸಹ ಶಿಕ್ಷಣ ಬೇಕು. ಅವರದ್ದು ದುಡ್ಡಿಲ್ಲ ಅಂದರೆ ಫ್ರೀ ಎಜುಕೇಷನ್ ಕೊಟ್ಟದನ್ನು ಈ ಸಂಸ್ಥೆಯಲ್ಲಿ ನಾವು ನೋಡಿದ್ದೇವೆ. ಅದರಿಂದ ಮುಂದೆ ಸಹ ಇದನ್ನು ಇನ್ನಷ್ಟು ಮಕ್ಕಳಿಗೆ ಕೊಡುವಂಥ ಶಕ್ತಿ ಭಗವಂತ ನಿಮಗೆ ನೀಡಲಿ. ಹಾಗೆ ಈ ಶಾಲೆಯ ಜೊತೆಗೆ ಕೈ ಜೋಡಿಸಿಕೊಂಡ ಎಲ್ರಿಗೂ ವಂದಿಸುತ್ತಾ, ಮುಂದೆ ಇದರಿಗಿಂತಲೂ ಒಳ್ಳೆಯ ಮಟ್ಟದ ಅಥವಾ ದೊಡ್ಡ ರೀತಿಯ ಕ್ರೀಡಾಕೂಟವನ್ನು ಆಯೋಜಿಸುವಂಥ ಶಕ್ತಿ ಭಗವಂತ ನಿಮಗೆ ನೀಡಲಿ. ಯಾಕಂದರೆ ನಿನ್ನೆ ನಾವು ಆಳ್ವಾಸ್ ನುಡಿಸಿರಿ ಕಾರ್ಯಕ್ರಮ ಇತ್ತು ಕಾರ್ಕಳದಲ್ಲಿ, ಭಾಳ ಸಂತೋಷವಾಯಿತು ನೋಡಿ. ಅದೇ ರೀತಿಯ ಒಂದು
ನುಡಿಸಿರಿ ಅಂತ ಕಾರ್ಯಕ್ರಮ ಒಂದು ನಮ್ಮ ಸಾಂಸ್ಕೃತಿಕವಾದ ಘನತೆಯನ್ನು ಎತ್ತಿಡಿಯುವಂಥ ಒಂದು ಕೆಲಸವನ್ನು ಈ ವಿದ್ಯಾಸಂಸ್ಥೆಯ ಮೂಲಕ ಸಹ ಪ್ರಾರಂಭಿಸಿದರೆ ಅದು ಉತ್ತಮ ಆಗ್ತದೆ ಅಂತ ನನಗೆ, ಅಂದರೆ ಈ ಭಾಗದ ಮಕ್ಕಳಿಗೆಲ್ಲ ತೊಡಗಿಸಿಕೊಳ್ಳಿಕ್ಕೆ ಅವಕಾಶ ಆಗ್ತದೆ ಅಂತ ಹೇಳುತ್ತಾ, ಖಂಡಿತ ಪುನೊಂದು ಸಲ ಇಲ್ಲೆಲ್ಲ ಇದರ ಹಿಂದೆ ನಮ್ಮ ಆತ್ಮೀಯರಾದ ವಿಠಲ್ ಮಾಸ್ಟರ್ ಅವರು ಸಹ ಸುಮಾರು ದಿನದಿಂದ ಈ ಕ್ರೀಡಾಕೂಟದ ಬಗ್ಗೆ ಹರ್ಷಣ್ಣೊಟ್ಟಿಗೆ ಜೋಡಿಸಿಕೊಂಡು ತಮ್ಮ ಕೆಲಸವನ್ನು ಮಾಡಿದ್ದಾರೆ. ಎಲ್ರಿಗೂ ವಂದಿಸುತ್ತಾ ನಮ್ಮ ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್. ಧನ್ಯವಾದಗಳು ಸರ್. ನಮ್ಮ ಅಮೃತ ಭಾರತಿ ಟ್ರಸ್ಟ್ ರಿಜಿಸ್ಟರ್ಡ್ ಹೆಬ್ರಿ ಇದರ ಅಧ್ಯಕ್ಷರಾಗಿರುವಂಥ CA ಎಂ ರವಿರಾವ್ ಅವರು ಆಗಮಿಸಿದ್ದಾರೆ. ಅವರನ್ನು ಪ್ರೀತಿಯಿಂದ ವೇದಿಕೆ ಮೇಲ್ಭಾಗಕ್ಕೆ ಬರಮಾಡಿಕೊಳ್ತಾ ಇದ್ದಾನೆ. ಜೊತೆಗೆ ಗೌರವಪೂರ್ವಕವಾಗಿ ಅವರನ್ನು ಸ್ವಾಗತಿಸಿಕೊಳ್ತಾ ಇದ್ದಾನೆ. ಇದೀಗ ಬಹುಮಾನವನ್ನು ವಿತರಿಸುವ ಹೊತ್ತು 20ರ ವಯೋಮಾನದ ಬಾಲಕಿಯರ ಪಂದ್ಯಾಟದ ಫೈನಲ್ ಪಂದ್ಯವನ್ನು ಅದಾಗಲೇ ನಾವು ಮುಗಿಸಿಕೊಂಡಿದ್ದೇವೆ. ಬಹುಮಾನಿತರ ಪಟ್ಟಿಯನ್ನು ವಾಚಿಸುವಂತೆ ಶ್ರೀಯುತ ಸಂಪತ್ ಶೆಟ್ಟಿಯವರು, ಸದಸ್ಯರು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹೆಬ್ರಿ ತಾಲೂಕು, ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದಾನೆ. ಅಧ್ಯಕ್ಷರ ಅನುಮತಿ ಮೇರೆಗೆ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹೆಬ್ರಿ ತಾಲೂಕು ಉಡುಪಿ ಜಿಲ್ಲೆ, ಕ್ರೀಡಾ ಭಾರತಿ ಉಡುಪಿ ಜಿಲ್ಲೆ ಹೆಬ್ರಿ ತಾಲೂಕು ಹಾಗೂ ಪಾಂಡುರಂಗ ರಮಣ ನಾಯಕ ಅಮೃತ ಭಾರತಿ ಸಮೂಹ ಶಿಕ್ಷಣ ಸಂಸ್ಥೆ ಇದರ ಸಂಯುಕ್ತ ಆಶ್ರಯದಲ್ಲಿ, ಹಾಗೆ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಉಡುಪಿ ರಿಜಿಸ್ಟರ್ಡ್ ಇದರ ಮಾರ್ಗದರ್ಶನದಲ್ಲಿ ನಡೆದಂಥ ಚಾಂಪಿಯನ್ ಟ್ರೋಫಿ 2025ರ ಮ್ಯಾಟ್ ಕಬಡ್ಡಿ ಪಂದ್ಯಾಟದ 20ರ ಹರೆಯದ ಬಾಲಕಿಯರ 20ರ ಹರೆಯದ ಒಳಗಿನ ಬಾಲಕಿಯರ ಪಂದ್ಯಾಟದ ಫಲಿತಾಂಶವನ್ನು ನಾನೀಗ ವಾಚಿಸ್ತೇನೆ. ಚತುರ್ಥ ಸ್ಥಾನವನ್ನು ಪಡೆದಂಥ ತಂಡ ಬೈಂದೂರು, ದಯವಿಟ್ಟು ಆಗಮಿಸಬೇಕು. ತಂಡದ ಸದಸ್ಯರು ಹಾಗೂ ಈ ಒಂದು ಬಹುಮಾನವನ್ನು ವಿತರಿಸುವಂತೆ ಮಾರ್ಗದರ್ಶಕರು ಶ್ರೀಯುತ ಪ್ರಮೋದ್ ಮಧ್ವರಾಜ್ ಸರ್ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದಾವೆ. ಈ ಒಂದು ಬಹುಮಾನವನ್ನು ವಿತರಿಸುವಂತೆ ವಿದ್ಯಾರ್ಥಿಗಳು ಬರಬೇಕು. ದಯವಿಟ್ಟು ವಿದ್ಯಾರ್ಥಿನಿಯರು ಪಂದ್ಯಾಟದಲ್ಲಿ ಭಾಗವಹಿಸಿದಂಥ ವಿದ್ಯಾರ್ಥಿಗಳು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ವಿದ್ಯಾರ್ಥಿಗಳ ಪರವಾಗಿ ಅವರ ಶಿಕ್ಷಕರು ಅದನ್ನು ಸ್ವೀಕರಿಸ್ತಾ ಇದ್ದಾರೆ. ಶ್ರೀಯುತ ಸಚಿನ್ ಕುಮಾರ್ ಶೆಟ್ಟಿ ಅವರು, ದೈಹಿಕ ಶಿಕ್ಷಣ ಶಿಕ್ಷಕರು, ಶ್ರೀ ಮೂಕಾಂಬಿಕಾ ದೇವಳದ ಪ್ರೌಢಶಾಲೆ ಕೊಲ್ಲೂರು, ಅವರೊಂದಿಗೆ ಅವರ ತಂಡದ ಸದಸ್ಯರು ವಿದ್ಯಾರ್ಥಿಗಳನ್ನು ತರಬೇತುಗೊಳಿಸಿದವರು. ತೃತೀಯ ಬಹುಮಾನ ಬೈಂದೂರು ತಾಲೂಕು, ತೃತೀಯ ಬಹುಮಾನ ಉಡುಪಿ, ಬೈಂದೂರು ಆಯ್ತಲ್ಲ. ತೃತೀಯ ಬಹುಮಾನ ಉಡುಪಿ ಜಿಲ್ಲೆ, ಉಡುಪಿ ತಾಲೂಕು. ಬೈಂದೂರು ಆಯ್ತಲ್ಲ, ಉಡುಪಿ ತಾಲೂಕು. ದ್ವಿತೀಯ ಬಹುಮಾನ ಕುಂದಾಪುರ ತಾಲೂಕು. ಬಹುಮಾನ ತೆಗೆದುಕೊಂಡು ಹೋಗಲಿಕ್ಕೆ ದಯವಿಟ್ಟು ತಂಡದ ಸದಸ್ಯರು ಯಾರಾದರೂ ಇದ್ದಲ್ಲಿ ವೇದಿಕೆಗೆ ಆಗಮಿಸಬೇಕು. ತೃತೀಯ ಉಡುಪಿ, ದ್ವಿತೀಯ ಕುಂದಾಪುರ. ಬೇಗ ಬೇಗ ಬನ್ನಿ. ಪ್ರಥಮ ಬಹುಮಾನ ತೆಗೆದುಕೊಂಡು ಹೋಗಲಿಕ್ಕೆ ಕಾಪು ತಂಡದವರು ರೆಡಿಯಾಗಿ ದಯವಿಟ್ಟು. ದ್ವಿತೀಯ ಕುಂದಾಪುರ. ನೆಕ್ಸ್ಟ್ ಕುಂದಾಪುರ ತಂಡದವರು ದಯವಿಟ್ಟು ಆಗಮಿಸಿ. ತಂಡದ ಎಲ್ಲ ಸದಸ್ಯರು ದ್ವಿತೀಯ ಬಹುಮಾನಕ್ಕಾಗಿ. ಮುಂದಿನ ಬಹುಮಾನವನ್ನು ಶ್ರೀಯುತ ಉದಯ್ ಕುಮಾರ್ ಶೆಟ್ಟಿ ಅವರು ನೀಡುವಂತೆ ವಿನಂತಿಸಿಕೊಳ್ತಾ ಇದ್ದಾನೆ. ದ್ವಿತೀಯ ಬಹುಮಾನ ಕುಂದಾಪುರ ತಂಡ.
ಪ್ರಥಮ ಬಹುಮಾನ ಕಾಪು ತಂಡದವರು ವೇದಿಕೆಗೆ ಆಗಮಿಸಬೇಕು. ಪ್ರಥಮ ಬಹುಮಾನ ಕಾಪು ತಂಡ. ಪ್ರಥಮ ಬಹುಮಾನವನ್ನು ವಿತರಿಸುವಂತೆ ಮಾನ್ಯ ಶಾಸಕರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಬಾಲಕಿಯರ ವಿಭಾಗದ 20ರ ವಯೋಮಾನದ ವಿಜೇತರು ಪ್ರಥಮದ ಬಹುಮಾನವನ್ನು ಪಡೆದ ಕಾಪು ತಂಡ ಬಹುಮಾನವನ್ನು ವಿತರಿಸುವರೆ ಮಾನ್ಯ ಶಾಸಕರಾಗಿರು ವಿ ಸುನೀಲ್ ಕುಮಾರ್ ಅವರಲ್ಲಿ ವಿನಂತಿಸಿಕೊಂಡು ಉತ್ತಮ ಪ್ರದರ್ಶನ ನೀಡಿದಂಥ ಸ್ಪರ್ಧಾಳುಗಳಿಗೆ ಸಹ ಮರಣಿಕೆಯನ್ನು ನೀಡುತ್ತಿದ್ದೇವೆ. ಅದರಲ್ಲಿ ಬೆಸ್ಟ್ ರೈಡರ್ ಸ್ನೇಹ ಕಾಪು, ಸಂಜೀವ ವಿದ್ಯಾಮಂದಿರದ ಪಡುಬಿದ್ರೆ ಇದರ ವಿದ್ಯಾರ್ಥಿನಿ, ಕಾಪು ತಂಡದ ಸದಸ್ಯೆ, ಬೆಸ್ಟ್ ರೈಡರ್ ವೇದಿಕೆಗೆ ಬರಬೇಕು. ಅಲ್ಲಿಗೆ ಕೊಡಿ. ಈ ಒಂದು ಬಹುಮಾನವನ್ನು ವಿತರಿಸುವಂತೆ ಶ್ರೀಯುತ ಯೋಗೇಶ್ ಭಟ್ ಸರ್ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಸ್ನೇಹ ಕಾಪು ತಂಡದ ಸದಸ್ಯೆ ಹಾಗೂ ಕಾಪು ತಂಡದ ಇನ್ನೋರ್ವ ಸದಸ್ಯೆ ಬೆಸ್ಟ್ ಆಲ್ರೌಂಡರ್ ಮಣಿಶ್ರೀ. ಬೆಸ್ಟ್ ಆಲ್ರೌಂಡರ್ ಪ್ರಶಸ್ತಿಯನ್ನು ನೀಡುವಂತೆ ಶ್ರೀಯುತ ಬೇಳಂಜೆ ಪ್ರಸಾದ್ ಶೆಟ್ಟಿ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಮ್ಯಾನೇಜಿಂಗ್ ಪಾರ್ಟ್ನರ್ ಗ್ರೋಮೋರ್ ಫೈನಾನ್ಷಿಯಲ್ ಸರ್ವಿಸ್ ಮುಂಬೈ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಬೆಸ್ಟ್ ಡಿಪೆಂಡರ್ ಪ್ರಶಸ್ತಿಯನ್ನ ವಿತರಿಸುವಂತೆ ಕಾಪು ತಂಡದ ಬೆಸ್ಟ್ ಆಲ್ರೌಂಡರ್ ಕಾಪು ತಂಡ ಮಣಿಶ್ರೀ. ಓಕೆ. ಬೆಸ್ಟ್ ಡಿಪೆಂಡರ್ ಸಿಂಚನ ಕುಂದಾಪುರ. ನೆಕ್ಸ್ಟ್ ಸಿಂಚನ ಫ್ರಮ್ ಕುಂದಾಪುರ. ಬೆಸ್ಟ್ ಡಿಪೆಂಡರ್ ಕಾಪು ಮಣಿಶ್ರೀ ಡಿಪೆಂಡರ್ ಬೆಸ್ಟ್ ಆಲ್ರೌಂಡರ್. ಕಾಪು ಅವರಿಬ್ಬರು ತಗೊಂಡೋದ್ರಲ್ಲ. ಶ್ರೀಯುತ ಮಂಜುನಾಥ್ ಶೆಟ್ಟಿ ಸರ್ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಕ್ರೀಡಾ ಭಾರತೀಯ ಉಡುಪಿ ಜಿಲ್ಲಾ ಘಟಕದ ಅಧ್ಯಕ್ಷರು ಜೊತೆಗೆ ಎಲ್ಲ ಸ್ಪರ್ಧಾಳುಗಳಿಗೆ ಒಂದೇ ಮಾತಿನಲ್ಲಿ ಶುಭಾಶಯ ಹೇಳುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳನ್ನು. ರವಿರಾವ್ ಸರ್ ಅವರನ್ನು ಇಲ್ಲಿ ಬರಮಾಡಿಕೊಳ್ತಾ ಇದ್ದೇವೆ ಸರ್ ಪ್ಲೀಸ್. ಶ್ರೀಯುತ CM ರವಿರಾವ್ ಸರ್ ಅವರು ವೇದಿಕೆಗೆ ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದೇವೆ. ರವಿರಾವ್ ಸರ್ ಅವರನ್ನು ಇಲ್ಲಿ ಪ್ರೀತಿಯಿಂದ ಆಹ್ವಾನಿಸಿಕೊಳ್ತಾ ಇದ್ದೇವೆ ಸರ್ ಪ್ಲೀಸ್. ಈ ನಡುವೆ ಈ ಒಂದು ಪಂದ್ಯಾಕೂಟ ಇಷ್ಟೊಂದು ಯಶಸ್ವಿಯಾಗಿ ಸಾಗುವರೆ ಸಾಕಷ್ಟು ಜನರ ಸಹಾಯ ಸಹಕಾರ ನಮಗೆ ದೊರೆತಿದೆ. ಅದರಲ್ಲಿ ಮುಖ್ಯವಾಗಿ
ಮಹಾದಾನಿಗಳಾಗಿ ನಮಗೆ ಸಹಕರಿಸಿದವರು ಸೀನಿಯರ್ ಟೀಮ್ನ ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥ ಈ 4 ವಿಭಾಗದ ನಗದು ಬಹುಮಾನಗಳ ಪ್ರಾಯೋಜಕರಾಗಿ ನಮಗೆ ಸಹಾಯವನ್ನು ನೀಡಿದವರು ಶ್ರೀಯುತ ಪ್ರವೀಣ್ ಬಲ್ಲಾಳ್, ಉದ್ಯಮಿಗಳು ಹೆಬ್ರಿ, ಗೌರವಾಧ್ಯಕ್ಷರು ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಹೆಬ್ರಿ. 20ರ ಒಳಗಿನ ಬಾಲಕರ ವಿಭಾಗದ 4 ನಗದು ಬಹುಮಾನದ ಪ್ರಾಯೋಜಕರು ಶ್ರೀಯುತ ದಿನೇಶ್ ಪೈ ಅವರು, ಉದ್ಯಮಿಗಳು ಮುನಿಯಾಲು, ಉಪಾಧ್ಯಕ್ಷರು ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಹೆಬ್ರಿ. 20ರ ಒಳಗಿನ ಬಾಲಕಿಯರ ವಿಭಾಗದ 4 ನಗದು ಬಹುಮಾನದ ಪ್ರಾಯೋಜಕರು ಶ್ರೀಯುತ ಗಣೇಶ್ ಕಿಣಿ ಬೆಳವೆಯವರು, ಉದ್ಯಮಿಗಳು ಬೆಳವೆ, ವಿಶ್ವಸ್ತರು ಅಮೃತ ಭಾರತಿ ಟ್ರಸ್ಟ್ ರಿಜಿಸ್ಟರ್ಡ್ ಹೆಬ್ರಿ. ಹೆಬ್ರಿ ತಾಲೂಕು 3 ತಂಡಗಳ ಕ್ರೀಡಾಳುಗಳ ಸಮವಸ್ತ್ರದ ಪ್ರಾಯೋಜಕತ್ವವನ್ನು ವಹಿಸಿಕೊಂಡವರು ಶ್ರೀಯುತ ಪ್ರಸಾದ್ ಶೆಟ್ಟಿ ಬೇಳಂಜೆ, ಮ್ಯಾನೇಜಿಂಗ್ ಪಾರ್ಟ್ನರ್ ಗ್ರೋಮೋರ್ ಫೈನಾನ್ಷಿಯಲ್ ಸರ್ವಿಸಸ್ ಮುಂಬೈ. ಹಾಗೆ ದೊಡ್ಡ ಮೊತ್ತದ ಸಹಾಯವನ್ನು ನೀಡಿದವರು ಶ್ರೀಯುತ ಸಂಪತ್ ಶೆಟ್ಟಿ, ಕಾರ್ಯಕಾರಿಣಿ ಸದಸ್ಯರು, ಶ್ರೀಯುತ ಪ್ರಕಾಶ್ ಶೆಟ್ಟಿ ಕಲ್ಲೀಲು, ಸಂಘಟನಾ ಕಾರ್ಯದರ್ಶಿ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಹೆಬ್ರಿ ತಾಲೂಕು. ಟ್ರೋಫಿ, ಪದಕ ಮತ್ತು ಪ್ರಮಾಣ ಪತ್ರದ ಪ್ರಾಯೋಜಕತ್ವವನ್ನು ವಹಿಸಿಕೊಂಡವರು ಶ್ರೀಯುತ ಪ್ರಸನ್ನ ಶೆಣೈ, ಪ್ರಾಂತ ಸಂಚಾಲಕರು, ಶ್ರೀಯುತ ಮಂಜುನಾಥ ಶೆಟ್ಟಿ, ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಕ್ರೀಡಾ ಭಾರತಿ ಉಡುಪಿ ಜಿಲ್ಲೆ. ಹರೀಶ್ ಶೆಟ್ಟಿ ಪಡುಕೂಡೂರು, ಹೋಟೆಲ್ ಉದ್ಯಮಿ ಮುಂಬೈ. ಶ್ರೀಯುತ ವಾದಿರಾಜ್ ಶೆಟ್ಟಿ, ಕ್ಲಾಸ್ 1 PW ಕಾಂಟ್ರಾಕ್ಟರ್ ಚಾರ ಹೆಬ್ರಿ. ಶ್ರೀಯುತ BD ಶೆಟ್ಟಿ ಬೇಳಂಜೆ, ಉದ್ಯಮಿಗಳು ಉಡುಪಿ. ಶ್ರೀಯುತ ಹರೀಶ್ ಶೆಟ್ಟಿ ಚಾರ, ಪ್ರಥಮ ದರ್ಜೆ ಗುತ್ತಿಗೆದಾರರು ಚಾರ ಹೆಬ್ರಿ. ಶ್ರೀಯುತ ಯೋಗೀಶ್ ಭಟ್, ವಿಶ್ವಸ್ತರು ಅಮೃತ ಭಾರತಿ ಟ್ರಸ್ಟ್ ರಿಜಿಸ್ಟರ್ಡ್ ಹೆಬ್ರಿ. ಇವರೆಲ್ಲರ ತನು ಮನ ಧನದ ಸಹಾಯವನ್ನು ಈ ಸಂದರ್ಭದಲ್ಲಿ ನಾವೆಲ್ಲರೂ ತುಂಬು ಹೃದಯದಿಂದ ಸ್ಮರಿಸಿಕೊಳ್ತಾ ಇದ್ದೇವೆ. ತಮ್ಮೆಲ್ಲರ ಗಟ್ಟಿ ಚಪ್ಪಾಳೆಯ ಪ್ರೋತ್ಸಾಹದ ನಡುವೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಎನ್ನುವ ಮಾತಿನಂತೆ ಈ ಪಂದ್ಯಕೂಟಕ್ಕೆ ದೊಡ್ಡ ಮಟ್ಟದ ಮಹಾದಾನಿಗಳಾಗಿ ನಮಗೆ ಸಹಾಯವನ್ನ ಇತ್ತವರು. ಗಮನಿಸಿ, 2ನೇ ಸೆಮಿಫೈನಲ್ಗಾಗಿ ಕುಂದಾಪುರ ವಿರುದ್ಧವಾಗಿ ಬೈಂದೂರು. ಮುಂದಿನ ಪಂದ್ಯ ತಮ್ಮದಾಗಿದೆ, ದಯವಿಟ್ಟು ತಯಾರಾಗಿರಿ. ಕುಂದಾಪುರ ವಿರುದ್ಧವಾಗಿ ಬೈಂದೂರು 2ನೇ ಸೆಮಿಫೈನಲ್. ದಯವಿಟ್ಟು ಅಂಕಣದತ್ತ ಬನ್ನಿ. ಕುಂದಾಪುರ ಮತ್ತು ಬೈಂದೂರು ತಂಡದ ಆಟಗಾರರು ಪ್ರತಿಷ್ಠಿತ ಚಾಂಪಿಯನ್ ಟ್ರೋಫಿ 2025ರ 2ನೇ ಸೆಮಿಫೈನಲ್ ತಮ್ಮದಾಗಿರ್ತದೆ. ತನ್ನ ಸಂಪೂರ್ಣ ಸಾಮರ್ಥ್ಯವನ್ನು ಉಪಯೋಗಿಸಿ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಡ್ಲಿಕ್ಕೆ ಅಮೃತ ಭಾರತೀಯ ಒಂದು ಶಾಲಾ ಆಡಳಿತ ಮಂಡಳಿಯ ಒಪ್ಪಿಗೆಯಂತೆ ಅವರನ್ನು ಸನ್ಮಾನಿಸ್ತಾ ಇದ್ದೇವೆ. ಅಭಿನಂದನೆಗಳು ಅವರಿಗೆ. ಎಲ್ಲರೂ ದಯವಿಟ್ಟು ಚಪ್ಪಾಳೆಯನ್ನು ತಟ್ಟಬೇಕಾಗಿ ಕೇಳ್ಕೊಳ್ತೇನೆ. ಹಾಗೇನೆ ನಮ್ಮ ಹೆಬ್ರಿ ತಾಲೂಕು ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷರಾದ ಹರ್ಷ ಶೆಟ್ಟಿ ಅವರನ್ನು ಸಹ ಗುರುತಿಸಲಿಕ್ಕೆ ಇಷ್ಟಪಡ್ತೀವಿ. ದಯವಿಟ್ಟು ತಾವು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತೇವೆ. ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ. ಉಡುಪಿ ಜಿಲ್ಲಾ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ತಂಡ ಈ ಒಂದು ಅದ್ಭುತ ಪಂದ್ಯಾಟದ ಆಯೋಜನೆಯನ್ನು ಮಾಡಿದ್ದಕ್ಕಾಗಿ ಹರ್ಷ ಶೆಟ್ಟಿ ಅವರನ್ನು ಗೌರವಿಸಿಕೊಳ್ತಾ ಇದೆ. ಸುಮಾರು 1 ತಿಂಗಳುಗಳ ಕಾಲದಿಂದ ಹರ್ಷ ಶೆಟ್ಟಿಯವರು, ಸೀತಾನದಿ ವಿಠಲ್ ಶೆಟ್ಟಿಯವರು, ಹಾಗೆ ಸಂಘದ ಎಲ್ಲ ಪದಾಧಿಕಾರಿಗಳು, ಸದಸ್ಯರು ಇವರೆಲ್ಲರೂ ದುಡಿತಾ ಇದ್ದಾರೆ ಈ ಪಂದ್ಯಾಟದ ಯಶಸ್ಸಿಗಾಗಿ. ಎಲ್ಲರ ಶ್ರಮದ ಫಲವಾಗಿ ಇಂದು ಈ ಪಂದ್ಯಾಟ ಯಶಸ್ಸಿನ ಹತ್ತಿರ ಬರ್ತಾ ಇದೆ. ಇನ್ನೇನು ಕೆಲವೇ ಸಂದರ್ಭದ ಕ್ಷಣಗಳಲ್ಲಿ ನಾವು ಬಾಲಕರ ಸೆಮಿ ಹಾಗೂ ಫೈನಲ್ ಪಂದ್ಯವನ್ನು ಕೈಗೆತ್ತಿಕೊಂಡು ಸೀನಿಯರ್ ವಿಭಾಗದ ಪಂದ್ಯಾಟವನ್ನು ಕೈಗೆತ್ತಿಕೊಳ್ತೇವೆ. ಅತ್ಯಂತ ಯಶಸ್ವಿಯಾಗಿ ನೆರವೇರಿಸುವರೆ ಕಾರಣಕರ್ತರಾದವರು ಎಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸಿಕೊಳ್ತಾ ಈ ಒಂದು ನಮ್ಮನ್ನು ಗೌರವಿಸಿದ್ದಕ್ಕಾಗಿ ಜಿಲ್ಲಾ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿಕೊಂಡು ಇದೀಗ ಅಧ್ಯಕ್ಷೀಯ ನುಡಿಗಳಿಗಾಗಿ ಹರ್ಷ ಶೆಟ್ಟಿ ಸರ್ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದಾವೆ. ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಹೆಬ್ರಿ ತಾಲೂಕು ಹಾಗೂ ಉಡುಪಿ ಜಿಲ್ಲೆಯ ಸಹಯೋಗದಿಂದ ನಮ್ಮ ಎಲ್ಲ ಅಮೃತ ಭಾರತಿ ವಿದ್ಯಾಸಂಸ್ಥೆ ಹಾಗೂ ಕ್ರೀಡಾ ಭಾರತಿ ಇವರೆಲ್ಲ ಸಹಯೋಗದಿಂದ ನಾವೇನು ಇವತ್ತೊಂದು ಕಾರ್ಯಕ್ರಮ ಮಾಡಿದ್ದೇವೆ ಅದರ ಉದ್ಘಾಟನೆಯನ್ನು ಮಾಡಿ ಇದೀಗ ತೆರಳಲಿರುವ
ನಮ್ಮ ನೆಚ್ಚಿನ ಶಾಸಕರಾದ ಸುನೀಲ್ ಕುಮಾರ್ ಅವರೇ ಹಾಗೂ ನಮ್ಮ ಕ್ರೀಡಾ ಭಾರತೀಯ ರಾಜ್ಯಾಧ್ಯಕ್ಷರಾದ ಮಾಜಿ ಸಚಿವರಾದ ಮಧ್ವರಾಜ್ ಸರ್ ಅವರು ಕೂಡ ಈಗ ನಮ್ಮಿಂದ ಅದು ಅರ್ಜೆಂಟಾಗಿ ಕೆಲಸ ಇರೋದ್ರಿಂದ ಮುಂದೆ ಹೋಗಿ ತೆರಳಿದ್ದಾರೆ. ಹಾಗೆ ನಮ್ಮ ವೇದಿಕೆಯಲ್ಲಿರುವ ನಮ್ಮ ಉದಯ್ ಕುಮಾರ್ ಶೆಟ್ರು ಹಾಗೂ ನಮ್ಮ ಜಿಲ್ಲಾ ಅಧ್ಯಕ್ಷರಾದ ದಿನೇಶ್ ಪುತ್ರನವರು ಹಾಗೂ ಎಲ್ಲ ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ ಹಾಗೂ ಮುಂಭಾಗದಲ್ಲಿರುವ ಎಲ್ಲ ಕ್ರೀಡಾಭಿಮಾನಿಗಳೇ ಹಾಗೂ ಎಲ್ಲ ನನ್ನ ನೆಚ್ಚಿನ ಬಂಧುಗಳೇ, ನನಗಿವತ್ತು ತುಂಬ ಖುಷಿ ಆಗ್ತದೆ. ಯಾಕಂತ ಹೇಳಿದ್ರೆ ನನಗೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಉಡುಪಿ ಜಿಲ್ಲೆಯವರು. ಒಂದು ಕ್ರೀಡಾ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ನಮಗೆ ಭಾಳ ವಿಚಾರ ಮಾಡಿದ್ವಿ. ಎಲ್ಲಿ ಮಾಡೋದು, ಹೇಗೆ ಮಾಡೋದು, ಇದಕ್ಕೆಲ್ಲ ಈ ಆರ್ಥಿಕ ವ್ಯವಸ್ಥೆಯನ್ನು ನಾವು ಹೇಗೆ ಮಾಡ್ಕೊಳ್ಳೋದಂತ. ಸೀತಾನದಿ ವಿಠಲ್ ಶೆಟ್ರು ಅವರಿಗೆ ಭಾಳ ದಿವಸದಿಂದ ಅವರನ್ನು ಕೇಳ್ಕೊಳ್ತಾ ಇದ್ದಾರೆ. ಅವರು ತಾನು ಜವಾಬ್ದಾರಿ ತಗೊಳ್ಳದೆ ನಾನು ಜೊತೆಲಿ ಇರ್ತೀನಿ, ನೀವೊಂದು ಜವಾಬ್ದಾರಿ ತಗೊಳ್ಳಿ ಅಂತ ಹೇಳಿ ನನಗೊಂದು ಜವಾಬ್ದಾರಿ ವಹಿಸಿಕೊಟ್ಟಿದ್ದಾರೆ. ಹಾಗಾಗಿ ಅವರ ಒಂದು ಆದೇಶದ ಮೇರೆಗೆ, ಯಾಕಂದರೆ ನಾನು ನಿಮ್ಮ ಜೊತೆಲಿ ಇದ್ದೇನೆ ಅಂತ ಹೇಳಿದ್ರಿಂದ ನಾನೊಂದು ಜವಾಬ್ದಾರಿಯನ್ನು ತಗೊಂಡೆ. ಆದರೆ ಈ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ನಮಗೆ ಎಲ್ಲಿ ಮಾಡೋದು, ಏನು ಮಾಡೋದು ಅಂತ, ಯಾಕಂದರೆ ಭಾಳಷ್ಟು ದಿವಸದಿಂದ ನಮ್ಮ ಮಳೆಯ ಕಾಟ ಇರೋದ್ರಿಂದ ಭಾಳ ಒಂದು ವಿಚಾರ ಮಾಡ್ತಾ ಇದ್ವಿ. ಆ ಸಂದರ್ಭದಲ್ಲಿ ನಮಗೆ ದೇವರಾಗಿ ಬಂದರು ನಮ್ಮ ಗುರುದಾಸ್ ಶೆಣೆಯವರು. ನೀವೇನು ಚಿಂತೆ ಮಾಡಬೇಡಿ, ನಮ್ಮ ಕ್ಯಾಂಪಸ್ದಲ್ಲಿ ಮಾಡುವ, ಇಲ್ಲಿ ನಿಮಗೆ ಎಲ್ಲ ನಮ್ಮಿಂದ ಏನು ಸಹಕಾರ ಬೇಕು ಎಲ್ಲ ನಾವು ಮಾಡ್ತೀವಿ ಅಂತ ಹೇಳಿದರು. ನಾನು ಅವರನ್ನು ಎಷ್ಟು ಪ್ರಶಂಸೆ ಮಾಡಿದರು. ಅಮೃತ ಭಾರತೀಯ ಎಲ್ಲ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಎಲ್ಲ ನಮ್ಮ ಟ್ರಸ್ಟಿಗಳನ್ನು ಈ ಸಂದರ್ಭದಲ್ಲಿ ನಾನು ಎಷ್ಟು ಅವ್ರ ಮಟ್ಟಿಗೆ ಹೇಳಿದ್ರು ಕಡಿಮೆನೆ. ಯಾಕಂತ ಹೇಳಿದ್ರೆ ಈ ಒಂದು ಕಾರ್ಯಕ್ರಮ ಇಷ್ಟು ಸಕ್ಸಸ್ ಆಗಬೇಕಾದ್ರೆ ಅದಕ್ಕೆ 50% ಅವರೇ ಕಾರಣ ಅಂತ ಹೇಳ್ತಾ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ನಮಗೆ ಯಾವುದೇ ಸಮಸ್ಯೆ ಇಲ್ಲದೆ, ಒಂದು ಮಳೆ ಬರಲಿ ಬಿಸಿಲು ಬರಲಿ ಏನೇ ಬರಲಿ, ನಮ್ಗೆ ಯಾವುದಕ್ಕೂ ಭಯಪಡದ ಒಂದು ವಾತಾವರಣ ನಮ್ಗೆ ಇವತ್ತು ಸಿಕ್ಕಿದೆ. ಇಲ್ಲಿವರೆಗೆ ನಮಗೆ ದೇವರ ದಯದಿಂದ ಏನೂ ಸಮಸ್ಯೆ ಆಗಲಿಲ್ಲ, ಮುಂದೂ ಕೂಡ ಆಗಲಿಕ್ಕಿಲ್ಲ. ಯಾಕಂದರೆ ನಾವು ಬೆಳಿಗ್ಗೆ ನಾವು ವಿಠಲ್ ಮಾಸ್ಟರ್ ಎಲ್ಲ ದೇವರುಗಳನ್ನು ನೆನೆಸ್ಕೊಂಡು ನಾವು ಈ ಕಾರ್ಯಕ್ರಮ ಬಂದಿದ್ದೇವೆ. ಹಾಗೆ ನಮಗೆ ಇಲ್ಲಿವರೆಗೇನು ಸಮಸ್ಯೆ ಆಗಲಿಲ್ಲ. ಹಾಗೆ ನಮಗೆ ಆರ್ಥಿಕವಾಗಿ ಭಾಳಷ್ಟು ಸಹಕಾರವಿತ್ತವರು ನಮ್ಮ ಗೌರವಾಧ್ಯಕ್ಷರು ಅಪ್ಪಣ್ಣನವರು. ಹಾಗೆ ನಮಗೆ ನೀವು ಮುಂದೆ ಹೋಗಿ ನಾವಿದ್ದೀವಿ ಅಂತ ಹೇಳಿದವರು ದಿನೇಶ್ ಪೈಗಳು. ಹಾಗೆ ನಮ್ಮ ಇವರು ಮತ್ತು ನಮ್ಮ ಪ್ರಸಾದ್ ಶೆಟ್ಟಿ ಅವರು 3 ತಂಡಗಳಿಗೆ ನಾನು ಯೂನಿಫಾರ್ಮನ್ನು ನಾನು ಕೊಡ್ತೇನೆ ಅಂತ ಹೇಳಿಕೊಂಡು ಬಾಂಬೆಯಿಂದ ಹೇಳಿ ಏನು ಮಾಡ್ತೀರಿ ಮಾಡಿ 3 ತಂಡಗಳ ಯೂನಿಫಾರ್ಮ್ ನನ್ನ ಲೆಕ್ಕದಲ್ಲಿ ಇರಲಿ ಅಂತ ಭಾಳ ಒಳ್ಳೆಯ ಮನಸ್ಸಿನಿಂದ ಹೇಳಿರೋದ್ರಿಂದ, ಮತ್ತು ದಿನೇಶ್ ಪೈಗಳು ಮತ್ತು ನಮ್ಮ ಗಣೇಶ್ ಕಿಣಿಯವರು ಕೂಡ 3 ತಂಡಗಳದ್ದು 3 ಜನ ಜವಾಬ್ದಾರಿಯನ್ನು ತಗೊಂಡ್ರಿಂದ ನಮಗೆ ಇವತ್ತು ಭಾಳ ಅನುಕೂಲ ಆಗಿದೆ. ಹಾಗೆ ನಮಗೆ ಈ ಕ್ಯಾಂಪಸ್ಸನ್ನು ಇಲ್ಲಿ ನಮಗೆ ಕಾರ್ಯಕ್ರಮ ಮಾಡಲಿಕ್ಕೆ ಬಿಟ್ಟುಕೊಟ್ಟ ಅಮೃತ ಭಾರತಿಯವರು ಮತ್ತು ನಮಗೆ ಸಹಕರಿಸಿದ ಭಾಳಷ್ಟು ಜನ ನಮಗೆ ಸಹಕರಿಸಿದ್ದಾರೆ. ಹಾಗಾಗಿ ನಮಗೆ ಏನೂ ತೊಂದರೆ ಆಗಲಿಲ್ಲ. ಈ ಒಂದು ಕಾರ್ಯಕ್ರಮಕ್ಕೆ ಅವರೆಲ್ಲರೂ ಕಾರಣೀಕರ್ತರು ಅಂತ ಹೇಳ್ತಾ, ಮತ್ತು ಈ ತಂಡದವರು ಒಳ್ಳೆ ರೀತಿಯಲ್ಲಿ ಸ್ಪೋರ್ಟ್ಸ್ನಲ್ಲಿ ಆಡಿ ನಮಗೇನೂ ಸಮಸ್ಯೆ ಮಾಡಲಿಲ್ಲ. ಆಫೀಸರ್ಸ್ಗಳು ಈಗ ರೆಫ್ರಿಗಳು, ಅಂಪೈರ್ಗಳು ಮತ್ತು ಎಲ್ಲ ಕೂಡ ಒಳ್ಳೆ ರೀತಿಯಲ್ಲಿ ನಮಗೆ ಕಾರ್ಯದಲ್ಲಿ ತೊಡೆದುಕೊಂಡು ಒಳ್ಳೆ ರೀತಿಯಲ್ಲಿ ನಡೆಸಿಕೊಟ್ಟಿರೋದ್ರಿಂದ ಇಲ್ಲಿವರೆಗೆ ನಮಗೇನು ಸಮಸ್ಯೆ ಆಗಿಲ್ಲ, ಮುಂದೂ ಕೂಡ ನಮಗೆ ಏನು ಸಮಸ್ಯೆ ಆಗುವುದಿಲ್ಲ. ಒಳ್ಳೆ ರೀತಿಯಲ್ಲಿ ಈ ಕಾರ್ಯಕ್ರಮ ನಡೀತದೆ ಅಂತ ಹೇಳ್ತಾ ಕೇಳಿಕೊಂಡು, ಇದು ಜಾಸ್ತಿ ಮಾತಾಡೋ ಸಮಯ ಅಲ್ಲ, ಎಲ್ಲ ಹುಡುಗರು ರೆಡಿಯಾಗಿದ್ದಾರೆ. ಈಗ ಮುಂದಿನ ಕಾರ್ಯಕ್ರಮ ವೀಕ್ಷಣೆಗಾಗಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಅಧ್ಯಕ್ಷೀಯ ನುಡಿಗಳಿಗಾಗಿ ಧನ್ಯವಾದಗಳು ಸರ್. ಇದೀಗ ಸರ್ವರಿಗೂ ಧನ್ಯವಾದವನ್ನು ಸಮರ್ಪಿಸಲಿಕ್ಕಿದ್ದಾರೆ ಶ್ರೀಯುತ ಪ್ರಕಾಶ್ ಶೆಟ್ಟಿ ಅವರು, ಸಂಘಟನಾ ಕಾರ್ಯದರ್ಶಿ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹೆಬ್ರಿ ತಾಲೂಕು. ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹೆಬ್ರಿ ತಾಲೂಕು ಇವರ ಆಶ್ರಯದಲ್ಲಿ ನಡೆದಂಥ ಉಡುಪಿ ಜಿಲ್ಲಾ ಮಟ್ಟದ ಮ್ಯಾಟ್ ಕಬಡ್ಡಿ ಪಂದ್ಯಾಟಕ್ಕೆ ಆಗಮಿಸಿದ ವೇದಿಕೆಯಲ್ಲಿ ಉಪಸ್ಥಿತಕ್ಕಂಥ ಹಿರಿಯರಾಗಿರ್ತಕ್ಕಂಥ ನಮ್ಮ ಜಿಲ್ಲಾಧ್ಯಕ್ಷರು ದಿನೇಶ್ ಪುತ್ರನ್ ಸರ್ ಇವರಿಗೆ ಹೆಬ್ರಿ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಪರವಾಗಿ ತುಂಬುವುದೇ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆಯೇ ಆರೂರು ತಿಮ್ಮಪ್ಪ ಶೆಟ್ಟಿ ಸರ್ ಅವರಿಗೂ ಸಹ ತುಂಬುವುದೇ ಧನ್ಯವಾದಗಳು.
ಕ್ರೀಡಾ ಪ್ರೇಮಿ ಹಾಗೂ ನಮ್ಮ ಈ ಕ್ರೀಡೆಗೆ ಹೆಚ್ಚಿನ ಸಹಕಾರ ನೀಡಿದಂಥ ಮುನಿಯಾಲ್ ಉದಯ್ ಶೆಟ್ಟಿ ಅವರಿಗೂ ಸಹ ನಮ್ಮ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ತುಂಬ ಹೃದಯದ ಧನ್ಯವಾದಗಳು. ವಿಶೇಷವಾಗಿ ಅಮೃತ ಭಾರತಿ ಸಂಸ್ಥೆಯ ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಇಲ್ಲಿನ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ವಿಶೇಷವಾಗಿ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹೆಬ್ರಿ ತಾಲೂಕು ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ಒಂದೇ ಮಾತಿನಲ್ಲಿ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಮಾಧ್ಯಮ ಮಿತ್ರರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು. ವಿವಿಧ ತಾಲೂಕಿನಿಂದ ಬಂದಂಥ ಎಲ್ಲ ಕ್ರೀಡಾಪಟುಗಳಿಗೂ ಹಾಗೂ ಟೀಮ್ ಮ್ಯಾನೇಜರ್ಸ್, ಕೋಚ್ ಹಾಗೂ ತಾಲೂಕಿನ ಎಲ್ಲ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷರು, ಕಾರ್ಯದರ್ಶಿ, ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಪತ್ರಿಕಾ ಮಾಧ್ಯಮದವರು, ಆರಕ್ಷಕ ಠಾಣೆಯ ಸಿಬ್ಬಂದಿಯವರು ಎಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸಿಕೊಂಡು ಇದೀಗ ಎರಡನೆಯ ಸೆಮಿಫೈನಲ್ ಪಂದ್ಯಾಟದ ಕ್ರೀಡಾಳುಗಳಿಗೆ ಹಸ್ತಲಾಘವದ ಶುಭ ಹಾರೈಕೆಯನ್ನು ಸಲ್ಲಿಸುವಂತೆ ಗಣ್ಯರಿಗೆ ಆ ಭಾಗಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಭರತ್ ಸರ್ ಪ್ಲೀಸ್, ಲೈನ್ ಅಪ್ ಸರ್ ಪ್ಲೀಸ್. ಸರ್ ಲೈನ್ ಅಪ್ ಪ್ಲೀಸ್, ಪ್ಲೇಯರ್ಸ್. ಎಸ್ ಸರ್. ಗಣ್ಯರನ್ನ ಆ ಭಾಗಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. 20ರ ವಯೋಮಾನದ ಬಾಲಕರ ಎರಡನೆಯ ಸೆಮಿಫೈನಲ್ ಪಂದ್ಯದಲ್ಲಿ ಸೆಣಸಾಡುವಂತಹ ಎಲ್ಲ ಕ್ರೀಡಾಳುಗಳಿಗೆ ಹಸ್ತಲಾಘವದ ಶುಭ ಹಾರೈಕೆಯನ್ನು ಸಲ್ಲಿಸಿಕೊಳ್ಳುವಂತೆ ಎಲ್ಲ ಗಣ್ಯರಲ್ಲಿ ಭಿನ್ನವಿಸಿಕೊಂಡು ಅಂಗಣದ ಒಳಭಾಗಕ್ಕೆ ಸಾಗಿ ಬರುವಂತೆ ವಿನಂತಿಸಿಕೊಳ್ತಾ ಇದ್ದೇವೆ ಸರ್ ಪ್ಲೀಸ್. ಹಲೋ ಚೇಕ್ ಹಲೋ ಚೇಕ್. ಸುಮದುಗಳೇ, ಈ ಒಂದು ಪಂದ್ಯಾವಳಿಯ ಎರಡೂ ತಂಡಗಳಿಗೆ ಶುಭವನ್ನ ಹಾರೈಸೋಕ್ಕೋಸ್ಕರವಾಗಿ ನಮ್ಮೆಲ್ಲ ಅತಿಥಿ ಬಂಧುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಜೊತೆಯಾಗ್ತಾ ಇದ್ದಾರೆ. ಎದುರಲ್ಲಿ ನಮ್ಮ ಉದಯ್ ಕುಮಾರ್ ಶೆಟ್ಟಿ ಮುನಿಯಾಲ್ ಅವರಿದ್ದಾರೆ. ಸೊ ಇವರ ಪ್ರೋತ್ಸಾಹ ಮತ್ತು ಸಹಕಾರ ಮಾರ್ಗದರ್ಶನದ ಜೊತೆಗೆ ಮುಂದಿನ ಡಿಸೆಂಬರ್ ತಿಂಗಳ 20ನೇ ತಾರೀಕಿನ ದಿನ ಕಾರ್ಕಳ ತಾಲೂಕಿನ ದೊಂಡೇರಂಗಡಿಯಲ್ಲಿ 8 ತಂಡಗಳು ಭಾಗವಹಿಸುವ ಲೀಗ್ ಮಾದರಿಯ ಮುಕ್ತ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿ ಆಯೋಜನೆ ಇದೆ. ಸೊ ಈ ಪಂದ್ಯಾವಳಿಗೆ ತಮ್ಮೆಲ್ಲರನ್ನು ಕೂಡ ಅತ್ಯಂತ ಗೌರವಯುತವಾಗಿ ಆ ಸಂಘಟಕರ ಪರವಾಗಿ ನಮ್ಮನ್ನ ಆಹ್ವಾನಿಸಿಕೊಳ್ತಾ ಇದ್ದೇವೆ. ಯತೀಶ್ ಶೆಟ್ಟಿ ಅಭಿಮಾನಿ ಬಳಗದ ವತಿಯಿಂದ ಮುಂದಿನ ಡಿಸೆಂಬರ್ ತಿಂಗಳ 20ನೇ ತಾರೀಕಿನ ದಿನ ಕಾರ್ಕಳ ತಾಲೂಕಿನ ದೊಂಡೇರಂಗಡಿಯಲ್ಲಿ ಉದಯ್ ಕುಮಾರ್ ಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್ ಇದರ ಸಹಯೋಗ ಮತ್ತು ಯತೀಶ್ ಶೆಟ್ಟಿ ಅಭಿಮಾನಿ ಬಳಗ ಇವುಗಳ ಸಂಯುಕ್ತ ಆಶ್ರಯದಲ್ಲಿ 8 ತಂಡಗಳು ಭಾಗವಹಿಸುವ ರಾಷ್ಟ್ರೀಯ ಕಬಡ್ಡಿಯ ಪಂದ್ಯಾವಳಿಯ ಆಯೋಜನೆ ಮುಂದಿನ ಡಿಸೆಂಬರ್ 20ನೇ ತಾರೀಕು ನಡೆಯಲಿದೆ. ತಮ್ಮೆಲ್ಲರನ್ನು ಕೂಡ ಅವರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. Remix.
ಸೊ ಪಂದ್ಯಾವಳಿಯ ಬಳಿಕ ಸೀನಿಯರ್ ವಿಭಾಗದ ಕಬಡ್ಡಿಯ ಮೊದಲ ಕದನ ಆರಂಭಗೊಳ್ಳಲಿದೆ. ಕುಂದಾಪುರದ ವಿರುದ್ಧವಾಗಿ ಉಡುಪಿ ಸೀನಿಯರ್ ವಿಭಾಗದಲ್ಲಿ ಮೊದಲ ಕದನವಾಗಿರಲಿದೆ. ಹಲೋ ಆರಂಭದ ಅವಧಿಯಲ್ಲಿ ಸ್ಪರ್ಧೆ ಆರಂಭವಾಗುವ ಸಮಯದಲ್ಲಿ ಮೊದಲ ಕರೆ ಮುಂದಿನ ಲೀಗ್ ಹಂತದ ಪಂದ್ಯಗಳಲ್ಲಿ ಅಲ್ಪ ಬದಲಾವಣೆಗಳನ್ನು ಕೊಡ್ತಾ ಇದೆ ನೋಡಿ. ಬ್ರಹ್ಮಾವರದ ವಿರುದ್ಧವಾಗಿ ಕಾರ್ಕಳ ಮೊದಲ ಸ್ಪರ್ಧೆ ಲೀಗ್ ಹಂತದಲ್ಲಿ. ಸೊ ಹಾಗಾಗಿ ಎರಡು ತಂಡಗಳು ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳಿ. ಬ್ರಹ್ಮಾವರ ವರ್ಸಸ್ ಕಾರ್ಕಳ ಲೀಗ್ ಹಂತದ ಮೊದಲ ಕದನ. ಈ ಪಂದ್ಯ ಮುಗಿಯುವ ವೇಳೆಗೆ ಎರಡು ತಂಡಗಳ ಆಟಗಾರರು ಅಂಕಣಕ್ಕೆ ಬರಬೇಕು. ಬ್ರಹ್ಮಾವರ ಕಾರ್ಕಳ ನೋಡಿ, ಆಟಗಾರರು ತಡ ಮಾಡದ ಲೀಗ್ ಹಂತದ ಮೊದಲ ಸ್ಪರ್ಧೆಗಾಗಿ ತಾವುಗಳು ಸಿದ್ಧತೆಯನ್ನು ಮಾಡಿಕೊಳ್ಳಿ. ಕಾರ್ಲ ನಿಖಲ ಆರಂಭ ಮೊದಲ ಸೆಮಿಫೈನಲ್ ಬಳಿಕ ಇದೀಗ ದ್ವಿತೀಯ ಸೆಮಿಫೈನಲ್ ಕದನದಲ್ಲಿ ವಿಘ್ನೇಶ ಜೂನಿಯರ್ ನ್ಯಾಷನಲ್ ಆಡಿರುವಂತಹ ಆಟಗಾರಗಳಲ್ಲಿ ವಿಘ್ನೇಶನ್ ಕೂಡ ಪರಿಪೂರ್ಣವಾದಂತಹ ಹೆಜ್ಜೆಗಳ ಮೂಲಕ ಕುಂದಾಪುರ. ಶೋಧನ್ ಕಾರ್ವಿ ಕುಂದಾಪುರದ ಉದ್ದನೆಯ ಶರೀರದ ಹುಡುಗ ಪ್ರಸ್ತುತ ಅಂಕಣದ ಒಳಭಾಗದಲ್ಲಿ ಬೈಂದೂರಿನ ವಿರುದ್ಧವಾಗಿ ಕದನ ಆರಂಭ ಆಗಿದೆ. ಸನಿಹದ ಎರಡು ತಾಲೂಕುಗಳ ಮಧ್ಯೆ ಉಡುಪಿ ಜಿಲ್ಲಾ ಚಾಂಪಿಯನ್ ಪಟ್ಟಕ್ಕಾಗಿರುವಂತಹ ಕದನದಲ್ಲಿ ಅಂತಿಮ ಸುತ್ತಿಗೆ ಪ್ರವೇಶವನ್ನು ಪಡೆದುಕೊಳ್ಳುವ ತಂಡಗಳು ಯಾವುದು ಅನ್ನುವ ನಿರ್ಧಾರಕ್ಕೆ ಇದು ದ್ವಿತೀಯ. ಸೃಜನ ಕುಂದಾಪುರದ ಸೃಜನ್ ಅದ್ಭುತವಾದ ಆಂಕಲ್ ಹೋಲ್ಡ್ ಬರುತ್ತದೆ. ಈ ಪಂದ್ಯ ಎರಡು ತಂಡಗಳಿಗೂ ಕೂಡ ಅತ್ಯಂತ ಅವಶ್ಯಕ ಹೋರಾಟವಾಗಿದೆ. ಶೋಧನ್ ಕಾರ್ವಿ ಕುಂದಾಪುರದ ಕೋಚ್ ಆಗಿ ಗಂಗೊಳ್ಳಿಯ ನಮ್ಮ ಅತ್ಯಂತ ಪ್ರಬುದ್ಧ ಆಟಗಾರ ಪ್ರಜ್ವಲ್ ಕುಂದಾಪುರ ತಂಡದ ಕೋಚ್ ಆಗಿ ದಿನ ಪ್ರಮೋಷನ್ ಆಗಿದೆ. ಸ್ಪರ್ಧೆಯಲ್ಲಿ ಶೋಧನ್ ಸಮರಾಂಗಣದ ಎರಡು ಪ್ರಬಲ ತಂಡಗಳು. ಅಫಿಷಿಯಲ್ ಟೈಮ್ ಔಟ್. ಸ್ಪರ್ಧೆ 2-1 ಬೈಂದೂರಿನ ವಿರುದ್ಧವಾಗಿ ಕುಂದಾಪುರದ ಮುನ್ನಡೆ ಇದೆ. ಆಟ ರಂಗೇರುವಂತಹ ಮೊದಲ ಅವಧಿ
ಪ್ರತಿದಾಳಿಗಳಲ್ಲಿ ಸ್ಪರ್ಧೆಯನ್ನ ಆಂಕಲ್ ಹೋಲ್ಡ್ಗೆ ಪ್ರಯತ್ನ. ಅಂಕದ ಗಳಿಕೆಯೊಂದಿಗೆ ಅಂತರ 2-2 ಸಮಬಲದಲ್ಲಿ. ಶಾಹಿಲ ದಾಳಿಯಲ್ಲಿ ಈಚ್ 2-2 ಅನ್ನುವ ಅಂಕಗಳಿಕೆ ಆಧಾರದಲ್ಲಿ ನೋಡಿ ಮುಂದಿನ ಲೀಗ್ ಹಂತದ ಮೊದಲ ಸ್ಪರ್ಧೆಗಾಗಿ ಕಾರ್ಕಳ ಬ್ರಹ್ಮಾವರ ತಂಡಗಳು ಸಿದ್ಧವಾಗಿರ್ಬೇಕು ನೋಡಿ. ನೀವು ತಡ ಮಾಡಿದ್ರೆ 2 ತಂಡಗಳಿಗೆ ಸಮಾನ ಅಂಕವನ್ನು ನೀಡಲಾಗ್ತದೆ. ಹಾಗಾಗಿ ಈ ಪಂದ್ಯ ಮುಗಿಯುವ ವೇಳೆಗೆ 2 ತಂಡಗಳು ಅಂಕಣಕ್ಕೆ ಬನ್ನಿ. ಕಾರ್ಕಳ ಬ್ರಹ್ಮಾವರ 3-2 ಕುಂದಾಪುರದ ಖಾತೆಗೆ ಅಂಕಗಳ ಗಳಿಕೆ ಆಗಿದೆ. ಸೃಜನ ದಾಳಿಯಲ್ಲಿ ಬೈಂದೂರಿನ ಸೃಜನ್ ದಾಳಿಯ ಅವಕಾಶಗಳ ಮೂಲಕ ಟ್ಯಾಕಲ್ ಕಾಂಬಿನೇಷನ್ ಟ್ಯಾಕಲ್ ಬರ್ತಾ ಇದೆ. ಸಮಾಗಮ ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋದನ್ನು ತೋರ್ಪಡಿಸಿದ ಕುಂದಾಪುರ. ಸ್ಪಷ್ಟತೆಯ ಪಾದಚಲನೆಯನ್ನು ಉಳಿಸಿಕೊಂಡಿರುವಂತಹ ಶೋಧನ 4-2 ಅನ್ನುವ ಅಂಕಗಳಿಕೆ. 2 ಅಂಕಗಳ ಅಂತರದಲ್ಲಿ ಪ್ರಸ್ತುತ 15 ಡಿಪೆಂಡರ್ಗಳ ಮಧ್ಯೆ ಬೋನಸ್ ಆಫ್ ಆಗಿದೆ. ಸೀನಿಯರ್ ವಿಭಾಗದ ಪ್ರಥಮ ಪಂದ್ಯಕ್ಕಾಗಿ ಕರೆಯನ್ನು ರವಾನಿಸಿಕೊಳ್ತಾ ಇದ್ದಾವೆ. ಬ್ರಹ್ಮಾವರ ವರ್ಸಸ್ ಕಾರ್ಕಳ. ಬ್ರಹ್ಮಾವರ ವರ್ಸಸ್ ಕಾರ್ಕಳ 2 ತಂಡಗಳು ತಕ್ಷಣದಲ್ಲಿ ಸಿದ್ಧರಾಗಬೇಕು. ಈ ಸೆಮಿ ಮುಗಿಯುತ್ತಿದ್ದಂತೆ ನಿಮ್ಮ ಪಂದ್ಯಾಟವನ್ನು ಕೈಗೆತ್ತಿಕೊಳ್ತವೆ. ಆ ಬಳಿಕದಲ್ಲಿ 20ರ ವಯೋಮಾನದ ಫೈನಲ್ ಸ್ಪರ್ಧೆಯನ್ನು ಕೈಗೆತ್ತಿಕೊಳ್ತವೆ. ಎಸ್ ಪವನ್ ದಾಳಿಯಲ್ಲಿ ಕುಂದಾಪುರ ಬೈಂದೂರು ತಂಡಗಳ ಮಧ್ಯೆ ಅತ್ಯಂತ ರೋಚಕತೆಯ ಹೋರಾಟವನ್ನು ಕಾಣ್ತಾ ಇದ್ದಾವೆ. ತಾಲೂಕು ತಂಡಗಳು ಜಿಲ್ಲಾ ಚಾಂಪಿಯನ್ ಪಟ್ಟಕ್ಕಾಗಿ ಚಾಂಪಿಯನ್ಶಿಪ್ ಟ್ರೋಫಿ 2025ರ ಪಯಣದಲ್ಲಿ ಈ ಪಂದ್ಯವನ್ನು ನಾವುಗಳು ಕಾಣಬಹುದಾಗಿದೆ. 6 ಡಿಫೆನ್ಸ್ ಇದೆ. ಶಾಹಿಲ ದಾಳಿಯಲ್ಲಿ ಪ್ರಮುಖವಾಗಿ ಈ ಪಂದ್ಯವನ್ನು ತನ್ನದಕ್ಕೆ ಗೆಳೆದುಕೊಳ್ಳಬೇಕಾದ ಅನಿವಾರ್ಯತೆಗಳ ಹಂತಗಳಲ್ಲಿ ಸ್ಪರ್ಧೆಯ ರೋಚಕತೆಗಳನ್ನು ಕಾಣಬಹುದಾಗಿದೆ. ಸಮರಾಂಗಣದಲ್ಲಿ ರೈಟ್ ಕಾರ್ನರ್ ವಿಭಾಗದ ಆಕ್ರಮಣದ ಅವಕಾಶಗಳನ್ನು ಬಳಸಿಕೊಂಡಿರುವಂತಹ ಪಂದ್ಯ. ಶ್ರೇಷ್ಠ 2 ತಂಡಗಳು ಕೂಡ ಪರಿಣಾಮಕಾರಿ ಹೆಜ್ಜೆಯಲ್ಲಿದೆ. ಮತ್ತೆ ವಿಘ್ನೇಶ 4-3 ಮುನ್ನಡೆಯ ಅವಕಾಶವನ್ನು ಉಳಿಸಿಕೊಳ್ಳುವಂತಹ ಪಂದ್ಯದಲ್ಲಿ ಪರಿಣಾಮಕಾರಿ ಹೋರಾಟವನ್ನು ಸಮರ್ಥ ತಡೆಗೋಡೆಯ ಅನುಭವಗಳ ಆಟದ ರಂಗೇರಿಸಬಲ್ಲಂತ ಡಿಪೆಂಡರ್ಗಳ ಕೈಚಲಕ. 5-3 5-3 5 ಡಿಪೆಂಡರ್ಗಳಿದ್ದಾರೆ. ಶಾಹಿಲಾ ಸಮರ್ಥ ಆಟವನ್ನು ಆಡಲೇಬೇಕಾದಂತ ಅನುಭವಗಳಲ್ಲಿ ಸೆಂಟರ್ ಲೈನ್ ಸಮೀಪ ಎಂತ ಆಟ. ಅದ್ಭುತವಾದ ಡಿಪೆಂಡರ್ಗಳ ಕೈಚಲಕ. ಟೈಮ್ ಔಟ್. ಐದು 4ರಲ್ಲಿ ಏಕಮಾತ್ರ ಅಂಕದ ಮುನ್ನಡೆಯ ಜೊತೆಗೆ ಕುಂದಾಪುರವಿದೆ. ಸೃಜನಾ ದಾಳಿಯಲ್ಲಿ 2 ತಂಡಗಳು ಕೂಡ ಪ್ರತಿ ಹೋರಾಟದ ಸಮಯಗಳನ್ನು ಮುಂದುವರಿಸಿಕೊಳ್ಳುತ್ತಾ ಇದೆ. ಜಾನುವೆಯ ತಂತ್ರಗಳ ಮೂಲಕವಾಗಿ ಈ ಪಂದ್ಯದಲ್ಲಿ ಗೆದ್ದರೆ ಕಾಪು ವಿರುದ್ಧವಾಗಿ ಪ್ರಶಸ್ತಿ ಸುತ್ತಿನಲ್ಲಿ ಕಾದಾಟವನ್ನು ಮಾಡಬಹುದಾಗಿದೆ. ಮತ್ತೆ ಶೋಧನ್ ಸ್ಪಷ್ಟವಾದಂತಹ ಪಾದಚಲನೆ. ನಿರೀಕ್ಷಿತ ಅವಧಿಯಲ್ಲಿ ಅಂಕದ ಗಳಿಕೆಯ ವಿಶ್ವಾಸದ ಹೆಜ್ಜೆಗಳ ಮೂಲಕ ಸಮರಾಂಗಣದ ಪ್ರಬಲತೆಗಳು ಬೋನಸ್ನ ಗಳಿಕೆಯಾಗಿದೆ. ನಿರಂತರವಾಗಿ ಅವಕಾಶ ಬೈಂದೂರಿನ ಪ್ರತಿ ಹೋರಾಟಗಳು ಪ್ರತಿ ಕ್ಷಣಗಳಲ್ಲಿ ಮುಂದುವರಿಯಲಾರಂಭಿಸಿದೆ. ಕಾರ್ಕಳ ಬ್ರಹ್ಮಾವರ ಸಿದ್ಧವಾಗಿರಿ ಸೀನಿಯರ್ಸ್ ಕಬಡ್ಡಿಯ ಮೊದಲ ಲೀಗ್ ಪಂದ್ಯಕ್ಕಾಗಿ. ಒಟ್ಟು 7 ತಂಡಗಳು
ಲೀಗ್ನ 12 ಸ್ಪರ್ಧೆಗಳಲ್ಲಿ ನಿರ್ಧಾರವಾಗಲಿದೆ. ಚಾಂಪಿಯನ್ಶಿಪ್ ಗಳಿಸಿಕೊಳ್ಳಬಲ್ಲ ತಂಡ ಯಾವುದು ಅನ್ನುವುದು. ಆಹಾ, ಎಂತ ಅನುಭವ ಇದು! ಡಿಫೆನ್ಸ್ ನಲ್ಲಿ ಕ್ಷಣದಲ್ಲಿಯೇ ತಬ್ಬಿಬ್ಬಾದ ಶೋಧನ್. ಮರಳುವುದಕ್ಕೆ ಅವಕಾಶವನ್ನು ನೀಡದೆ ಪವನನ ಆಕ್ರಮಣವಾಗಿದೆ. 6-6 ಸಮಬಲದಲ್ಲಿ ದ್ವಿತೀಯ ಉಪಾಂತ್ಯ. ಸೇಡು, ಪ್ರತಿ ಸವಾಲುಗಳು. ಅಲ್ಲಿ ಟ್ಯಾಕಲ್ ಆದ್ರೆ ಇಲ್ಲೂ ಟ್ಯಾಕಲ್. 7-6, 7-6. ಮುನ್ನಡೆಯ ಅಂತರವನ್ನ 1 ಅಂಕದಲ್ಲಿ ಉಳಿಸಿಕೊಂಡಿರುವಂತಹ ಹೋರಾಟ. ಶಾಹಿಲ್ ಅಗೇನ್ ಸಿಂಗಲ್ ಪಾಯಿಂಟ್. 8-6, 8-6. ಟೈಮ್ ಔಟ್. ಸೀನಿಯರ್ ವಿಭಾಗದ ಪಂದ್ಯಗಳು ಲೀಗ್ ಮಾದರಿಯಲ್ಲಿ ನಡೀಲಿಕ್ಕಿರುವುದರಿಂದ ತಂಡಗಳು ಕರೆ ಕೊಟ್ಟ ತಕ್ಷಣ ಸಿದ್ಧರಿರಬೇಕು. ಇಲ್ಲವಾದಲ್ಲಿ ತಮ್ಮ ಪಂದ್ಯದ ಸಮಯದಲ್ಲಿ ಕಡಿತಗೊಳಿಸಲಾಗುತ್ತೆ. ಪ್ರಥಮದ ಪಂದ್ಯಕ್ಕಾಗಿ ಬ್ರಹ್ಮಾವರ ವರ್ಸಸ್ ಕಾರ್ಕಳ ಈ ತಂಡಗಳನ್ನು ಈ ಭಾಗಕ್ಕೆ ಬರುವಂತೆ ವಿನಂತಿಸಿಕೊಳ್ತಾ ಇದ್ದಾವೆ. ಬ್ರಹ್ಮಾವರ ಕಾರ್ಕಳ ಸೀನಿಯರ್ ವಿಭಾಗದ ಪ್ರಥಮ ಪಂದ್ಯಕ್ಕಾಗಿ ಈ ಭಾಗಕ್ಕೆ ಸಾಗಿ ಬರುವಂತೆ ವಿನಂತಿಸಿಕೊಳ್ತಾ ಇದ್ದಾವೆ. ದಯವಿಟ್ಟು ನಮ್ಮ ಕರೆಯನ್ನು ಮನ್ನಿಸಬೇಕು, ತಕ್ಷಣದಲ್ಲಿ ಇಲ್ಲಿ ಆಗಮಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದಾವೆ. 8-7 ಅಂತರ. ದಾಳಿಗೂ ಸೈ, ಟ್ಯಾಕಲ್ಗೂ ಸೈ. ವಿಘ್ನೇಶ ರೈಟ್ ಕಾರ್ನರ್ ನಿಂದ ಆಕ್ರಮಣ ಆಂಕಲ್ ಹೋಲ್ಡ್ ಮೂಲಕ. ಪರಿಣಾಮವಾಗಿ ಪಂದ್ಯದಲ್ಲಿ ಅಂತರವನ್ನ ಉಳಿಸಿಕೊಳ್ಳುವ ಪ್ರಯತ್ನದಲ್ಲಿ ಬೈಂದೂರಿನ ಆಟಗಾರರು. 4 ಡಿಫೆಂಡರ್ಗಳ ಮಧ್ಯೆ ಸೃಜನ್ ದಾಳಿಯಲ್ಲಿ. ರಣರೋಚಕತೆಯ ಹೋರಾಟಗಳು. ಇಲ್ಲಿ ಸೃಜನ ದಾಳಿ ಆದರೆ ಅಲ್ಲಿ ಸೃಜನ್ ಮೂಲಕ ಡಿಫೆನ್ಸ್. ದಾಳಿಯಲ್ಲಿ ಸೃಜನ್, ಡಿಫೆನ್ಸ್ ನಲ್ಲಿ ಸೃಜನ್. ಮುನ್ನಡೆಯನ್ನು ಉಳಿಸಿಕೊಳ್ಳಬಲ್ಲ ಅವಧಿಗಳಲ್ಲಿ ಆಟ ಈ ಪಂದ್ಯದಲ್ಲಿದೆ. ಪರಿಪೂರ್ಣತೆಯ ಹೋರಾಟಗಳು. ಶೋಧನೆಯ ಮೂಲಕ ಆಂಕಲ್ ಹೋಲ್ಡ್ಗೆ ಪ್ರಯತ್ನವನ್ನು ಮಾಡಲಾಗಿತ್ತು. ನಾಗರಾಜನ ಮೂಲಕ ಲೆಫ್ಟ್ ಕಾರ್ನರ್ನಲ್ಲಿ ಬೋನಸ್ ಸಿಂಗಲ್ ಒಂದಿಗೆ. ಮತ್ತೆ ವಿಘ್ನೇಶ್ ದಾಳಿಯಲ್ಲಿ ಸ್ಪಷ್ಟತೆಯ ಅಂತರವನ್ನು ಕಾಯ್ದುಕೊಂಡಿರುವಂತಹ ಹೋರಾಟ. ನಿತಿನ್ ಸೃಜನ್ ಕಾರ್ನರ್ನಲ್ಲಿದ್ರೆ ವಿಘ್ನೇಶ್ ದಾಳಿಯಲ್ಲಿ ಆಟದ ಪ್ರತಿ ಮಜಲುಗಳನ್ನು ಅರಿತುಕೊಂಡಿರುವಂತಹ ವಿಘ್ನೇಶ. ಸೆಲ್ಫ್ ಔಟ್. ಎಂಟರ್ ದ ಲೋಬಿ. ಮೊದಲ ಅವಧಿಯ ಉಪಾಂತ್ಯ ಕದನ, ದ್ವಿತೀಯ ಉಪಾಂತ್ಯದ ಕದನದಲ್ಲಿ ಗೆಲ್ಲುವ ಮೂಲಕ ಕಾಪು ವಿರುದ್ಧ ಫೈನಲ್ ಪಂದ್ಯವನ್ನು ಆಡಲಿರುವ ತಂಡ ಯಾವುದು? ಇದು 20ರ ವಯೋಮಾನದ ಬಾಲಕರ ಸ್ಪರ್ಧೆಯಾಗಿರುತ್ತದೆ. ಮುಂದಿನದು ಸೀನಿಯರ್ ವಿಭಾಗದಲ್ಲಿ ಕಾರ್ಕಳ ಬ್ರಹ್ಮಾವರ ತಂಡಗಳಿಗೆ ಅದಾಗಲೇ ಕರೆ ರವಾನೆಯಾಗಿದೆ. 2 ತಂಡಗಳು ಕೂಡ ಕ್ಲಬ್ನ ಸಮಯದಲ್ಲಿ ಒಳಾಂಗಣಕ್ಕೆ ಬರುವುದಕ್ಕೆ ಅಂತಿಮ ಕರೆಯನ್ನ ನಾವುಗಳು ನೀಡಿದ್ದೇವೆ. ತಂಡಗಳು ತಮ್ಮ ಪೂರ್ವ ಸಿದ್ಧತೆಯನ್ನ ಮಾಡಿಕೊಳ್ಳುವಂತೆ. ಪವನ ಪೂರ್ಣ ಪ್ರಮಾಣದ ಡಿಫೆನ್ಸ್ ಇದೆ.
ರೈಟ್ ರೈಡರ್ ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ದಾಳಿ ಮುಂದುವರಿಸಿಕೊಳ್ಳುತ್ತಾ ಅಂಕದ ಗಳಿಕೆಯ ವಿಶ್ವಾಸದ ಅವಧಿಗಳನ್ನು ಮುಂದುವರಿಸಿಕೊಳ್ಳಬಲ್ಲಂತಹ ಸಾಮರ್ಥ್ಯಗಳನ್ನು ಉಳಿಸಿಕೊಂಡಿರುವ ಆಟಗಾರ. ಬೋನಸ್ ನೀಡಲಾಗಿದೆ. ಅದ್ಭುತವಾದ ಪಾದಚಲನೆ. ಕ್ಷಣಾರ್ಧದಲ್ಲಿ ಬೋನಸ್ನ ಗಳಿಸಿಕೊಳ್ಳುವ ಮೂಲಕ, ರನ್ನಿಂಗ್ ಬೋನಸ್ ಗಳಿಸಿಕೊಳ್ಳುವ ಮೂಲಕ ವಾಪಸ್ಸಾದ ಆಟಗಾರ. ಡಿಪೆಂಡರ್ಗಳ ಸಂಖ್ಯೆ 4 ಅಂಕವನ್ನು ಗಳಿಸಿಕೊಳ್ಳುವ ವಿಶ್ವಾಸದಲ್ಲಿದ್ದ ದಾಳಿಗಾರ ಸಾಹಿಲ ಮತ್ತೆ ಒಳಾಂಗಣದಲ್ಲಿ. ಪ್ರಮುಖ ಹಂತದಲ್ಲಿ ಸ್ಪರ್ಧೆಯನ್ನು ನಾವುಗಳು ಕಾಣ್ತಾ ಇದ್ದೇವೆ. 13-9 ಮಧ್ಯಂತರದ ವಿರಾಮ. ಮೊದಲ ಅವಧಿಯ ಸಂಪನ್ನತೆ, ಮೊದಲ ಅವಧಿಯ ಮುಕ್ತಾಯದಲ್ಲಿ 13-9 ಕುಂದಾಪುರ ಮುನ್ನಡೆಯಲಿದೆ. ಈ ಕ್ರೀಡಾಕೂಟದಲ್ಲಿ ನಮ್ಮೊಂದಿಗೆ ಹೆಬ್ರಿ ಗ್ರಾಮ ಪಂಚಾಯತ್ನ ಪೂರ್ವಾಧ್ಯಕ್ಷರಾಗಿರುವಂತಹ ಸುಧಾಕರ್ ಹೆಗಡೆ ಅವರು ನಮ್ಮ ಜೊತೆ ಇದ್ದಾರೆ. ಅದೇ ರೀತಿ ಗ್ರಾಮ ಪಂಚಾಯತ್ನ ನಿಕಟಪೂರ್ವ ಉಪಾಧ್ಯಕ್ಷರಾಗಿರುವಂತಹ ಗಣೇಶ್ ಕುಮಾರ್ ಎಚ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಕ್ರೀಡಾಕೂಟಕ್ಕೆ ತುಂಬು ಸಹಕಾರವನ್ನು ಕೂಡ ನೀಡಿದವರಿದ್ದಾರೆ. ತಮ್ಮನ್ನ ಪ್ರೀತಿಪೂರ್ವಕವಾಗಿ ಗುರುತಿಸಿಕೊಂಡು ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಎಸ್, ಮಧ್ಯಂತರ ವಿರಾಮದ ಬಳಿಕ ಮತ್ತೆ ಕದನ ಆರಂಭ ಆಗಿದೆ. 13-9 ಅಲ್ಪ ಅಂಕಗಳ ಅಂತರದಲ್ಲಿರುವಂತಹ ಪಂದ್ಯ. ಕುಂದಾಪುರ ಬೈಂದೂರು ತಂಡಗಳಿಗೆ ಗೆಲುವಿನ ಮೂಲಕ ಫೈನಲ್ ಪ್ರವೇಶದ ಕನಸುಗಳನ್ನು ಉಳಿಸಿಕೊಳ್ಳಬೇಕಾದ ಅನಿವಾರ್ಯತೆಯ ಆಟವನ್ನು ಆಡಬೇಕಾಗಿದೆ. ಪರಿಣಾಮಕಾರಿ ಹೆಜ್ಜೆಯ ಪ್ರತಿ ಹಂತಗಳಲ್ಲಿ ತಂಡಕ್ಕೆ ಆಸರೆಯಾಗಬಲ್ಲ ಆಟಗಾರರು ಎರಡು ವಿಭಾಗಗಳಲ್ಲಿ ಕೂಡ ಇದ್ದಾರೆ. ಪವನನ ದಾಳಿ ದ್ವಿತೀಯ ಅವಧಿಯ ಆರಂಭದಲ್ಲಿ ಲೀಗ್ ಹಂತದ ಮೊದಲ ಕದನಕ್ಕಾಗಿ ಕಾರ್ಕಳ ಬ್ರಹ್ಮಾವರ ಮುನ್ನಡೆ ಅವಕಾಶದಲ್ಲಿ ಕುಂದಾಪುರ. ನಿತಿನ್ ಆರ್ಭಟ ಆರಂಭ ರೈಟ್ ಕಾರ್ನರ್ ವಿಭಾಗದಿಂದ. ಅತ್ಯಂತ ಶ್ರೇಷ್ಠ ಡಿಪೆಂಡರ್ ಆಗಿ ರೈಟ್ ಕಾರ್ನರ್ ವಿಭಾಗದಲ್ಲಿ ನಿತಿನ್ ಅನ್ನು ಕಾಣಬಹುದಾಗಿದೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಶೋಧನ್ ಖಾರ್ವಿ ದಾಳಿಯಲ್ಲಿ. ತ್ರಿಬಳಿ ಡಿಪೆಂಡರ್ಗಳ ಮಧ್ಯೆ ಸ್ಪರ್ಧೆಯ ಕಣದಲ್ಲಿ ಪ್ರತಿ ಹಂತಗಳಲ್ಲಿ ಕೂಡ ಶ್ರೇಷ್ಠ ಪ್ರದರ್ಶನವನ್ನು ಕಾಯ್ದಿರಿಸಿಕೊಂಡಂತಹ ಹೋರಾಟವಾಗಿದೆ. ಮುಂದಿನ ಲೀಗ್ನ ಪಂದ್ಯದ ಮೊದಲ ಸ್ಪರ್ಧೆಗಾಗಿ ತಂಡಗಳಿಗೆ ಈಗಾಗಲೇ ಕರೆಯನ್ನು ರವಾನಿಸಿದ್ದೇವೆ. ತಡಮಾಡದೆ ಎರಡು ತಂಡಗಳು ಕೂಡ ಅಂಕಣಕ್ಕಿಳಿಯುವುದಕ್ಕೆ ಪೂರ್ವ ಸಿದ್ಧತೆಗಳನ್ನು ಮುಗಿಸಿಕೊಳ್ಳಿ. And it is a do or die, third right. ಮಾಡು ಇಲ್ಲವೇ ಮಡಿ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ತ್ರಿಬಳಿ ಡಿಪೆಂಡರ್ಗಳಿದ್ದಾರೆ.
ಉದ್ದನೆಯ ಶರೀರದ ಪೂರ್ಣ ಲಾಭಗಳನ್ನು ಗಳಿಸಿಕೊಳ್ಳಬಲ್ಲ ಆಟಗಾರ ಶೋಧನ್. ಅಂಕದ ಖಾತೆಯಲ್ಲಿ ಅಂತರ ಹೆಚ್ಚಿಸಿಕೊಳ್ಳುವ ಮೂಲಕ ಪರಿಣಾಮಕಾರಿ ಪಂದ್ಯದ ದ್ವಿತೀಯ ಅವಧಿಯಲ್ಲಿ ಫೈನಲ್ ಕಡೆಗೆ ದೃಢ ಹೆಜ್ಜೆಯನ್ನಿಡುವಂತಹ ಹೋರಾಟ. ಪರಿಣಾಮ ಪಂದ್ಯದಲ್ಲಿ ಯಶಸ್ವಿ ಟ್ಯಾಕಲ್, ಕಾಂಬಿನೇಷನ್ ಟ್ಯಾಕಲ್ ಬರುತ್ತಾ ಇದೆ. 16-9 ಆರಂಭದ ಸಮಯಗಳಿಂದಲೇ ಈ ಪಂದ್ಯದ ಹಿಡಿತವನ್ನ ಪ್ರಬಲತೆಯಲ್ಲಿ ಉಳಿಸಿಕೊಳ್ಳಬಲ್ಲಂತ ವಿಶ್ವಾಸದ ಅವಧಿಯಲ್ಲಿರುವ ಬನ್ನಿ ಸೀನಿಯರ್ ವಿಭಾಗ ಬ್ರಹ್ಮಾವರ ವರ್ಸಸ್ ಕಾರ್ಕಳ. ದಯವಿಟ್ಟು ತಕ್ಷಣದಲ್ಲಿ ತಂಡಗಳು ಈ ಭಾಗಕ್ಕೆ ಬರಬೇಕು. ಸೀನಿಯರ್ ವಿಭಾಗದ ಪಂದ್ಯಾಟ, ಪ್ರಥಮ ಪಂದ್ಯ ಬ್ರಹ್ಮಾವರ ವರ್ಸಸ್ ಕಾರ್ಕಳ. ಎರಡು ತಂಡಗಳು ತಕ್ಷಣ ಸಿದ್ಧರಾಗಿ ಅಂಗಣದ ಪ್ರವೇಶ ದ್ವಾರದ ಬಳಿ ಬರುವಂತೆ ವಿನಂತಿಸ್ತಾ ಇದ್ದಾವೆ. ಸೀನಿಯರ್ ವಿಭಾಗದ ಪಂದ್ಯಾಟ ಲೀಗ್ ಮಾದರಿಯಲ್ಲಿ ನಡೆಯುವುದರಿಂದ 10 ಗಂಟೆಗೆ ನಾವು ಪಂದ್ಯಾಟವನ್ನು ಮುಗಿಸಬೇಕಾಗಿರುವುದರಿಂದ ದಯವಿಟ್ಟು ಕರೆ ಕೊಟ್ಟ ತಕ್ಷಣ ತಂಡಗಳು ಸಿದ್ಧರಾಗಬೇಕು. ಅಂಗಣ ಪಂದ್ಯ ಮುಗಿಯುತ್ತಿದ್ದಂತೆ ಅಂಗಣದ ಒಳ ಪ್ರವೇಶವನ್ನು ಕಂಡುಕೊಳ್ಬೇಕು, ನಮ್ಮೊಂದಿಗೆ ಸಹಕರಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದಾವೆ. ತಡವಾದಲ್ಲಿ ಆಯಾ ಪಂದ್ಯಾಟದ ಸಮಯದಲ್ಲಿ ಕಡಿತ ಮಾಡಲಾಗುವುದು, ತಾವು ಗಮನಿಸಿಕೊಳ್ಬೇಕು. ನಿರ್ದಾಕ್ಷಿಣ್ಯವಾಗಿ ಆಯಾ ಪಂದ್ಯದ ಸಮಯದಲ್ಲಿಯೇ ನೀವು ತಡ ಮಾಡಿದ ಸಮಯವನ್ನು ಕಳೆಯಲಾಗುವುದು. ಸಮರ್ಪಕವಾಗಿರುವ ಹೆಜ್ಜೆಗಳ ಅನುಭವದ ಆಟದ ಮೂಲಕವಾಗಿ ಕದನ. ದಿಟ್ಟತೆಯ ಎರಡು ತಂಡಗಳ ಮಧ್ಯೆ and it is reward I third right ಸುಮಾರು ಇಲ್ಲವೇ ಮಾಡಿ ಪಂದ್ಯದಲ್ಲಿ ಶೋಧನ್ ದಾಳಿಯನ್ನು ಮುಂದುವರಿಸಿಕೊಂಡಿರುವ ಆಟಗಾರ. ಅತ್ಯಂತ ರೋಚಕತೆಯ ಕದನ ಕುತೂಹಲತೆಗಳಲ್ಲಿ ಪಂದ್ಯವನ್ನು ಕಾಣಬಹುದಾಗಿದೆ. ನಿರಂತರ ಹೆಜ್ಜೆಗಳ ಅನುಭವಗಳಲ್ಲಿರುವಂತ ಈ ಒಂದು ಪಂದ್ಯಾವಳಿ. ಸೃಜನ ಫಾಲೋ ಡ್ಯಾಶ್. ಆಟಗಾರರು ನಿರಂತರವಾಗಿ ದಾಳಿಗಾರನ ಬೆಂಬಿಡದೆ ಕಾಡಿದಂತೆ ಫಾಲೋ ಡ್ಯಾಶ್ ಮಾಡುವ ಪ್ರಯತ್ನ. ಈಚ್ ಪಾಯಿಂಟ್ ಸಮಾನ ಅಂಕಗಳು ಎರಡೂ ತಂಡಗಳಿಗೂ ಕೂಡ. ಲಾಸ್ಟ್ 5 ಮಿನಿಟ್ಸ್, ಅಂತಿಮ 5 ನಿಮಿಷಗಳ ಅವಧಿಯಲ್ಲಿ ಪಂದ್ಯವನ್ನು ಕಾಣಬಹುದಾಗಿದೆ. 20-13 7 ಅಂಕಗಳ ಅಂತರವಿದೆ. ಕುಂದಾಪುರದ ಮುನ್ನಡೆ. ಶಾಹೆಲ್ ದಾಳಿಯಲ್ಲಿ 6 ಡಿಫೆನ್ಸ್ನಲ್ಲಿರುವಂತಹ ಬೈಂದೂರು. ಉಳಿದಿರುವ ಸಮಯದ ಅಂತರವನ್ನು ಕಾಯ್ದುಕೊಳ್ಳಬೇಕಾದ ಅನಿವಾರ್ಯತೆಗಳಲ್ಲಿರುವಂತಹ ಪಂದ್ಯ. ಬನ್ನಿ ಸೀನಿಯರ್ ವಿಭಾಗದ ತಂಡಗಳು. ಬ್ರಹ್ಮಾವರ ಇದ್ದೀರಾ? ದಯವಿಟ್ಟು, ಇಲ್ಲ ಅಂದ್ರೆ ಮತ್ತೆ ನಾವು ಪುನಃ ನಾಕೌಟಿಗೆ ಹೋಗ್ಬೇಕಾಗತ್ತೆ. ತಕ್ಷಣ ಬನ್ನಿ ಪ್ಲೀಸ್. ನಮ್ಮೊಂದಿಗೆ ನೀವು ಸಹಕರಿಸಿದ್ರೆ ಮಾತ್ರ ಪಂದ್ಯಾಟವನ್ನು ಕ್ಲಬ್ದ ಸಮಯದಲ್ಲಿ ಯಶಸ್ವಿಯಾಗಿ ಮುಗಿಸ್ಲಿಕ್ಕೆ ಸಾಧ್ಯ ಆಗತ್ತೆ. ಆ ನೆಲೆಯಲ್ಲಿ ಪ್ರಗತಿಯಲ್ಲಿರುವ ಪಂದ್ಯ ಮುಕ್ತಾಯದ ಹಂತವನ್ನು ಕಂಡುಕೊಳ್ತಾ ಇದೆ. ದಯವಿಟ್ಟು ತಕ್ಷಣದಲ್ಲಿ ಬನ್ನಿ. ಬ್ರಹ್ಮಾವರ ವರ್ಸಸ್ ಕಾರ್ಕಳ. ಅಯ್ಯೋ,
ಲಾಸ್ಟ್ 4 ಮಿನಿಟ್ಸ್, ಕೊನೆ 4 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆಯನ್ನು ಕಾಣ್ತಾ ಇದ್ದೇವೆ. ಸ್ಪಷ್ಟ ಹೋರಾಟಗಳನ್ನು ಬಳಸಿಕೊಳ್ಳುವಂತಹ ಹೆಜ್ಜೆಗಳಲ್ಲಿರುವಂತಹ ಪಂದ್ಯ. ಎರಡೂ ತಂಡಗಳು ಕೂಡ ಶ್ರೇಷ್ಠ ಹೋರಾಟದಲ್ಲಿ ಅಫಿಷಿಯಲ್ ಟೈಮ್ ಔಟ್. ಬನ್ನಿ ಸೀನಿಯರ್ ಬ್ರಹ್ಮಾವರ ಬನ್ನಿ ಪ್ಲೀಸ್. ಕಾರ್ಕಳ ಬನ್ನಿ. ದ್ವಿತೀಯದ ಸೆಮಿಫೈನಲ್ ಪಂದ್ಯ ಅಂತಿಮ ಘಟ್ಟದತ್ತ ಸಾಗಿ ಬರ್ತಾ ಇದೆ. ದಯವಿಟ್ಟು ಸೀನಿಯರ್ ವಿಭಾಗದ ಬ್ರಹ್ಮಾವರ ಮತ್ತು ಕಾರ್ಕಳ ವಿಭಾಗಕ್ಕೆ ಸಾಗಿ ಬರಬೇಕು. ತಕ್ಷಣದಲ್ಲಿ ಸೀನಿಯರ್ ವಿಭಾಗದ ಪ್ರಥಮದ ಪಂದ್ಯವನ್ನು ನಾವು ಕೈಗೆತ್ತಿಕೊಳ್ತೇವೆ. ಸೀನಿಯರ್ ವಿಭಾಗದ ಕ್ಯಾಪ್ಟನ್ಸ್ ಬರಬೇಕು ಟಾಸ್ಗಾಗಿ. ವೇದಿಕೆ ಬಳಿ ಬರಬೇಕು ಟಾಸ್ಗಾಗಿ. ಸೀನಿಯರ್ ವಿಭಾಗದ ಕ್ಯಾಪ್ಟನ್ಸ್ ಬ್ರಹ್ಮಾವರ, ಕಾರ್ಕಳ, ತಡ ಮಾಡದೆ ಬೇಗ ಬನ್ನಿ ಪ್ಲೀಸ್. ಜಿಲ್ಲಾ ಮಟ್ಟದ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಈ ಪಂದ್ಯಾಟಕ್ಕೆ ಆಗಮಿಸಿದಂತಹ ಹೆಬ್ರಿ ತಾಲೂಕ್ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದಂತಹ ಶ್ರೀಯುತ ರಮೇಶ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಹೆಬ್ರಿ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದಂತಹ ಸುಧಾಕರ್ ಹೆಗ್ಡೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹೆಬ್ರಿ ಗ್ರಾಮ ಪಂಚಾಯತ್ನ ಸದಸ್ಯರಾದಂತಹ ಮಾನ್ಯ ಗಣೇಶ್ ಜರ್ವತ್ ಇವರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ದೂರದಿಂದ ಮಂಗಳೂರಿನಿಂದ ಮಲ್ಲಿಕಾ ಬಲ್ಲಾಳ್ ಅವರು ಆಗಮಿಸಿದ್ದಾರೆ. APM ಸಮೂಹ ಸಂಸ್ಥೆಯ ಮಲ್ಲಿಕಾ ಬಲ್ಲಾಳ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹೆಬ್ರಿ ಬಂಟರ ಸಂಘದ ಮಹಿಳಾ ಬಂಟರ ಸಂಘದ ಅಧ್ಯಕ್ಷರಾದಂತಹ ಬಾನು ಬಲ್ಲಾಳ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಮ್ಮ ಈ ಪಂದ್ಯಾಟದ ಪೋಷಕರಾದಂತಹ ದಾನಿಯಾದಂತಹ ಗಣೇಶ್ ಜರ್ವತ್ ಅವರು ವೇದಿಕೆ ಬರಬೇಕಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅವರಿಗೆ ನಮ್ಮ ಅಸೋಸಿಯೇಷನ್ನ ಅಧ್ಯಕ್ಷರಾದಂತಹ ಹರ್ಷ ಶೆಟ್ಟಿಯವರು ಗೌರವವನ್ನು ಸಲ್ಲಿಸಬೇಕಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ನಮ್ಮ ಈ ಪಂದ್ಯಾಟಕ್ಕೆ ದೇಣಿಗೆ ನೀಡಿ ಸಹಕರಿಸಿದಂತಹ ಗಣೇಶ್ ಜರ್ವತ್ತು, ಹೆಬ್ರಿ ಗ್ರಾಮ ಪಂಚಾಯತ್ನ ಸದಸ್ಯರು, PWD ಕಾಂಟ್ರಾಕ್ಟರು ಆದಂತಹ ಗಣೇಶ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಉಡುಪಿ ಜಿಲ್ಲಾ ಕ್ರೀಡಾ ಭಾರತಿಯ ಸದಸ್ಯರಾದಂತಹ ಶ್ರೀಯುತ ಗಣಪಯ್ಯವರು ನಮ್ಮೊಂದಿಗಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಗಣಪಯ್ಯವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇಪ್ಪತ್ತೆರಡು 15ರಲ್ಲಿ ಸ್ಪರ್ಧೆಯ ಸಮಯ. ಮುನ್ನಡೆಯ ಅಂತರವನ್ನು ಕುಗ್ಗಿಸಿಕೊಳ್ಳಲಾರಂಭಿಸಿದೆ. ಥರ್ಡ್ ರೈಟ್, ಥರ್ಡ್ ರೈಟ್, ಡ್ಯೂ ಆರ್ ಮಾಡು ಇಲ್ಲವೇ ಮಡಿ. ಈ ಪಂದ್ಯದಲ್ಲಿ ಡೈವಿಂಗ್ ಟ್ಯಾಕಲ್ ಮಾಡುವ ಪ್ರಯತ್ನ, ಸೆಂಟರ್ ಲೈನ್ ಸಮೀಪ ಯಶಸ್ವಿ ಆಚ.
ನಮ್ಮ ಈ ಪಂದ್ಯಾಟಕ್ಕೆ ಸಹಕರಿಸಿದಂತಹ ಬೋಜಿಕುಲಾಲ್ PWD ಕಾಂಟ್ರಾಕ್ಟ್ ದಯವಿಟ್ಟು ವೇದಿಕೆ ಬರಬೇಕಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಶ್ರೀಯುತ ಬೋಜಕುಲಾಲ್ ಬೇಳಂಜೆ ದಯವಿಟ್ಟು ವೇದಿಕೆ ಬರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸ್ಪಷ್ಟವಾದ ಮುನ್ನಡೆಯನ್ನು ಉಳಿಸಿಕೊಂಡಿರುವಂತಹ ಕುಂದಾಪುರ 23-17 6 ಅಂಕಗಳ ಅಂತರದಲ್ಲಿ ಪ್ರಸ್ತುತ ಈ ಪಂದ್ಯವಿದೆ. ಉಳಿದಿರುವ ಕೆಲ ನಿಮಿಷಗಳ ಆಟವಷ್ಟೇ ಬಾಕಿ ಇದೆ. ಪಂದ್ಯದಲ್ಲಿ ಫೈನಲ್ನ ಕಡೆಗೆ ಪ್ರವೇಶವನ್ನು ಪಡೆದುಕೊಳ್ಳುವ ಮತ್ತೊಂದು ತಂಡ ಯಾವುದು ಅನ್ನುವುದು ನಿರ್ಧಾರವಾಗುವ ಸಮಯವಾಗಿಲ್ಲದೆ ಕಾಪೋದಾಗಲೇ ಫೈನಲ್ಗೆ ಪ್ರವೇಶವನ್ನು ಪಡೆದಾಗಿದೆ. 20ರ ವಯೋಮಾನದ ಬಾಲಕರ ಸ್ಪರ್ಧೆಯಲ್ಲಿ ಯಶೋಧನ್ ಯಶಸ್ವಿಯಾದ ಆಟವನ್ನು ಮುಂದುವರಿಸಿಕೊಳ್ತಾ ಮುನ್ನಡೆಯ ಅಂತರವನ್ನು ಹಿಗ್ಗಿಸಿಕೊಳ್ತಾ ಇದ್ದಾರೆ. ಮಾನ್ಯ ಬೋಜಿಕುಲಾಲ್ ಅವರು ವೇದಿಕೆ ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕಂತಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ನಮ್ಮ ಪಂದ್ಯಾಟಕ್ಕೆ ತುಂಬು ಸಹಕಾರ ನೀಡಿದ ಶ್ರೀಯುತ ಬೋಜಿಕುಲಾಲ್ ಅವರು. ಸೊ ಇದರೊಂದಿಗೆ ಪಂದ್ಯ ಸಂಪನ್ನತೆ ಕುಂದಾಪುರ ಕಾಪು ವಿರುದ್ಧವಾಗಿ ಫೈನಲ್ ಸೆಣಸಾಟಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕಿದೆ. ಮೊದಲ ಲೀಗ್ ಪಂದ್ಯಕ್ಕಾಗಿ ತಂಡಗಳು ಬರುವೆ. ಬೋಜಿಕುಲಾಲ್ ಅವರಿಗೆ ಪ್ರೀತಿಪೂರ್ವಕವಾದಂತಹ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಕೊಲ್ಲೂರಿನ ಮುಕಾಂಬಿಕಾ ದೇವಾಲಯದ ಪದವಿ ಪೂರ್ವ ಕಾಲೇಜಿನ ದೈಹಿಕ ಶಿಕ್ಷಣ ನಿರ್ದೇಶಕರಾದಂತಹ ಪ್ರೌಢಶಾಲಾ ಸಚಿನ್ ಶೆಟ್ಟಿ ಕೊಲ್ಲೂರು ಸಚಿನ್ ಶೆಟ್ಟಿ ಅವರಿಗೆ ಹೃತ್ಪೂರ್ವಕವಾದಂತಹ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇವೆ. ಬನ್ನಿ ಸೀನಿಯರ್ ವಿಭಾಗ ಬ್ರಹ್ಮಾವರ ವರ್ಸಸ್ ಕಾರ್ಕಳ. ತಕ್ಷಣ ಬರಬೇಕು ಪ್ಲೀಸ್, ತಕ್ಷಣ ಬರಬೇಕು. ಇಪ್ಪತ್ತರ ವಯೋಮಾನದ ಬಾಲಕರ ಅಂತಿಮ ಫೈನಲ್ ಹಣಾಹಣಿ ಕಾಪು ಮತ್ತು ಕುಂದಾಪುರದ ನಡುವೆ ಸೀನಿಯರ್ ವಿಭಾಗದ ಪ್ರಥಮ ಪಂದ್ಯ ಆದ ನಂತರ ನಡೆಯಲಿಕ್ಕಿದೆ. ಸೀನಿಯರ್ ವಿಭಾಗದ ಪ್ರಥಮ ಪಂದ್ಯಕ್ಕಾಗಿ 2 ತಂಡಗಳನ್ನು ಕ್ರೀಡಾಂಗಣಕ್ಕೆ ಆಹ್ವಾನಿಸಿಕೊಳ್ತಾ ಇದ್ದಾವೆ. ಬ್ರಹ್ಮಾವರ ಮತ್ತು ಕಾರ್ಕಳ. ಈಗಾಗಲೇ ಹಲವು ಬಾರಿ ವಿನಂತಿಯ ಕರೆಯನ್ನು ಪ್ರಕಟಿಸೋರಿದ್ದೇವೆ. ನಿಮಗಿದು ಅಂತಿಮ ಕರೆ. ಬ್ರಹ್ಮಾವರ ಮತ್ತು ಕಾರ್ಕಳದ ಆಟಗಾರರು ತಕ್ಷಣ ಅಂಗಣದ ಒಳಭಾಗಕ್ಕೆ ತಮ್ಮ ಪ್ರವೇಶವನ್ನು ಕಂಡುಕೊಳ್ಳಬೇಕು. ಬನ್ನಿ ಬ್ರಹ್ಮಾವರ ಎಲ್ಲಿದ್ದೀರಿ? ಕಾರ್ಕಳ ಹಸಿರು ಹೊದಿಕೆಯಿಂದ ಕಂಗೊಳಿಸುವ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಪ್ರೀತಿ, ಶಾಂತಿ, ಮೌಲ್ಯಗಳಿಗೆ ಪ್ರಸಿದ್ಧಿಯಾಗಿರುವ ಹೆಬ್ರಿಯ ಪರಿಸರದಲ್ಲಿ ಜ್ಞಾನ ಸೇವೆಯ ಉದ್ದೇಶದಿಂದ ಸಂಸ್ಕೃತಿ, ದೇಶಾಭಿಮಾನವನ್ನು ಬೆಳೆಸುವ ಧ್ಯೇಯದಿಂದ ಹುಟ್ಟಿಕೊಂಡ ಸಂಸ್ಥೆ ಅಮೃತ ಭಾರತಿ. ವಿದ್ಯೆಯಿಂದ ಹಣ ಗಳಿಸಬೇಕೆಂಬ ಆಶಯವೇ ಇಲ್ಲ, ಜ್ಞಾನದಾನವೇ ಶ್ರೇಷ್ಠ ದಾನವೆಂದು ನಂಬಿರುವವರೇ ಇಲ್ಲೆಲ್ಲ. ಆದರೂ ಶೈಕ್ಷಣಿಕ ವಿಷಯದಲ್ಲಿ ಎಲ್ಲಿಯೂ ಹಿಂದೆ ಉಳಿದಿಲ್ಲ. ನ್ಯಾಯಸಮ್ಮತ ಸ್ಪರ್ಧೆಯ ದೃಷ್ಟಿಕೋನದಿಂದ ಬೋಧಿಸುತ್ತಿದ್ದಾರೆ ಇಲ್ಲೆಲ್ಲ. ಇಲ್ಲಿ ಪ್ರಾಮುಖ್ಯತೆ ಕೊಡುವುದು ಕೇವಲ ಪರೀಕ್ಷೆಯ ಅಂಕಗಳಿಕೆಗೆ ಅಷ್ಟೇ ಅಲ್ಲ, ಸಮಾಜಕ್ಕೆ ಒಳ್ಳೆಯ ಪ್ರಜೆಯಾಗಿ ಸಂಸ್ಕಾರ ಗುಣಕ್ಕೆ ಪ್ರಭುವಾಗಿ ಬಾಳಬೇಕು ಎಂದು ಆಶಯ ನಮ್ಮದೆಲ್ಲ. ಶುದ್ಧ ಪರಿಸರದ ಜೊತೆಗೆ ಸುಸಜ್ಜಿತ ಕೊಠಡಿಯ ಒಳಗೆ ಪೌಷ್ಟಿಕ ಆಹಾರದ ರುಚಿಯೊಂದಿಗೆ ಸಮರ್ಪಕವಾಗಿ ಸಿದ್ಧವಾಗಿರುವ ಆಟದ ಮೈದಾನದೊಂದಿಗೆ ಪ್ರತಿಯೊಬ್ಬರ ಪ್ರತಿಭೆಯನ್ನು ಗುರುತಿಸಿ ಬೆಳೆಸುವುದರೊಂದಿಗೆ ಸಣ್ಣ ತಪ್ಪುಗಳನ್ನು ತ್ವರಿತವಾಗಿ ತಿದ್ದಿ ತಿಳಿ ಹೇಳುವುದರೊಂದಿಗೆ ಸಾಗಿದೆ ನಮ್ಮ ಪಯಣ ಕಳೆದ 2 ದಶಕಗಳಿಂದ ನಿಮ್ಮ ಪ್ರೀತಿ ಬೆಂಬಲದ ಜೊತೆಗೆ. ಬನ್ನಿ ಕೈ ಜೋಡಿಸಿ ಕಟ್ಟುವ ನಾವು ದೇಶವನ್ನು ಸಂಸ್ಕೃತಿ, ಪ್ರೀತಿ, ದೇಶಾಭಿಮಾನದ ಜೊತೆಗೆ. ಗಳಿಗೆ ಒಂದೊಂದು ಅಂಕಗಳನ್ನು ನೀಡಲಾಗ್ತದೆ. ಆ ಬಳಿಕ ಅದು ನಿಮಗೆ ಸಮಸ್ಯೆ ಕೊಡುತ್ತದೆ, ದಯವಿಟ್ಟು ಗಮನಿಸಿಕೊಳ್ಳಿ. ಬ್ರಹ್ಮಾವರ ಇಲ್ವಾ? ಟೀಮ್ ಇಲ್ವಾ? ಹಾಗಾದ್ರೆ ಬ್ರಹ್ಮಾವರ ಶ್ರೀಯುತ ಸಂತೋಷ್ ಪೂಜಾರಿ ಅವರು, ಸದಸ್ಯರು ಅಮೆಚೂರ್ ಅಸೋಸಿಯೇಷನ್ ಹೆಬ್ರಿ ತಾಲೂಕು
ಇವರು ವೇದಿಕೆ ಮೇಲ್ಭಾಗಕ್ಕೆ ಬರಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದಾವೆ. ಅವರನ್ನ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಹರ್ಷ ಶೆಟ್ಟಿ ಅವರು ಗೌರವದ ಶಾಲನ್ನು ಹೊದಿಸಿ ಗೌರವಿಸಿಕೊಳ್ಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದಾವೆ. ನಮ್ಮ ಈ ಪಂದ್ಯಾಟದ ಆಯೋಜನೆಗೆ ಸಂಪೂರ್ಣ ಸಹಕಾರವನ್ನು ಇತ್ತವರು ಸಂತೋಷ್ ಪೂಜಾರಿ ಅವರು, ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿಕೊಂಡು ಪಂದ್ಯಾಟ ಮುಗಿಯುವಲ್ಲಿವರೆಗೆ ನಮ್ಮೊಟ್ಟಿಗೆ ಇರಬೇಕು ಅನ್ನುವಂಥ ವಿನಂತಿಯನ್ನು ಜೊತೆಗೆ ಮಾಡಿಕೊಳ್ತಾ ಇದ್ದಾವೆ. ಥ್ಯಾಂಕ್ ಯು ಸರ್. Tampடி चमकते उन्नत नला कला 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 तांबडी चमकते उन्नत नला कला 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 तांबडी चमकते उन्नत नला कला 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 तांबडी चमकते उन्नत नला कला 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 ಕ್ರೀಡಾ ಭಾರತಿ ಉಡುಪಿ ಜಿಲ್ಲಾ ಘಟಕದ ಸಹ ಕಾರ್ಯದರ್ಶಿ ಆಗಿರುವಂತಹ ಗಣಪಯ್ಯ ಅವರು ವೇದಿಕೆಯ ಮೇಲ್ಭಾಗಕ್ಕೆ ಬರಬೇಕು. ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸಿ ಅದೆಷ್ಟೋ ಕ್ರೀಡಾಪಟುಗಳನ್ನು ತಯಾರು ಮಾಡಿದಂತಹ ಗಣಪಯ್ಯ ಅವರು ಸರಳ ಸಜ್ಜನ ವ್ಯಕ್ತಿ. ನಮ್ಮೆಲ್ಲರ ಪ್ರೀತಿಯ ಗಣಪಯ್ಯ ಅವರನ್ನು ವೇದಿಕೆಯ ಮೇಲ್ಭಾಗಕ್ಕೆ ಬರಮಾಡಿಕೊಳ್ತಾ ಇದ್ದಾವೆ. ಅವರಿಗೆ ಪ್ರೀತಿಯ ಶಾಲನ್ನು, ಗೌರವದ ಶಾಲನ್ನು ಹೊದಿಸಿ ಪ್ರೀತಿಯಿಂದ ಸ್ವಾಗತಿಸಿಕೊಂಡು ಅವರ ಇರುವಿಕೆಯನ್ನ ಗೌರವಿಸಿಕೊಳ್ತಾ ಇದ್ದಾವೆ. 85 kg ಒಳಗಿನ ಸೀನಿಯರ್ ವಿಭಾಗದ ಮೊದಲ ಪಂದ್ಯ ಬ್ರಹ್ಮಾವರ ವಿರುದ್ಧವಾಗಿ ಕಾರ್ಕಳ ಈ ತಂಡಗಳ ನಡುವೆ ಸಾಗಿ ಬರಲಿಕ್ಕಿದೆ. ಸಂಪೂರ್ಣವಾಗಿ ಹೊನಲು ಬೆಳಕಿನಲ್ಲಿ ಈ ಪಂದ್ಯ ನಡೆಯಲಿಕ್ಕಿದೆ. ಎರಡೂ ತಂಡವನ್ನ ಪ್ರೀತಿಪೂರ್ವಕವಾಗಿ ನಾವೆಲ್ಲ ಸ್ವಾಗತಿಸಿಕೊಂಡವರಿದ್ದೇವೆ. ನಾಣ್ಯ ಚಿಮ್ಮುವಿಕೆಯಲ್ಲಿ ಕಾರ್ಕಳ ತಾಲೂಕಿನ ತಂಡ ಜಯಶಾಲಿಯಾಗಿ ಬಲ ಅಂಗಣವನ್ನ ಆಯ್ಕೆ ಮಾಡಿಕೊಂಡಿದೆ. ದಾಳಿಯನ್ನ ಬ್ರಹ್ಮಾವರ ಮೊದಲ ಬಾರಿಗೆ ಪಂದ್ಯ ಚಾಲನೆಗೊಂಡಿದೆ. ಬ್ರಹ್ಮಾವರ ವಿರುದ್ಧವಾಗಿ ಕಾರ್ಕಳ ಸೀನಿಯರ್ಸ್ ವಿಭಾಗದ ಆರಂಭ ಪಂದ್ಯ. ಎಂಟಿ ರಾಯ್ಡ್ ಎಂಟಿ ರಾಯ್ಡ್ ಮುಸ್ತಫ 20ರ ವಯೋಮಾನದಲ್ಲಿ ಕೂಡ ಬ್ರಹ್ಮಾವರವನ್ನು ಪ್ರತಿನಿಧಿಸಿದ ಆಟಗಾರ. ಈ ಬಾರಿ 85ರ ವಿಭಾಗದಲ್ಲಿ ಕೂಡ ಗೋಚರಿಸಿಕೊಳ್ತಾ ಇದ್ದಾರೆ. ಎಸ್, ಅಂಕ ಚಾಲನೆಗೊಂಡಿದೆ. ಬ್ರಹ್ಮಾವರದ ಮುಖಾಂತರ ಅಂಕ 1-0. ನೋಡಿ, ಮುಂದಿನ ಫೈನಲ್ ಕದನಕ್ಕಾಗಿ ಕಾಪು ವಿರುದ್ಧ ಕುಂದಾಪುರ ಸಿದ್ಧತೆಯನ್ನು ಮಾಡಿಕೊಳ್ಳಿ. 20ರ ವಯೋಮಾನದ ಬಾಲಕರ ಫೈನಲ್ ಕದನಕ್ಕಾಗಿ ಕಾಪು ವಿರುದ್ಧ ಕುಂದಾಪುರ, ಈ ಎರಡು ತಂಡಗಳಿಗಿದು ಪ್ರಥಮ ಕರೆಯಾಗಿದೆ.
ಯಶಸ್ ಆಗ್ತಾ ಇದೆ. ಒಂದು ಬಲಿಷ್ಠ ರೈಡರ್ ಅನ್ನ ಬಲಿ ಪಡಿತಾ ಇದ್ದಾರೆ ಕಾರ್ಕಳದ ಆಟಗಾರರು. ಆತ್ಮವಿಶ್ವಾಸವನ್ನ ಹೆಚ್ಚಿಸಿಕೊಳ್ಳುವಲ್ಲಿ ಬ್ರಹ್ಮಾವರ ಮುಸ್ತಫಾ ಅವರನ್ನ ಅಂಗಣದ ಹೊರ ಕಳಿಸುವಲ್ಲಿ ಯಶಸ್ಸಾಗಿದೆ. ಬಾರಿ ಜೆರ್ಸಿ ನಂಬರ್ 88 ಆಟಗಾರನ ದಾಳಿಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಬೋನಸ್ ಪಾಯಿಂಟ್ ಕಾರ್ಕಳಕ್ಕೆ. ಒಂದು 2 ಇನ್ ಫೇವರ್ ಆಫ್ ಕಾರ್ಕಳ. ಫಯಾಸ್ ದಾಳಿಯನ್ನ ಸಂಘಟಿಸ್ತಾ ಇದ್ದಾರೆ. ಮೊನ್ನೆ ಮುಂದುಗುವಂತ ಪ್ರಯತ್ನ. ಈ ಬಾರಿ ಆಂಕಲ್ ಹಾಲ್ನಲ್ಲಿ ಬಿರುಕನ್ನ ಕಂಡುಕೊಂಡು ಮುಖಾಂತರ ಬೋನಸ್ ಹಾಗೂ ಒಂದು ಅಂಕದ 2 ಅಂಕವನ್ನ ಬ್ರಹ್ಮಾವರ ತಂದಾಗಿಸಿಕೊಳ್ತಾ ಇದೆ. 3-2 ಒಂದಂಕದ ಮುನ್ನಡೆಯೊಂದಿಗೆ ಬ್ರಹ್ಮಾವರ ನಂಬರ್ 12ರ ದಾಳಿ. ಬ್ರಹ್ಮಾವರದ ಕೋಟೆಯಲ್ಲಿ ಕೊಂಚ ಬಿರುಕು. ಅಂಕ ಕಾರ್ಕಳಕ್ಕೆ. ಶ್ರೀಯುತ ರಾಜ್ಕುಮಾರ್ ಸರ್ ಅವರು HP ಸ್ಟೇಷನ್ ಬ್ಯೂರೋ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದಾನೆ ವೇದಿಕೆಯ ಮೇಲ್ಭಾಗಕ್ಕೆ ಬರುವಂತೆ. ಸರ್, ತಮ್ಮ ಸೇವೆಯನ್ನ ಗುರುತಿಸಿಕೊಂಡಿದ್ದೇವೆ, ಗೌರವಿಸಿಕೊಳ್ಳುವರೆ ಈ ಭಾಗಕ್ಕೆ ಬರುವಂತೆ ವಿನಂತಿಸಿಕೊಳ್ತಾ ಇದ್ದೇವೆ. ಶ್ರೀಯುತ ಹರ್ಷ ಶೆಟ್ಟಿ ಅವರು, ಶ್ರೀಯುತ ಸೀತಾನದಿ ವಿಠಲ ಶೆಟ್ಟಿ ಅವರು ಅವರನ್ನ ಗುರುತಿಸಿ ಗೌರವಿಸುವಂತೆ ವಿನಂತಿಸಿಕೊಳ್ತಾ ಇದ್ದೇವೆ. ನಮ್ಮ ಈ ಪಂದ್ಯಾಟಕ್ಕೆ ಸಂಪೂರ್ಣ ಸಹಕಾರವನ್ನ ಇತ್ತವರು 4-5 ಬಾರಿ ಬಂದು ಇಲ್ಲಿಯ ವ್ಯವಸ್ಥೆಯನ್ನೆಲ್ಲ ನೋಡಿ ಹೋಗಿ ನಮಗೆ ಮಾರ್ಗದರ್ಶನವನ್ನ ನೀಡಿ ಪಂದ್ಯಾಟದ ಯಶಸ್ಸಿನಲ್ಲಿ ನಮಗೆ ಸಹಕರಿಸುತ್ತಿರುವವರು, ಶಿಸ್ತು ವಿಭಾಗದಲ್ಲಿ ಎಲ್ಲ ನಿರ್ವಹಣೆಯನ್ನ ಮಾಡುತ್ತಿರುವ ಅವರು ಮತ್ತು ಅವರ ಆರಕ್ಷಕ ಠಾಣೆಯ ಸಿಬ್ಬಂದಿ ವರ್ಗದವರ ಪರವಾಗಿ ನಾವು ಅವರನ್ನು ಗೌರವಿಸಿ ಕೃತಜ್ಞತೆಗಳನ್ನ ಅಮೆಚೂರ್ ಅಸೋಸಿಯೇಷನ್ ಪರವಾಗಿ ಸಲ್ಲಿಸಿಕೊಳ್ತಾ ಇದ್ದೇವೆ. ಬೋನಸ್ ಅಂಕ ಕಾರ್ಕಳಕ್ಕೆ. ಮೊದಲ ವಿನಂತಿಯ ವಿಶ್ರಾಂತಿ ಕಾರ್ಕಳ ವಿನಂತಿಯ ಮೇರೆಗೆ 5-5ರ ಸಮಬಲದಲ್ಲಿ ಪಂದ್ಯಾಟ ಸಾಗಿ ಬರ್ತಾ ಇದೆ ಬ್ರಹ್ಮಾವರ ಮತ್ತು ಕಾರ್ಕಳ ಸೀನಿಯರ್ಸ್ ತಂಡಗಳ ನಡುವೆ. ಈಗಾಗಲೇ ಅತಿಥಿಗಳು ಶುಭಾಶಂಸನೆಯಲ್ಲಿ ಹೇಳಿದಂತೆ ಕಬಡ್ಡಿ ಇದೊಂದು ಕೇವಲ ಕ್ರೀಡೆಯಲ್ಲ, ಬದುಕು ಎನ್ನುವುದನ್ನ ನಾವೆಲ್ಲ ಕಂಡುಕೊಂಡವರಿದ್ದಾವೆ. ಅದೆಷ್ಟೋ ಪ್ರತಿಭೆಗಳು ರಾಜ್ಯ ರಾಷ್ಟ್ರ ಮಟ್ಟವನ್ನು ಪ್ರತಿನಿಧಿಸಿ ತಮ್ಮ ಜೀವನದ ಬುನಾದಿಯನ್ನು ಕೂಡ ಕಟ್ಟಿಕೊಂಡವರನ್ನ ನಾವು ಮಾದರಿಯಾಗಿ ಇರಿಸಿಕೊಂಡವರಿದ್ದೇವೆ. ಈಗ ಜಸ್ಟ್ ನಂಬರ್ 88 ankle on. ಎಸ್, ಯಶಸ್ಸಿನ ಟ್ಯಾಕಲ್ ಅನ್ನ ಕಂಡುಕೊಳ್ತಾ ಇದೆ ಬ್ರಹ್ಮಾವರ. ಮತ್ತೆ ಮುಸ್ತಫಾ ಬ್ರಹ್ಮಾವರದ ಯಶಸ್ವಿ ರೈಡರ್ ಎನ್ನುವ ಖ್ಯಾತಿಯ ಎಕ್ಸ್ಪ್ರೆಸ್ ರೈಡರ್. ಎಸ್, ಚುರುಕಿನ ಒಂದು ರೈಡ್ ಮುಖಾಂತರ ಬಹಳಷ್ಟು ಸಮಯವನ್ನ ತನ್ನ ತಂಡಕ್ಕೆ ಉಳಿಸಿಕೊಡ್ತಾ ಇದ್ದಾರೆ. ಮತ್ತೊಂದು ಅಂಕದೊಂದಿಗೆ 7-5ರ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ ಬ್ರಹ್ಮಾವರ. 7-5 ಇನ್ ಫೇವರ್ ಆಫ್ ಬ್ರಹ್ಮಾವರ. ಡಿಸೆಂಬರ್ 12ರ ದಾಳಿಕಾರ ಮಧ್ಯಭಾಗಕ್ಕೆ ಮುನ್ನುಗ್ಗುವಂತ ಪ್ರಯತ್ನ. ಯಶಸ್ಸಾಗ್ತಾ ಇದೆ. ಒಂದು ಹೊಂದಾಣಿಕೆಯ ಆಟವನ್ನ ಬ್ರಹ್ಮಾವರದ ಆಟಗಾರರನ್ನ ಕಂಡುಕೊಳ್ತಾ ಇದೆ. 2 ಆಟಗಾರರನ್ನ ಹೊಂದಿರುವ ಕಾರ್ಕಳ. ಫಯಾಜ್ ಎಕ್ಸ್ಪ್ರೆಸ್. ಹೊಂದಾಣಿಕೆಯ ಕೊರತೆ ಕಾರ್ಕಳ ತಂಡದಲ್ಲಿ. ಮತ್ತೆ ಬ್ರಹ್ಮಾವರಕ್ಕೆ ಅಂಕ 10-5. 5 ಅಂಕ ಮುನ್ನಡೆಯನ್ನ ಸಾಧಿಸ್ತಾ ಇದೆ ಬ್ರಹ್ಮಾವರ. ಎಸ್ ನಂಬರ್ 7 ಸೆಕ್ಯೂರಿಟಿಯ ವಿಭಾಗದಲ್ಲಿ ಕರ್ತವ್ಯ ನಿರ್ವಹಿಸಿದ ವಸಂತ್ ಶೆಟ್ಟಿ ಅವರನ್ನ ಗೌರವಿಸಿಕೊಳ್ತಾ ಇದ್ದೇವೆ. ಹಾಗೆ ಹೆಬ್ರಿ ವ್ಯವಸಾಯ ಸೇವಾ ಸಹಕಾರಿ ಸಂಘ ನಿಯಮಿತದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ನವೀನ್ ಅಡ್ಯಂತಾಯ್ ಅವರನ್ನ ಕೂಡ ಪ್ರೀತಿಯಿಂದ ಸ್ವಾಗತಿಸಿಕೊಂಡು ವೇದಿಕೆಯ ಮೇಲ್ಭಾಗಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಶ್ರೀಯುತ ನವೀನ್ ಅಡ್ಯಂತಾಯ್ ಸರ್ ಅವರನ್ನ. ಕಾರ್ಕಳ ತಂಡದ ಎಲ್ಲ ಆಟಗಾರರು ಔಟ್ ಆಗ್ತಾ ಇದ್ದಾರೆ.
ಮತ್ತೆ ಒಳಭಾಗಕ್ಕೆ ಎಲ್ಲ ಆಟಗಾರರು 13-5. ಎಂಟಂಕದ ಮುನ್ನಡೆಯಲ್ಲಿ ಬ್ರಹ್ಮಾವರ ಫಯಾಜ್ ದಾಳಿ ವಿಭಾಗದಲ್ಲಿ ಶ್ರೀಯುತ ನವೀನ್ ಅಡ್ಯಂತಾಯರ್ ಅವರಿಗೆ ಆಟಗಾರರನ್ನ ಗೌರವದ ಶಾಲನ್ನು ಹೊದಿಸಿ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದಾರೆ ಹರ್ಷ ಶೆಟ್ಟಿ ಅವರು. ಎಸ್, ಮಧ್ಯಭಾಗವನ್ನು ಪ್ರವೇಶಿಸುವ ಸೂಕ್ತ ಪ್ರಯತ್ನ. ಎಂಟಿ ರಾಡ್ 13-5 ಇನ್ ಫೇವರ್ ಆಫ್ ಬ್ರಹ್ಮಾವರ. ಧನ್ಯವಾದಗಳು ಸರ್. ಎಸ್, ಟ್ಯಾಕಲ್ ಹೋಲ್ಡ್. ಹೊಂದಾಣಿಕೆಯ ಜುಗಲ್ಬಂದಿಯನ್ನ ಕಂಡುಕೊಳ್ತಾ ಇದೆ ಬ್ರಹ್ಮಾವರದ ಬಲಿಷ್ಠ ಕಬಡ್ಡಿ ಆಟಗಾರರಿಂದ. ಈ ಬಾರಿ ಕೂಡ ವಂಚಿಸಿ ನಡು ದಾಳಿಯನ್ನ ಮುನ್ನಡೆಯುವಂತ ಪ್ರಯತ್ನ. ಪ್ರಥಮಾರ್ಧವನ್ನ ಮುಗಿಸಿಕೊಂಡು 16-5 ಅಂಕದೊಂದಿಗೆ ಬ್ರಹ್ಮಾವರ ಮುನ್ನಡೀತಾ ಇದೆ. ಪಂದ್ಯದ ಮೇಲೆ ಸಂಪೂರ್ಣ ಹಿಡಿತವನ್ನ ಸಾಧಿಸುವ ಪ್ರಯತ್ನಗಳು ಚಾಲನೆಯಲ್ಲಿದೆ. ಹಲೋ ಹಲೋ ನೋಡಿ, ಮುಂದಿನ 11 ಅಂಕದ ಮುನ್ನಡೆಯಲ್ಲಿದೆ. ಫೈನಲ್ ಕದನಕ್ಕಾಗಿ ಕಾಪು ವಿರುದ್ಧ ಕುಂದಾಪುರ. ಈ ಎರಡು ತಂಡಗಳು ಕೂಡ ಮುಂದಿನ ಸ್ಪರ್ಧೆಗಾಗಿ ಫೈನಲ್ನ ಕದನಕ್ಕಾಗಿ ಸಿದ್ಧತೆಯನ್ನ ಮಾಡಿಕೊಂಡು ಒಳಾಂಗಣಕ್ಕೆ ಬನ್ನಿ. ಕಾಪು ವರ್ಸಸ್ ಕುಂದಾಪುರ. ಹದಿನಾರು 5 ಮುನ್ನಡೆಯಲ್ಲಿ ಬ್ರಹ್ಮಾವರ. ವಿರುದ್ಧವಾಗಿ ಕಾರ್ಕಳ. ಭರ್ಜರಿ ರೈಡ್ ಮತ್ತೊಮ್ಮೆ ಮುಸ್ತಫಾ ಅವರಿಂದ ಬ್ರಹ್ಮಾವರ ಎಕ್ಸ್ಪ್ರೆಸ್. ಮುಸ್ತಫಾ ಮತ್ತೊಂದು ಅಂಕದೊಂದಿಗೆ ಟೈಮ್ ಔಟ್ ಅನ್ನ ತೆಗೆದುಕೊಳ್ತಾ ಇದೆ ಕಾರ್ಕಳ. 17-5. 17ರಲ್ಲಿ ಬ್ರಹ್ಮಾವರ 5 ಅಂಕಗಳೊಂದಿಗೆ ಕಾರ್ಕಳ ಆಟಗಾರರ ಬದಲಾವಣೆ ಮಾಡಿಕೊಳ್ತಾ ಇದೆ. 12 ಅಂಕದ ಮುನ್ನಡೆಯಲ್ಲಿ ಈಗಾಗಲೇ ಕಾರ್ಕಳ ಹಿನ್ನಡೆಯನ್ನ ಕಂಡುಕೊಳ್ತಾ ಇದೆ ಬ್ರಹ್ಮಾವರ ಎದುರು. 85 kg ವಿಭಾಗದ ಪ್ರಥಮ ಪಂದ್ಯವನ್ನ ವೀಕ್ಷಣೆ ಮಾಡ್ತಾ ಇದ್ದೀರಾ. ಹಲೋ ಕುಂದಾಪುರ ಕಾಪು ತಂಡಗಳು ಬನ್ನಿ. ಫೈನಲ್ನ ಹನಾಹನಿಗಾಗಿ 20ರ ವಯೋಮಾನದ ಬಾಲಕರ ಕಬಡ್ಡಿ ಪಂದ್ಯದ ಅಂತಿಮ ಸ್ಪರ್ಧೆಗೆ 17-6ರಲ್ಲಿ ಇದೇ ಬ್ರಹ್ಮಾವರ 20ರ ಹರೆಯದಕ್ಕಿಂತ ಕಡಿಮೆ ಹರೆಯದ ಪಂದ್ಯದಲ್ಲಿ 1 ಅಂಕದಿಂದ ಕುಂದಾಪುರ ಎದುರು ಸೋಲನ್ನು ಅನುಭವಿಸಿತ್ತು. ಆ ಒಂದು 20ರ ಕಡಿಮೆ ಹರೆಯದ ಆಟಗಾರರ ಆ ಒಂದು ಪಂದ್ಯದಲ್ಲಿ ಇದೇ ಆಟಗಾರರನ್ನ ಕಂಡುಕೊಂಡಿದ್ವು. ಮುಸ್ತಫಾ ಮತ್ತೊಂದು ಅಂಕದೊಂದಿಗೆ ಬ್ರಹ್ಮಾವರ ಮತ್ತೆ ಮುನ್ನಡೆಯನ್ನ ಸ್ಪಷ್ಟವಾಗಿ ಕಾಯ್ದುಕೊಳ್ತಾ ಇದೆ. 18-6. ಲೀಗ್ ಹಂತದಲ್ಲಿ ಸಾಗಿ ಬರುವ ಈ ಪಂದ್ಯಾಟದಲ್ಲಿ ಮತ್ತೊಂದು ಅಂಕದೊಂದಿಗೆ ಬ್ರಹ್ಮಾವರ ಮತ್ತೆ ಮುನ್ನಡೆಯಲ್ಲಿ. ಒಟ್ಟು 9 ಪಂದ್ಯಗಳಿವೆ ಲೀಗ್ ಹಂತದಲ್ಲಿ. ಈ ಒಂದು ಪಂದ್ಯಾಟ ಸಾಗಿ ಬರ್ಲಿಕ್ಕಿದೆ. ಹೊನ್ನಳು ಬೆಳಕಿನ ಮ್ಯಾಚ್ ಕಬಡ್ಡಿ ವಿಭಾಗದ 3ನೇ ವಿಭಾಗದಲ್ಲಿ, ಅರ್ಥಾತ್ ಕೊನೆಯ ವಿಭಾಗ. ಈ ಮೂಲಕ ಭರ್ಜರಿ ಕ್ಯಾಚ್, ಸಫಲತೆ, ಕ್ಯಾಚ್ ಆಗುವ ಸಾಧ್ಯತೆ. ಈ ಮೂಲಕ ಸೂಪರ್ ಟ್ಯಾಕಲ್, 2 ಅಂಕ.
ಒಂದೆಡೆ ಕಾಪು ಮತ್ತೊಂದೆಡೆ ಕುಂದಾಪುರ. 20ಕ್ಕಿಂತ ಕಡಿಮೆ ಹರೆಯದ ಆಟಗಾರರ ಫೈನಲ್ ಪಂದ್ಯ ಮುಂದಿನ ಹಂತದಲ್ಲಿ ಮುಂದಿನ ಪಂದ್ಯವಾಗಿರ್ತದೆ. ಒಂದೆಡೆ ಕಾಪು ಆದ್ರೆ ಮತ್ತೊಂದೆಡೆ ಕಡಲತಡಿಯ ಮತ್ತೊಂದು ತಂಡ ಕುಂದಾಪುರ. ಬ್ರಹ್ಮಾವರ ಎಕ್ಸ್ಪ್ರೆಸ್ ಮುಸ್ತಫಾ 1 ಅಂಕವನ್ನ ಪಡೆದುಕೊಳ್ಳುವಲ್ಲಿ ಯಶಸ್ವಿ. 2ಕ್ಕಾಗಿ ಪ್ರಯತ್ನ ಪಡ್ತಾ ಇದ್ದಾರೆ. ರಾಷ್ಟ್ರೀಯ ಮಟ್ಟದಲ್ಲಿ ಆಟ ಆಡಿದ ಅನುಭವ ಇರೋ ಈ ಓರ್ವ ಆಟಗಾರನ ಈ ಸಂದರ್ಭದಲ್ಲಿ ಗುರುತಿಸಿಕೊಳ್ತಾ 2 ಅಂಕದ ಸಫಲತೆ. ಆಟಗಾರನ ಬದಲಾವಣೆ ಮಾಡ್ಕೋತಾ ಇದೆ. ನಂಬರ್ 3 ಸಮವಸ್ತ್ರಧಾರಿ ಆಟಗಾರ. ಈ ಕಡೆ ಬ್ರಹ್ಮಾವರದಲ್ಲಿ 7 ಆಟಗಾರರು ಕೂಡ ಸುರಕ್ಷಿತ. ಕಾರ್ಕಳದಲ್ಲಿ ಓರ್ವ ಆಟಗಾರ ಅರ್ಥಾತ್ ಕೊನೆಯ ಆಟಗಾರನ ರೈಡ್. ಮುನಿಯಾಲ್ ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರಾದಂತಹ ಸಂದೇಶ್ ಶೆಟ್ಟಿ ಅವರು ಈ ಮೂಲಕ ಸಫಲತೆ ರೈಡ್ 2 ಅಂಕಗಳೊಂದಿಗೆ ಕಾರ್ಕಳ. ಸಂದೇಶ್ ಶೆಟ್ಟಿ ಅವರು ವೇದಿಕೆಯ ಬಳಿ ಬರಬೇಕಂತ 10-21 ಶ್ರೀಯುತ ಸಂದೇಶ್ ಶೆಟ್ಟಿ ಕೊನೆಯ ಹಂತದಲ್ಲಿ ಕೊಂಚ ಚೇತರಿಕೆಯನ್ನ ಕಾಣ್ತಾ ಇದ್ದೇವೆ ಕಾರ್ಕಳ ತಂಡದ ಪರವಾಗಿ. ಸಮಯದ ಅಭಾವವನ್ನ ಖಂಡಿತವಾಗಿ ಕಾರ್ಕಳ ಅನುಭವಿಸುತ್ತೆ. ಈ ಸಂದರ್ಭದಲ್ಲಿ ಸಫಲತೆ ರೈಡ್ ಮತ್ತೊಮ್ಮೆ ಫಯಾಜ್ ಮೂಲಕವಾಗಿ 22-10 ಒಂದು ದೊಡ್ಡ ಮುನ್ನಡೆಯನ್ನ ಈ ಸಂದರ್ಭದಲ್ಲಿ ಬ್ರಹ್ಮಾವರ ಗಳಿಸಿಕೊಳ್ತಾ ಇದೆ. ಮುನಿಯಾಲ್ ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರಾದಂತಹ ಸಂದೇಶ್ ಶೆಟ್ಟಿ ಅವರಿಗೆ ಸ್ವಾಗತವನ್ನು ಬಯಸಿಕೊಳ್ತಾ ನಮ್ಮ ಈ 85 ಕೆಜಿ ವಿಭಾಗದ ಪ್ರಥಮ ಪಂದ್ಯವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ ಕಾರ್ಕಳ ವಿರುದ್ಧವಾಗಿ ಬ್ರಹ್ಮಾವರ. ಕೃತಜ್ಞತೆಗಳು. 10-22ರಲ್ಲಿ 12 ಅಂಕದ ಹಿನ್ನಡೆಯೊಂದಿಗೆ ಕಾರ್ಕಳ ಆಟ ಆಡ್ತಾ ಇದೆ. ಮುಂದಿನ ಪಂದ್ಯಕ್ಕಾಗಿ ಪ್ರತಿಷ್ಠಿತ ಚಾಂಪಿಯನ್ಸ್ ಟ್ರೋಫಿ 2025ರ ಫೈನಲ್ ಪಂದ್ಯ ಸಾಗಿ ಬರಲಿಕ್ಕಿದೆ. ಒಂದೆಡೆ ಕಡಲ ತಡಿಯ ಊರು ಕುಂದಾಪುರ, ಮತ್ತೊಂದು ಕಡೆ ಕಾಪು. ಕಳೆದ ಪಂದ್ಯದಲ್ಲಿ ಕಾಪು ಹೆಬ್ರಿ ತಂಡವನ್ನ ಸೋಲಿಸಿ ಫೈನಲ್ ಹಂತಕ್ಕೆ ಏರಿತ್ತು. ಮತ್ತೊಂದೆಡೆ ಕುಂದಾಪುರ ಬೈಂದೂರು ತಂಡವನ್ನ ಸೋಲಿಸಿ ಫೈನಲ್ ಹಂತಕ್ಕೆ ಏರಿತ್ತು. ಈ ಮೂಲಕ ಭರ್ಜರಿ ಹಿಡಿತ ಬಲಿಷ್ಠ ಮತ್ತೆ 1 ಅಂಕ ಬ್ರಹ್ಮಾವರಕ್ಕೆ. ಈ ಪಂದ್ಯದಲ್ಲಿ ಸರ್ವಾಂಗೀಣ ಪ್ರದರ್ಶನವನ್ನ ನೀಡ್ತಾ ಇದ್ದ ಬ್ರಹ್ಮಾವರ ಪ್ರತಿ ವಿಭಾಗದಲ್ಲಿ ಕೂಡ ಮಿಂಚ್ತಾ ಇದ್ದಾರೆ. ರೈಡ್ ವಿಭಾಗ, ಕ್ಯಾಚಿಂಗ್ ವಿಭಾಗ, ಪ್ರತಿ ವಿಭಾಗದಲ್ಲಿ ಕೂಡ ಲೆಕ್ಕಾಚಾರದ ಆಟವನ್ನ ಆಡಿತ್ತು ಬ್ರಹ್ಮಾವರ. ಅದರ ಸಫಲತೆಯನ್ನ ಕಾಣ್ತಾ ಇದೆ. ಮತ್ತೆ 26 10ರಲ್ಲಿದ್ದ ಅಂಕ ಮುಂದುವರಿತಾ ಇಲ್ಲ ಕಾರ್ಕಳದ್ದು. ಬೋನಸ್ ಪಾಯಿಂಟ್ ಕಾರ್ಕಳದ ಪಾಲಿಗೆ 11-26. ಕೊನೆಯ ನಿಮಿಷ, ಲಾಸ್ಟ್ ಮಿನಿಟ್, ಬ್ರಹ್ಮಾವರ ಎಕ್ಸ್ಪ್ರೆಸ್ ಮುಸ್ತಫಾ ರೈಡಿಂಗ್ ವಿಭಾಗದಲ್ಲಿ ಈ ಮೂಲಕ ಸಫಲತೆ ಕಾರ್ಕಳಕ್ಕೆ. ಹಲೋ ಕಾಪು ಬಲಿಷ್ಠವಾಗಿದೆ. ಕುಂದಾಪುರ ಬನ್ನಿ, ಕುಂದಾಪುರ ಸುಜನ್ ಬನ್ನಿ ಬನ್ನಿ ಒಳಗೆ. ಅನಾಸ್ ತಂಡವನ್ನ ಕರೆತಂದು ಒಳಗೆ. ಹಿಡಿತ ಮತ್ತೊಂದು ಅಂಕ, ಒಂದು ಬೋನಸ್. ಕುಂದಾಪುರ ಕಾಪು ತಂಡದ ಆಟಗಾರಗಳು ಬನ್ನಿ ಒಳಗೆ. 20ರ ವಯೋಮಾನದ ಬಾಲಕರ ಅಂತಿಮ ಸ್ಪರ್ಧೆಗಾಗಿ ತಂಡಗಳು ಒಳಾಂಗಣಕ್ಕೆ ಬರುವಂತೆ
ಅಂತಿಮ ಕರೆಯನ್ನ ಕೊಡ್ತಾ ಇದ್ದಾವೆ. ತಂಡಗಳು ಬರಲಿ ಬೇಗ. ಸಫಲತೆ ರೈಡ್, ಮತ್ತೆ ಒಂದು ಅಂಕ ಬ್ರಹ್ಮಾವರಕ್ಕೆ. 2 ಅಂಕಗಳ ಭರ್ಜರಿ ರೈಡ್ ಅನ್ನ ಕಾಣ್ತಾ ಇದ್ದೇವೆ. ಪ್ರತಿ ಆಟಗಾರ ಕೂಡ ಲೈವ್ ಅನ್ನ ಕಂಡುಕೊಳ್ತಾ ಇದ್ದಾರೆ. ಪ್ರಥಮ ಪಂದ್ಯದಲ್ಲಿ ಬ್ರಹ್ಮಾವರ ಪರವಾಗಿ ಈ ಮೂಲಕ 17 ಅಂಕದ ಒಂದು ಭರ್ಜರಿಯಾಗಿರ್ತಕ್ಕಂಥ ಜಯವನ್ನ ಪಡೆದುಕೊಳ್ತಾ ಇದೆ. ಲೀಗ್ ಹಂತದ ಪ್ರಥಮ ಪಂದ್ಯದಲ್ಲಿ ಜಯವನ್ನ ಗಳಿಸಿಕೊಳ್ತಾ ಇದೆ ಬ್ರಹ್ಮಾವರ ಕಾರ್ಕಳದ ವಿರುದ್ಧವಾಗಿ. ಮುಂದೆ ಪ್ರತಿಷ್ಠಿತ ಚಾಂಪಿಯನ್ಸ್ ಟ್ರೋಫಿ 2025ರ ಫೈನಲ್ ಪಂದ್ಯ ಸಾಗಿ ಬರ್ತಾ ಇದೆ. ಪ್ರತಿಷ್ಠಿತ ಕಾಪು ಮತ್ತು ಕುಂದಾಪುರ ತಂಡಗಳ ನಡುವೆ. ಕಾಪು ತಗಲ್ಬಲೆ ಅನುಭವಿ ಆಟಗಾರನ ಹೊಂದಿರತಕ್ಕಂಥ 2 ತಂಡಗಳ ನಡುವಿನ ಸೆಣಸಾಟವನ್ನ ಮುಂದಿನ ಹಂತದಲ್ಲಿ ಕಾಣಬಹುದಾಗಿದೆ. ಕಾಪು ವಿರುದ್ಧವಾಗಿ ಕುಂದಾಪುರ. ಕ್ರೀಡಾಭಿಮಾನಿಗಳೇ, ಯಾವುದೇ ಕ್ರೀಡಾ ಸಂಘಟನೆ ಮಾಡಲಿಕ್ಕೆ ಸಂಘಟನಾಕಾರರು ಮತ್ತು ದಾನಿಗಳಿಲ್ಲದಿದ್ರೆ ನಾವು ಇಷ್ಟು ಅಚ್ಚುಕಟ್ಟಿನ ಪಂದ್ಯಾಟವನ್ನು ನಡೆಸಲಿಕ್ಕೆ ಕಷ್ಟ ಸಾಧ್ಯ. ನಮ್ಮ ಹೆಬ್ರಿ ತಾಲೂಕಿನ ಕಬಡ್ಡಿ ಅಸೋಸಿಯೇಷನ್ನ ಗೌರವಾಧ್ಯಕ್ಷರು, APM ಸಮೂಹ ಸಂಸ್ಥೆಯ ಮಾಲಕರು ಮತ್ತು ನಮ್ಮ ಇಂದಿನ ಪುರುಷರ ವಿಭಾಗದ ಪ್ರಥಮ, ದ್ವಿತೀಯ, ತೃತೀಯ ಮತ್ತು ಚತುರ್ಥ ಈ ವಿಭಾಗದ ನಗದು ಬಹುಮಾನದ ಕೊಡುಗೆಯನ್ನು ನೀಡಿದವರು ಪ್ರವೀಣ್ ಬಲ್ಲಾಳ್ ಅವರು. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ಅಧ್ಯಕ್ಷರು ಅವರನ್ನು ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಬನ್ನಿ, ಕುಂದಾಪುರ ಕಾಪು ತಂಡದ ಆಟಗಾರಗಳು ಎಲ್ಲಿದ್ದೀರಾ? ಕುಂದಾಪುರ ಕಾಪು ಬನ್ನಿ ಒಳಗೆ. ಮ್ಯೂಸಿಕ್ ನಮ್ಮ ಅಸೋಸಿಯೇಷನ್ನ ಖಜಾಂಜಿ ಮತ್ತು ತುಂಬು ಸಹಕಾರವನ್ನು ನೀಡಿದ, ಆರ್ಥಿಕವಾಗಿ ಸಹಕಾರ ನೀಡಿದಂತಹ ರಾಜಾರಾಮ್ ಶೆಟ್ಟಿ ಅವರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತ. ನಿಟ್ಟೆ ಮೆಡಿಕಲ್ ಕಾಲೇಜಿನ ನಿವೃತ್ತ ದೈಹಿಕ ಶಿಕ್ಷಣ ನಿರ್ದೇಶಕರು ಮಾನ್ಯ ರಾಜಾರಾಮ್ ಶೆಟ್ಟಿ ಅವರಿಗೆ ಹೃತ್ಪೂರ್ವಕವಾದಂತಹ ಕೃತಜ್ಞತೆಗಳು. ಕುಂದಾಪುರ ಕಾಪು ವಿಶ್ರಾಂತಿ ಮುಗೀತು ನಿಮ್ದು. ಬನ್ನಿ, ಒಂದು ಪಂದ್ಯ ನಿಮ್ಗಾಗಿ ನಾವು ಸೀನಿಯರ್ ಮ್ಯಾಚ್ ಮಾಡಿದ್ದು. ದಯವಿಟ್ಟು ಪ್ರಶಾಂತ್ ಪೈ ಅವರನ್ನು ಯಾವುದೇ ಮಧ್ಯದಲ್ಲಿ ವಿಳಂಬ ವೇದಿಕೆ ಕಡೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಪ್ರಶಾಂತ್ ಪೈ ಅವರು ಈ ಕಡೆ ಬರಬೇಕು. ಹಲೋ, ಸೌಂಡ್ಸ್ನವರು 20ರ ವಯೋಮಾನದ ಬಾಲಕರ ವಿಭಾಗದ ಅಂತಿಮ ಹಣಾಹಣಿಗೆ ಇದೀಗ ಕ್ಷಣಗಣನೆ. ಕಾಪು ವಿರುದ್ಧವಾಗಿ ಕುಂದಾಪುರ. ಈ ತಂಡಗಳು ತಕ್ಷಣ ತಮ್ಮ ಪ್ರವೇಶ ದ್ವಾರದ ಹತ್ರ ಆಗಮನವನ್ನು ಕಂಡುಕೊಳ್ಳಬೇಕಾಗಿದೆ. ಅದೆಷ್ಟೋ ಕ್ರೀಡಾಭಿಮಾನಿಗಳು ನಿಮ್ಮ ಕ್ರೀಡಾಕೂಟವನ್ನು ನೋಡಲಿಕ್ಕೆ ಕಾತುರದಿಂದ ಕಾಯ್ತಾ ಇದ್ದಾರೆ. ಅವರ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡಿ, ಹಾಗೆ ಸಂಘಟಕರ ತಾಳ್ಮೆಯನ್ನು ಕೂಡ ತಾವು ಪರೀಕ್ಷೆ ಮಾಡಬೇಡಿ. ತುಂಬ ಸಹಕಾರವನ್ನು ನೀಡಿದಂತಹ ಮುದ್ರಾಡಿ ಪ್ರಶಾಂತ್ ಪೈ ಅವರಿಗೆ ಹೃತ್ಪೂರ್ವಕವಾದ ಕೃತಜ್ಞತೆಗಳು. ಸಾಕಷ್ಟು ಕರೆಗಳನ್ನು ಕೊಡಲಾಗಿದೆ. ಕಾಪು ಕುಂದಾಪುರ ಹಸಿರು ಹೊದಿಕೆಯಿಂದ ಕಂಗೊಳಿಸುವ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಪ್ರೀತಿ, ಶಾಂತಿ, ಮೌಲ್ಯಗಳಿಗೆ ಪ್ರಸಿದ್ಧಿಯಾಗಿರುವ ಹೆಬ್ರಿಯ ಪರಿಸರದಲ್ಲಿ ಜ್ಞಾನ ಸೇವೆಯ ಉದ್ದೇಶದಿಂದ ಸಂಸ್ಕೃತಿ, ದೇಶಾಭಿಮಾನವನ್ನು ಬೆಳೆಸುವ ಧ್ಯೇಯದಿಂದ ಹುಟ್ಟಿಕೊಂಡ ಸಂಸ್ಥೆ ಅಮೃತ ಭಾರತಿ.
ವಿದ್ಯೆಯಿಂದ ಹಣ ಗಳಿಸಬೇಕೆಂಬ ಆಶಯವೇ ಇಲ್ಲ. ಜ್ಞಾನದಾನವೇ ಶ್ರೇಷ್ಠ ದಾನವೆಂದು ನಂಬಿರುವವರೇ ಇಲ್ಲೆಲ್ಲ. ಆದರೂ ಶೈಕ್ಷಣಿಕ ವಿಷಯದಲ್ಲಿ ಎಲ್ಲಿಯೂ ಹಿಂದೆ ಉಳಿದಿಲ್ಲ. ನ್ಯಾಯಸಮ್ಮತ ಸ್ಪರ್ಧೆಯ ದೃಷ್ಟಿಕೋನದಿಂದ ಬೋಧಿಸುತ್ತಿದ್ದಾರೆ ಇಲ್ಲೆಲ್ಲ. ಇಲ್ಲಿ ಪ್ರಾಮುಖ್ಯತೆ ಕೊಡುವುದು ಕೇವಲ ಪರೀಕ್ಷೆಯ ಅಂಕ ಗಳಿಕೆಗೆ ಅಷ್ಟೇ ಅಲ್ಲ, ಸಮಾಜಕ್ಕೆ ಒಳ್ಳೆಯ ಪ್ರಜೆಯಾಗಿ ಸಂಸ್ಕಾರ ಗುಣಕ್ಕೆ ಪ್ರಭುವಾಗಿ ಬಾಳಬೇಕು ಎಂದು ಆಶಯ ನಮ್ಮದೆಲ್ಲ. ಶುದ್ಧ ಪರಿಸರದ ಜೊತೆಗೆ ಸುಸಜ್ಜಿತ ಕೊಠಡಿಯ ಒಳಗೆ ಪೌಷ್ಟಿಕ ಆಹಾರದ ರುಚಿಯೊಂದಿಗೆ ಸಮರ್ಪಕವಾಗಿ ಸಿದ್ಧವಾಗಿರುವ ಆಟದ ಮೈದಾನದೊಂದಿಗೆ ಪ್ರತಿಯೊಬ್ಬರ ಪ್ರತಿಭೆಯನ್ನು ಗುರುತಿಸಿ ಬೆಳೆಸುವುದರೊಂದಿಗೆ ಸಣ್ಣ ತಪ್ಪುಗಳನ್ನು ತ್ವರಿತವಾಗಿ ತಿದ್ದಿ ತಿಳಿ ಹೇಳುವುದರೊಂದಿಗೆ ಸಾಗಿದೆ ನಮ್ಮ ಪಯಣ ಕಳೆದ 2 ದಶಕಗಳಿಂದ ನಿಮ್ಮ ಪ್ರೀತಿ ಬೆಂಬಲದ ಜೊತೆಗೆ. ಬನ್ನಿ ಕೈ ಜೋಡಿಸಿ ಕಟ್ಟುವ ನಾವು ದೇಶವನ್ನು ಸಂಸ್ಕೃತಿ, ಪ್ರೀತಿ, ದೇಶಾಭಿಮಾನದ ಜೊತೆಗೆ. ಪ್ರಾಯೋಜಕರು ಶ್ರೀಯುತ ಪ್ರವೀಣ್ ಬಲ್ಲಾಳ್ ಅವರು, ಅವರೊಂದಿಗೆ ಎಲ್ಲ ವೇದಿಕೆಯಲ್ಲಿ ಇರುವಂತಹ ಗಣ್ಯರು ಸಾಗಿ ಬರಬೇಕು. ಕ್ರೀಡಾಳುಗಳಿಗೆ ಹಸ್ತಲಾಘವದ ಶುಭ ಹಾರೈಕೆಗಳನ್ನು ಸಲ್ಲಿಸಿಕೊಳ್ಳಬೇಕು. ತಾವುಗಳು ಜಯಶಾಲಿಗಳಾಗಿ ವಿಜಯಶಾಲಿಗಳಾಗಿ ಎನ್ನುವಂತೆ ಆಶೀರ್ವದಿಸುವಂತೆ ವಿನಂತಿಸಿಕೊಳ್ತಾ ಇದ್ದಾವೆ. ಶ್ರೀಯುತ ಪ್ರವೀಣ್
ಪ್ರವೀಣ್ ಬಲ್ಲಾಳ್ರವರೊಂದಿಗೆ ನವೀನ್ ಕೆ ಅಡ್ಯಾಂತಾಯ್ ಅವರು, ಉಡುಪಿ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರು, ಕಾರ್ಯದರ್ಶಿಗಳು, ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಮಾಜಿ ಉಪಾಧ್ಯಕ್ಷರು, ಹೆಬ್ರಿ ತಾಲೂಕು ಘಟಕದ ಅಧ್ಯಕ್ಷರು ಹರ್ಷ ಶೆಟ್ಟಿ ಅವರು, ಇವರೆಲ್ಲರನ್ನ ಆ ಭಾಗಕ್ಕೆ ಬರಮಾಡಿಕೊಂಡು ಕ್ರೀಡಾಳುಗಳಿಗೆ ಹಸ್ತಲಾಘವದ ಶುಭ ಹಾರೈಕೆಗಳನ್ನು ಸಲ್ಲಿಸಿಕೊಂಡು ಅಂತಿಮ ಹಣಾಹಣಿಗೆ ಆಯ್ಕೆಗೊಂಡಂತಹ ಕಾಪು ಮತ್ತು ಕುಂದಾಪುರದ ಯುವ ಆಟಗಾರರಿಗೆ ಶುಭಾಶಯದ ಶುಭಕಾಮನೆಗಳನ್ನು ಸಲ್ಲಿಸಲು ನಮ್ಮ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಸಹಭಾಗಿತ್ವ ಸಂಘಗಳ ಪದಾಧಿಕಾರಿಗಳು ಹಾಗೂ ಸದಸ್ಯರು ಹಸ್ತಲಾಘವದ ಮುಖಾಂತರ ಶುಭಾಶಯವನ್ನು ಸಲ್ಲಿಸಿಕೊಂಡು ಬರಿದ್ದಾರೆ. ವಿಜಯ ಲಕ್ಷ್ಮಿ ನಿಮ್ಮದಾಗಲಿ, ಗೆಲುವಿಗಾಗಿ ಅಂತಿಮ ಕ್ಷಣದವರೆಗೂ ಹೋರಾಟ ನಿಮ್ಮದಾಗಲಿ, ಪ್ರಯತ್ನ ಪಡುವುದು ಮನುಷ್ಯ ಧರ್ಮ. ಶುಭ ಹಾರೈಸಿದ ಪ್ರವೀಣ್ ಬಲ್ಲಾಳ್ ಸರ್ ಅವರಿಗೆ, ಅವರೊಂದಿಗೆ ಜೊತೆಯಾದ ಎಲ್ಲ ಗಣ್ಯರಿಗೆ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದಾವೆ. ಹಾಗೆ ಈ ಸಂದರ್ಭದಲ್ಲಿ ನಮ್ಮೊಂದಿಗಿದ್ದಾರೆ ಶ್ರೀಯುತ ಜೆ.ಸಿ. ರವೀಂದ್ರ ಶೆಟ್ಟಿ ಅವರು, ಶ್ರೀಯುತ ಮಹಾಬಾಲ ಶೆಟ್ಟಿ ಅವರು, ಟಿ.ಜಿ. ಆಚಾರ್ಯ ಹಾಗೂ ಅವರ ಶ್ರೀಮತಿಯವರು, ವೆಂಕಟೇಶ್ ನಾಯಕ್ ಅವರು, ನಾಗರಾಜ್ ಶೆಟ್ಟಿ ಅವರು, ಇವರೆಲ್ಲರನ್ನ ಬಹಳ ಪ್ರೀತಿ ಮತ್ತು ಗೌರವಾದರಗಳಿಂದ ಸ್ವಾಗತಿಸಿಕೊಳ್ತಾ ಇದ್ದಾವೆ. ಶ್ರೀಯುತ ರಾಮಚಂದ್ರ ಭಟ್ ಹಾಗೂ ಅವರ ಕುಟುಂಬದವರು, ಅವರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದಾವೆ. ವೀರಭದ್ರ ಸೌಂಡ್ಸ್ ಅಂಡ್ ಶಾಮಿಯಾನದ ಮಾಲಕರಾಗಿರುವಂತಹ ಶ್ರೀಯುತ ಸಂತೋಷ್ ಶೆಟ್ಟಿ ಅವರು ಉಪಸ್ಥಿತರಿದ್ದಾರೆ. ಅವರನ್ನು ಪ್ರೀತಿಯಿಂದ ಸ್ವಾಗತಿಸಿಕೊಂಡು ವೇದಿಕೆಯ ಮೇಲ್ಭಾಗಕ್ಕೆ ಬರುವಂತೆ ವಿನಂತಿಸಿಕೊಳ್ತಾ ಇದ್ದಾವೆ. ನಮ್ಮ ಈ ಕ್ರೀಡಾಕೂಟಕ್ಕೆ ಆರ್ಥಿಕ ಧನ ಸಹಾಯವನ್ನು ಇತ್ತವರು, ಇವತ್ತಿನ ಸೌಂಡ್ಸ್ ಹಾಗೂ ಎಲ್ಲ ವ್ಯವಸ್ಥೆಗಳನ್ನು, ವೇದಿಕೆಯ ವ್ಯವಸ್ಥೆಗಳನ್ನು ಮಾಡಿಕೊಟ್ಟವರು, ಗೌರವದ ಶಾಲಾ ಅವರ ರೈಡಿನಲ್ಲಿ ಕಾಪು ಕೃತಜ್ಞತೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದಾವೆ. ಥ್ಯಾಂಕ್ ಯು ಸರ್. ಸ್ಪರ್ಧೆಯಲ್ಲಿ ಮತ್ತೆ ಫೈನಲ್ ಕದನ. ಕುಂದಾಪುರ ಕಾಪು ತಂಡಗಳ ಮಧ್ಯೆ ರೋಚಕವಾಗಿರುವಂತಹ ಹೋರಾಟದಲ್ಲಿ ಶೋಧನ್ ಖಾರ್ವಿ ಫೈನಲ್ ಸಮರ 1-0 ಆಹಾ, ಲೆಫ್ಟ್ ಕವರ್ ವಿಭಾಗದಿಂದ ಕಾರ್ನರ್ಗೆ ಸಪೋರ್ಟ್ ಬರ್ತಾ ಇದೆ. ಶೋಧನ್ ಹೊರಭಾಗಕ್ಕೆ ಪರಿಣಾಮವಾಗಿ 1-1 ಸಮಬಲದಲ್ಲಿ ಅನಾಸ್. ಕಾಪು ಕುಂದಾಪುರ ತಂಡಗಳ ಮಧ್ಯೆ ಫೈನಲ್ ಕದನವನ್ನ ಕಾಣ್ತಾ ಇದ್ದೇವೆ. ಕ್ಷಣಾರ್ಧದಲ್ಲಿ ಬಿತ್ತು ಆಂಕಲ್ ಹೋಲ್ಡ್ ಆದ್ರೆ ಅದ್ಭುತವಾದಂತ ಎಸ್ಕೇಪ್ ಅನ್ನು ಬಳಸಿಕೊಂಡ ಆಟಗಾರ. ಸ್ಪಷ್ಟತೆಯ ನಿರೀಕ್ಷೆಗಳನ್ನು ಬಳಸಿಕೊಂಡಿರುವಂತಹ ಕದನ 2-1 1 ಅಂಕದ ಅಂತರದಲ್ಲಿದೆ. ಸಾಹಿಲ್ ದಾಳಿಯಲ್ಲಿ ಸ್ಪಷ್ಟವಾದಂತ 2 ವಿಭಾಗಗಳು ಪರಿಪೂರ್ಣವಾದ ದಾಳಿಗಳ ಮೂಲಕ ನಿರಂತರವಾದ ಹೆಜ್ಜೆಯಲ್ಲಿ ತಂಡಗಳು ಸಮರಾಂಗಣದ ಪ್ರತಿ ಅವಧಿಗಳಲ್ಲೂ ಕೂಡ ಶ್ರೇಷ್ಠ ಕಬಡ್ಡಿಯ ಪ್ರದರ್ಶನವನ್ನು ಕಾಯ್ದಿರಿಸಿಕೊಳ್ಳುವ ಮೂಲಕ ಚಾಂಪಿಯನ್ ಪಟ್ಟಕ್ಕಾಗಿ ಹೋರಾಡ್ತಾ ಇದೆ. ಉಡುಪಿ ಜಿಲ್ಲಾ ಚಾಂಪಿಯನ್ಸ್ ಟ್ರೋಫಿಗಾಗಿ ಅಮೃತ ಭಾರತಿ ವಿದ್ಯಾಸಂಸ್ಥೆಯ ಒಳಾಂಗಣ ಕ್ರೀಡಾಂಗಣದಲ್ಲಿ ಆಯೋಜಿತ ಪಂದ್ಯಾವಳಿಯಲ್ಲಿ ಮತ್ತೆ ನಿತಿನ ರೈಟ್ ಕಾರ್ನರ್ ವಿಭಾಗದಿಂದ ಸಮರಾಂಗಣದ ಸ್ಪಷ್ಟವಾದಂತಹ ನಿರೀಕ್ಷೆಗಳಲ್ಲಿ ಸುಜನನ ಆಕ್ರಮಣ. ಶೋಧನ್ 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 ಉದ್ದನೆಯ ಶರೀರ 2 ಪಾಯಿಂಟ್ಸ್, ಮಲ್ಟಿಪಲ್ ಅಂಕ ಕುಂದಾಪುರದ ಖಾತೆಗೆ. ನೀಲಕಾಯದ ಪೂರ್ಣ ಲಾಭವನ್ನು ಗಳಿಸಿಕೊಂಡ ಆಟಗಾರ ಸರಾಗವಾಗಿ ಪಂದ್ಯದಲ್ಲಿ ಸ್ಪಷ್ಟವಾದಂತಹ ಪಾದಚಲನೆ ಕವರ್ ವಿಭಾಗದ ಆಟಗಾರನ ಮೇಲೆ ಎರಗುವ ಮೂಲಕ ಈ ಪಂದ್ಯದಲ್ಲಿ 2 ಅಂಕಗಳ ಅಂತರದಲ್ಲಿ
ಮುನ್ನಡೆಯನ್ನು ಉಳಿಸಿಕೊಂಡಿದೆ ಕುಂದಾಪುರ. 4-3 ಅಂತರ ಒಂದಕ್ಕೆ ಇಳಿತಾ ಇದೆ. ಟೈಮ್ ಔಟ್. ನಮ್ಮೊಂದಿಗೆ ಶಶಿಕಿರಣ್ ಭಟ್ ಶಿವಪುರ ಇವರು ಇದ್ದಾರೆ. ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸಿ ಗುರುತಿಸಿಕೊಳ್ತಾ ಇದ್ದಾವೆ. ಹಾಗೆ ನಮ್ಮ ಈ ಪಂದ್ಯಾಟಕ್ಕೆ ತುಂಬು ಹೃದಯದ ಮಹಾದಾನಿಗಳಾಗಿ ದಾನವನ್ನು ಇತ್ತಂತಹ ಸಂಪತ್ ಶೆಟ್ಟಿಯವರು ಹಾಗೂ ಶ್ರೀಯುತ ಪ್ರಕಾಶ್ ಶೆಟ್ಟಿಯವರು ವೇದಿಕೆ ಮೇಲ್ಭಾಗಕ್ಕೆ ಬರಬೇಕು. ಪ್ರಕಾಶ್ ಶೆಟ್ಟಿ ಕಲ್ಲೀಲ್ ಅವರು ಹಾಗೆ ಸಂಪತ್ ಶೆಟ್ಟಿಯವರು ಈ ಪಂದ್ಯಾಟದ ತಯಾರಿಯಿಂದ ಹಿಡಿದು ಇವತ್ತಿನ ಪಂದ್ಯಾಟದ ಈ ಸುಸಂದರ್ಭದಲ್ಲಿ ಕೂಡ ನಮ್ಮೊಂದಿಗೆ ನಿರಂತರ ಸಹಾಯ ಸಹಕಾರವನ್ನು ನೀಡುತ್ತಾ ದೊಡ್ಡ ಮಟ್ಟದ ದಾನವನ್ನು ಈ ಪಂದ್ಯಾಟದ ಆಯೋಜನೆಗೆ ನೀಡಿದವರು ಅವರನ್ನು ವೇದಿಕೆಯ ಮೇಲ್ಭಾಗಕ್ಕೆ ಬರಮಾಡಿಕೊಂಡು ಗೌರವದ ಶಾಲನ್ನು ಹೊದಿಸಿ ಗುರುತಿಸಿ ಗೌರವಿಸಿಕೊಳ್ತಾ ಇದ್ದಾವೆ. 5-3ರಲ್ಲಿ ಅನಾಸ್ತಾಳ್ಳಿಯಲ್ಲಿರುವಂತಹ ಆಟಗಾರ ಕಾಂಬಿನೇಷನ್ ಟ್ಯಾಕಲ್ ಮಾಡುವ ಪ್ರಯತ್ನವಾಗಿತ್ತು ಸೆಂಟರ್ ಲೈನ್ ಸಮೀಪದಲ್ಲಿ. ಮಧ್ಯಗೆರೆಯ ಸಮೀಪದಲ್ಲಿಯೇ ಪ್ರಬಲ ಎರಡು ತಂಡಗಳು ಪರಸ್ಪರ ಸೆಣಸಾಟವನ್ನ ಮುಂದುವರಿಸಿಕೊಳ್ಳುತ್ತಾ ಇದೆ. ಅಂತರವನ್ನ ಕಾಯ್ದುಕೊಳ್ಳುವ ಯೋಜಿತವಾದ ಕಬಡ್ಡಿಯ ಮೂಲಕ ಈ ಪಂದ್ಯದಲ್ಲಿ ಶೋಧನ್ ಆಂಕಲ್ ಹೋಲ್ಡ್ಗೆ ಪ್ರಯತ್ನವನ್ನು ಮಾಡಲಾಗಿತ್ತು. ತನ್ನ ಶ್ರೇಷ್ಠ ಆಟದ ಮೂಲಕ ಕುಂದಾಪುರದ ಖಾತೆಗೆ ಸತತ ಅಂಕಗಳನ್ನು ಗಳಿಸಿಕೊಳ್ಳುತ್ತಿರುವಂತಹ ಶೋಧನ ಆಟ. ಮುಂದಿನ ಪಂದ್ಯಕ್ಕಾಗಿ ಉಡುಪಿ ಹೆಬ್ರಿ ತಂಡಗಳು ಸೀನಿಯರ್ ವಿಭಾಗದ ಸ್ಪರ್ಧೆಗಾಗಿ ಅಂಕಣದ ಒಳಭಾಗಕ್ಕೆ ಬರುವುದಕ್ಕೆ ದ್ವಿತೀಯ ಕರೆಯನ್ನು ಕೊಡುತ್ತಾ 2 ಪಾಯಿಂಟ್ಸ್ ಮಲ್ಟಿಪಲ್ ಅಂಕ. ಅನಿಸ್ ಸುಜನ್ ಹೊರಭಾಗಕ್ಕೆ. ಸೀನಿಯರ್ ವಿಭಾಗದ ಮುಂದಿನ ಪಂದ್ಯಕ್ಕಾಗಿ ಸಿದ್ಧರಾಗುವರೆ ಕರೆಯನ್ನು ರವಾನಿಸ್ತಾ ಇದ್ದಾವೆ. ಕಾಪು ಹೆಬ್ರಿ ಈ ತಂಡಗಳು ಸಿದ್ಧತೆಯಲ್ಲಿರುವಂತೆ ವಿನಂತಿಸ್ತಾ ಇದ್ದಾವೆ. ಕಾಪು ವರ್ಸಸ್ ಹೆಬ್ರಿ. ಉಡುಪಿ ಹೆಬ್ರಿ ಸರ್. ಕಾಪು ಆಡ್ತಾ ಇದ್ದೆ ನೆಕ್ಸ್ಟ್ ಮ್ಯಾಚ್ಗೆ ಇಳಿಲಿಲ್ಲ ಅವರು. ಸುಸ್ಪರ್ಧೆಯ ಕಣದಲ್ಲಿ ಮತ್ತೆ ಅಂಕಣದ ಒಳಭಾಗದಲ್ಲಿ ಪ್ರಬಲ ತಂಡಗಳ ಸವಾಲುಗಳನ್ನು ಕಾಣಬಹುದಾಗಿದೆ. ವೇಗ, ಜವಾಬ್ದಾರಿಗಳ ಜೊತೆಗೆ ಮುನ್ನಡೆಯನ್ನು ಬಳಸಿಕೊಂಡಂತಹ ಪಂದ್ಯಾವಳಿ. 6 ಡಿಫೆನ್ಸ್ ಮುಂದೆ ಅನಾಸನ ದಾಳಿ ಇದೆ. ಸೃಜನ್ ನಿತಿನ್ ಡಿಫೆಂಡರ್ಗಳಾಗಿ ಕಾರ್ನರ್ನಲ್ಲಿ. ಯಶಸ್ವಿ ಆಗುತ್ತಾ ಇದೆ ಅನಾಸನಾಟ. ಸತತ ದಾಳಿಗಳಲ್ಲಿ ಅಂಕ ಬರಿತಾ ಇದೆ. ತೀರ್ಪುಗಾರರ ತೀರ್ಮಾನವೇ ಅಂತಿಮ. ಶಿಸ್ತು ಅದು ಕ್ರೀಡಾಪಟುವಿನ ಪ್ರಥಮ ಆದ್ಯತೆ. ಮುಂದಿನ ಪಂದ್ಯಾಟದಲ್ಲಿ ಕೊಂಚ ಬದಲಾವಣೆ ಗಮನಿಸಿಕೊಳ್ಬೇಕು. ಮುಂದಿನ ಪಂದ್ಯ ಸೀನಿಯರ್ ವಿಭಾಗದಲ್ಲಿ ಉಡುಪಿ ವರ್ಸಸ್ ಹೆಬ್ರಿ ಈ ಎರಡು ತಂಡಗಳ ನಡುವೆ ನಡೀಲಿಕ್ಕಿದೆ. ಮುಂದಿನ ಪಂದ್ಯ ಸೀನಿಯರ್ ವಿಭಾಗದಲ್ಲಿ ಉಡುಪಿ ವರ್ಸಸ್ ಹೆಬ್ರಿ ಈ ಎರಡು ತಂಡಗಳ ನಡುವೆ ಸಾಗಿ ಬರಲಿಕ್ಕಿದೆ. ದಯವಿಟ್ಟು ಉಡುಪಿಯ ತಂಡ ಹಾಗೂ ಹೆಬ್ರಿ ತಂಡ ಸಿದ್ಧರಾಗುವಂತೆ ವಿನಂತಿಸಿಕೊಳ್ತಾ ಇದ್ದಾವೆ. 8-7 1 ಅಂಕದ ಅಂತರದಲ್ಲಿ ಕಾಪು ಮುನ್ನಡೆಯನ್ನು ಬಳಸಿಕೊಳ್ತಾ ಇದೆ.
ಅತ್ಯಂತ ಪ್ರಬಲ ಹಿಡಿತ. ಶ್ರೀಯುತ ಸಂಪತ್ ಶೆಟ್ಟಿ ಅವರು ಸದಸ್ಯರು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹೆಬ್ರಿ ತಾಲೂಕು ಇವರನ್ನ ವೇದಿಕೆ ಮೇಲ್ಭಾಗಕ್ಕೆ ಬರಮಾಡಿಕೊಳ್ತಾ ಇದ್ದಾವೆ. ಅವರೊಂದಿಗೆ ಶ್ರೀಯುತ ಪ್ರಕಾಶ್ ಶೆಟ್ಟಿ ಕಲ್ಲೀಲ್ ಅವರು ಕೂಡ ಬರಬೇಕು. ಜೋಡೆತ್ತುಗಳಂತೆ ನಮ್ಮ ಹೆಬ್ರಿ ತಾಲೂಕು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಯಶಸ್ವಿ ಪಂದ್ಯಾಟಕ್ಕೆ ದುಡಿದವರು. ಬಹಳ ದೊಡ್ಡ ಕಬಡ್ಡಿ ಪ್ರೇಮಿಗಳು, ಕ್ರೀಡಾ ಪ್ರೇಮಿಗಳು, ಅದೆಷ್ಟೋ ಕ್ರೀಡಾಪಟುಗಳ ಬಾಳಿಗೆ ಬೆಳಕಾದವರು. ಇರುವರು ಕ್ರೀಡಾ ಪ್ರೇಮಿಗಳನ್ನ ಈ ಸಂದರ್ಭದಲ್ಲಿ ಗೌರವದ ಶಾಲನ್ನು ಹೊದಿಸಿ ಗೌರವಿಸಿಕೊಳ್ತಾ ಇದ್ದಾವೆ. 10-8 ಕುಂದಾಪುರದ ಮುನ್ನಡೆ ಇದೆ. ಸೀನಿಯರ್ ವಿಭಾಗದ ಪಂದ್ಯಕ್ಕಾಗಿ ಅದಾಗಲೇ ಕರೆ ಕೊಡಲಾಗಿದೆ. ಸೃಜನಾ ಆಂಕಲ್ ಹೋಲ್ಡ್ಗೆ ಕಾಂಬಿನೇಷನ್ ಬಲ ಬರುತ್ತಾ ಇದೆ. ಪರಿಣಾಮವಾಗಿ ಪಂದ್ಯದಲ್ಲಿ ಕುಂದಾಪುರ ಹಿಡಿತವನ್ನು ಪ್ರಬಲಗೊಳಿಸಿಕೊಳ್ಳುವಂತಹ ಜಾನ್ಮಯ ಆಟವನ್ನು ಪ್ರದರ್ಶಿಸ್ತಾ ಇದೆ. 4 ಡಿಫೆಂಡರ್ಗಳ ಮಧ್ಯೆ ಇಲ್ಲಿ ಶಾಹಿಲ ದಾಳಿಯಲ್ಲಿ ನಿರಂತರ ಹೆಜ್ಜೆಯ ಅನುಭವದ ಆಟ. ಎರಡು ಕೂಡ ಅತ್ಯಂತ ಶ್ರೇಷ್ಠ ಕಬಡ್ಡಿಯ ತಂಡಗಳಾಗಿದೆ. ಕುಂದಾಪುರ ಹಾಗೂ ಕಾಪು ತಾಲೂಕುಗಳನ್ನು ಪ್ರತಿನಿಧಿಸುತ್ತಿರುವಂತಹ ಜಿಲ್ಲಾ 20ರ ವಯೋಮಾನದ ಚಾಂಪಿಯನ್ ಪಟ್ಟಕ್ಕಾಗಿ ಹೋರಾಟ. ದಾಳಿಯಲ್ಲಿ ಪ್ರಮುಖ ಎರಡು ತಂಡಗಳು ಕೂಡ ಪ್ರತಿ ಹೋರಾಟವನ್ನು ಮುಂದುವರಿಸಿಕೊಳ್ಳುತ್ತಾ ಇದೆ. ಮುಂದಿನ ಸ್ಪರ್ಧೆಯಲ್ಲಿ ಸೀನಿಯರ್ ವಿಭಾಗದಲ್ಲಿ ಹೆಬ್ರಿಯ ವಿರುದ್ಧ ಉಡುಪಿ ತಂಡಗಳು ತಮ್ಮ ಪೂರ್ವ ಸಿದ್ಧತೆಗಳನ್ನು ಮುಗಿಸಿಕೊಳ್ಳಿ ಈ ಪಂದ್ಯದ ತರುವಾಯವಾಗಿ ಅಂಕಣಕ್ಕಿಳಿಯುವುದಕ್ಕೆ. ಕಾಪುವಿನ ಅದ್ಭುತವಾದ ಹಿಡಿತ ಇದು. ರೈಟ್ ಕಾರ್ನರ್ ವಿಭಾಗದಿಂದ ಪಂದ್ಯದಲ್ಲಿ ಅಂತರವನ್ನು ಕಾಯ್ದುಕೊಂಡಿದ್ದ ಕುಂದಾಪುರಕ್ಕೆ ಟಕ್ಕರ್ ನೀಡಲು ಆರಂಭಿಸಿದೆ ಕಾಪು. ಪ್ರತಿ ಸವಾಲುಗಳ ಸಮಯದ ಅವಧಿ ಎರಡೂ ತಂಡಗಳಲ್ಲಿಯೂ ಕೂಡ ನಿರಂತರವಾಗಿ ಪಂದ್ಯಾನೇಶ್ ಪ್ರಯತ್ನ, ಸತತವಾಗಿ ಅಂತರವನ್ನು ಹೆಚ್ಚಿಸಿಕೊಳ್ಳುವ ಆಟಕ್ಕೆ ಸವಾಲೊಡ್ಡತೊಡಗಿದೆ. ಪ್ರತಿ ಹಂತಗಳಲ್ಲಿಯೂ ಕೂಡ ಅಂಕವನ್ನು ಕಸಿದುಕೊಳ್ಳಲು ಆರಂಭಿಸಿದೆ ಕುಂದಾಪುರ. ಕಾಪು ತಂಡದ ವಿರುದ್ಧವಾಗಿ ಜೂನಿಯರ್ ಮತ್ತು ಸೀನಿಯರ್ಗಳ ಸಮ್ಮಿಲನದ ಮುಂದಿನ ಸೀನಿಯರ್ ಕದನಗಳಿಗೆ ಉಡುಪಿ ಹೆಬ್ರಿ ತಂಡಗಳು ಸಿದ್ಧತೆಯನ್ನು ಮಾಡಿಕೊಳ್ಳಿ. ಆ ಬಳಿಕ ಕದನಕ್ಕೆ ತಂಡಗಳು ಸಿದ್ಧವಾಗುವಂತೆ ಬ್ರಹ್ಮಾವರ ಬೈಂದೂರು ತಾವುಗಳು ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳಿ. ಬ್ರಹ್ಮಾವರ ಬೈಂದೂರು ಆ ಬಳಿಕ ಪಂದ್ಯಕ್ಕಾಗಿ ತಾವುಗಳು ಸಿದ್ಧತೆಯಲ್ಲಿ. ಎರಡು ತಂಡಗಳಲ್ಲಿ ಕೂಡ ಶ್ರೇಷ್ಠ ಆಟಗಾರಗಳನ್ನು ಕಾಣಬಹುದಾಗಿದೆ. ಅಲ್ಪ ಅಂತರದ ಮುನ್ನಡೆಯಲ್ಲಿರುವಂತಹ ಕುಂದಾಪುರ 12-9 3 ಅಂಕಗಳ ಅಂತರದಲ್ಲಿದೆ. ಮಧ್ಯಂತರದ ವಿರಾಮ 12-9 ಅಂತರ 3 ಮುನ್ನಡೆಯಲ್ಲಿ ಕುಂದಾಪುರ. ಉಡುಪಿ ಮತ್ತು ಹೆಬ್ರಿಯ ಸೀನಿಯರ್ ತಂಡ ಮುಂದಿನ ಪಂದ್ಯಾಟಕ್ಕೆ ಸಿದ್ಧರಾಗಿ. ದಯವಿಟ್ಟು ತಡ ಮಾಡಬೇಡಿ. ಲೀಗ್ ಹಂತದ ಮಾದರಿಯಲ್ಲಿ ಪಂದ್ಯಾಟ ನಡೀತಾ ಇದೆ. ನಿಮ್ಮ ಅನುಕೂಲಕ್ಕಾಗಿ ನಾವು ಕೊಂಚ ಬದಲಾವಣೆ ಮಾಡಿಕೊಂಡು ಈ ಪಂದ್ಯಾಟ ನಡೆಸ್ತಾ ಇದ್ದೇವೆ.
ನಾಕೌಟ್ ಮಾದರಿಗೆ ಬದಲಾಗಿ ಲೀಗ್ನಲ್ಲಿ ನಡೆಸುತ್ತಿರುವುದರಿಂದ ಸಮಯವನ್ನು ನಾವು ಆದಷ್ಟು ಬೇಗ ಉಳಿಸಿಕೊಳ್ಳಬೇಕು. ದಯವಿಟ್ಟು ಉಡುಪಿ ಮತ್ತು ಹೆಬ್ರಿಯ ಸೀನಿಯರ್ಸ್ ತಂಡ ತಕ್ಷಣ ತಮ್ಮ ಹಾಜರಾತಿಯನ್ನ ವೇದಿಕೆಯ ಮುಂಭಾಗದಲ್ಲಿ ತೋರ್ಕೊಡ್ಬೇಕು. ಶ್ರೀಯುತ ಸಂತೋಷ್ ನಾಯಕ್ ಮಾಯಾ ಬಜಾರ್, ಸದಸ್ಯರು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹೆಬ್ರಿ ತಾಲೂಕು, ತಾವುಗಳು ಎಲ್ಲೇ ಇದ್ರೂ ಈ ವೇದಿಕೆ ಈ ಭಾಗಕ್ಕೆ ಬರುವಂತೆ ವಿನಂತಿಸ್ತಾ ಇದ್ದಾವೆ. ಸಂತೋಷ್ ನಾಯಕ್ ಅವರು ನಮ್ಮ ಪಂದ್ಯಾಟದ ತಯಾರಿಗೆ ದುಡಿದವರು, ಅವರನ್ನು ಈ ಭಾಗಕ್ಕೆ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದಾವೆ. ಅಮೃತ ಭಾರತಿ ವಿದ್ಯಾಲಯದ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಶೈಲೇಶ್ ಕಿಣಿ ಸರ್ ಅವರು ಆಗಮಿಸಿದ್ದಾರೆ. ಅವರನ್ನ ಪ್ರೀತಿಯಿಂದ ಸ್ವಾಗತಿಸಿಕೊಂಡು ವೇದಿಕೆಯ ಮೇಲ್ಭಾಗದ ಆಸನಗಳಿಗೆ ಬರಮಾಡಿಕೊಳ್ತಾ ಇದ್ದೇವೆ. ಸರ್ ಪ್ಲೀಸ್. ಅಮೃತ ಭಾರತಿಯಲ್ಲಿ ಈ ಪಂದ್ಯಾಟದ ಆಯೋಜನೆಗೆ ನಮಗೆ ಬೆಂಬಲವಾಗಿ ನಿಂತವರು, ಎಲ್ಲ ಅನುಕೂಲತೆಗಳನ್ನು ಮಾಡಿಕೊಟ್ಟವರು, ಅಮೃತ ಭಾರತಿ ಟ್ರಸ್ಟ್ನ ರಿಜಿಸ್ಟರ್ಡ್ನ ವಿಶ್ವಸ್ತರು ಮತ್ತು PRN ಅಮೃತ ಭಾರತಿ ವಿದ್ಯಾಲಯ ಆಡಳಿತ ಮಂಡಳಿಯ ಅಧ್ಯಕ್ಷರೂ ಆಗಿರುವಂತಹ ಶ್ರೀಯುತ ಶೈಲೇಶ್ ಕಿಣಿ ಸರ್ ಅವರಿಗೆ ಗೌರವದ ಶಾಲನ್ನು ಹಾಕಿ ಸ್ವಾಗತಿಸಿಕೊಳ್ಳುವರೆ ಹರ್ಷ ಶೆಟ್ಟಿ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದಾನೆ. ಸಂತೋಷ್ ನಾಯಕ್ ಮಾಯಾ ಬಜಾರ್ ಇವರು ವೇದಿಕೆ ಈ ಭಾಗಕ್ಕೆ ಬರುವಂತೆ ವಿನಂತಿಸಿಕೊಳ್ತಾ ಇದ್ದಾವೆ. ಮುಂದಿನ ಲೀಗ್ ಹಂತದ ಸ್ಪರ್ಧೆಯಲ್ಲಿ ಉಡುಪಿ ಹೆಬ್ರಿ ತಾವುಗಳು ಸಿದ್ಧತೆಯನ್ನು ಮಾಡಿಕೊಂಡು ಬನ್ನಿ ಆದಷ್ಟು ಬೇಗನೆ. ನಾಲ್ವರು ಡಿಪೆಂಡರ್ಗಳ ಮಧ್ಯೆ ಶೋಧನ್ ಕಾರ್ವಿ ಒಳಾಂಗಣದಲ್ಲಿ ದಾಳಿಯನ್ನು ಮುಂದುವರಿಸಿಕೊಳ್ಳುತ್ತಾ ಈ ಪಂದ್ಯದಲ್ಲಿ ಆಂಕಲ್ ಹೋಲ್ಡ್ಗೆ ಪ್ರಯತ್ನ, ಕ್ಷಿಪ್ರಗತಿಯಲ್ಲಿ ವಾಪಸ್ಸಾದ ಆಟಗಾರ, ಪಾದರಸದ ಚಲನೆ, ದಾಳಿಯಲ್ಲಿ ನಿರಂತರವಾಗಿ ಶೋಧನೆ ಆರ್ಭಟವಾಗ್ತಾ ಇದೆ ಕುಂದಾಪುರದ ತಂಡದ ಪರವಾಗಿ. ಒತ್ತಡವನ್ನು ನಿಭಾಯಿಸಿಕೊಳ್ಳುವ ತಂತ್ರಗಳನ್ನು ಹೆಣೆದುಕೊಳ್ಳುತ್ತಾ ಪಂದ್ಯ, ಪ್ರತಿದಾಳಿಯ ಸಮಯಗಳು ಸೂಪರ್ ಟ್ಯಾಕಲ್ಸ್ ಆನ್ ಆಗಿದೆ. ತ್ರಿವಳಿ ಡಿಫೆಂಡರ್ಗಳ ಮಧ್ಯೆ ಮಧ್ಯಂತರ ವಿರಾಮದ ಬಳಿಕದ ಅವಧಿಯಲ್ಲಿ ಪ್ರತಿಯೊಂದು ದಾಳಿಗಳು ಕೂಡ ಅವಶ್ಯಕವಾಗಿರುವ ಸ್ಥಿತಿಯಲ್ಲಿರುವಂತಹ ಪಂದ್ಯ. ಬನ್ನಿ, ಸೀನಿಯರ್ಸ್ ವಿಭಾಗ ಉಡುಪಿ ವರ್ಸಸ್ ಹೆಬ್ರಿ ತಂಡ ಸಿದ್ಧರಿರಬೇಕು. ವೇದಿಕೆಯ ಮುಂಭಾಗಕ್ಕೆ ನಾಣ್ಯ ಚಿಮ್ಮುವಿಕೆಗಾಗಿ ಕಪ್ತಾನರನ್ನು ಆಹ್ವಾನಿಸ್ತಾ ಇದ್ದಾವೆ. ಉಡುಪಿ ವರ್ಸಸ್ ಹೆಬ್ರಿ ನಾಣ್ಯ ಚಿಮ್ಮುವಿಕೆಗಾಗಿ ವೇದಿಕೆಯ ಮುಂಭಾಗಕ್ಕೆ ತಕ್ಷಣದಲ್ಲಿ ಬರಬೇಕು. ದಯವಿಟ್ಟು ನೀವು ನಮ್ಮೊಂದಿಗೆ ಸಹಕರಿಸಲೇಬೇಕು. ಇಲ್ಲವಾದಲ್ಲಿ ನಾವು ನಿರೀಕ್ಷಿಸಿದ ಸಮಯದಲ್ಲಿ ಪಂದ್ಯವನ್ನು ಮುಗಿಸ್ಲಿಕ್ಕೆ ಆಗೋದಿಲ್ಲ. ದಯವಿಟ್ಟು ನಮ್ಮ ಕರೆಗೆ ಮನ್ನಣೆಯನ್ನು ಕೊಡಬೇಕು. ತಕ್ಷಣದಲ್ಲಿ ಉಡುಪಿ ತಂಡ ಹಾಗೂ ಹೆಬ್ರಿ ತಂಡ ನಾಣ್ಯ ಚಿಮ್ಮುವಿಕೆಗಾಗಿ ವೇದಿಕೆಯ ಮುಂಭಾಗಕ್ಕೆ ಆಗಮಿಸಬೇಕು. ಕಲಂದರ್ ಓಕೆನಾ? ಕಲಂದರ್ 14-9 ಸೂಪರ್ ಟ್ಯಾಕ್ಲ್ಸ್ ಆನ್ ಆಗಿದೆ. ಅವಳಿ ಡಿಫೆಂಡರ್ಗಳ ಮಧ್ಯೆ ಆಟ, ಕುಂದಾಪುರ ಕಾಪು ತಂಡಗಳ ಮಧ್ಯೆ. ಈ ಪಂದ್ಯದಲ್ಲಿ ಅಲ್ಪ ಮುನ್ನಡೆಯನ್ನು ಉಳಿಸಿಕೊಂಡಿರುವಂತಹ ಕುಂದಾಪುರ ಪ್ರತಿಯೊಂದು ಸವಾಲುಗಳನ್ನು ಕೂಡ ಅದ್ಭುತವಾಗಿ ನಿಭಾಯಿಸಿಕೊಳ್ಳಬಲ್ಲ ಆಟಗಾರರು. ನನಗೇನು ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಅವಳಿ ಡಿಫೆಂಡರ್ಗಳು ಕಣದಲ್ಲಿದ್ದಾರೆ.
ಕಾಪು ಅಂಕಣದಲ್ಲಿ ಶೋಧನ್ ಸ್ಪಷ್ಟತೆಯ ಪಾದ ಚಲನೆ ಕಿಕ್ ಹಿಡಿತ ಅದ್ಭುತವಾಗಿತ್ತು. ಔಫನ ಮೂಲಕ ಮತ್ತೆ ಅಂಕ, ಮಲ್ಟಿಪಲ್ ಪಾಯಿಂಟ್, ಶೋಧನ್ ಬಂಧನ. ಸತೀಶ್ ಶೆಟ್ಟಿ ಬೆಳಂಜಿ ಅವರನ್ನ ನಮ್ಮ ಅಧ್ಯಕ್ಷರು ಪ್ರೀತಿಯಿಂದ ಗೌರವಿಸಿ ಸ್ವಾಗತಿಸುತ್ತಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಹಕಾರ ನೀಡಿದ ಸತೀಶ್ ಶೆಟ್ಟಿ ಬೆಳಂಜೆ. ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಸಾರಥ್ಯದಲ್ಲಿ ನಡೆಯುವಂತಹ 20ರ ವಯೋಮಾನದ ಬಾಲಕರ ಅಂತಿಮ ಹಣಾಹಣಿ ಕಾಪು ವಿರುದ್ಧವಾಗಿ ಕುಂದಾಪುರ ತಂಡಗಳ ನಡುವೆ ಸಾಗಿ ಬರ್ತಾ ಇದೆ. ಮೂರಂಕದ ಮುನ್ನಡೆಯಲ್ಲಿರುವಂತಹ ಕುಂದಾಪುರ. ಕಾಪು ತಂಡ ಪ್ರಬಲ ಪೈಪೋಟಿಯನ್ನ ನೀಡುವ ಹಂತವನ್ನು ನಾವು ಕಂಡುಕೊಂಡಿದ್ದೇವೆ. ಈ ಸ್ಪರ್ಧೆಯ ಕಣದಲ್ಲಿ ಪಂದ್ಯ ಮುಂದುವರಿಸಿಕೊಳ್ಳುತ್ತಾ ಹೋರಾಟಗಳು, ಯಶಸ್ವಿ ಅಂತರವನ್ನು ಕಾಯ್ದಿರಿಸಿಕೊಳ್ಳುವಂತಹ ಹೆಜ್ಜೆಗಳು. 14-11ರಲ್ಲಿ 3 ಅಂಕಗಳ ಅಂತರವಿದೆ. ಸತತವಾಗಿ ಪಂದ್ಯದಲ್ಲಿ, ಕಳೆದ ಪಂದ್ಯದಲ್ಲಿ ಕೂಡ ಅಂತಿಮ ಕ್ಷಣದಲ್ಲಿ ಅಂಕಣಕ್ಕೆ ಬಂದ ಆಟಗಾರ ಪಂದ್ಯದ ದಿಕ್ಕನ್ನು ಬದಲಿಸಿದ ಹೋರಾಟದಲ್ಲಿ ಸೂಪರ್ ಟ್ಯಾಕಲ್. ಸಮಯ ಕಳೆಯುವ ಚಿಂತನೆಗಳ ಮೂಲಕವಾಗಿ ಅವಕಾಶವನ್ನು ಸೃಷ್ಟಿಸಿಕೊಳ್ಳುವ ಹೋರಾಟದಲ್ಲಿ ಆಂಕಲ್ ಹೋಲ್ಡ್. ಶೋಜನ್ ಲೆಫ್ಟ್ ಕಾರ್ನರ್ ವಿಭಾಗದಿಂದ ಅದ್ಭುತವಾದ ಆಂಕಲ್ ಹೋಲ್ಡ್ ಬರಿತಾ ಇದೆ. ಸಮಯೋಚಿತವಾದ ಆಟದ ಮೂಲಕ ಒಳಭಾಗದಲ್ಲಿ ಆಹಾ ಪರಿಶ್ರಮ ಅದ್ಭುತವಾಗಿತ್ತು. ಎಸ್ಕೇಪ್ ಸ್ಕಿಲ್ಗಳನ್ನು ಬಳಸಿಕೊಳ್ಳುವ ಮೂಲಕ ಈ ಪಂದ್ಯದಲ್ಲಿ ಅಂತಿಮ ಆಟಗಾರನಾಗಿ ಔಫದಾಳಿಯಲ್ಲಿ ಓಹೋ ಎಂತ ಹಿಡಿತ, ಮ್ಯಾಗ್ನೆಟಿಕ್ ಪವರ್. ಲಾಸ್ಟ್ 5 ಮಿನಿಟ್ಸ್, ಅಂತಿಮ 5 ನಿಮಿಷಗಳ ಅವಧಿ. ವಿಶ್ರಾಂತಿಯ ಉಡುಪಿ ತಂಡದವರು ಬಂದು ಲೈನ್ ಅಪ್ ಮಾಡಬೇಕು ಆದಷ್ಟು ಬೇಗ. ಸಮಯದ ಅಭಾವ ಇದೆ, ನಿರ್ದಿಷ್ಟ ಸಮಯದಲ್ಲಿ ಪಂದ್ಯವನ್ನ ಮುಗಿಸ್ಲಿಕ್ಕಿದ್ದೇವೆ. ಹೆಬ್ರಿ ಹಾಗೂ ಉಡುಪಿ ತಂಡದವರು ವೇದಿಕೆಯ ಮುಂಭಾಗದಲ್ಲಿ ಬಂದು ಲೈನ್ ಅಪ್ ಮಾಡಬೇಕು. ಲಾಸ್ಟ್ 5 ಮಿನಿಟ್ಸ್, ಅಂತಿಮ 5 ನಿಮಿಷ. 19-12ರಲ್ಲಿ 7 ಅಂಕಗಳ ಅಂತರದಲ್ಲಿ ಮುನ್ನಡೆಯೊಂದಿಗೆ ಕುಂದಾಪುರ. ಬಿಗಿಯಾದಂತಹ ಡಿಫೆಂಡರ್ಗಳ ಮಧ್ಯೆ ಅಂಕ ಗಳಿಕೆಯ ಪ್ರಯಾಸವನ್ನು ಪಡುತ್ತಿರುವ ಕಾಪು. ಈ ಪಂದ್ಯದಲ್ಲಿ ಶೋಧನ್ ಏಕಾಂಗಿಯಾಗಿ ಅದ್ಭುತ ದಾಳಿಗಳನ್ನು ಮುಂದುವರಿಸಿಕೊಳ್ಳುವ ಮೂಲಕ ಅಂತಿಮ ಅವಧಿಗಳಲ್ಲಿ ಫೈನಲ್ನ ಕದನವಿದೆ. 20ರ ವಯೋಮಾನದ ಬಾಲಕರ ಅಂತಿಮ ಕದನದಲ್ಲಿ ಕಾಪು ಕುಂದಾಪುರ ತಂಡಗಳ ಮಧ್ಯೆ. ಸೋಲೋ ಟ್ಯಾಕಲಿಂಗ್ ಪ್ರಯತ್ನ, ಅಡ್ವಾನ್ಸ್ ಟ್ಯಾಕಲ್ ಮಾಡುವ ಪ್ರಯತ್ನವಾಗಿದ್ದು ಸುಜನ್ನ ಮೂಲಕ. ಲಾಸ್ಟ್ 4 ಮಿನಿಟ್ಸ್, ಕೊನೆ 4 ನಿಮಿಷ.
ಸೊ ಮುಂದಿನ ಸ್ಪರ್ಧೆಗೆ ಕಾಪು ವಿರುದ್ಧವಾಗಿ ಹೆಬ್ರಿ ಕಾಪು ತಂಡದ ಪ್ರಮುಖ ಆಟಗಾರರು ಇನ್ನು ಒಳಾಂಗಣದಲ್ಲಿದೆ. ದಯವಿಟ್ಟು ಕಲಂದರ್ ಅವರೇ ನಿರ್ಗಮಿಸಿ. 4 ನಿಮಿಷ ಕಾಲ್ ಕೊಡ್ತಾನೆ. ಸೋಲೋ ಟ್ಯಾಕಲ್ಗೆ ಪ್ರಯತ್ನ ಕವರ್ ವಿಭಾಗದಿಂದ. ವೆಯ್ಟ್ ಕೋರ್ಪೇರ್ ಅನ್ನ ಪರಿಶ್ರಮದ ಹಾದಿಯಲ್ಲಿ ಆಟಗಾರರು ಲಾಸ್ಟ್ 3 ಮಿನಿಟ್ಸ್, ಕೊನೆಯ 3 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆಯನ್ನ ಕಾಣ್ತಾ ಇದ್ದಾವೆ. 19-14 5 ಅಂಕಗಳ ಅಂತರ ಮುನ್ನಡೆಯಲ್ಲಿ ಕುಂದಾಪುರ. ಉಳಿದಿರುವ 3 ನಿಮಿಷಗಳ ಸಮಯವಷ್ಟೇ ಬಾಕಿ ಇದೆ. ಸ್ಪಷ್ಟತೆಯ ಚಿತ್ರಣವನ್ನು ಬಳಸಿಕೊಂಡಿರುವಂತಹ ಅಂಕಣ. ಲಾಸ್ಟ್ 2 ಮಿನಿಟ್ಸ್, ಕೊನೆ 2 ನಿಮಿಷಗಳ ಅವಧಿ. ಮುನ್ನಡೆ ಉಳಿಸಿಕೊಳ್ಳುತ್ತಾ ಇದೆ ಕುಂದಾಪುರ. ಅಂತಿಮ ಅವಧಿಗಳಲ್ಲಿ 21-14 ಯಬಾ ಎಂತ ವೇಗ! ಮೆಟ್ರೋ ಟ್ರೈನ್, ತಡೆಯಿಲ್ಲದ ಎಕ್ಸ್ಪ್ರೆಸ್ ಇದು. ಆಹಾ, ಇಲ್ಲಿ ಕುಂದಾಪುರದಲ್ಲಿ ಮೆಟ್ರೋ ಟ್ರೈನ್ ಹೋಗೋದಿಲ್ಲ, ಎಲ್ಲವೂ ಬಂದ್. ಸೃಜನನ ಅದ್ಭುತ ಟ್ಯಾಕಲ್ಗಳ ಮುಂದೆ ಲಾಸ್ಟ್ ಮಿನಿಟ್, ಅಂತಿಮ ನಿಮಿಷದಲ್ಲಿ ಸ್ಪರ್ಧೆ ಹೆಜ್ಜೆ ಸದೃಢವಾಗುತ್ತಿದೆ. ಫೈನಲ್ನ ಚಾಂಪಿಯನ್ ಪಟ್ಟದ ಕಡೆಗೆ ಜಿಲ್ಲಾ ಚಾಂಪಿಯನ್ಶಿಪ್ ಅನ್ನು ಗಳಿಸಿಕೊಳ್ಳುವ ಹಂತದಲ್ಲಿ 20ರ ವಯೋಮಾನದ ಈ ಪಂದ್ಯದಲ್ಲಿ ಔಪಚಾರಿಕತೆಗಳ ಜೊತೆಗೆ ಕುಂದಾಪುರ 20ರ ವಯೋಮಾನದ ಚಾಂಪಿಯನ್ ಪಟ್ಟವನ್ನು ಗಳಿಸಿಕೊಳ್ಳುತ್ತದೆ. ಅಭಿನಂದನೆಗಳು. ಜೊತೆಗೆ ಅದ್ಭುತ ಹೋರಾಟವನ್ನ ನೀಡಿದ ಕಾಪು ತಾಲೂಕು ತಂಡಕ್ಕೂ ಕೂಡ ಅಭಿನಂದನೆಗಳನ್ನು ಸಮರ್ಪಿಸಿಕೊಳ್ತಾ ಇದ್ದೇವೆ. ಈ ಒಂದು ಅಂಗಣದಲ್ಲಿ ಕಿಕ್ಕಿರಿದು ನೆರೆದಿರುವಂತಹ ಎಲ್ಲ ಕಬಡ್ಡಿ ಕ್ರೀಡಾ ಪ್ರೇಮಿಗಳಿಗೆ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಪರವಾಗಿ ತಮಗೆ ಮತ್ತೊಮ್ಮೆ ಪ್ರೀತಿಯ ಆದರದ ನಲ್ಮೆಯ ಸುಸ್ವಾಗತವನ್ನು ಬಯಸಿಕೊಳ್ಳುತ್ತಿದ್ದಾವೆ. 20ರ ವಯೋಮಾನದ ಬಾಲಕರ ಅಂತಿಮ ಹಣಾಹಣಿಯನ್ನು ನಾವೆಲ್ಲ ಕಣ್ತುಂಬಿಕೊಂಡಿದ್ದಾವೆ. ಕುಂದಾಪುರದ ತಾಲೂಕಿನ ತಂಡ ಚಾಂಪಿಯನ್ ತಂಡವಾಗಿ ಈಗಾಗಲೇ ಮೂಡಿ ಬಂದಿದೆ. ರನ್ನರ್ ಅಪ್ ಆಗಿ ಕಾಪು ತಂಡ ಹೊರಹೊಮ್ಮಿದೆ. ಮುಂದಿನ ಸೀನಿಯರ್ ವಿಭಾಗದ ಪಂದ್ಯಾಟಗಳು ಉಡುಪಿ ತಾಲೂಕು ಮತ್ತು ಆತಿಥೇಯ ಹೆಬ್ರಿ ತಾಲೂಕಿನ ಸೀನಿಯರ್ ತಂಡಗಳ ನಡುವೆ ಪಂದ್ಯಾಟ ಸಾಗಿ ಬರಲಿಕ್ಕಿದೆ. ತಂಡಗಳು ಆದಷ್ಟು ಶೀಘ್ರದಲ್ಲಿ ಅಂಗಣವನ್ನು ಪ್ರವೇಶಿಸಬೇಕು. ಒಂದು ಪಂದ್ಯದ ನಂತರ ಮತ್ತೊಂದು ಪಂದ್ಯಕ್ಕೆ ದಯವಿಟ್ಟು
ವಿಶ್ರಾಂತಿ ಇರುವುದಿಲ್ಲ. ರೆಫರಿಗಳು ಹಾಗೂ ಎಲ್ಲ ಸಂಘಟಕರು ತಯಾರಾಗಿದ್ದಾರೆ, ಹಾಗಾಗಿ ನೀವು ವಿಳಂಬ ಮಾಡಬೇಡಿ. ಹೆಬ್ರಿ ಕಾಪು ಅಣ್ಣ, ಉಡುಪಿ ನೀವು ಅಗನ ಬೊಕ್ಕ ನಿಕ್ಲಿ, ಬೊಕ್ಕ ಅಣ್ಣ. ಹೆಬ್ರಿ ಬನ್ನಿ ಒಳಗೆ. ಹೆಬ್ರಿ ಕಾಪು ರೈಟ್ ನೋ ಸರ್. ಹೆಬ್ರಿ ಆತಿಥೇಯ ಹೆಬ್ರಿ ಆಗಮನ ಕಂಡುಕೊಳ್ತಾ ಇದೆ. ವಿಶೇಷವಾದ ಸ್ವಾಗತ ಸುಸ್ವಾಗತವನ್ನ ಆತಿಥೇಯ ತಂಡಕ್ಕೆ ಅಭಿಮಾನಿಗಳು ಬಯಸಿಕೊಳ್ತಾ ಇದ್ದಾರೆ. ಉಡುಪಿ ಬನ್ನಿ, ಹೆಬ್ರಿಗೆ ಕ್ರೀಡಾಂಗಣಕ್ಕೆ ಆಧಾರದ ಸ್ವಾಗತವನ್ನ ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ ಬಯಸ್ತಾ ಇದ್ದಾವೆ. ಉಡುಪಿ ತಂಡ ಎಲ್ಲಿದ್ದೀರಿ? ಉಡುಪಿ ಲೀಗ್ ಹಂತದ 3ನೇ ಪಂದ್ಯ ಆತಿಥೇಯ ಹೆಬ್ರಿ ವಿರುದ್ಧವಾಗಿ ಉಡುಪಿ. ಸರ್ ಉಡುಪಿ ಅಲ್ಲ, ಕಾಪು. ಉಡುಪಿ ರೆಡಿ ಇದ್ದಾರೆ ಪಾಪ. ಕಾಪು ಬನ್ನಿ, ಕಾಪು ತಂಡ ತಕ್ಷಣ ಬನ್ನಿ ಪ್ಲೀಸ್. ಈಗಾಗಲೇ ವಿದ್ಯಾರ್ಥಿನಿಯರ ಪಂದ್ಯಾಟದ ವಿಜೇತ ತಂಡವಾಗಿ ಮೂಡಿ ಬಂದಿತ್ತು ಕಾಪು. ಹಾಗೆ ಕಾಪು ತಂಡ ತಕ್ಷಣ ಬನ್ನಿ 20ರ ವಯೋಮಾನದ ಪಂದ್ಯಾಟದ ರನ್ನರ್ಸ್ ಅಪ್ ಆಗಿ ಕೂಡ ಮೂಡಿ ಬಂದಿತ್ತು ಕಾಪು. ಪ್ರಸ್ತುತ ಹಂತದಲ್ಲಿ 85 ಕೆಜಿ ವಿಭಾಗದಲ್ಲಿ 3ನೇ ಪಂದ್ಯವನ್ನ ಹೆಬ್ರಿ ವಿರುದ್ಧವಾಗಿ ಆಟ ಆಡಬೇಕಾಗಿದೆ. ದಯವಿಟ್ಟು ಸೂಚನೆ, ಬನ್ನಿ ಕಾಪು ಹುಡುಗರ, ದಯವಿಟ್ಟು ಅಂಕಣಕ್ಕೆ ಬನ್ನಿ. ತಮಗಾಗಿ ಹೆಬ್ರಿಯ ಹುಡುಗರು ಕಾಯ್ತಾ ಇದ್ದಾರೆ. ಎರಡನೇ ಮ್ಯಾಚ್ ಕಾಪು ವಿರುದ್ಧವಾಗಿ ಹೆಬ್ರಿ. ಕುಂದಾಪುರ ವಿರುದ್ಧವಾಗಿ ಉಡುಪಿ ಮುಂದಿನ ಪಂದ್ಯವಾಗಿರ್ತದೆ. ದಯವಿಟ್ಟು ಗಮನಿಸಿ, ಎರಡು ತಂಡದ ಆಟಗಾರರಿಗೆ ಹಾಗೆ ವ್ಯವಸ್ಥಾಪಕರಿಗೆ ಹಾಗೆ ಮ್ಯಾನೇಜರ್ಗೆ ಸೂಚನೆ. ಮುಂದಿನ ಪಂದ್ಯ ಕುಂದಾಪುರ ವಿರುದ್ಧವಾಗಿ ಉಡುಪಿ. ಕಾಪು ತಂಡದ ಆಟಗಾರರ ದಯವಿಟ್ಟು ಅಂಕಣಕ್ಕೆ ಬನ್ನಿ. ಈಗಾಗಲೇ ಸಮಯದ ದೊಡ್ಡ ಮಟ್ಟಿನ ಅಭಾವ ನಮ್ಮ ಮುಂದಿದೆ. ಸಮಯಕ್ಕೆ ಸರಿಯಾಗಿ ಈ ಪಂದ್ಯಾಟವನ್ನ ಮುಗಿಸುವ ಯೋಜನೆಯನ್ನ ಈಗಾಗಲೇ ಆಯೋಜಕರು ಹಾಕಿದ್ದು, ಸಮಯದ ಅಭಾವ ನಮ್ಮ ಮುಂದೆ ಇರುವುದರಿಂದ ದಯವಿಟ್ಟು ಕಾಪು ತಂಡದ ಆಟಗಾರರು ದಯವಿಟ್ಟು ಅಂಕಣಕ್ಕೆ ಬನ್ನಿ.
ಹಲೋ ನೋಡಿ, ಲೀಗ್ ಮ್ಯಾಚ್ ನಡೆಯುವುದು ಎಲ್ಲಾ ತಂಡಗಳು ರೆಡಿ ಆಗಿರಬೇಕು, ಯಾರಿಗೂ ಕಾಯುವುದಿಲ್ಲ. ನಾಕ್ಔಟ್ ಮ್ಯಾಚ್ ಅಲ್ಲ ಇದು, ಲೀಗ್ ಮ್ಯಾಚ್. ಎಲ್ಲಾ ತಂಡಗಳು ತಯಾರಾಗಿರ್ಬೇಕು, ಯಾರಿಗೂ ಕಾಯುವ ಪ್ರಶ್ನೆ ಇಲ್ಲ. ಇಲ್ಲಿ ಸಮಯದ ಅಭಾವ ಇದೆ, ಆದಷ್ಟು ಬೇಗ ಕಾಪು ತಂಡದವರು ಅಂಕಣವನ್ನು ಪ್ರವೇಶಿಸಬೇಕು. ಉಡುಪಿ ಜಿಲ್ಲಾ ಮಟ್ಟದ ಹೊನರ್ ಬೆಳಕಿನ ಮ್ಯಾಟ್ ಕಬಡ್ಡಿ ಪಂದ್ಯಾಟದಲ್ಲಿ ಈ ಒಂದು ಆಯೋಜಕರು ಹೊಸ ಆಟಗಾರರಿಗೆ ಉದಯೋನ್ಮುಖ ಪ್ರತಿಭೆಗಳಿಗೆ ಒಂದು ಉತ್ತಮವಾದ ಅವಕಾಶವನ್ನ ಕೊಟ್ಟಿದ್ದಾರೆ. ಅದರ ಸದುಪಯೋಗವನ್ನ ತಾವುಗಳು ಪಡೆದುಕೊಳ್ತಾ ಇದ್ದೀರಾ. ಸಮಯಕ್ಕೆ ಸರಿಯಾಗಿ ಈ ಒಂದು ಲೀಗ್ ಪಂದ್ಯಾಟ ನಡೆಯುವುದರಿಂದ ಎಲ್ಲ 7 ತಂಡಗಳು ಕೂಡ ತಯಾರಾಗಿರ್ಬೇಕಾಗಿ ಈ ಮೂಲಕ ಕೇಳಿಕೊಳ್ತಾ ಇದ್ದೇವೆ. ಯಾವುದೇ ಸಂದರ್ಭದಲ್ಲಿ ಯಾವುದೇ ಪಂದ್ಯದ ಬದಲಾವಣೆ ಹಕ್ಕನ್ನ ಆಯೋಜಕರು ಕಾಯ್ದಿರಿಸಿಕೊಂಡಿರ್ತಾರೆ. ಈ ಕಾರಣಕ್ಕೆ ದಯವಿಟ್ಟು ಕಾಪು ತಂಡದ ಆಟಗಾರರು ಅಂಕಣಕ್ಕೆ ಇಳಿಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಈಗಾಗಲೇ ಕಾಪು ತಂಡದ ಆಗಮನ ಆಗ್ತಾ ಇದೆ. 2 ತಂಡಗಳಲ್ಲಿ ಕೂಡ ರಾಜ್ಯ ಮಟ್ಟದಲ್ಲಿ ಆಡಿದ ಹಲವಾರು ಆಟಗಾರ ಇದ್ದಾರೆ. ಒಂದು ದೊಡ್ಡ ಮಟ್ಟಿನ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಕಾಪು. ಹಲೋ, ತೀರ್ಪುಗಾರರು ಶಂಕರ್ ಅವರು, ರೆಫ್ರಿ ಶಂಕರ್ ಬನ್ನಿ. ಕಲಂದರ್ ಅವರನ್ನ ಕಾಣ್ತಾ ಇದ್ದೇವೆ. ರಾಜ್ಯ ಮಟ್ಟದಲ್ಲಿ ಹಲವಾರು ಪಂದ್ಯಗಳಲ್ಲಿ ಆಡಿದಂತಹ ಅನುಭವಿ ಆಟಗಾರ ಕಲಂದರ್ ಕಾಪು ತಂಡದ ಪರವಾಗಿ ಆಟ ಆಡ್ತಾ ಇದ್ದಾರೆ. ಅದೇ ರೀತಿ ಹೆಬ್ರಿ ತಂಡದ ಪರವಾಗಿ ಹಲವು ಆಟಗಾರನ್ನ ಕಾಣ್ತಾ ಇದ್ದೇವೆ. ತೀರ್ಪುಗಾರರು ಶಂಕರ್ ಅವರು, ರಾಜ್ಯ ಮಟ್ಟದಲ್ಲಿ ಪ್ರತಿನಿಧಿಸಿರುವ ಶರತ್ ಶೆಟ್ಟಿ ಬಲ್ಲಾಡಿ ಅವರನ್ನ ಕಾಣ್ತಾ ಇದ್ದೇವೆ. ಅದೇ ರೀತಿ ರಾಜ್ಯ ಮಟ್ಟದಲ್ಲಿ ಹಲವಾರು ಪಂದ್ಯಗಳಲ್ಲಿ ಆಡಿದಂತಹ ಅನುಭವವಿರುವ ಪ್ರಜ್ವಲ್ ಬಲ್ಲಾಡಿ, ಹಾಗೆ ಸಂದೇಶ್ ಶೆಟ್ಟಿ ಅವರನ್ನ ಕಾಣ್ತಾ ಇದ್ದೇವೆ ಮುನಿಯಾಲು. 2 ತಂಡಗಳು ಕೂಡ ಬಹಳಷ್ಟು ಬಲಿಷ್ಠವಾಗಿ ಗೋಚರಿಸ್ತಾ ಇದೆ. ಈ ಒಂದು ಹಂತದಲ್ಲಿ ಲೀಗ್ ಮಾದರಿಯಲ್ಲಿ ನಡೆಯುತ್ತಿರುವ 2ನೇ ಪಂದ್ಯದ ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಾ. ಹೆಬ್ರಿ ವಿರುದ್ಧವಾಗಿ ಮತ್ತೊಂದು ತಂಡ ಕಾಪು. ಕಡಲ ತೀರದ ಒಂದು ತಂಡ ಕಾಪು ಆದ್ರೆ ಮಲೆನಾಡಿನ ಸೆರಗಿನ ಮತ್ತೊಂದು ಗ್ರಾಮ ಹೆಬ್ರಿ. ಎರಡನೇ ಪಂದ್ಯ ಸಾಗಿ ಬರ್ಲಿಕ್ಕಿದೆ. 2ನೇ ಪಂದ್ಯದ ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಾ. ಹೆಬ್ರಿ ಮತ್ತು ಕಾಪು. ಈಗಾಗಲೇ 2 ವಿಭಾಗಗಳು ಮುಗಿದಿದ್ದು ಕೊನೆಯ ವಿಭಾಗದಲ್ಲಿ ಈ ಒಂದು ಪಂದ್ಯಾಟ ಸಾಗಿ ಬರ್ತಾ ಇದೆ. ವಿದ್ಯಾರ್ಥಿನಿಯರ ಒಂದು ಪಂದ್ಯಾಟ ಮುಗಿದಿತ್ತು. ಅದೇ ರೀತಿ 20ರ ವಯೋಮಾನದ ಮುಗಿದಿತ್ತು. ಪ್ರಶಾಂತ್ ಭಾಯ್, ನೆಕ್ಸ್ಟ್ ಮ್ಯಾಚ್ ಇವಾಗಲೇ ಕಾಲ್ ಕೊಡಿ. ಯಾರಿಗೆ ಕಾಯ್ಲಿಕ್ಕಿಲ್ಲ, ಲೀಗ್ ಮ್ಯಾಚ್, ಎಲ್ಲರೂ ರೆಡಿ ಇರಬೇಕು. ಮುಂದಿನ ಪಂದ್ಯಕ್ಕಾಗಿ ದಯವಿಟ್ಟು ತಯಾರಿರಿ. ಕುಂದಾಪುರ ವಿರುದ್ಧವಾಗಿ ಉಡುಪಿ. 2 ತಂಡಗಳ ಆಟಗಾರರು ಹಾಗೆ ಮ್ಯಾನೇಜರ್ಗಳಲ್ಲಿ ಸೂಚನೆ, ತಮ್ಮ ತಂಡವನ್ನ ತಯಾರಾಗಿರಿ. ಕುಂದಾಪುರ ವಿರುದ್ಧವಾಗಿ ಉಡುಪಿ 2 ತಂಡಗಳು. ಈ ಪಂದ್ಯ ಖಂಡಿತವಾಗಿ ರೋಚಕವಾಗಿ ಸಾಗಲಿಕ್ಕಿದೆ ಅಂತ ದೊಡ್ಡ ನಿರೀಕ್ಷೆಯಲ್ಲಿದ್ದಾರೆ ಕಬಡ್ಡಿ ಅಭಿಮಾನಿಗಳು. ಒಂದೆಡೆ ಕಾಪು, ಇನ್ನೊಂದೆಡೆ ಹೆಬ್ರಿ. 20ರ ವಯೋಮಾನದ ಪಂದ್ಯಾಟದಲ್ಲಿ ಸೆಮಿಫೈನಲ್ ನಲ್ಲಿ ಕಾಪು ಹಾಗೆ ಹೆಬ್ರಿ ತಂಡಗಳು ಆಟ ಆಡಿದ್ವು. ಅದರಲ್ಲಿ ಕಾಪು ಜಯವನ್ನ ಪಡೆದಿತ್ತು. ಈ ಹಂತದಲ್ಲಿ ಒಂದು ಅಂಟಿಯನ್ನ ತೀರಿಸುವ ಒಂದು ದೊಡ್ಡ ಅವಕಾಶ ಇದೆ ಹೆಬ್ರಿಗೆ. 85 kg ವಿಭಾಗದಲ್ಲಿ, ರೈಡ್ ವಿಭಾಗದಲ್ಲಿ ಸಂದೇಶ್ ಹೆಬ್ರಿ ತಂಡದ ಪರವಾಗಿ ಪ್ರಥಮ ರೈಡ್ ಅನ್ನ ಕಾಣ್ತಾ ಇದ್ದೇವೆ. ಪ್ರಥಮಾರ್ಧದಲ್ಲಿ ಪಂದ್ಯ ಸಾಗಿ ಬರ್ತಾ ಇರುವಂತೆ ಎಂಟಿ ರೈಡ್ ಆಗುವ ಎಲ್ಲ ಸಾಧ್ಯತೆ ಇದೆ. ಪ್ರಥಮ ರೈಡ್ ಎಂಟಿ ರೈಡ್. ಕಾಪು ತಂಡದ ಪರವಾಗಿ 20ರ ಹರೆಯದ ಒಂದು ಪಂದ್ಯಾಟದಲ್ಲಿ ತಂಡ ಫೈನಲ್ ಬರುವಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸಿರ್ತಕ್ಕಂಥ ಆಟಗಾರ ರೈಡ್ ಅನ್ನ ಕಾಣ್ತಾ ಇದ್ದೀರಾ. ನಂಬರ್ 3 ಸಮವಸ್ತ್ರಧಾರಿ ಆಟಗಾರ ಕಾಪು ತಂಡದ ಪರವಾಗಿ. ಮತ್ತೆ ಸಂದೇಶ್ ರೈಡ್ ವಿಭಾಗದಲ್ಲಿ.
ಎರಡನೇ ರೈಡ್. ಮತ್ತೆ ಎಂಟಿ ರೈಡ್. ನಿಧಾನಗತಿಯಲ್ಲಿ ಪಂದ್ಯ ಸಾಗಿ ಬರ್ತಾ ಇದೆ ಕಾಪು ಹಾಗೆ ಹೆಬ್ರಿ ತಂಡಗಳ ನಡುವೆ. ರೈಡ್ ವಿಭಾಗದಲ್ಲಿ ಕಲಂದರ್ ಕಾಪು ತಂಡದ ಸ್ಟಾರ್ ಆಟಗಾರ. ಎರಡನೇ ರೈಡ್ ಕೂಡ ಎಂಟಿ ಆಗಿ. ಡೂ ಆರ್ ಡೈ ಮೂರನೇ ರೈಡ್ಗಾಗಿ ಮುದ್ರಾಡಿಯ ಹುಡುಗ ಪ್ರಜ್ವಲ್ ಬಲ್ಲಾಡಿ ಅವರನ್ನ ಕಾಣ್ತಾ ಇದ್ದೇವೆ. ಈ ಮೂಲಕ ಸಫಲತೆ ಇಲ್ಲ, ವಿಫಲತೆ ಮೂಲಕ 1-0 ಮುನ್ನಡೆ ಕಾಪು ತಂಡಕ್ಕೆ. 1-0 ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ ಪ್ರಥಮಾರ್ಧದಲ್ಲಿ. ಈ ಮೂಲಕ ಬೋಣಿ ಮಾಡ್ತಾ ಇದೆ ಕಾಪು. ಈ ಮೂಲಕ ಸಫಲತೆ ಹಿಡಿತ ಬಲಿಷ್ಠ. ಮತ್ತೆ 1 ಅಂಕದೊಂದಿಗೆ 1-1 ಸಮಬಲ. ಹೆಬ್ರಿ 1 ಕಾಪು 1. ಎರಡು ಕೂಡ ಹಿಡಿತದೊಂದಿಗೆ ಪಾಯಿಂಟ್ ಅನ್ನ ಗಳಿಸಿಕೊಂಡಿದೆ ಎರಡು ತಂಡಗಳು. ರೈಡ್ ವಿಭಾಗದಲ್ಲಿ ಮತ್ತೊಮ್ಮೆ ಸಂದೇಶ್. ಕಾಲಿನ ಚರಣೆ ಬಲು ಚುರುಕು. ಈ ಮೂಲಕ ಪ್ರಥಮ ಟೈಮ್ ಔಟ್ ಅನ್ನು ತೆಗೆದುಕೊಳ್ತಾ ಇದೆ ಕಾಪು. 1-1 ಸಮಬಲದಲ್ಲಿ ಕಾಪು ಹಾಗೆ ಹೆಬ್ರಿ ತಂಡಗಳು. ಮುಂದಿನ ಪಂದ್ಯಕ್ಕಾಗಿ ತಯಾರಾಗಿರಿ. ಕುಂದಾಪುರ ವಿರುದ್ಧವಾಗಿ ಉಡುಪಿ. ಎರಡು ತಂಡಗಳು ಸಜ್ಜಾಗಿರ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಹೆಚ್ಚಿನ ಮನವಿ ಮಾಡುವ ಖಂಡಿತವಾಗಿ ಅವಶ್ಯಕತೆ ಇಲ್ಲ ಅಂತ ನಾವು ತಿಳ್ಕೊಳ್ತಾ ಇದ್ದೀವಿ. ತಮ್ಮ ಗಮನಕ್ಕೆ ಈಗಾಗಲೇ ಬಂದಿದೆ ಎಂಬ ಭಾವನೆ ನಮ್ಮದು. ಮುಂದಿನ ಪಂದ್ಯಕ್ಕಾಗಿ ಕುಂದಾಪುರ ವಿರುದ್ಧವಾಗಿ ಉಡುಪಿ ಎರಡು ತಂಡಗಳ ಆಟಗಾರರು ಹಾಗೆ ಮ್ಯಾನೇಜರ್ಗಳು ತಯಾರಾಗಿರಿ. ಪ್ರಥಮ ಟೈಮ್ ಬ್ರೇಕ್ ಅನ್ನು ತೆಗೆದುಕೊಳ್ತಾ ಇದೆ ಕಾಪು. ರೈಡ್ ವಿಭಾಗದಲ್ಲಿ ಅನಾಸ್. ಕಾಪು ತಂಡದ ಪ್ರಮುಖವಾಗಿರ್ತಕ್ಕಂಥ ರೈಡರ್ ಅಂತ ಹೇಳಬಹುದು. ಒಂದು ಲೀಗ್ ಮಾದರಿಯಲ್ಲಿ ನಡೆಯುವ ಪಂದ್ಯಾಟ ಇದಾಗಿರ್ತದೆ. ಕೊಂಚ ಬದಲಾವಣೆಯೊಂದಿಗೆ ನಂಬರ್ 18ರ ಸಮವಸ್ತ್ರಧಾರಿ ಆಟಗಾರ. ಈ ಮೂಲಕ ಭರ್ಜರಿ ರೈಡ್ 2 ಅಂಕಗಳು. ರಾಜ್ಯ ಮಟ್ಟದಲ್ಲಿ ಮುನ್ಯಾಲು ತಂಡವನ್ನ ಪ್ರತಿನಿಧಿಸಿದ್ದ ಆಟಗಾರ ನಂಬರ್ 18ರ ಆಟಗಾರನ ಕಾಣ್ತಾ ಇದ್ದೀರಾ. 3-1 ಮುನ್ನಡೆ. ಒಂದು ದೊಡ್ಡ ಮಟ್ಟಿನ ಮುನ್ನಡೆ ಅಂತ ಹೇಳ್ಬೋದು. 2 ಪಾಯಿಂಟ್ಗಳನ್ನ ಗಳಿಸಿಕೊಳ್ಳುವ ಮೂಲಕ ಹೆಬ್ರಿ ಕೊಂಚ ಮೇಲುಗೈನ ಸಾಧಿಸ್ತಾ ಇದೆ ಪ್ರಸ್ತುತ ಹಂತದಲ್ಲೇ. ಈ ಓರ್ವ ಆಟಗಾರ ಪ್ರಮುಖವಾಗಿರ್ತಕ್ಕಂಥ ಆಟಗಾರ ಆಗಿರ್ತಾರೆ ಕಾಪು ತಂಡದ ಪರವಾಗಿ. ಅಲಾಸ್ ಎಂಬ ಆಟಗಾರ. ಸಂದೇಶ್ ರೈಡ್ ವಿಭಾಗದಲ್ಲಿ ತಂಡದ ಕಪ್ತಾನ ಕೂಡ. ಮತ್ತೊಂದೆಡೆ ಕ್ಯಾಚಿಂಗ್ ವಿಭಾಗದಲ್ಲಿ ಕಲಂದರ್ ಅವರನ್ನು ಕಾಣ್ತಾ ಇದ್ದೇವೆ ಕಾಪು ತಂಡದ ಕಪ್ತಾನ. ಮೂರು 1 ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ ಹೆಬ್ರಿ. ಪ್ರತಿ ಒಂದು ಪಂದ್ಯ ಕೂಡ ಪ್ರಮುಖವಾಗಿರ್ತದೆ ಲೀಗ್ ಹಂತದಲ್ಲಿ. ಮುಂದಿನ ಪಂದ್ಯಕ್ಕಾಗಿ ತಯಾರಾಗಿರಿ. ಸೂರತ್ ಕಲ್ ವಿರುದ್ಧವಾಗಿ ಉಡುಪಿ. ಥರ್ಡ್ ರೈಡ್ ಡೂ ಆರ್ ಡೈ. ಸೂಪರ್ ರೈಡ್ ಮುಂದಿನ ಹಂತದಲ್ಲಿ. ಈ ಮೂಲಕ ಭರ್ಜರಿ ಕ್ಯಾಚ್ ಅಂಡ್ ಔಟ್.
ಅಂಕದಿಂದ ಅಂಕಕ್ಕೆ, ಸೆಕೆಂಡ್ನಿಂದ ಸೆಕೆಂಡಿಗೆ ತನ್ನ ಹಿಡಿತವನ್ನ ಬಲಿಷ್ಠಗೊಳಿಸ್ತಾ ಇದೆ ಹೆಬ್ರಿ. ಮತ್ತೆ ಒಂದು ಅಂಕದೊಂದಿಗೆ 4-1 ಮುನ್ನಡೆಯನ್ನು ಗಳಿಸಿಕೊಳ್ತಾ ಇದೆ ಹೆಬ್ರಿ ಪ್ರಥಮಾರ್ಧದಲ್ಲಿ. ಮುನ್ನಡೆಯನ್ನ ಸಾಧಿಸಿಕೊಳ್ತಾ ಮುಂದಿನ ಪಂದ್ಯಕ್ಕಾಗಿ ಕುಂದಾಪುರ ವರ್ಸಸ್ ಉಡುಪಿ ಸಿದ್ಧತೆಯ ಕರೆಯನ್ನು ರವಾನಿಸಿಕೊಳ್ತಾ ಇದ್ದಾವೆ. ಮುಂದಿನ ಪಂದ್ಯಕ್ಕಾಗಿ ಕುಂದಾಪುರ ವರ್ಸಸ್ ಉಡುಪಿ, ತಮಗಿದು ಪ್ರಥಮದ ಸಿದ್ಧತೆ. ಅಲಂದರ್ ಪರವಾಗಿ ಲಯನ್ಸ್ ಕ್ಲಬ್ ಹೆಬ್ರಿ ಇದರ ಅಧ್ಯಕ್ಷರಾಗಿರುವ ಆಶಾ ಭುಜಂಗ ಶೆಟ್ಟಿ ಅವರು ಉಪಸ್ಥಿತರಿದ್ದಾರೆ. ಅವರನ್ನ 4 ವೇದಿಕೆಯ ಮೇಲ್ಭಾಗಕ್ಕೆ ಬರಮಾಡಿಕೊಳ್ತಾ ಇದ್ದಾವೆ. ನಮ್ಮ ಈ ಪಂದ್ಯಕೂಟಕ್ಕೆ ಆರ್ಥಿಕ ನೆರವನ್ನ ನೀಡಿ ಸಹಕರಿಸಿದವರು ಶ್ರೀಮತಿ ಆಶಾ ಭುಜಂಗ ಶೆಟ್ಟಿ ಅವರು. ಅವರನ್ನ ವೇದಿಕೆಯ ಮೇಲ್ಭಾಗಕ್ಕೆ ಬರಮಾಡಿಕೊಳ್ತಾ ಇದ್ದಾವೆ. ನಮ್ಮ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷರು ಅವರಿಗೆ ಗೌರವದ ಶಾಲನ್ನ ನೀಡಿ ಮೂಲಕ ಅವರನ್ನ ಸಫಲತೆ ರೈಡ್. ಪ್ರೀತಿಯಿಂದ ಗೌರವಯುತವಾಗಿ ಸ್ವಾಗತಿಸಿಕೊಳ್ಳುವಂತೆ ಮತ್ತೆ ಮುನ್ನಡೆಯನ್ನು ವಿನಂತಿಸಿಕೊಳ್ತಾ ಕಾಯ್ದುಕೊಳ್ತಾ ಇದೆ. ಇದ್ದಾವೆ. 5 ಧನ್ಯವಾದಗಳು ಮೇಡಮ್. ನಿಮ್ಮ ಸಹಾಯ ಸಹಕಾರ ಇದೇ ರೀತಿ ಇರಲಿ ಎನ್ನುವಂತ ಆಶಾವಾದವನ್ನ ವ್ಯಕ್ತಪಡಿಸಿಕೊಳ್ತಾ ಇದ್ದಾವೆ. ರೈಡ್ ವಿಭಾಗದಲ್ಲಿ ಕಲಂದರ್ ಕಳೆದ ರೈಡ್ ನಲ್ಲಿ 3 ಅಂಕಗಳನ್ನ ಗಳಿಸಿಕೊಂಡಿದ್ರು. ಮತ್ತೆ ಸಂದೇಶ್ 1 ಅಂಕದ ಸಣ್ಣ ಮಟ್ಟಿನ ಮುನ್ನಡೆಯಲ್ಲಿದೆ ಹೆಬ್ರಿ. ಮುಂದಿನ ಪಂದ್ಯಕ್ಕಾಗಿ ಸಿದ್ಧತೆಯ ಕರೆ ಕುಂದಾಪುರ ವರ್ಸಸ್ ಉಡುಪಿ. ಈ ತಂಡಗಳು ಸಿದ್ಧತೆಯಲ್ಲಿರುವಂತೆ ವಿನಂತಿಸ್ತಾ ಇದ್ದಾವೆ. ಪ್ರಥಮ ಕುಂದಾಪುರ ವಿರಾಮವನ್ನ ಕೇಳ್ಕೊಳ್ತಾ ಇದೆ ಹೆಬ್ರಿ. 5-4 ಹಲೋ. ಸೊ ಲೀಗ್ ಹಂತಗಳಲ್ಲಿ ಸ್ಪರ್ಧೆಗಳು ಸಮಬಲಗೊಂಡಲ್ಲಿ ಗೋಲ್ಡನ್ ರೈಡ್ ಮೂಲಕ ವಿಜೇತ ತಂಡದ ಆಯ್ಕೆ ನಡೀತದೆ. ಇದು ಲೀಗ್ ಹಂತಗಳಾಗಿರುವ ಕಾರಣಕ್ಕಾಗಿ ಒಂದಷ್ಟು ಬದಲಾವಣೆಗಳು. ಗೋಲ್ಡನ್ ರೈಡ್ ಎಸ್ 1 ಅಂಕದ ಮುನ್ನಡೆ. ಕೊನೆಯ 4 ನಿಮಿಷ, ಲಾಸ್ಟ್ 4 ಮಿನಿಟ್ಸ್. ಭರ್ಜರಿ ಹ್ಯಾಂಡ್, ಈ ಮೂಲಕ ಸಫಲತೆಯ ರೈಡ್. 1 2 3 ಅಂಕ. ಕಲಂದರ್ ಅವರ ಬುಟ್ಟಿಯಲ್ಲಿ ಒಟ್ಟು 6 ಅಂಕಗಳು. 7 ಹೆಬ್ರಿ 7-5 ವರ್ಸಸ್ ಕಾಪು. ಈ ತಂಡಗಳ ನಡುವೆ ಸ್ಪರ್ಧೆ. ಕೊನೆಯ 3 ನಿಮಿಷಗಳು ಮಾತ್ರ ಬಾಕಿ ಇರುವಂತೆ 7-5 7-5ರಲ್ಲಿ ಪ್ರಗತಿಯಲ್ಲಿರುವ ಪಂದ್ಯ.
ಅಂಕಣವನ್ನ ಖಾಲಿ ಮಾಡುವಂತಹ ಅವಕಾಶ ಕಾಪುವಿಗೆ. ಎಸ್, ಎಸ್, 2+2 4 ಅಂಕಗಳು, ಒಟ್ಟು 11. 11-5. ರೈಡರ್ ಮುಖಾಂತರವಾಗಿ 2 ಅಂಕಗಳಾದ್ರೆ ಮತ್ತೆರಡು ಲೋನ ಅಂಕಗಳು ಅಂಕಣ ಕಾಲಿಗಾಗಿ. ಈ ಮೂಲಕ ಭಾರಿ ಮುನ್ನಡೆಯನ್ನು ಗಳಿಸಿಕೊಳ್ತಾ ಇದೆ. 6 ಅಂಕಗಳ ಮುನ್ನಡೆ. ಏಕಕಾಲದಲ್ಲಿ 4 ಅಂಕಗಳನ್ನು ತನ್ನ ಬುಟ್ಟಿಗೆ ಹಾಕಿಕೊಂಡ ಕಾಪು. ಒಂದು ಹಂತದಲ್ಲಿ 5-4 ಇದ್ದ ಅಂಕಪಟ್ಟಿ ತೋರಿಸ್ತಾ ಇದೆ. 11-5. ಈ ಮೂಲಕ 7 ಅಂಕಗಳ ಮುನ್ನಡೆಯನ್ನು ಸಾಧಿಸಿಕೊಳ್ತು ಕಾಪು. ಹೆಬ್ರಿ ಯಾವುದೇ ಅಂಕವನ್ನ ಗಳಿಸಿಕೊಂಡಿಲ್ಲ. ಆ ಒಂದು ಕಲಂದರ್ ಅವರ ಮಿಂಚಿನ ರೈಡ್ ಏನಿದೆ ಇದು ಪಂದ್ಯದ ಗತಿಯನ್ನು ಬದಲಾಯಿಸ್ತಾ ಇದೆ. ಈ ಮೂಲಕ ಮತ್ತೆ 1, 2, 3 ಅಂಕಗಳು, ಒಟ್ಟು 8-11. ಹೆಬ್ರಿ ಮತ್ತೆ ಕಂಬ್ಯಾಕ್ ಮಾಡ್ತಾ ಇದೆ ಈ ಒಂದು ಹಂತದಲ್ಲಿ. 8-11. 3 ಅಂಕದ ಬೇಡಿಕೆ ಮಾತ್ರ ಇದೆ ಈ ಒಂದು ಹಂತದಲ್ಲಿ. ಟೈಮ್ ಔಟ್ ಬೈ ಹೆಬ್ರಿ. ಕಾಲೇಜನ್ನ ಪ್ರತಿನಿಧಿಸುವ ಆಟಗಾರ ಶರತ್ ಶೆಟ್ಟಿ, ರಾಜ್ಯ ಮಟ್ಟದಲ್ಲಿ ಪಂದ್ಯಗಳನ್ನು ಆಡಿದಂತಹ ಅನುಭವೀರ ಶರತ್ ಶೆಟ್ಟಿ 3 ಅಂಕಗಳನ್ನ ಪಡೆದುಕೊಳ್ಳುವ ಮೂಲಕ ಹೆಬ್ರಿಗೆ ಒಂದು ದೊಡ್ಡ ಮಟ್ಟಿನ ಟಾನಿಕ್ ಅನ್ನ ನೀಡ್ತಾ ಇದ್ದಾರೆ ಈ ಒಂದು ಹಂತದಲ್ಲಿ. 11-8, 3 ಅಂಕದ ತುರ್ತು ಬೇಡಿಕೆಯನ್ನ ಕಾಣ್ತಾ ಇದೆ ಹೆಬ್ರಿ. ಮೂರು ಅಂಕ ಮಾತ್ರ ಬೇಕಾಗಿದೆ. ತುರ್ತು ಬೇಡಿಕೆಯನ್ನ ಕಾಣ್ತಾ ಇದೆ. ಇದೇ ಕಲಂದರ್ 6 ಅಂಕಗಳನ್ನ ಪಡೆದುಕೊಂಡಿದ್ದಾರೆ ತನ್ನ ತಂಡಕ್ಕೆ. 3 ಅಂಕದ ತುರ್ತು ಬೇಡಿಕೆ ಇದೆ ಈ ಒಂದು ಹಂತದಲ್ಲಿ. ಒಟ್ಟು ಗಳಿಸಿದ 11ರಲ್ಲಿ ಕಲಂದರ್ ಅವರ ವೈಯಕ್ತಿಕ ಅಂಕ 8. ದೊಡ್ಡ ಮಟ್ಟಿನ ಅವಲಂಬನೆಯನ್ನ ಕಾಣ್ತಾ ಇದ್ದೇವೆ ಕಾಪು ತಂಡದ ಪರವಾಗಿ ಕಲಂದರ್ ಅವರ ಮೂಲಕವಾಗಿ. ಮುಂದಿನ ಪಂದ್ಯಕ್ಕಾಗಿ ಕುಂದಾಪುರ ವರ್ಸಸ್ ಉಡುಪಿ 2 ತಂಡಗಳು ವೇದಿಕೆಯ ಮುಂಭಾಗಕ್ಕೆ ಬರುವಂತೆ ವಿನಂತಿಸ್ತಾ ಇದ್ದಾವೆ ನಾಣ್ಯ ಚಿಮ್ಮುವಿಕೆಗಾಗಿ. ದ್ವಿತೀಯಾರ್ಧದ ಕೊನೆಯ ಅವಧಿಯಲ್ಲಿ ನಾವಿದ್ದೇವೆ. 3 ಅಂಕ ಬೇಕಾಗಿದೆ. ಕಳೆದ ರೈಡ್ನಲ್ಲಿ 3 ಅಂಕವನ್ನ ಗಳಿಸಿಕೊಂಡಿದ್ರು ಶರತ್. ಈ ಮೂಲಕ ಮತ್ತೆ ಸಫಲತೆ ರೈಡ್, ಮತ್ತೆ 1 ಅಂಕ. 9-11. 9-11 ಅಂಕ ಸಮಬಲಗೊಂಡಲ್ಲಿ ಗೋಲ್ಡನ್ ರೈಡ್ ಎಂಬ ತೀರ್ಮಾನಕ್ಕೆ ಬರಲಾಗಿದೆ. ಎರಡು ಅಂಕ ಬೇಕಾಗಿದೆ. 9-11. ಕೊನೆಯ 1 ನಿಮಿಷ ಮುಂದುವರಿತಾ ಇದೆ. ಟೈಮಿಂಗ್ ಮುಂದುವರಿತಾ ಇದೆ. ಈ ಮೂಲಕ ಮತ್ತೆ 1 ಅಂಕದೊಂದಿಗೆ 10-11. ಥರ್ಡ್ ರೈಟ್ 10-11. ಈ ಮೂಲಕ ಮತ್ತೆ 1 ಅಂಕ. ಮತ್ತೆ 2 ಅಂಕದೊಂದಿಗೆ 13-10. ರೋಚಕ ಪಂದ್ಯಾಟ. ಆತಿಥೇಯ ರೋಚಕವಾಗಿ ಸಾಗ್ತಾ ಇದೆ ಈ ಪಂದ್ಯ. 13-10 ವರ್ಸಸ್ ಕಾಪು. ಬಹಳಷ್ಟು ರೋಚಕತೆಯ ಪಂದ್ಯಾಟವನ್ನ ಕಾಣ್ತಾ ಇದ್ದಾವೆ ಕಬಡ್ಡಿ ಅಂಕಣದಲ್ಲಿ. ಜಿದ್ದಾಜಿದ್ದಿನ ಸ್ಪರ್ಧೆ.
ಎರಡು ಬಲಿಷ್ಠ ತಂಡಗಳ ನಡುವೆ ಸಾಗಿ ಬರುತ್ತಿರುವ ಆಕರ್ಷಕ ಪಂದ್ಯ. 13-11. ಈ ಮೂಲಕ ಗಳಿಸಿದ 14ರಲ್ಲಿ 11 ಅಂಕವನ್ನ ಗಳಿಸಿಕೊಳ್ಳುವ ಮೂಲಕ ಕಲಂದರ್ ಅವರು ಖಂಡಿತವಾಗಿ ಈ ಪಂದ್ಯದಲ್ಲಿ ವಿಜಯಕ್ಕೆ ರೂವಾರಿಯಾಗಿರ್ತಾರೆ. ಎರಡು ತಂಡಗಳಿಗೂ ಕೂಡ ಧನ್ಯವಾದಗಳು. 2 ಅಂಕದೊಂದಿಗೆ ಈ ಪಂದ್ಯವನ್ನ ಗೆದ್ದುಕೊಳ್ಳುವ ಮೂಲಕ ಉಡುಪಿ ಬನ್ನಿ ಕಾಪು ತಂಡಕ್ಕೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾವೆ. ಮುಂದಿನ ಪಂದ್ಯ ಕುಂದಾಪುರ ವಿರುದ್ಧವಾಗಿ ಉಡುಪಿ. ಎರಡು ತಂಡಗಳ ಆಟಗಾರರು ದಯವಿಟ್ಟು ಅಂಕಣ ಕೀಳಿರಿ. ಕುಂದಾಪುರ ವರ್ಸಸ್ ಉಡುಪಿ. ಎರಡು ತಂಡಗಳು ತಕ್ಷಣ ಅಂಗಣದ ಒಳಪ್ರವೇಶವನ್ನು ಕಂಡುಕೊಳ್ಳಬೇಕು. ಬನ್ನಿ ಬನ್ನಿ. ಕುಂದಾಪುರ ಉಡುಪಿ ಅಂಕಣದ ಒಳಭಾಗಕ್ಕೆ ಆದಷ್ಟು ಬೇಗನೆ. ಉಡುಪಿ ಜಿಲ್ಲಾ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಇದರ ಉಪಾಧ್ಯಕ್ಷರಾಗಿರುವಂತಹ ಶ್ರೀಯುತ KC ರಾಜೇಶ್ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನ ಪ್ರೀತಿ ಮತ್ತು ಗೌರವಾದರಗಳಿಂದ ಸ್ವಾಗತಿಸಿಕೊಳ್ತಾ ಇದ್ದಾವೆ. ಅವರಿಗೆ ಗೌರವದ ಶಾಲನ್ನ ತೊಡಿಸಿ ಅವರನ್ನ ಸ್ವಾಗತಿಸಿಕೊಳ್ಳುವಂತೆ ವಿನಂತಿಸಿಕೊಳ್ತಾ ಇದ್ದಾವೆ. ಹಾಗೆ ಬೈಂದೂರು ಸಂಘದ ಬೈಂದೂರು ತಾಲೂಕು ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ನ ಶ್ರೀಯುತ ಶರತ್ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಅಧ್ಯಕ್ಷರು ಬೈಂದೂರು ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದಾವೆ. ಹಾಗೆ ಕಾರ್ಕಳ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಇದರ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ರಮೇಶ್ ಸುವರ್ಣ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಬಹಳ ಪ್ರೀತಿಯಿಂದ ಸ್ವಾಗತಿಸಿಕೊಂಡು ವೇದಿಕೆಯ ಮೇಲ್ಭಾಗಕ್ಕೆ ಬರಮಾಡಿಕೊಳ್ತಾ ಇದ್ದಾವೆ. ಗೌರವದ ಶಾಲನ್ನು ಹೊದಿಸಿ ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುವಂತೆ ಹೆಬ್ರಿ ತಾಲೂಕು ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಬಿ ಹರ್ಷ ಶೆಟ್ಟಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ. ಬನ್ನಿ ಕುಂದಾಪುರ ವರ್ಸಸ್ ಉಡುಪಿ. ಬನ್ನಿ ಬನ್ನಿ. ಕುಂದಾಪುರ ಉಡುಪಿ ತಂಡಗಳು ದಯವಿಟ್ಟು ಒಳಾಂಗಣಕ್ಕೆ ಬನ್ನಿ ಆದಷ್ಟು ಬೇಗನೆ. ನೋಡಿ, ಅದಾಗಲೇ ಅನೇಕ ಬಾರಿ ಕರೆಗಳನ್ನು ಕೊಡಲಾಗಿದೆ. ನೀವಿನ್ನೂ ಸಿದ್ಧ ಆಗಿಲ್ಲ ಅಂದರೆ ಸಮಯ ಕಡಿತ ಆಗ್ತದೆ ಅಷ್ಟೇ. 7 ನಿಮಿಷಗಳ ಬದಲಾಗಿ 5 ನಿಮಿಷಗಳಿಗೆ ಪಂದ್ಯವನ್ನು ಸೀಮಿತಗೊಳಿಸಲಾಗ್ತದೆ. ಹಾಗಾಗಿ ತಂಡಗಳು ಎಲ್ಲಿದ್ದೀರಾ? ಕುಂದಾಪುರ ಎಲ್ಲಿ? ಕುಂದಾಪುರ ಉಡುಪಿ. ಬನ್ನಿ ಕುಂದಾಪುರ ವರ್ಸಸ್ ಉಡುಪಿ. ತಕ್ಷಣ ಬರಬೇಕು ಪ್ಲೀಸ್. ಅಂಗಣವನ್ನ ಖಾಲಿ ಬಿಡುವ ಸಂದರ್ಭದಲ್ಲಿ ನಾವಿಲ್ಲ. ಪಂದ್ಯಾಟ ಮುಗಿಯುತ್ತಿದ್ದಂತೆ ಮುಂದಿನ ಪಂದ್ಯದ ಕ್ರೀಡಾಳುಗಳು ಅಂಗಣದಲ್ಲಿ ಹಾಜರಿರಬೇಕು. ಕುಂದಾಪುರ ಉಡುಪಿ ತಕ್ಷಣ ಅಂಗಣದ ಒಳ ಪ್ರವೇಶವನ್ನು ಕಂಡುಕೊಳ್ಬೇಕು. ಹಾಗೆ ನಮ್ಮೊಂದಿಗೆ ಶ್ರೀಯುತ ಹರೀಶ್ ತೋಳಾರ್, ವೈಸ್ ಪ್ರೆಸಿಡೆಂಟ್ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಬೈಂದೂರು ಇವರು ಇದ್ದಾರೆ. ಅವರನ್ನ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದಾವೆ. ಹಾಗೆ ಧನಂಜಯ ಕುಂದಾಪುರ ಇವರು ಇದ್ದಾರೆ. ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದಾವೆ. ಬನ್ನಿ ಕುಂದಾಪುರ ಬನ್ನಿ ಪ್ಲೀಸ್. ಉಡುಪಿ ಬನ್ನಿ. ಪ್ರಾಣೇಶ್ ಸರ್ ಅವರನ್ನ ವೇದಿಕೆ ಈ ಭಾಗಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಪ್ರಾಣೇಶ್ ಸರ್ ಪ್ಲೀಸ್.
ಕಾರ್ಯದರ್ಶಿಗಳು ಉಡುಪಿ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಪ್ರಣೇಶ್ ಅವರನ್ನ ಈ ಭಾಗಕ್ಕೆ ಬರಮಾಡಿಕೊಳ್ತಾ ಇದ್ದಾವೆ. ಉಡುಪಿ ಹಾಗೂ ಕುಂದಾಪುರ ತಂಡಗಳು ನೋಡಿ ಅದೆಷ್ಟು ಬಾರಿ ಕರೆ ಕೊಡ್ಬೇಕಾ ನಮಗೆ. ಬನ್ನಿ ಒಳಗೆ. ಕುಂದಾಪುರ ಬನ್ನಿ. ಉಡುಪಿ ನಿಮ್ಮ ಪಂದ್ಯದ ಸಮಯದಲ್ಲಿ ನಾವು ಕಡಿತಗೊಳಿಸಬೇಕಾಗತ್ತೆ. ಬರ್ಲಿ ಬರ್ಲಿ ಟೀಮ್ ಬರ್ಲಿ ಇಲ್ಲಿ. ನಂತರದ ಪಂದ್ಯ ಬೈಂದೂರ್ ವರ್ಸಸ್ ಬ್ರಹ್ಮಾವರ. ಕುಂದಾಪುರ ಹಾಗೂ ಉಡುಪಿ ನಡುವಿನ ಪಂದ್ಯದ ಬಳಿಕದಲ್ಲಿ ಸಾಗಿ ಬರ್ಲಿಕ್ಕಿದೆ ಬ್ರಹ್ಮಾವರ ವರ್ಸಸ್ ಬೈಂದೂರು. ಈ ತಂಡಗಳು ಕೂಡ ಸಿದ್ಧತೆಯಲ್ಲಿರುವಂತೆ ವಿನಂತಿಸಿಕೊಳ್ತಾ ಇದ್ದಾವೆ. ಬನ್ನಿ ಕುಂದಾಪುರ. ಉಡುಪಿ ನೋಡಿ ಎರಡೂ ತಂಡಗಳು ಎಲ್ಲಿದ್ದೀರಾ? ಈ ಒಂದು ಪ್ರತಿಷ್ಠಿತ ಚಾಂಪಿಯನ್ಶಿಪ್ ಟ್ರೋಫಿ ತುಳುನಾಡ ವಾರ್ತೆಯಲ್ಲಿ ಪ್ರಸಾರ ಇದೆ. ನೀವು ಕಂಡುಕೊಂಡಂತೆ ಡಿಜಿಟಲ್ ಪರದೆಯಲ್ಲಿ ಮತ್ತು ನಿಮ್ಮ ಮೊಬೈಲ್ನಲ್ಲಿ ಕಂಡುಬರುವಂತಹ ಸ್ಕೋರರ್ ಆಗಿ ನಮ್ಮೊಂದಿಗೆ ಡಿಜಿಟಲ್ ಸ್ಕೋರರ್ ಆಗಿ ಸಹಕರಿಸುತ್ತಿರುವವರು ಅಮೃತ ಭಾರತೀಯ CBSE 9ನೇ ತರಗತಿಯ ವಿದ್ಯಾರ್ಥಿಗಳಾಗಿರುವಂತಹ ಕೃತಾರ್ಥ್ ಮತ್ತು ವಿಷ್ಣು. ಎಸ್ ಸರ್, ಗಮನಿಸಿಕೊಂಡಿದ್ದೇವೆ. ಬೆಳಿಗ್ಗೆಯಿಂದ ಇಲ್ಲಿಯ ತನಕ ಸ್ವಲ್ಪವೂ ವಿಶ್ರಾಂತಿಯನ್ನ ಪಡೆಯದೆ ಅವರಿಗೊಂದು ಸ್ಕೋರ್ ಅನ್ನ ಮೊಬೈಲ್ ನಲ್ಲಿ ನಮೂದಿಸ್ತಾ ಇದ್ದಾರೆ. ಅವರನ್ನ ವೇದಿಕೆ ಮೇಲ್ಭಾಗಕ್ಕೆ ಬರಮಾಡಿಕೊಳ್ತಾ ಇದ್ದಾವೆ. ಒಂದು ಗಟ್ಟಿ ಚಪ್ಪಾಳೆ ದಯವಿಟ್ಟು ಕೃತಾರ್ಥ್ ಮತ್ತು ವಿಷ್ಣು ಅವರಿಗೆ. ಕೃತಜ್ಞತೆಯ ನಡುವೆ ನಿಮ್ಮ ಎರಡು ವಿದ್ಯಾರ್ಥಿಗಳು ದಯವಿಟ್ಟು ವೇದಿಕೆಗೆ ಅತಿಥಿಗಳನ್ನ ಅಂದ ಒಂದು ಗೌರವವನ್ನ ಸ್ವೀಕರಿಸಿಕೊಳ್ಳಬೇಕು. ಕೃತಾರ್ಥ್ ಮತ್ತು ವಿಷ್ಣು, ನಿಮ್ಗೆ 2 ನಿಮಿಷ ಸಮಯ ಇದೆ, ತಕ್ಷಣ ವೇದಿಕೆಗೆ ಹೋಗಿ ಬನ್ನಿ. ಇದ್ದಾರೆ ಉಡುಪಿ ಕುಂದಾಪುರ ಮತ್ತು ಉಡುಪಿಯ ತಂಡದ ಆಟಗಾರರನ್ನ ಅಂಗಣದ ನಡುಭಾಗಕ್ಕೆ ಬರಮಾಡಿಕೊಳ್ತಾ ಇದ್ದಾವೆ. ಒಂದು ಗಟ್ಟಿ ಚಪ್ಪಾಳೆ ಎಲ್ಲ ಕ್ರೀಡಾಭಿಮಾನಿಗಳಿಂದ. ಆಗಮಿಸ್ತಾ ಇದೆ ಕುಂದಾಪುರ ಪ್ರಥಮವಾಗಿ, ತದನಂತರದಲ್ಲಿ ನೀಲಿ ಸಮವಸ್ತ್ರಧಾರಿಯಾಗಿ ತಂಡ ಕುಂದಾಪುರ. ನಿಮಗಿದು ಸ್ವಾಗತ ಸುಸ್ವಾಗತ. ಎಸ್, ಸ್ಕೋರರ್ ಆಗಿ ಡಿಜಿಟಲ್ ಸ್ಕೋರರ್ ಆಗಿ ಕರ್ತವ್ಯ ನಿರ್ವಹಿಸಿದಂತಹ ವಿಷ್ಣು 9th ಸ್ಟ್ಯಾಂಡರ್ಡ್ CBSE ಹಾಗೂ ಕೃತಾರ್ಥ್ 9th ಸ್ಟ್ಯಾಂಡರ್ಡ್ CBSE ಇವರನ್ನ ಶಾಲು ಹೊದಿಸಿ ಗೌರವಿಸಿಕೊಳ್ತಾ ಇದ್ದಾವೆ. ಬೆಳಿಗ್ಗೆಯಿಂದ ಇಲ್ಲಿಯ ತನಕ ಸ್ವಲ್ಪವೂ ವಿಶ್ರಾಂತಿಯನ್ನ ಪಡೆಯದೆ ಸ್ಕೋರ್ ಅನ್ನ ಹಾಕ್ತಾ ನಮಗೆ ಸಹಕರಿಸ್ತಾ ಇದ್ದಾರೆ. ಅವರ ಸೇವೆಯನ್ನ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹೆಬ್ರಿ ತಾಲೂಕು ಕೊಂಡಾಡ್ತಾ ಇದೆ. ತಮ್ಮೆಲ್ಲರ ಗಟ್ಟಿ ಚಪ್ಪಾಳೆ, ಕೃತಜ್ಞತೆಗಳು ಈ ಎರಡು ವಿದ್ಯಾರ್ಥಿಗಳಿಗೆ ಬರಬೇಕು. ಬೆಳಿಗ್ಗೆ ನಮಗೆ ಆಪತ್ ಬಾಂಧವರಾಗಿ ಬಂದವರು ವಿಷ್ಣು ಮತ್ತು ಕೃತಾರ್ಥ್. ಅಭಿನಂದನೆಗಳು. ನಿಮ್ಮ ಸೇವೆ ನಿರಂತರವಾಗಿರಲಿ. ಇಂತಹ ಸಮಾಜಮುಖಿ ಕ್ರೀಡಾ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡು ತಮ್ಮ ಪ್ರತಿಭೆಯನ್ನ ತೋರಿಸಿ ಎನ್ನುವ ಆಶಯವನ್ನ ತೋರಿಸಿಕೊಳ್ತಾ ನಿಮ್ಮ ಮುಂದಿನ ವಿದ್ಯಾರ್ಥಿ ಜೀವನ ಯಶಸ್ಸಿನಿಂದ ಕೂಡಲಿ ಎಂಬ ಪ್ರಾರ್ಥನೆಯನ್ನು ನಮ್ಮ ಗ್ರಾಮ ದೇವರಲ್ಲಿ, ನಮ್ಮ ಇಷ್ಟ ದೇವರಲ್ಲಿ ನಾವು ಮಾಡಿಕೊಳ್ತಾ ಇದ್ದೇವೆ. ಕೃತಾರ್ಥ್ ಮತ್ತು ವಿಷ್ಣು, ಬನ್ನಿ ನಿಮ್ಮ ಮೂಲ ಸ್ಥಾನಕ್ಕೆ. ನೆಕ್ಸ್ಟ್ ಮ್ಯಾಚ್ ಅನೌನ್ಸ್ ಮಾಡಿ. ನೆಕ್ಸ್ಟ್ ಮ್ಯಾಚ್
ಸಮಯದ ಅಭಾವ ಇದೆ. 10:30 ಒಳಗೆ ಮ್ಯಾಚ್ ಮುಗಿಸಬೇಕು. ತದನಂತರದಲ್ಲಿ ಬ್ರಹ್ಮಾವರ ಮತ್ತು ಬೈಂದೂರು ತಂಡ ಸಿದ್ಧರಾಗಬೇಕು. ಬ್ರಹ್ಮಾವರ ಬೈಂದೂರು ಅವರು ವಾರ್ಮ್ ಅಪ್ ಮಾಡಿ ರೆಡಿ ಆಗಿರಿ. ಬ್ರಹ್ಮಾವರ ಮತ್ತು ಬೈಂದೂರು ಮುಂದಿನ ಪಂದ್ಯ. ಬ್ರಹ್ಮಾವರ ಮತ್ತು ಬೈಂದೂರು ದಯವಿಟ್ಟು ತಾವು ಸಂಪೂರ್ಣ ಅಂತಿಮ ಸಿದ್ಧತೆಯಲ್ಲಿ ಇರಬೇಕು. ಈ ಪಂದ್ಯ ಮುಗಿದ ತಕ್ಷಣದಲ್ಲಿ ಕ್ರೀಡಾಂಗಣದ ಒಳಗೆ ಬರುವಂತಿರಬೇಕು. ಸಮಯವನ್ನ ಯಾವುದಕ್ಕೂ ವ್ಯರ್ಥ ಮಾಡಬೇಡಿ. ಲೀಗ್ ಹಂತದ ಪಂದ್ಯಾಟ ಆಗಿರ್ತವೆ, ಗಮನಿಸಬೇಕು. ಇದೀಗ ಪ್ರತಿಷ್ಠಿತ ಹಣಾಹಣಿ ಕುಂದಾಪುರ ವಿರುದ್ಧವಾಗಿ ಉಡುಪಿ. ಪಂದ್ಯ ಆರಂಭಗೊಂಡಿದೆ. ಉಡುಪಿ ದಾಳಿ ವಿಭಾಗವನ್ನ ಸಂಘಟಿಸ್ತಾ ಇದೆ. ನಂಬರ್ 8ರ ದಾಳಿ ರೈಡರ್. ಇಪ್ಪತ್ತು ವರ್ಷದ ಒಳಗಿನ ಬಾಲಕರ ವಿಜೇತರ ಉಡುಪಿ ಬಹುಮಾನ ನೀಡಲಿಕ್ಕಿದ್ದೇವೆ. 4 ತಂಡಗಳು ಪ್ರಥಮ, ದ್ವಿತೀಯ, ತೃತೀಯ ಹಾಗೂ ಚತುರ್ಥ ಸ್ಪರ್ಧೆ ಭಾಗವಹಿಸಿದ 4 ತಂಡಗಳು ತಯಾರಾಗಿರ್ಬೇಕು. ಅವರಿಗೆ ಬಹುಮಾನ ಕೆಲವೇ ಕ್ಷಣಗಳಲ್ಲಿ ವಿತರಿಸಲಿಕ್ಕಿದ್ದೇವೆ. 20 ವರ್ಷ ಒಳಗಿನ ಬಾಲಕರ ವಿಜೇತರ ಬಹುಮಾನನ ಇನ್ನು ಕೆಲವೇ ಕ್ಷಣಗಳಲ್ಲಿ ವಿತರಿಸಲಿಕ್ಕಿದ್ದೇವೆ. ಎಲ್ಲರೂ ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಕದನ ಆರಂಭ ಆಗಿದೆ. ಉಡುಪಿ ಕುಂದಾಪುರ ತಂಡಗಳ ಮಧ್ಯೆ ಕೌಶಿಕ ಉಡುಪಿಯ ಪರವಾಗಿ ದಾಳಿ ಮುಂದುವರಿಸಿಕೊಂಡಿರುವ ಆಟಗಾರ. ಪ್ರತಿ ದಾಳಿಯಲ್ಲಿ ಸಮಯ ಕುಂದಾಪುರದ ಪ್ರಬಲ ತಂಡದ ವಿರುದ್ಧವಾಗಿ ಪ್ರಜ್ವಲ್ ರೈಟ್ ಕಾರ್ನರ್ ವಿಭಾಗದಲ್ಲಿ ಡಿಕೆ ಧರ್ಮೇಶ ಟ್ಯಾಕಲ್ ನಲ್ಲಿ ಅಂಕ ಕುಂದಾಪುರದ ಖಾತೆಗೆ. ಬ್ರಹ್ಮಾವರ ಬೈಂದೂರು ಮುಂದಿನ ಪಂದ್ಯಕ್ಕಾಗಿ ತಾವುಗಳು ಸಿದ್ಧತೆಯನ್ನು ಮಾಡಿಕೊಳ್ಳಿ. ಈ ಪಂದ್ಯದ ತರುವಾಯ ಅಂಕಣಕ್ಕಿಳಿಯುವಂತಹ ತಂಡಗಳಿಗೆ ಮೊದಲ ಕರೆಯಾದಾಗಲೇ ರವಾನೆಯಾಗಿದೆ. ಕ್ಲಬ್ನ ಸಮಯದಲ್ಲಿ ಗಂಗೊಳ್ಳಿಯ ಪ್ರಜ್ವಲ್ ಮೂಲಕ ಮತ್ತೆ ಅಂಕಣದಲ್ಲಿ ಅಂತರ ಉಳಿಸಿಕೊಳ್ಳಬದ್ದ ಹೆಜ್ಜೆಯಲ್ಲಿರುವಂತಹ ಆದಿ. ಪ್ರಮುಖ ಹಂತದಲ್ಲಿ ಸ್ಪರ್ಧೆಯನ್ನು ನಾವುಗಳು ಕಾಣ್ತಾ ಇದ್ದೇವೆ. ಪರಿಪೂರ್ಣತೆಯ ಹೆಜ್ಜೆಗಳ ಅನುಭವಗಳ ಮೂಲಕವಾಗಿ ಕದನ. ಡಿಪೆಂಡರ್ಗಳ ಕೈ ಚಲಕ. ಅಫಿಷಿಯಲ್ ಟೈಮ್ ಔಟ್. ಪ್ರಜ್ವಲ್ 4 ಡಿಪೆಂಡರ್ಗಳ ಮಧ್ಯೆ ಅನ್ನಪ್ಪ ಮಹೇಶ ಕಾರ್ನರ್ ವಿಭಾಗದಲ್ಲಿ. ಪ್ರಮುಖ 2 ಆಟಗಾರರು ಸತತವಾಗಿ ಸರ್ವಾಂಗೀಣ ಆಟದ ಪ್ರದರ್ಶನವನ್ನು ಕಾಯ್ದಿರಿಸಿಕೊಂಡ ಈ ಪಂದ್ಯದಲ್ಲಿ 3-1 ಅನ್ನುವ ಅಂಕಗಳಿಕೆ ಆಧಾರದಲ್ಲಿ ಹೋರಾಟವಿದೆ. ಮುಂದಿನ ಸ್ಪರ್ಧೆಗೆ ಕರೆಯನ್ನು ರವಾನಿಸಿದ್ದೇವೆ. ತಂಡಗಳು ಸಿದ್ಧತೆಯನ್ನು ಮಾಡಿಕೊಳ್ಳಿ. ಡಿಕೆ ಧರ್ಮೇಶ ದಾಳಿಯಲ್ಲಿ ಸ್ಪಷ್ಟವಾದ ಪಾದಚಲನೆ. ಡೈವಿಂಗ್ ಟ್ಯಾಕಲ್ ಮಾಡುವ ಪ್ರಯತ್ನ ಮಹೇಶ. ರೈಟ್ ಕಾರ್ನರ್ ವಿಭಾಗದಿಂದ ಆಕ್ರಮಣ ಬಂತು, ಆದರೆ ಅದ್ಭುತವಾದ ಮರಳುವಿಕೆ ಡಿಕೆಯ ಮೂಲಕ. ಸಮಯೋಚಿತ ದಾಳಿಯನ್ನು ಮಾಡಬಲ್ಲ ವಿನಯ್. ಒಳಾಂಗಣದಲ್ಲಿ ಸ್ಪಷ್ಟ ಚಿತ್ರಣವನ್ನು ಕಾಯ್ದಿರಿಸಿಕೊಳ್ಳಬಲ್ಲ ಅಂತರ. ಯಶಸ್ವಿಯಾದ ಕುಂದಾಪುರದ ಡಿಫೆನ್ಸ್ ವಿಭಾಗ. ರವಿ ಸೂರಜ್ ಡಿಫೆಂಡರ್ಗಳಾಗಿ ಕವರ್ ಹಾಗೂ ಕಾರ್ನರ್ ವಿಭಾಗದಿಂದ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಪರಿಣಾಮಕಾರಿಯಾಗಿರುವಂತಹ ಡಿಫೆಂಡರ್ಗಳ ಮಧ್ಯೆ ಪ್ರಜ್ವಲ್ ಸೂಪರ್ ಟ್ಯಾಕಲ್ ಆನ್ ಆಗಿರುವ ಸಂದರ್ಭದಲ್ಲಿಯೇ ಅಂಕಗಳ ಗಳಿಕೆಯೊಂದಿಗೆ ಅಂತರವನ್ನು ಹೆಚ್ಚಿಸಿಕೊಳ್ಳುತ್ತಾ ಅಂತಿಮ ಆಟಗಾರನಾಗಿ ಅನ್ನಪ್ಪ 6-1
ಈ ಪಂದ್ಯ ಮುಂದುವರಿತಾ ಇದೆ. ಸೀನಿಯರ್ಸ್ ವಿಭಾಗದ ಚಾಂಪಿಯನ್ ಪಟ್ಟಕ್ಕಾಗಿ ಲೀಗ್ ಹಂತಗಳಲ್ಲಿ ಆಯೋಜಿತ ಕಬಡ್ಡಿ. ಸೂರ್ಯ ಬೆಳಕಿನಲ್ಲಿ ಪಂದ್ಯಗಳ ಸಂಪನ್ನತೆ ಬಳಿಕ ಇದೀಗ ಕೃತಕ ಬೆಳಕಿನಲ್ಲಿ ಒಳಾಂಗಣದಲ್ಲಿ ಕಬಡ್ಡಿ ಆರ್ಭಟ ಆರಂಭ ಆಗಿದೆ. ಆಲ್ಔಟಿನ ಪೂರ್ಣಾಂಕವನ್ನು ದಾಖಲಿಸಿಕೊಳ್ಳುವ ಮೂಲಕ ಮುನ್ನಡೆ ಕುಂದಾಪುರದ ಪಾಲಾಗ್ತದೆ. ಒಂಬತ್ತು 8 ಅಂಕಗಳ ಅಂತರದಲ್ಲಿದೆ. ಕುಂದಾಪುರದ ಜೂನಿಯರ್ ಸೀನಿಯರ್ ತಾರೆಗಳ ಸಮ್ಮಿಲಿತಗೊಂಡಿರುವಂತಹ ತಂಡ ಕೌಶಿಕ್ ದಾಳಿಯಲ್ಲಿರುವಂತೆ ಕಳೆದ ದಿನ ಹೆಜಮಾಡಿಯಲ್ಲಿ ಚಾಂಪಿಯನ್ ಪಟ್ಟವನ್ನು ಗಳಿಸಿಕೊಂಡಂತ ತಂಡದ ಪ್ರಮುಖ ದಾಳಿಗಾರ ಕೌಶಿಕ್ ಈ ಬಾರಿ ಉಡುಪಿಯ ಪರವಾಗಿ ಜಿಲ್ಲಾ ಚಾಂಪಿಯನ್ಶಿಪ್ ಪಂದ್ಯಾವಳಿಯಲ್ಲಿ ಒಂಬತ್ತು 1 ಮೊದಲ ಅವಧಿಯ ಆಟವನ್ನು ನಾವುಗಳು ಕಾಣ್ತಾ ಇದ್ದೇವೆ. ಪರಿಣಾಮಕಾರಿ ಆಟ. ಡಿಕೆ ಬೋನಸ್ ಪ್ಲಸ್ ಸಿಂಗಲ್, ಬೋನಸ್ ಪ್ಲಸ್ 2 and it is do or die. Third right. ಸೊ ಮಾಡು ಇಲ್ಲವೇ ಮಡಿ. ಬ್ರಹ್ಮಾವರ ಬೈಂದೂರು ತಂಡದ ಆಟಗಾರರು ಸಿದ್ಧತೆಯನ್ನು ಮಾಡಿಕೊಳ್ಳಿ ಮುಂದಿನ ಪಂದ್ಯಕ್ಕಾಗಿ. ಮತ್ತೆ ಹಿಡಿತಗಳು ನಿರಂತರವಾಗತೊಡಗಿದೆ. ಕದನದಲ್ಲಿ ಅಂತರವನ್ನ ಹೆಚ್ಚಿಸಿಕೊಳ್ಳುತ್ತಿರುವ ಪಂದ್ಯದಲ್ಲಿ ಸೂರಜ್ ದಾಳಿಯಲ್ಲಿರುವ ಆಟಗಾರ. ಕುಂದಾಪುರದ ಸೂರಜ್ ಅಂಕಣದ ಒಳಭಾಗದಲ್ಲಿ 4 ಡಿಫೆಂಡರ್ಗಳಿದ್ದಾರೆ. ಈ ಪಂದ್ಯ ಪ್ರತಿ ಕ್ಷಣಗಳಲ್ಲಿಯೂ ಕೂಡ ಪ್ರೇಕ್ಷಕರಿಗೆ ಅತ್ಯಂತ ರೋಚಕತೆಯನ್ನು ಕೊಟ್ಟಿತ್ತು. ಆದರೆ ಬಳಿಕ ಇದೀಗ ಏಕಮುಖವಾಗತೊಡಗಿದೆ. ಬಹಳಷ್ಟು ಹಿನ್ನಡೆಯನ್ನು ಉಳಿಸಿಕೊಂಡಿರುವ ಉಡುಪಿ ದ್ವಿತೀಯ ಅವಧಿಯಲ್ಲಿ ಕ್ಷಣದಲ್ಲಿ ಮರಳಬಹುದೇ. ಸೂರಜ್ ಸಮಯೋಚಿತ ಆಟವನ್ನು ಆಡಬಲ್ಲ ಆದಿಯ ಆರ್ಭಟದಲ್ಲಿ ಮೊದಲ ಅವಧಿ ಇದೆ. 13-1 ಮುನ್ನಡೆಯ ಉಳಿಸಿಕೊಂಡಿರುವಂತ ಬಿಲೋ 20 ಬಾಯ್ಸ್ ಪಂದ್ಯಾಟದ ಬಹುಮಾನವನ್ನು ನಾವೀಗ ವಿತರಿಸುವವರಿದ್ದೇವೆ. ವಿಜೇತರಾದಂತಹ 4 ತಂಡದವರು ಈ ಭಾಗಕ್ಕೆ ಬರಬೇಕು. ಪ್ರಥಮದ ಸ್ಥಾನವನ್ನು ಗಳಿಸಿಕೊಂಡ ಕುಂದಾಪುರ, ದ್ವಿತೀಯದ ಸ್ಥಾನವನ್ನು ಗಳಿಸಿಕೊಂಡ ಕಾಪು, ತೃತೀಯದ ಬಹುಮಾನವನ್ನು ಪಡೆದುಕೊಂಡ ಬೈಂದೂರು, ಚತುರ್ಥದ ಸ್ಥಾನವನ್ನು ಪಡೆದುಕೊಂಡ ಹೆಬ್ರಿ. ಎಲ್ಲ ತಂಡದ ಸದಸ್ಯರು ಈ ಭಾಗಕ್ಕೆ ಬರಬೇಕು. ಬಹುಮಾನ ವಿತರಣೆಯನ್ನು ನಾವು ಇದೀಗ ಮಾಡಲಿಕ್ಕಿದ್ದೇವೆ. ಮಧ್ಯಂತರದ ವಿರಾಮ 13-2 ಕುಂದಾಪುರದ ಮುನ್ನಡೆಯನ್ನು ಕಾಣಬಹುದಾಗಿದೆ. ಪ್ರಜ್ವಲ್ ದಾಳಿಯ ಮೂಲಕ ಅಂಕಣದಲ್ಲಿ 13-2 ದ್ವಿತೀಯ ಅವಧಿಯ ಆಟದ ವೇಳೆ ಎರಡೂ ತಂಡಗಳು ಕೂಡ ಯಶಸ್ವಿಯಾದಂತಹ ದಾಳಿಗಳ ಮೂಲಕ ಅಂಕ ಕಸಿಯುವ ಪ್ರಯತ್ನಗಳನ್ನು ಮಾಡಿತು. ಆದರೆ ಕುಂದಾಪುರ ಮುನ್ನಡೆಯನ್ನು ಉಳಿಸಿಕೊಳ್ಳುತ್ತಾ ಇದೆ. ಆದಿ ಬ್ರಹ್ಮಾವರ ಮತ್ತು ಬೈಂದೂರು ತಂಡಗಳು ಈ ಭಾಗಕ್ಕೆ ಆಗಮಿಸಬೇಕು ಮುಂದಿನ ಪಂದ್ಯಾಟಕ್ಕಾಗಿ. ಬ್ರಹ್ಮಾವರ ಮತ್ತು ಬೈಂದೂರು
ಸೀನಿಯರ್ ವಿಭಾಗದ ಮುಂದಿನ ಪಂದ್ಯಾಟಕ್ಕಾಗಿ ಅದ್ಭುತವಾದ ಎಸ್ಕೇಪ್ ಸ್ಕಿಲ್ಗಳನ್ನು ಬಳಸಿಕೊಂಡಂತ ಆದಿ ಮರಳುವ ಸಂದರ್ಭದಲ್ಲಿ 13-3ರಲ್ಲಿ 10 ಅಂಕಗಳ ಅಂತರ ಸೂರಜ್. ನಿರಂತರ ದಾಳಿಗಳು ಒಳಾಂಗಣದಲ್ಲಿ ಮುಂದುವರಿಸಿಕೊಂಡಿರುವ ಆಟಗಾರ ಕುಂದಾಪುರದ ಮಧ್ಯಕೇರಿಯ ಸೂರಜ್. ಹತ್ತು ಅಂಕಗಳ ಅಂತರದಲ್ಲಿ ಈ ಪಂದ್ಯವನ್ನು ನಾವುಗಳು ಕಾಣಬಹುದಾಗಿದೆ. ಎರಡೂ ತಂಡವು ಕೂಡ ಸಾಕಷ್ಟು ಒತ್ತಡದ ಸ್ಥಿತಿಗಳಲ್ಲಿ ಪಂದ್ಯವನ್ನು ಆರಂಭಿಸಿದರೆ ಈಗ ನಿರಾಳವಾದಂತಹ ಸ್ಥಿತಿ ಕುಂದಾಪುರದ ಪರವಾಗಿದೆ. ಥರ್ಡ್ ರೈಟ್ ಡ್ಯೂ ಆರ್ ಡೈ, ಮಾಡು ಇಲ್ಲವೇ ಬಡಿ. ಅಂಕವನ್ನು ಗಳಿಸಿಕೊಳ್ಳಲೇಬೇಕಾದ ವಿಶ್ವಾಸದ ಹೆಜ್ಜೆಗಳಲ್ಲಿರುವಂತಹ ಈ ಪಂದ್ಯ ಪ್ರಜ್ವಲ್ನ ಮೂಲಕ ದಾಳಿ ಮುಂದುವರಿತಾ ಇದೆ. ಲೆಫ್ಟ್ ಕಾರ್ನರ್ನಲ್ಲಿ ಪ್ರಜ್ವಲ್ ಆಟ. ಜೂನಿಯರ್ಸ್ ವಿಭಾಗದಲ್ಲಿ ರಾಷ್ಟ್ರೀಯ ತಾರೆ ಹನುಮಂತ ಲೆಫ್ಟ್ ಕಾರ್ನರ್ನಲ್ಲಿ ಡಿಪೆಂಡರ್ ಆಗಿ. ಇಪ್ಪತ್ತರ ವಯೋಮಾನದ ಬಾಲಕರ ಬಹುಮಾನಕ್ಕಾಗಿ ವಿಜೇತರನ್ನ ಈ ಭಾಗಕ್ಕೆ ಬರಮಾಡಿಕೊಳ್ತಾ ಇದ್ದಾವೆ. ಫಸ್ಟ್ ಪ್ಲೇಸ್ ಗೋಸ್ ಟು ಕುಂದಾಪುರ, ಸೆಕೆಂಡ್ ಪ್ಲೇಸ್ ಗೋಸ್ ಟು ಕಾಪು, ಥರ್ಡ್ ಪ್ಲೇಸ್ ಗೋಸ್ ಟು ಬೈಂದೂರ್ ಅಂಡ್ ಫೋರ್ತ್ ಪ್ಲೇಸ್ ಗೋಸ್ ಟು ಹೆಬ್ರಿ. ತಕ್ಷಣದಲ್ಲಿ ಬಂದರೆ ಇದೀಗ ಬಹುಮಾನ ವಿತರಣೆಯನ್ನು ಮಾಡ್ತೀವಿ. ಇಲ್ಲವಾದಲ್ಲಿ ಸೀನಿಯರ್ ವಿಭಾಗ ಮುಗಿದ ಮೇಲೆ ಜೊತೆಯಾಗಿ ನಾವು ಬಹುಮಾನವನ್ನು ವಿತರಿಸುವರಿದ್ದೇವೆ. ವಿಶ್ರಾಂತಿಯ ಕೋರಿಕೆಯ ಸಮಯದಲ್ಲಿ ಆಟಗಾರಗಳ ಬದಲಾವಣೆಯನ್ನು ಮಾಡುತ್ತದೆ ಸೂರಜ್ ಹೊರಾಂಗಣಕ್ಕೆ. ಸೃಜನನಿಗೆ ಒಳಾಂಗಣದಲ್ಲಿ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಕುಂದಾಪುರದ ಹೋರಾಟದ ಅವಧಿಯಲ್ಲಿ 14-5ರಲ್ಲಿ ಮುನ್ನಡೆ ಇದೆ. ಆದಿ ಸುಬತಾಕಿಲ್ಸ್ ಆನ್ ಆಗಿದೆ. ಈ ಪಂದ್ಯದಲ್ಲಿ ಪ್ರಬಲ ಆಟಗಾರ ಸೆಂಟರ್ ಲೈನ್ ಸಮೀಪ ಎಂತ ಹಿಡಿತ, ಕ್ಷಣಾರ್ಧದಲ್ಲಿ ಬಂಧಿಯಾದ ಆಟಗಾರ. ಸವಾಲಿಗೆ ಪ್ರತಿ ಸವಾಲ್ ಆಟದಲ್ಲಿ ರಂಗೇರಿಸಿಕೊಂಡಿರುವ ಕುಂದಾಪುರ. ಅದ್ಭುತವಾದ ಡಿಫೆಂಡರ್ಗಳ ಸಾಥ್. ಡಿಕೆ ದಾಳಿಯಲ್ಲಿ ಡಿಕೆ ಸೇಡಿಗೆ ಸೇಡಿದು ಅನ್ನ ಮಹೇಶ. ಅದ್ಭುತವಾದ ಡಬಲ್ ಟೈ ಹೋಲ್ಡ್ ಮೂಲಕ ಡಿಕೆಯ ಬಂಧನ. ಲಾಸ್ಟ್ 3 ಮಿನಿಟ್ಸ್, ಕೊನೆಯ 3 ನಿಮಿಷಗಳ ಅವಧಿಯಲ್ಲಿ ಕೌಶಿಕ ಸಮರಾಂಗಣದಲ್ಲಿ ಸೃಜನ ಹಸ್ತಗಳಲ್ಲಿ ಮ್ಯಾಗ್ನೆಟಿಕ್ ಪವರ್ ಇರುವ ಆಟಗಾರ, ಜೂನಿಯರ್ ಆಟಗಾರ ಕೌಶಿಕ್ ಹೊರಭಾಗಕ್ಕೆ ಪಂದ್ಯದಲ್ಲಿ. ಹದಿನೇಳು ಬನ್ನಿ ಬ್ರಹ್ಮಾವರ ಬೈಂದೂರು ತಂಡಗಳ ಆಟಗಾರಗಳು ಎಲ್ಲಿದ್ದೀರಾ? ತಡ ಮಾಡದ ಒಳಾಂಗಣಕ್ಕೆ ಬನ್ನಿ ಆದಷ್ಟು ಬೇಗನೆ. ಸಮಯೋಚಿತವಾದ ಹೆಜ್ಜೆಯ ಅನುಭವವನ್ನ ಉಳಿಸಿಕೊಂಡಿರುವ ಹೆಜ್ಜೆಯಲ್ಲಿ ಲಾಸ್ಟ್ 3 ಮಿನಿಟ್ಸ್, ಕೊನೆ 2 ನಿಮಿಷ. ಲೆಫ್ಟ್ ರೈಡರ್ ಆದಿ ಮೆಲ್ಲನೆ ಮರಳಿ ಬರುವ ಹಾದಿಯಲ್ಲಿರುವಂತೆ ಸಮಯವು ಕೂಡ ಕ್ಷೀಣಿಸಲಾರಂಭಿಸಿದೆ.
18-7 ಅದಾಗಲೇ ಅಂತಿಮ 2 ನಿಮಿಷಗಳ ಅವಧಿಯ ಘೋಷಣೆಯನ್ನ ಮಾಡಲಾಗಿದೆ. ಕುಂದಾಪುರದ ವಿರವಾಗಿ ಈ ಕದನದಲ್ಲಿ ಪ್ರಜ್ವಲ್ ಮುಂದಿನ ತಂಡಗಳು ಬನ್ನಿ. ಬ್ರಹ್ಮಾವರ ಬೈಂದೂರು ಆದಿ ಶ್ರೇಯಸ್ ದಾಳಿಯಲ್ಲಿ ಆದಿ ಲಾಸ್ಟ್ ಮಿನಿಟ್ ಅಂತಿಮ ನಿಮಿಷ ಕದನದಲ್ಲಿ ಡಿಫೆಂಡರ್ಗಳ ಅದ್ಭುತವಾದ ಕೈಚಲಕದ ಮೂಲಕ and is reward I third right ಮಾಡು ಇಲ್ಲವೇ ಮಡಿ. ಮುನ್ನಡೆ ಕುಂದಾಪುರದ ಪರವಾಗಿದೆ. ಬೈಂದೂರು ಬ್ರಹ್ಮಾವರ ತಂಡದ ಆಟಗಾರಗಳು ಬನ್ನಿ. ಪಂದ್ಯ ಮುಗಿಸಿಕೊಳ್ಳುವ ಇರಾದೆ ಇದರೊಂದಿಗೆ ಕುಂದಾಪುರ ಗೆಲುವಿನೊಂದಿಗೆ ಲೀಗ್ನಲ್ಲಿ ಬನ್ನಿ. ಬ್ರಹ್ಮಾವರ ಬೈಂದೂರು ತಂಡದ ಆಟಗಾರಗಳು ಇಪ್ಪತ್ತೊಂದು 7 ಅಂಕದೊಂದಿಗೆ ಕುಂದಾಪುರ ತಂಡ ನೆಕ್ಸ್ಟ್ ಮ್ಯಾಚ್ ಈ ಪಂದ್ಯವನ್ನ ಜಯಿಸಿಕೊಂಡು ಅಂಕವನ್ನ ಪಡೆದುಕೊಳ್ತಾ ಇದೆ. ದೈವ ನರ್ತಕ ಶೇಖರ್ ಶಿವಪುರ ಅವರು ನಮ್ಮ ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. ಬೆಳಿಗ್ಗೆಯಿಂದ ಇಲ್ಲಿಯವರೆಗೆ ಕೂಡ ನಾವು ಅವರ ಇರುವಿಕೆಯನ್ನು ಗುರುತಿಸಿಕೊಂಡಿದ್ದೇವೆ. ದಯವಿಟ್ಟು ತಾವುಗಳು ವೇದಿಕೆಗೆ ಬರಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ದೈವ ನರ್ತಕ ಶೇಖರ್ ಅವರು ಪಾಡಿಗಾರ ವೇದಿಕೆಯ ಮೇಲ್ಭಾಗಕ್ಕೆ ಬರುವಂತೆ ವಿನಂತಿಸಿಕೊಳ್ತಾ ಇದ್ದೇವೆ ಪ್ಲೀಸ್. ಬ್ರಹ್ಮಾವರ ಮತ್ತು ಬೈಂದೂರು ತಂಡ ತಕ್ಷಣ ಬೈಂದೂರು ಬ್ರಹ್ಮಾವರ ಆಗಮನವನ್ನ ಕಂಡುಕೊಳ್ತಾ ಇದೆ. ಒಂದು ಗಟ್ಟಿ ಚಪ್ಪಾಳೆಯೊಂದಿಗೆ ಕ್ರೀಡಾಂಗಣಕ್ಕೆ ಸ್ವಾಗತವನ್ನ ವಹಿಸಿಕೊಳ್ತಾ ಇದ್ದೇವೆ. ಯೆಸ್ ಕಮ್ ಆನ್ ಮ್ಯೂಸಿಕ್ ಪ್ಲೀಸ್. ಬಲಿಷ್ಠ ತಂಡದ ಆಗಮನ. ಹಾಗೆ ಬೈಂದೂರು ಮ್ಯೂಸಿಕ್ ಹಾಕೋಣ ಪ್ಲೀಸ್. ಲಾಯರ್ ಕೃಷ್ಣ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನ ಕೂಡ ಪ್ರೀತಿ ಮತ್ತು ಗೌರವಾದರಗಳಿಂದ ಸ್ವಾಗತಿಸಿಕೊಂಡು ಅವರ ಇರುವಿಕೆಯನ್ನು ಗುರುತಿಸಿಕೊಳ್ತಾ ಇದ್ದಾವೆ. ಲೌಡ್ಲಿ ಲೌಡ್ಲಿ. ಶೇಖರ್ ಪಾಡಿಗಾರ ಅವರು ದೈವ ನರ್ತಕರು, ಕ್ರೀಡಾ ಸಂಘಟಕರು, ಕ್ರೀಡಾ ಪ್ರೇಮಿಯೂ ಆಗಿರುವ ಶೇಖರ್ ಪಾಡಿಗಾರ ಅವರನ್ನ ಈ ಭಾಗಕ್ಕೆ ಬೈಂದೂರು ಪ್ಲೇಯರ್ಸ್ ಬೈಂದೂರು ಎಲ್ಲಿದ್ದೀರಾ? ಕ್ರೀಡಾಂಗಣದತ್ತ ಧಾವಿಸಿ ಬರ್ತಾ ಇದೆ. ಉಡುಪಿ ಗಡಿ ತಾಲೂಕು ಉತ್ತರದ ದಿಕ್ಕಿನ ಗಡಿ ತಾಲೂಕು ಆಗಿರುವಂತಹ ಬೈಂದೂರಿನ ಕಬಡ್ಡಿಯ ತಾರೆಯರು ಸ್ವಾಗತವನ್ನು ವಹಿಸಿಕೊಳ್ತಾ ಇದ್ದ ಕ್ರೀಡಾಂಗಣಕ್ಕೆ ಬೈಂದೂರಿನ ಕ್ರೀಡಾ ಪ್ರತಿಭೆಗಳಿಗೆ. ಈಗ ಸಾಗಿ ಬರುವ ಪಂದ್ಯ ಬ್ರಹ್ಮಾವರ ಎದುರಾಳಿಯಾಗಿ ಬೈಂದೂರು
ಎಲ್ಲ ಅತಿಥಿ ಗಣ್ಯರಿಗೆ ಭೋಜನಕ್ಕಾಗಿ ವಿನಂತಿಸಿಕೊಳ್ತಾ ಇದ್ದಾವೆ. ಅತಿಥಿ ಗಣ್ಯರು, ತೀರ್ಪುಗಾರರು, ವಿಶ್ರಾಂತಿಯಲ್ಲಿರುವವರು, ಜೊತೆಗೆ ಅಸೋಸಿಯೇಷನ್ನ ಎಲ್ಲ ಪದಾಧಿಕಾರಿಗಳಿಗೆ ಭೋಜನ ಮನೆಯ ಕರೆಯೋಲೆಯನ್ನು ತಲುಪಿಸಿಕೊಳ್ತಾ ಇದ್ದಾವೆ. ತಾವುಗಳು ಊಟಕ್ಕಾಗಿ ಆ ಭಾಗಕ್ಕೆ ತೆರಳಬಹುದು. ಒಂದು ಬಹುಮಾನ ವಿತರಣೆ ಸಮಾರಂಭವನ್ನು ಮುಗಿಸ್ಕೊಳ್ತೀವಿ ಸರ್. ಹಾಗೆ ಆಟಗಾರರು ತಮ್ಮ ಕೂಪನ್ ಊಟಕ್ಕೆ ತೆರಳಬಹುದು. ಮೆಲುಗೈನ ಸಾಧಿಸಿದ ಎಸ್ ಬನ್ನಿ. ಬಿಲೋ 20 ಬಾಯ್ಸ್ ವಿನ್ನರ್ಸ್ ಬನ್ನಿ. ಫಸ್ಟ್ ಪ್ಲೇಸ್ ಗೋಸ್ ಟು ಕುಂದಾಪುರ. ಇದ್ದೀರಾ? ಕುಂದಾಪುರ. ಎಸ್, ಗುಡ್. ಸೆಕೆಂಡ್ ಪ್ಲೇಸ್ ಗೋಸ್ ಟು ಕಾಪು. ಕಾಪು ಇದ್ದೀರಿ? ಬಿಲೋ 20 ವಿನ್ನರ್ಸ್ ಕಾಪು. ನೋಡಿ, ನೀವು ಈಗ ಬಂದ್ರೆ ಬಹುಮಾನ ಕೊಡ್ತೀವಿ, ಇಲ್ಲ ಅಂದ್ರೆ ಕೊನೆಯಲ್ಲಿ ಕೊಡ್ತೀವಿ ಸಮಾರೋಪ ಸಮಾರಂಭದಲ್ಲಿ. ಥರ್ಡ್ ಪ್ಲೇಸ್ ಗೋಸ್ ಟು ಬೈಂದೂರ್. ಬೈಂದೂರ್ ಇದ್ದೀರಾ? ಬಿಲೋ 20 ವಿನ್ನರ್ಸ್ ಥರ್ಡ್ ಪ್ಲೇಸ್. ಫೋರ್ತ್ ಪ್ಲೇಸ್ ಗೋಸ್ ಟು ಹೆಬ್ರಿ. ಬನ್ನಿ. ಮೊದಲ ಅವಧಿ. ಈ ಒಂದು ಬಹುಮಾನವನ್ನು ವಿತರಿಸುವರೆ ನಮ್ಮೊಂದಿಗಿದ್ದಾರೆ ಶ್ರೀಯುತ KC ರಾಜೇಶ್ ಅವರು, ಉಪಾಧ್ಯಕ್ಷರು ಉಡುಪಿ ಜಿಲ್ಲಾ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್, ಹಾಗೆ ನವೀನ್ ಅಡ್ಯಂತಾಯರವರು, ಹಾಗೆ ಎಲ್ಲ ಕಬಡ್ಡಿ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ನ ಉಡುಪಿ ಜಿಲ್ಲಾ ಮತ್ತು ವಿವಿಧ ತಾಲೂಕುಗಳ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಪದಾಧಿಕಾರಿಗಳು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರೆಲ್ಲರನ್ನ ವಿನಂತಿಸಿಕೊಂಡು ಬಹುಮಾನವನ್ನ ವಿತರಿಸಿಕೊಳ್ತಾ ಇದ್ದಾವೆ. ಫೋರ್ತ್ ಪ್ಲೇಸ್ ಗೋಸ್ ಟು ಹೆಬ್ರಿ. ಬನ್ನಿ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಬಹುಮಾನವನ್ನು ವಿತರಿಸುವರೆ ವಿನಂತಿಸಿಕೊಳ್ತಾ ಶ್ರೀಯುತ KC ರಾಜೇಶ್ ಅವರು ಈ ಒಂದು ಬಹುಮಾನವನ್ನು ವಿತರಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದಾನೆ. ಎಲ್ಲ ಗಣ್ಯರು ಜೊತೆಯಾಗುವರೆ ವಿನಂತಿಸಿಕೊಳ್ತಾ ಇದ್ದಾನೆ. ಫೋರ್ತ್ ಪ್ಲೇಸ್ ಗೋಸ್ ಟು ಹೆಬ್ರಿ. ಚತುರ್ಥದ ಸ್ಥಾನವನ್ನು ಮುಡಿಗೇರಿಸಿಕೊಂಡ ಹೆಬ್ರಿ 20ರ ವಯೋಮಾನದ ಬಾಲಕರ ವಿಭಾಗದಲ್ಲಿ. ಎಸ್ ಸರ್, KC ರಾಜೇಶ್ ಸರ್ ಅವರು ವಿತರಿಸ್ತಾರೆ. ಹರ್ಷ ಸರ್ ಪ್ಲೀಸ್. ಎಸ್ ಸರ್, ಎಸ್ ಸರ್, ಜೊತೆಯಾಗಿ ನೀಡ್ತೀರಿ. ಎಸ್, ಅದ್ದೂರಿಯಾಗಿ ಆಯೋಜನೆಗೊಂಡಂತಹ ಮ್ಯಾಟ್ ಕಬಡ್ಡಿ ಪಂದ್ಯಾಟ ಚಾಂಪಿಯನ್ಶಿಪ್ ಟ್ರೋಫಿ 2025ರ ಚತುರ್ಥ ಸ್ಥಾನವನ್ನು ಮುಡಿಗೇರಿಸಿಕೊಂಡ ಆತಿಥೇಯ ಹೆಬ್ರಿ ಬಹುಮಾನವನ್ನು ವಿತರಿಸಿಕೊಳ್ತಾ ಇದ್ದೇವೆ. ತೃತೀಯದ ಸ್ಥಾನ ಬೈಂದೂರು. ಬೈಂದೂರು ಅಂಕಣದಲ್ಲಿದ್ದಾರೆ. ದ್ವಿತೀಯದ ಸ್ಥಾನ ಕಾಪು. ಬೈಂದೂರು ಮತ್ತೆ ತಗೊಳ್ತಾರೆ, ಅಂಗಣದಲ್ಲಿದ್ದಾರೆ. ಸೆಕೆಂಡ್ ಪ್ಲೇಸ್ ಗೋಸ್ ಟು ಕಾಪು. ಕಾಪು ಬನ್ನಿ. ಕಾಪು ಬನ್ನಿ. ಥರ್ಡ್ ರೈಟ್. ಕಾಪು ಇದ್ದೀರಾ? ಬನ್ನಿ ಅಪ್ಪ. ಕಾಪು ತಂಡದ ಆಟಗಾರರು ಇದ್ದಷ್ಟು ಜನ ಬನ್ನಿ ಅಣ್ಣ ಪ್ಲೀಸ್. ಸಮಯಕ್ಕೆ ಪ್ರಾಧಾನ್ಯತೆಯನ್ನು ನೀಡುವಂತಹ ಹೆಬ್ರಿ ಅಮೇಚೂರು ಕಬಡ್ಡಿ ಅಸೋಸಿಯೇಷನ್ನ ಪದಾಧಿಕಾರಿಗಳು, ಜೊತೆಗೆ ಅಮೃತ ಭಾರತಿ ಕೂಡ ಸಮಯಕ್ಕೆ ಬಹಳಷ್ಟು ಪ್ರಾಧಾನ್ಯತೆ ನೀಡುತ್ತೆ. ಆ ನೆಲೆಯಲ್ಲಿ ನಮ್ಮೊಂದಿಗೆ ನೀವುಗಳು ಕೂಡ ಸಹಕರಿಸಬೇಕು ಅನ್ನುವಂಥ ವಿನಂತಿಯನ್ನು ಮಾಡಿಕೊಳ್ತಾ ಇದೀಗ ದ್ವಿತೀಯದ ಬಹುಮಾನವನ್ನು ವಿತರಿಸಿಕೊಳ್ತಾ ಇದ್ದಾವೆ ಕಾಪು ತಂಡಕ್ಕೆ. ಸೆಕೆಂಡ್ ಪ್ಲೇಸ್ ಗೋಸ್ ಟು ಕಾಪು. ಈ ಒಂದು ಬಹುಮಾನವನ್ನು ವಿತರಿಸುವಂತೆ ನವೀನ್ ಅಡ್ಯಂತಾಯ ಸರ್ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದಾವೆ. ಶ್ರೀಯುತ ನವೀನ್ ಅಡ್ಯಂತಾಯ ಸರ್ ಅವರು
ಈ ಒಂದು ಬಹುಮಾನವನ್ನು ವಿತರಿಸುವಂತೆ ವಿನಂತಿಸಿಕೊಳ್ತಾ ಇದ್ದೇವೆ. ಎಸ್, ರನ್ನರ್ಸ್ ಅಪ್ ಟ್ರೋಫಿ ದ್ವಿತೀಯದ ಬಹುಮಾನ ಕಾಪು, ಸೀತಾ ನದಿ ವಿಟಚ್ ಇದ್ದಾರೆ ಸರ್, ಇದ್ದಾರೆ ಸರ್. ಕೆಳಗಡೆ ಬನ್ನಿ, ಶೋಧನ್ ಬನ್ನಿ, ಶೋಧನ್ ಅವರು ಬನ್ನಿ. ಬನ್ನಿ. ಫಸ್ಟ್ ಪ್ಲೇಸ್ ಗೋಸ್ ಟು ಕುಂದಾಪುರ. ಜೋರಾದ ಚಪ್ಪಾಳೆಯ ಅಭಿನಂದನೆಗಳೊಂದಿಗೆ ಕುಂದಾಪುರಕ್ಕೆ ಬಹುಮಾನವನ್ನು ವಿತರಿಸಿಕೊಳ್ತಾ ಇದ್ದಾವೆ. ಬಿಲೋ 20 ಬಾಯ್ಸ್ ವಿನ್ನರ್ಸ್ ಕುಂದಾಪುರ. ಕೆಳಗಡೆ ಬನ್ನಿ ಅಮ್ಮ, ಕೆಳಗಡೆ ಬನ್ನಿ, ಈಚೆಯಿಂದ ಬನ್ನಿ. ನಾಲ್ಕು 6 ಮೇಲೆ ಇನ್ ಫೇವರ್ ಆಫ್ ಬೈಂದೂರು. ದಾಳಿ ಭಾಗದಲ್ಲಿ ಬೈಂದೂರಿನ ಜೆರ್ಸಿ ನಂಬರ್ 2 ನೀಲಕಾಯದ ಆಟಗಾರರನ್ನ ಪರಿಚಯಿಸ್ತಾ ಇದ್ದಾವೆ. ಪ್ರಥಮ ಹದವನ್ನ ಮುಗಿಸಿಕೊಂಡ ತರುವಾಯದಲ್ಲಿ 2 ಅಂಕದ ಅಂತರದಲ್ಲಿ ಮುನ್ನಡೆಯನ್ನ ಸಾಧಿಸಿಕೊಂಡಿದೆ ಬೈಂದೂರು. ಮುಂದಿನ ಸ್ಪರ್ಧೆಗೆ ಕುಂದಾಪುರ ಕಾಪು ತಂಡಗಳು ಸಿದ್ಧತೆಯನ್ನು ಮಾಡಿಕೊಳ್ಳಿ. ಲೀಗ್ ಹಂತದ ಮುಂದಿನ ಹನಾಹನಿಗಾಗಿ ಕುಂದಾಪುರ ಕಾಪು. ಈ ಸ್ಪರ್ಧೆಯ ವಿಘ್ನೇಶ ದಾಳಿಯಲ್ಲಿ ಎಸ್, ಬೆಸ್ಟ್ ರೈಡರ್ ಆಗಿ ಸೈಮ್ ಕುಂದಾಪುರ. ಬೆಸ್ಟ್ ರೈಡರ್ ಆಗಿ ಸೈಮ್ ಕುಂದಾಪುರ. ಸೈಮ್ ಎಲ್ಲಿ? ಸೈಮ್ ಬನ್ನಿ. ಬೆಸ್ಟ್ ರೈಡರ್, ಬೆಸ್ಟ್ ಆಲ್ರೌಂಡರ್ ಆಗಿ ಶೋಧನ್ ಕುಂದಾಪುರ. ಬೆಸ್ಟ್ ಆಲ್ರೌಂಡರ್ ಆಗಿ ಶೋಧನ್ ಕುಂದಾಪುರ. ಬೆಸ್ಟ್ ಡಿಫೆಂಡರ್ ಆಗಿ ಸಮ್ಮಜ್ ಕಾಪು. ಬೆಸ್ಟ್ ಡಿಫೆಂಡರ್ ಗೋಸ್ ಟು ಸಮ್ಮಜ್ ಕಾಪು.
ವಿಜೇತರಿಗೆ ಅಭಿನಂದನೆಗಳು, ಹಾಗೆ ಬಹುಮಾನವನ್ನು ವಿತರಿಸಿದಂತೆ ಎಲ್ಲ ಗಣ್ಯರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿಕೊಂಡು ಭೋಜನ ಶಾಲೆಯ ಆಮಂತ್ರಣವನ್ನು ನೀಡ್ತಾ ಇದ್ದಾವೆ. ಸೊ ಕಾಂಬಿನೇಷನ್ ಟ್ಯಾಕಲ್ಗಳ ಮೂಲಕ ಮುಸ್ತಫಾ ದಾಳಿಯಲ್ಲಿ ಈ ಪಂದ್ಯದಲ್ಲಿ ಎರಡೂ ತಂಡಗಳು ಕೂಡ ಗೆಲುವಿನ ಲೆಕ್ಕಾಚಾರಗಳನ್ನು ಉಳಿಸಿಕೊಂಡಿರುವಂತಹ ಹೋರಾಟವಾಗಿದೆ. 6-6 ಸಮಬಲದಲ್ಲಿ ಬೈಂದೂರು ಬ್ರಹ್ಮಾವರ. ಮುಸ್ತಫಾ ವೇಗ ನಿರಂತರವಾಗಿ ಅಂಕಣದಲ್ಲಿ 7-6 ಬ್ರಹ್ಮಾವರದ ಮುನ್ನಡೆ ಇದೆ. ವಿಘ್ನೇಶ ಬೋನಸ್ 7 ಈಚ್. 7-7 ಲೆಫ್ಟ್ ಕಾರ್ನರ್ ವಿಘ್ನೇಶ್, ರೈಟ್ ಕಾರ್ನರ್ ಗಣೇಶ್. ಮುಸ್ತಫಾ ಒಳ ಅಂಗಣದಲ್ಲಿ ಪರಿಣಾಮಕಾರಿ ಆಟವನ್ನು ಪ್ರದರ್ಶಿಸಬಲ್ಲಂತ ಬೈಂದೂರಿನ ಹುಡುಗರು ಈ ಸ್ಪರ್ಧೆಯಲ್ಲಿ ನಿರಂತರವಾಗಿ ಯಶಸ್ವಿ ಆಟದ ಮೂಲಕ ಮುಸ್ತಫಾ ವೇಗ ವೇಗ ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಟುಕೊಂಡಿರುವಂತಹ ಆಟವಿದು. ಅಂಕದ ಗಳಿಕೆಯೊಂದಿಗೆ ಅಂತರ 8-7 ಮುನ್ನಡೆ ಬ್ರಹ್ಮಾವರ. ಸತತವಾಗಿ ವಿಘ್ನೇಶನಿಗೆ ಒಳಾಂಗಣದಲ್ಲಿ ದಾಳಿಯ ಜವಾಬ್ದಾರಿಗಳನ್ನು ಕೊಡಲಾಗಿತ್ತು. ಈ ಬಾರಿ ಮತ್ತೆ ಪಂದ್ಯದಲ್ಲಿ 8-8 ಎಂತ ಹೋರಾಟದ ಸಮಯ. ಶಶಾಂಕ ಲೆಫ್ಟ್ ಕಾರ್ನರ್ನಲ್ಲಿ, ಗಣೇಶ್ ರೈಟ್ ಕಾರ್ನರ್ನಲ್ಲಿ. ಆಟದಲ್ಲಿ ಪರಿಣಾಮಕಾರಿ ಹೆಜ್ಜೆಯಲ್ಲಿ ಏಕಾಂಗಿಯಾಗಿ ಸತತ ದಾಳಿಗಳಲ್ಲಿ ಮುಸ್ತಫಾ. ಬ್ರಹ್ಮಾವರದ ಮುಸ್ತಫಾ ದಾಳಿಯ ಅನುಭವದೊಂದಿಗೆ ಕೊನೆಯ 4 ನಿಮಿಷಗಳ ಅವಧಿಯಲ್ಲಿ ಕದನವಿದೆ. ಎಂಟು ಅನ್ನುವ ಅಂಕಗಳಿಕೆ ಆಧಾರದಲ್ಲಿ ಪಂದ್ಯ ಮುಂದುವರಿತಾ ಇದೆ. ಒಳ್ಳೆ ಭಾಗದಲ್ಲಿ ವಿಘ್ನೇಶನ ಮೂಲಕ ದಾಳಿ. ಲೀಗ್ ಹಂತಗಳಲ್ಲಿ ಟೈ ಆದರೆ ಗೋಲ್ಡನ್ ರೈಡ್ ಇದೆ, ಡಿಸೈಡ್ ಆಗುತ್ತೆ. ವಕೀಲರಾಗಿರುವಂತಹ ಶ್ರೀಯುತ ಕೃಷ್ಣ ಶೆಟ್ಟಿ ಅವರು, ಅವರ ಶ್ರೀಮತಿ ಜ್ಯೋತಿ ಕೆ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಪಂದ್ಯಾಟದ ವೀಕ್ಷಣೆಯಲ್ಲಿ ಅವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದಾವೆ. ಎಸ್, ಪಂದ್ಯದಲ್ಲಿ ಮತ್ತೆ ಮುಸ್ತಫಾ ಯಬ್ಬ ವೇಗ. ಆರಂಭದ ಅವಧಿಯಿಂದಲೇ ಅದೇ ರೀತಿಯ ವೇಗ. ಮ್ಯಾಟ್ನ ಲೆಫ್ಟ್ ಹಾಗೂ ರೈಟ್ ಎರಡು ಕಾರ್ನರ್ಗಳಿಗೆ ಲಾಸ್ಟ್ 3 ಮಿನಿಟ್ಸ್, ಕೊನೆಯ 3 ನಿಮಿಷ 9-9 ಸಮಬಲದಲ್ಲಿ ಕದನ. ವಿಘ್ನೇಶನ ಆಟವಿದೆ, ಪೂರ್ಣ ಪ್ರಮಾಣದಲ್ಲಿ ಬಳಸಿಕೊಂಡಿರುವ ಬೋನಸ್ 10-9. ಎಂತ ಆಟ ಇದು! ಒಂದೊಂದು ಅಂಕಗಳು ಕೂಡ ಸರಾಗವಾಗಿ ಬದಲಾಗುತ್ತಾ ಇದೆ ಖಾತೆಯಲ್ಲಿ. ಅಲ್ಲಿ ಸೂಪರ್ ಟ್ಯಾಕಲ್ಸ್ ಆನ್ ಆಗಿದೆ. ಮುಂದಿನ ಪಂದ್ಯಕ್ಕಾಗಿ ಕರೆಯನ್ನು ರವಾನಿಸಿಕೊಳ್ತಾ ಇದ್ದಾವೆ. ಕುಂದಾಪುರ ವರ್ಸಸ್ ಕಾಪು. ಸೂಪರ್ ಟ್ಯಾಕಲ್ಸ್ ಆನ್. ಓಹೋ ಮುಸ್ತಫಾ, ಯಪ್ಪಪ್ಪ ಮುಸ್ತಫಾ ಆಟದಲ್ಲಿ ರಂಗೇರುತ್ತಾ ಇದೆ. ಮುಂದಿನ ಪಂದ್ಯಕ್ಕಾಗಿ ಸಿದ್ಧರಾಗುವಂತೆ ವಿನಂತಿಸ್ತಾ ಇದ್ದಾವೆ. ಲಾಸ್ಟ್ 2 ಮಿನಿಟ್ಸ್, ಕೊನೆ 2. ಶಶಾಂಕ ಸಾಟಿ ಇಲ್ಲದ ಶಶಾಂಕ ಕಮಾಲ ಆಟ ಇಲ್ಲಿ. 11-10 11-10 ಬೈಂದೂರು
ಕುಂದಾಪುರ ವರ್ಸಸ್ ಕಾಪು. ಒಂದು ಅಂಕದ ಅಂತರದಲ್ಲಿ ಈ ಪಂದ್ಯವನ್ನ ಕಾಣಬಹುದಾಗಿದೆ. ಪ್ರೇಕ್ಷಕ ವರ್ಗವನ್ನ ಸೆಳೆಯಬಲ್ಲಂತ ಪಂದ್ಯ ಬೈಂದೂರು ಬ್ರಹ್ಮಾವರ ಆಸುಪಾಸಿನ ತಾಲೂಕು ತಂಡಗಳ ಮಧ್ಯೆ ಕದನ. ಸುಬತಾಗಲಿಜಾನ್ ಓ ಸುರೇಂದ್ರ ಪ್ರಯತ್ನ, ಮಿಂಚಿನ ಸಂಚಾರದಲ್ಲಿ ಮುಸ್ತಫಾ ಅಬ್ಬ ಎಂತ ವೇಗ. ಟೈಮ್ ಔಟ್, ವಿಶ್ರಾಂತಿಯ ಕೋರಿಕೆ. ಬನ್ನಿ ಕುಂದಾಪುರ ಹಾಗೂ ಕಾಪು ತಂಡದ ಆಟಗಾರರು. ಶಶಾಂಕ 11 ಈಚ್. 11-11ರಲ್ಲಿ ಬೈಂದೂರಿನ ಅಮ್ಮ ವಾರಿಯರ್ಸ್ ತಂಡದ ಪ್ರಮುಖ ಆಟಗಾರ. ಇಲ್ಲಿ ಕದನ ಬ್ರಹ್ಮಾವರ ಬೈಂದೂರು ತಂಡಗಳ ಮಧ್ಯೆ. ಓಹೋ ಶಶಾಂಕ ಬಂಧನ. ವೈಟ್ ಬೋನಸ್ ನೀಡಲಾಗಿದೆ. ಈಚ್ ಪಾಯಿಂಟ್ 12 ಈಚ್. ಯಬಾ ಲಾಸ್ಟ್ ಮಿನಿಟ್, ಅಂತಿಮ ನಿಮಿಷದಲ್ಲಿ ಹೋರಾಟವಿದೆ. ಸೂಪರ್ ಟ್ಯಾಕಲ್. ತಪ್ಪುಗಳ ನಾಗರಾಜ ಬೈಂದೂರಿನ ನಾಗ ಆಟ ರಂಗೇರುತ್ತಾ ಇದೆ. ಮುನ್ನಡೆಯಲ್ಲಿ ಬೈಂದೂರು 14-12 ಸೆಕೆಂಡ್ಗಳ ಲೆಕ್ಕಾಚಾರ. ಆಟ ಎಲ್ಲಿಂದೆಲ್ಲಿಗೆ ಒಂದೇ ದಾಳಿಯಲ್ಲಿ ಪಂದ್ಯವನ್ನ ಚಿತ್ರಣ ಬದಲಿಸಲು ಆಟಗಾರ ಅಂತಿಮವಾಗಿ ತಪ್ಪುಗಳನ್ನು ಮಾಡಿದಾಗ ಮುನ್ನಡೆಯಲ್ಲಿ ಬೈಂದೂರು. ನಾಗರಾಜ್ ಅನುಭವವಿದೆ ಬಹಳಷ್ಟು ವರ್ಷಗಳ ಕಬಡ್ಡಿಯಲ್ಲಿ. ಆಟ ವೈಟ್ 14-13. 14-13ರಲ್ಲಿ ಬ್ರಹ್ಮಾವರದ ಮೆಟ್ರೋ ಟ್ರೈನ್ ಮುಸ್ತಫಾ ಆಟ ಆಲ್ ಔಟ್ ಆಗಿದೆ. ಅಂಡ್ ಮ್ಯಾಚ್ ಈಸ್ ಓವರ್. ವಾಟ್ ಎ ರಿಮಾರ್ಕಬಲ್ ಕಮ್ ಬ್ಯಾಕ್. ಎಂತ ಆಟ ಇದು. ಈ ಪಂದ್ಯದಲ್ಲಿ 16-14ರಲ್ಲಿ ಬ್ರಹ್ಮಾವರದ ಗೆಲುವಾಗಿದೆ. ಬನ್ನಿ ಮುಂದಿನ ಪಂದ್ಯಕ್ಕಾಗಿ ಕುಂದಾಪುರ ಕಾಪು ತಕ್ಷಣ ಒಳಭಾಗಕ್ಕೆ ಬರಬೇಕು. ಕುಂದಾಪುರ ಕಾಪು ಜೊತೆಗೆ ಬಹುಮಾನ ವಿತರಣೆಗಾಗಿ 20ರ ವಯೋಮಾನದ ಬಾಲಕರ ತೃತೀಯದ ಬಹುಮಾನದ ವಿಜೇತರು ಬೈಂದೂರು. ಬನ್ನಿ ಬೈಂದೂರು 20ರ ವಯೋಮಾನದ ಬಾಲಕರ ವಿಜೇತರು ಬನ್ನಿ, ವೇದಿಕೆ ಮೇಲ್ಭಾಗಕ್ಕೆ ಬನ್ನಿ. ಬಹುಮಾನವನ್ನ ವಿತರಿಸುವರೆ ಶ್ರೀಯುತ ಶರತ್ ಕುಮಾರ್ ಶೆಟ್ಟಿ ಅವರು ಬಹುಮಾನವನ್ನು ವಿತರಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದಾನೆ. ತೃತೀಯದ ಬಹುಮಾನ ಬೈಂದೂರು ತಾಲೂಕು ತಂಡಕ್ಕೆ. ಥರ್ಡ್ ಪ್ಲೇಸ್ ಗೋಸ್ ಟು ಬೈಂದೂರು. ಈ ನಡುವೆ ಬನ್ನಿ ಮುಂದಿನ ಪಂದ್ಯಕ್ಕಾಗಿ ಸೀನಿಯರ್ ವಿಭಾಗದಲ್ಲಿ ಕುಂದಾಪುರ ವರ್ಸಸ್ ಕಾಪು ತಕ್ಷಣ ಒಳಭಾಗಕ್ಕೆ ಬರುವಂತೆ ವಿನಂತಿಸಿಕೊಳ್ತಾ ಇದ್ದಾವೆ. ಕುಂದಾಪುರ ಹಾಗೂ ಕಾಪು ತಂಡದ ಆಟಗಾರರನ್ನು तुला टाक दिसत्या रंगावर मागलेलो मातीच्या रंगात जे पण काही दिलेले देवानं मिरवतोय हक्काने.
ಜೆಸಿಯ ನಿಕಟಪೂರ್ವ ಅಧ್ಯಕ್ಷರು ರಾಧಾಕೃಷ್ಣ ಕ್ರಮದಾರಿಯವರು ನಮ್ಮೊಂದಿಗಿದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದಾವೆ. 16 ಸಮಾಜ ಸೇವಾ ಕಾರ್ಯಗಳಲ್ಲಿ ತನ್ನನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡಿರುವಂತಹ ರಾಧಾಕೃಷ್ಣ ಕ್ರಮದಾರಿಯವರು ಅವರ ಉಪಸ್ಥಿತಿಯನ್ನು ಗೌರವಿಸಿಕೊಂಡು ಸ್ವಾಗತಿಸಿಕೊಳ್ತಾ ಇದ್ದಾವೆ. ಉದಯವಾಣಿ ಪತ್ರಿಕೆಯ ಪತ್ರಕರ್ತರಾಗಿರುವಂತಹ ಶ್ರೀಯುತ ಉದಯ್ ಕುಮಾರ್ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದಾವೆ. ಕುಂದಾಪುರ ಹಾಗೂ ಕಾಪು ತಂಡಗಳನ್ನ ಅಂಗಣದ ನಡುಭಾಗಕ್ಕೆ ಆಹ್ವಾನಿಸಿಕೊಳ್ತಾ ಇದ್ದಾವೆ. ಹಂತದ ಪಂದ್ಯಾಟವಾಗಿ ಕುಂದಾಪುರ ಮತ್ತು ಕಾಪು ಎರಡು ತಂಡಗಳನ್ನ ಪ್ರೀತಿಯಿಂದ ಆದರದಿಂದ ಅಂಗಣದ ಭಾಗಕ್ಕೆ ಆಹ್ವಾನಿಸಿಕೊಳ್ತಾ ಇದ್ದಾವೆ. ವಿಶ್ರಾಂತಿಯಲ್ಲಿರುವ ತೀರ್ಪುಗಾರರು ಊಟಕ್ಕೆ ತೆರಳಬೇಕು. ವಿಶ್ರಾಂತಿಯಲ್ಲಿರುವಂತಹ ಆಟಗಾರರು ಮುಂದಿನ ಪಂದ್ಯ ಇರುವವರು ಹೊರತುಪಡಿಸಿ ಉಳಿದವರೆಲ್ಲರೂ ತಮ್ಮ ಕೂಪನ್ ಅನ್ನ ತೆಗೆದುಕೊಂಡು ಹೋಗಿ ಊಟವನ್ನು ಪೂರೈಸಿಕೊಂಡು ಬರುವಂತೆ ವಿನಂತಿಸ್ತಾ ಇದ್ದಾವೆ. ಊಟದ ಕೌಂಟರ್ ಬೇಗನೆ ಕ್ಲೋಸ್ ಆಗುತ್ತೆ. ಆ ನೆಲೆಯಲ್ಲಿ ಆಟಗಾರರು ತಮ್ಮ ಊಟವನ್ನು ಪೂರೈಸಿಕೊಳ್ಳುವಂತೆ ವಿನಂತಿಸ್ತಾ ಇದ್ದಾವೆ. Great job, guys. You compile all these points and come to my room in 10 minutes. तुझे पता है ना तेरे पास गूगल जेमिनी है? ಐದನೆಯ ಲೀಗ್ ಹಂತದ ಪಂದ್ಯಾಟವಾಗಿ ಕುಂದಾಪುರ ವರ್ಸಸ್ ಕಾಪು ಎರಡು ತಂಡಗಳ ನಡುವೆ ಕದನ ಸಾಗಿ ಬರಲಿಕ್ಕಿದೆ. ಉಡುಪಿ ಜಿಲ್ಲಾ ಮಟ್ಟದ ಹೊನ್ನಲು ಬೆಳಕಿನ ಚಾಂಪಿಯನ್ಶಿಪ್ ಟ್ರೋಫಿ 85 kg ವಿಭಾಗದ ಸೀನಿಯರ್ ಕಬಡ್ಡಿ ಪಂದ್ಯಾಟ ಸಾಗಿ ಬರ್ತಾ ಇದೆ. ಈಗಾಗಲೇ ಯಶಸ್ವಿ 4 ಪಂದ್ಯವನ್ನ ಮುಗಿಸಿಕೊಂಡ ತರುವಾಯದಲ್ಲಿ ಕುಂದಾಪುರ ಮತ್ತು ಕಾಪು ಎರಡು ತಂಡಗಳು ಆಗಮನವನ್ನ ಅಂಗಣದ ನಡುಭಾಗದಲ್ಲಿ ಕಂಡುಕೊಂಡು ಬರಿದ್ದಾವೆ. ವಿಶ್ರಾಂತಿಯಲ್ಲಿರುವಂತಹ ಆಟಗಾರರು ಅಧಿಕಾರಿ ವರ್ಗದವರು ಭೋಜನವನ್ನ ಸ್ವೀಕರಿಸಿಕೊಳ್ಳಬೇಕು ಎನ್ನುವ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದಾವೆ. ಭೋಜನಾಲಯದಲ್ಲಿ ಸ್ವಯಂ ಸೇವಕರು ತಮಗೆ ಊಟವನ್ನು ಬಡಿಸಲಿಕ್ಕೆ ಸಿದ್ಧರಾಗಿ ನಿಂತಿದ್ದಾರೆ. ಅಧಿಕಾರಿಗಳು, ಆಟಗಾರರು, ಸ್ವಯಂ ಸೇವಕರು, ಪದಾಧಿಕಾರಿಗಳು ಊಟವನ್ನು ಸ್ವೀಕರಿಸಿಕೊಳ್ಳಬೇಕು ಎನ್ನುವ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಕಾಪು ತಂಡ ನಾಣ್ಯ ಚಿಮ್ಮುವಿಕೆಯಲ್ಲಿ ಮೆಲುಗೆಯನ್ನು ಸಾಧಿಸಿಕೊಂಡಿದೆ ಎನ್ನುವ ಘೋಷಣೆ ಆಗ್ತಾ ಇದೆ. ಈಗಾಗಲೇ ಉಡುಪಿ ತಂಡವನ್ನ ಸೋಲಿಸಿರುವಂತಹ ಕುಂದಾಪುರ, ಅದೇ ರೀತಿ ಹೆಬ್ರಿ ತಂಡವನ್ನ ಸೋಲಿಸಿರುವಂತಹ ಕಾಪು ಲೀಗ್ ಹಂತದ ಎರಡು ತಂಡಗಳಿಗೂ ಕೂಡ ಎರಡನೆಯ ಪಂದ್ಯವಾಗಿ ಇದೀಗ ಸಾಗಿ ಬರಲಿಕ್ಕಿದೆ. ಕಾಪು ಪ್ರವಾಸೋದ್ಯಮದ ಕ್ಷೇತ್ರವಾಗಿ ದೀಪಸ್ತಂಭದ ಮುಖಾಂತರ ಖ್ಯಾತಿಯನ್ನು ಪಡೆದಿರುವಂತಹ ಕಡಲತಡಿಯ ತಾಲೂಕು ಕಾಪು ಒಂದು ಕಡೆ, ಆದರೆ ಕೋಟಿಲಿಂಗೇಶ್ವರನ ನಾಡು, ಕುಂದಗನ್ನಡದ ಖ್ಯಾತಿಯ ಮತ್ತೊಂದು ಕಡಲ ತಡಿಯನ್ನು ಕೂಡ ತನ್ನನ್ನು ಚಾಚಿಕೊಂಡಿರುವಂತಹ ತಾಲೂಕು ಕುಂದಾಪುರ. ಇಂತರ್ನಗಳ ನಡುವ ಕದನ, ಸೆಣಸಾಟ, ಹೋರಾಟ
ಸಾಗಿ ಬರ್ಲಿಕ್ಕಿದ. ಕಾಪು ಪಂದ್ಯ ಚಾಲನೆಗೊಂಡಿದೆ. ಪ್ರಜ್ವಲ್ ದಾಳಿ ಭಾಗದಲ್ಲಿ ಕಾಪುವಿನ ಎಂಟಿ ರಾಯ್ ಯಾವುದೇ ಅಂಕದ ಗಳಿಕೆ ಇಲ್ಲ. ಸೂಪರ್ ಟ್ಯಾಕಲ್. ಎರಡು ತಂಡಗಳಿಗೆ ಸಮಾನ ಅಂಕದ ಮುಖಾಂತರ ಖಾತೆ ಆರಂಭಗೊಂಡಿದೆ. ಬೋನಸ್ ಒಂದಂಕ ಕುಂದಾಪುರಕ್ಕೆ, ಮತ್ತೊಂದಂಕ ಕಾಪುವಿಗೆ. ಸಮಬಲ, ಎರಡರ ಸಮಬಲದಲ್ಲಿ ಕದನ ಸಾಗಿ ಬರ್ತಾ ಇದೆ. ಕಲಂದರ್ ಅದ್ಭುತ ರೈಡರ್. ಹಿಂದಿನ ಹೆಬ್ರಿ ವಿರುದ್ಧದ ಪಂದ್ಯದಲ್ಲಿ ತನ್ನ ಚಾಣಾಕ್ಷ ರೈಡರ್ ಮುಖಾಂತರ ರೋಚಕ ಗೆಲುವನ್ನು ತನ್ನದಾಗಿಸಿಕೊಂಡಂತಹ ಕಲಂದರ್ ಯಶಸ್ವಿ ರೈಡ್. ಮತ್ತೆ ಕುಂದಾಪುರದ ಯಶಸ್ವಿ ರೈಡ್ ಅನ್ನ ಕಂಡುಕೊಳ್ತಾ ಇದೆ. ತ್ರೀಚ್ ಮತ್ತೆ ಮೂರರ ಸಮಬಲದಲ್ಲಿ ಕುಂದಾಪುರ ಕಾಪು. ರೋಚಕ ಸೆಣಸಾಟ ಸಾಗಿ ಬರ್ತಾ ಇದೆ. ವಿಫಲ ಆಂಕಲ್ ಹೋಲ್ಡ್. ಕಲಂದರ್ ಅಂಕವನ್ನ ಗಳಿಸಿಕೊಡ್ತಾ ಇದ್ದಾನೆ. ಮತ್ತೆ ಡಿಫೆಂಡ್ನಲ್ಲಿ ವಿಫಲತೆ. ಚಾಣಾಕ್ಷ ತಿರುಕುಮತಿಯ ರೈಡ ಕಲಂದರ್ ಕುಂದಾಪುರದ ಅಂಗಣದಲ್ಲಿ ಬಲಿಷ್ಠ ದೇಹದಾಢ್ಯದ ಲಾಭವನ್ನ ಪಡೆದುಕೊಳ್ಳುವಲ್ಲಿ ಕಲಂದರ್ ಹಾಗೂ ತನ್ನ ಚಾಣಾಕ್ಷ ಆಟಗಾರಿಕೆಯನ್ನ ಈ ಮೂಲಕ ಕಂಡುಕೊಳ್ತಾ ಇದೆ. ಎಂಟಿ ರಾಯ್ ಯಶಸ್ವಿ ರೈಡ್. ಕುಂದಾಪುರ ಅಂಕ ಖಾತೆಗೆ ಒಂದು ಅಂಕ ಸೇರ್ಪಡೆಗೊಳ್ತಾ ಇದೆ. 5-4 ಇನ್ ಫೇವರ್ ಆಫ್ ಕುಂದಾಪುರ. ಟಚ್ ಬಾಯ್. ಕ್ಷಿಪ್ರಗತಿಯ ದಾಳಿಗಾರ ಕಾಪಿಗೆ ಅಂಕದ ಸೇರ್ಪಡೆಗೊಳ್ತಾ ಇದೆ. ಮತ್ತೆ ಸಮಬಲ. 5 2 ಅಂಕವನ್ನ ಗಳಿಸಿಕೊಳ್ತಾ ಇದ್ದಾರೆ ಕುಂದಾಪುರದ ದಾಳಿಗಾರ. 7-5 ಇನ್ ಫೇವರ್ ಆಫ್ ಕುಂದಾಪುರ. Six, 7 in favor of Kundapura. December 1 ಪ್ರಜ್ವಲ್ ಯಶಸ್ವಿ ರೈಡರ್
ಲೆಫ್ಟ್ ಕಾರ್ನರ್ ಅಲ್ಲೇ ಮುಂದೋಗ್ತಾ ಇದ್ದಾರೆ. ಎಂಟಿ ರೈಡ್, ವಿನಂತಿಯ ವಿಶ್ರಾಂತಿ ಕುಂದಾಪುರಕ್ಕೆ. ಅದ್ದೂರಿಯಾಗಿ ಸಾಗಿ ಬರ್ತಾ ಇದೆ ಉಡುಪಿ ಜಿಲ್ಲಾ ಮಟ್ಟದ ಹೊನ್ನಲು ಬೆಳಕಿನ ಮ್ಯಾಟ್ ಕಬಡ್ಡಿ ಪಂದ್ಯಾಟ. 85 kg ವಿಭಾಗ ಸೀನಿಯರ್ ವಿಭಾಗದ ಚಾಂಪಿಯನ್ಶಿಪ್ ಟ್ರೋಫಿ 2025 ಹೆಬ್ರಿಯ ಅಮೃತ ಭಾರತಿ ವಿದ್ಯಾಸಂಸ್ಥೆಯ ಒಳಾಂಗಣದಲ್ಲಿ ಸಾಗಿ ಬರ್ತಾ ಇದೆ. ಕುಂದಾಪುರ ಮತ್ತು ಕಾಪು ತಂಡಗಳ ನಡುವೆ ಲೀಗ್ ಮಾದರಿಯ ಈ ಒಂದು ಪಂದ್ಯಾಟದಲ್ಲಿ ಕಲಂದರ್ ದಾಳಿ ವಿಭಾಗವನ್ನು ಸಂಘಟಿಸ್ತಾ ಇದ್ದಾರೆ. ಈ ಬಾರಿ ಟ್ಯಾಕಲ್ ಆಗುವ ಸಾಧ್ಯತೆ. ಎಸ್, ಬಲಿಷ್ಠ ಬೇಟೆಯನ್ನ ಬಲಿಪಡಿತಾ ಇದೆ ಕುಂದಾಪುರ. ಕಲಂದರ್ ಅಂಗಣದಿಂದ ಹೊರ ನಡೆಯಬೇಕಾಗಿದೆ. ಕುಂದಾಪುರ ಇನ್ ಫೇವರ್ ಆಫ್ ಕುಂದಾಪುರ. ಬಲಿಷ್ಠ ಬೇಟೆಯನ್ನ ಆಡಿದ ಕುಂದಾಪುರದ ಒಂದು ಮೆಟ್ಟಿಲು ಏರಿದ ಅನುಭವ. ಏನಂತ ವಿಶ್ರಾಂತಿ ಕಾಪು. ಎಂಟು 6 ನಡುವೆ ಪಂದ್ಯ ಸಾಗಿ ಬರ್ತಾ ಇದೆ. 2 ಅಂಕದ ಅಂತರ, ಕುಂದಾಪುರ ಮುನ್ನಡೆ. ಅಲಾಸ್ ದಾಳಿ ಭಾಗದಲ್ಲಿ ನೇರಳಕಾಯದ ಆಟಗಾರ ಚುರುಕಿನ ದಾಳಿಯಲ್ಲಿ ನಿಷ್ಣಾತ ಡೈ ಕುಂದಾಪುರದ ದಾಳಿಗಾರನಿಗೆ ಆಡು ಇಲ್ಲವೇ ಮಡಿ. ಪ್ರಜ್ವಲ್ ಏನು ಮಾಡ್ತಾರೆ ಕಾದು ನೋಡಬೇಕಾಗಿದೆ. ಮುಂದೋಗ್ತಾ ಇದ್ದಾರೆ, ಹಿಡಿದ್ರು. ಎಸ್, ಒಂದು ಯಶಸ್ವಿ ಟ್ಯಾಕಲ್. ಪ್ರಜ್ವಲ್ ಔಟ್. ಪ್ರಥಮಾರ್ಧವನ್ನ ಮುಗಿಸಿಕೊಂಡು ಬರೆದ 8-7 1 ಅಂಕದ ಅಂತರ ಕುಂದಾಪುರಕ್ಕೆ. ಫಲಿತಾಂಶವನ್ನ ನಿರೀಕ್ಷಿಸುವುದು ಅಸಾಧ್ಯ. ಪ್ರಬಲ ಪೈಪೋಟಿ ಸಮಬಲದ ಹೋರಾಟದಲ್ಲಿ ಸಾಗಿ ಬರ್ತಾ ಇದೆ ಕಾಪು ಮತ್ತು ಕುಂದಾಪುರ ತಂಡಗಳ ನಡುವೆ. ಮುಂದಿನ ಪಂದ್ಯಾಟಕ್ಕಾಗಿ ಉಡುಪಿ ಮತ್ತು ಹೆಬ್ರಿ ಮುಂದಿನ ಪಂದ್ಯಾಟಕ್ಕಾಗಿ ಸಿದ್ಧತೆಯಲ್ಲಿರಬೇಕು. ತಮ್ಮ ಇರುವಿಕೆಯನ್ನ ವೇದಿಕೆಯ ಮುಂಭಾಗದ ಪ್ರವೇಶ ದ್ವಾರದ ಹತ್ತಿರ ತೋರ್ಪಡಿಸಬೇಕು. ಉಡುಪಿ ಮತ್ತು ಹೆಬ್ರಿ ಮುಂದಿನ ಪಂದ್ಯ. ಬನ್ನಿ. ಎಸ್, ದ್ವಿತೀಯಾರ್ಧ ಆರಂಭಗೊಳ್ತಾ ಇದೆ. ಅಜಾಜ್ ಜೆಸ್ಸಿ ನಂಬರ್ 9 3 ಆಟಗಾರ ಎಸ್, ಈ ಬಾರಿ ಟ್ಯಾಕಲ್ ಆಗುವ ಸಾಧ್ಯತೆ. ಯಶಸ್ವಿ ಟ್ಯಾಕಲ್, ಒಂದು ಬೋನಸ್. 1-1 ಎರಡೂ ತಂಡಗಳಿಗೆ ಸಮಾನ ಅಂಕವನ್ನ ಹಂಚಲಾಗಿದೆ. ರೈಡರ್ ಔಟ್. ಒಂಬತ್ತು 8 ಮಾಲ ಅಂಕದ ಇನ್ ಫೇವರ್ ಆಫ್ ಕುಂದಾಪುರ.
ಉಡುಪಿ ಮತ್ತು ಹೆಬ್ರಿ ಮುಂದಿನ ಪಂದ್ಯಾಟಕ್ಕೆ ಬನ್ನಿ. ಪ್ರಜ್ವಲ್ ಯಶಸ್ವಿ ರೈಡರ್ ಜಸ್ಟ್ ನಂಬರ್ 1 ಪ್ರಜ್ವಲ್ ಕುಂದಾಪುರದ ದಾಳಿ ಭಾಗದಲ್ಲಿ empty ride 9-8 in favor of ಕುಂದಾಪುರ. ದ್ವಿತೀಯಾರ್ಧದಲ್ಲಿ ಪಂದ್ಯಾಟ ಸಾಗಿ ಬರ್ತಾ ಇದೆ. ಮತ್ತೆ empty ride. ಉಡುಪಿ ಮತ್ತು ಹೆಬ್ರಿ ಎಲ್ಲಿದ್ದೀರಾ? ಮುಂದಿನ ಪಂದ್ಯಾಟಕ್ಕೆ ನಿಮಗೆ ತಕ್ಷಣ ತಮ್ಮ ರಿಪೋರ್ಟ್ ಮಾಡ್ಕೊಳ್ಳಿ. ಟ್ಯಾಕಲ್ ಆಗುವ ಸಾಧ್ಯತೆ. ರೈಟ್ ಔಟ್. ಉಡುಪಿ ಹೆಬ್ರಿ ಟೀಮ್ ಮ್ಯಾನೇಜರ್ಸ್ ಟೀಮ್ ತಯಾರು ಮಾಡಿ. ಸಮಬಲ ಉಡುಪಿ ಅವರು ಹೆಬ್ರಿ ಟೀಮ್ ಮ್ಯಾನೇಜರ್ ಯಾರು? ಸಂಪತ್ ಶೆಟ್ರಾ? ಎಸ್, ಸಂಪತ್ ಶೆಟ್ರ ಕರ್ಕೊಂಡು ಬನ್ನಿ ಬೇಗ. 9 ಈಚ್ ಅದೇ 9 ಸಮಬಲದಲ್ಲಿ ಸಾಗಿ ಬರ್ತಾ ಇದೆ ಕಾಪು ಕುಂದಾಪುರ. ಒಂದು ಉಡುಪಿ ಮತ್ತು ಹೆಬ್ರಿ ತಂಡ ಸಿದ್ಧರಾಗಬೇಕು, ತಮ್ಮ ಅಂತಿಮ ಸಿದ್ಧತೆಯನ್ನು ಪೂರ್ಣಗೊಳಿಸಿಕೊಳ್ಳಬೇಕು. ಮುಂದಿನ ಪಂದ್ಯಕ್ಕೆ ಅಂತಿಮ ಕರೆಯನ್ನು ರವಾನಿಸ್ತಾ ಇದ್ದಾವೆ. ಟ್ಯಾಕಲ್ ಹಿಡಿತಾ ಇದ್ದಾರೆ, ಹಿಡಿತ ಬಿಗಿ ಆಗ್ತಾ ಇದೆ. ಕುಂದಾಪುರ ಯಶಸ್ವಿ ಟ್ಯಾಕಲ್ನೊಂದಿಗೆ 10-9 ಮೇಲೆ 1 ಅಂಕದ ಅಂತರ ಇನ್ ಫೇವರ್ ಆಫ್ ಕುಂದಾಪುರ. ಪ್ರಜ್ವಲ್ ಕ್ಷಿಪ್ರ ಗತಿಯ ರೈಡ್ನಲ್ಲಿ ಈ ಬಾರಿ ಅಂಕವನ್ನ ಕಳಿಸಿಕೊಳ್ತಾ ಇದ್ದಾರೆ. ವಿನಂತಿಯ ವಿಶ್ರಾಂತಿ ಕುಂದಾಪುರ 2 ಅಂಕದೊಂದಿಗೆ ಕುಂದಾಪುರ ಅಂಕದ ಮುನ್ನಡೆ 3. 9-12 ಕದನ ಸಾಗಿತಾ ಇದೆ. ಆತಿಥೇಯ ಹೆಬ್ರಿ ಮತ್ತು ಕೃಷ್ಣನ ಪಡವಿಗಡೆಯನ ಊರು ಉಡುಪಿ. ಎಸ್, ಕುಂದಾಪುರಕ್ಕೆ 1 ಅಂಕ ರವಾನಿಸಲಾಗ್ತದೆ. ಬಾರಿ ಟ್ಯಾಕಲ್ ಹಿಡಿತ ಬಿಗಿ ಆಗ್ತಾ ಇದೆ. ಬಲಿಷ್ಠ ಭದ್ರಗೋಡೆ ಬೇಲಿಯಿಂದ ಕುಂದಾಪುರದ ಡಿಫೆಂಡರ್ ನೆಕ್ಸ್ಟ್ ಮ್ಯಾಚ್ಗೆ ಉಡುಪಿಯವರು ಹೆಬ್ರಿಯವರು ಬನ್ನಿ. ಹೆಬ್ರಿ ಉಡುಪಿ 16-9 ಮೇಲೆ 7 ಅಂಕದ ಮುನ್ನಡೆಯಲ್ಲಿ ಕುಂದಾಪುರ. ಪ್ರಜ್ವಲ್ ನಲ್ಲಿ ಜಸ್ಟ್ ನಂಬರ್ 1 ಆಟಗಾರ. ಕೊನೆಯ 3 ನಿಮಿಷಗಳು ಬಾಕಿ. ಲಾಸ್ಟ್ 3 ಮಿನಿಟ್ಸ್ ಗೋ. ಕೊನೆಯ 3 ನಿಮಿಷಗಳು ಬಾಕಿ ಇದೆ ಈ ತಂಡಗಳ ಗಮನಕ್ಕೆ. 3 ಅಂಕವನ್ನ ಪ್ರಜ್ವಲ್ ಪಡೆದುಕೊಳ್ತಾ ಇದ್ದಾರೆ. ಕುಂದಾಪುರ ಮತ್ತೆ ಮುನ್ನಡೆಯನ್ನ ಸಾಧಿಸ್ತಾ ಇದೆ 19-9.
ವಾಣಿಜ್ಯ ನಗರಿ ಸೀತಾ ನದಿ ತಟದ ಹೆಬ್ರಿ ಯಶಸ್ವಿ ಟಾಕಲ್. ಅಲಾಯ್ಸ್ ಅಯಾಜ್ ಔಟ್ ಆಗ್ತಾ ಇದ್ದಾರೆ. ಮತ್ತೊಂದು ಅಂಕ ಕುಂದಾಪುರಕ್ಕೆ. ಯಾವ ಭಯವಿಲ್ಲದೆ ರೈಡರ್ನು ಸಂಘಟಿಸ್ತಾ ಇದೆ ಕುಂದಾಪುರ. ಈಗಾಗಲೇ ಬಹಳಷ್ಟು ಅಂಕದ ಮುನ್ನಡೆಯಲ್ಲಿದೆ. 11 ಅಂಕ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಕೊನೆಯ 2 ನಿಮಿಷಗಳ ಪಂದ್ಯ ಬಾಕಿ ಇದೆ. ಇನ್ನಂತ್ಯ ವಿಶ್ರಾಂತಿ ಕುಂದಾಪುರಕ್ಕೆ. ಮುಂದಿನ ಪಂದ್ಯಾಟ ಉಡುಪಿ ಮತ್ತು ಹೆಬ್ರಿ. ರ ಮೇಲೆ ಕದನ. ಹನ್ನೊಂದು ಅಂಕದ ಮುನ್ನಡೆಯಲ್ಲಿ ಕುಂದಾಪುರ. ಟಚ್ ಪಾಯಿಂಟ್ ಬ್ರಹ್ಮಾವರಕ್ಕೆ, ಕಾಪುಗೆ. 10-20 ಮೇಲೆ ಇನ್ ಫೇವರ್ ಆಫ್ ಕುಂದಾಪುರ. ಕಾಪುವಿಗೆ ಸಮಯ ಬೇಕಾಗಿದೆ, ಆದರೆ ಕುಂದಾಪುರ ಇದನ್ನ ವ್ಯರ್ಥ ಮಾಡುವುದೇ ಸ್ಟ್ರಾಟಜಿ. ಎಸ್, ರೈಡರ್ನಲ್ಲಿ ಕೊನೆಯ 1 ನಿಮಿಷ ಬಾಕಿ. ಕೊನೆಯ 1 ನಿಮಿಷ ಬಾಕಿ ಇರುವಂತೆ ದಾಳಿಯಲ್ಲ ಕಾಪು. ಪ್ರಗತಿಯ ದಾಳಿಯಲ್ಲ ಬಾಳ ಟಚ್ ಪಾಯಿಂಟ್. ಒಂದು ಅಂಕವನ್ನ ಮಾತ್ರ ಗಳಿಸ್ತಾ ಇದೆ ಕಾಪು. 11-20. ಎಸ್, 2 ಅಂಕವನ್ನ ಕುಂದಾಪುರ ಪಡಿತಾ ಇದೆ. 21-22-11. ಈ ಬಾರಿ ಮತ್ತೆ ಕಾಪು ಅಂಕವನ್ನ ಪಡೆದುಕೊಳ್ಳುತ್ತಾ ಇದೆ. ಫಸ್ಟ್ ಏಡ್. ಫಸ್ಟ್ ಏಡ್ನವರು ರೈಡ್ನಲ್ಲಿ ಕುಂದಾಪುರದ ಪ್ರಜ್ವಲ್. 22-12 ಮೇಲೆ ಈಗಾಗಲೇ ಸ್ಪಷ್ಟ ಮೇಲುಗೈಯನ್ನು ಕುಂದಾಪುರ ತಂಡ ಸಾಧಿಸಿಕೊಂಡು ಘೋಷಣೆಗೊಂದು ಮಾತ್ರ ಔಪಚಾರಿಕವಾದ ಪಂದ್ಯ. ಸಮಯ ಮುಗಿದಿದೆ. ಆ ಮೂಲಕವಾಗಿ ಕುಂದಾಪುರ ಕಾಪು ವಿರುದ್ಧವಾಗಿ 22-12 ಅಂಕದೊಂದಿಗೆ ವಿಜಯ ಮಾಲೆಯನ್ನ ತನ್ನದಾಗಿಸಿಕೊಂಡಿದೆ. ಅಭಿನಂದನೆಯನ್ನ ಸಲ್ಲಿಸಿಕೊಂಡಿದ್ದೇವೆ. ಮುಂದಿನ ಪಂದ್ಯ ಉಡುಪಿ ಹಾಗೂ ಹೆಬ್ರಿ. ಉಡುಪಿಯವರು ಬನ್ನಿ, ಹೆಬ್ರಿಯವರು ಸಮಯ ಮೀರ್ತಾ ಇದೆ. ಉಡುಪಿಯವರು ನಾಡು ಕೃಷ್ಣನ ಬೀಡು ದೇವಾಲಯದ ನಗರಿ ಎನ್ನುವ ಖ್ಯಾತಿಯ ಉಡುಪಿ ಒಂದಾದರೆ ವಾಣಿಜ್ಯೋದ್ಯಮಕ್ಕೆ, ಕೈಗಾರಿಕೆಗಳಿಗೆ ತನ್ನದೇ ಆದಂತಹ ಚಾಪನ್ನ ಇರಿಸಿಕೊಂಡಂತಹ ಸೀತಾ ನದಿಯ ತಟದ ಪ್ರಕೃತಿಯ ಮಡಿಲಲ್ಲಿರುವಂತಹ ಅದುವೇ ನಮ್ಮ ಸುಂದರ ಹೆಬ್ರಿ. 2 ತಂಡಗಳ ನಡುವೆ ಸೆಣಸಾಟ. ವಿಜಯ್ ಅಲ್ತಾಜೆ ಮುಂದಿನ ವೀಕ್ಷಕ ವಿವರಣೆಗಾಗಿ ನಮ್ಮೊಂದಿಗೆ. ಆದಷ್ಟು ಬೇಗ ಅಂಗಣದ ಪ್ರವೇಶವನ್ನ ಕಂಡುಕೊಳ್ಳಬೇಕಾಗಿದೆ ಉಡುಪಿ ಮತ್ತು ಹೆಬ್ರಿ.
ಯಾಕೆ ಬರ್ತಾ ಇಲ್ಲ? ಉಡುಪಿ ಮತ್ತು ಹೆಬ್ರಿ ತಕ್ಷಣ ಅಂಗಣದ ಒಳಭಾಗಕ್ಕೆ ಆಟಗಾರರು ಬರಬೇಕು. ಆರನೇ ಲೀಗ್ ಮಾದರಿಯ 6ನೇ ಪಂದ್ಯಾಟ ಇದೀಗ ಸಾಗಿ ಬರಲಿಕ್ಕಿದೆ. ಹೆಬ್ರಿಯವರು ಆತಿಥೇಯ ಹೆಬ್ರಿಯವರೇ ತಡ ಮಾಡಿದ್ರೆ ಉಡುಪಿಯವರು ಮತ್ತೂ ತಡ ಮಾಡ್ತಾರೆ. ಹೆಬ್ರಿಯವರು ಫಸ್ಟಿಗೆ ಬನ್ನಿ. ನೋಡಿ ಉಡುಪಿ ಹೆಬ್ರಿ ಬನ್ನಿ, ಎರಡು ತಂಡಗಳು ಕೂಡ. ಹೆಬ್ರಿ ಹಾಗೂ ಉಡುಪಿಯವರು ಅಂತಿಮ ಕರೆ ಇಲ್ಲಿ ಕಾಯ್ತಾ ಇದ್ದಾರೆ ಅಫಿಷಿಯಲ್ಸ್. ಅಲ್ಲಿ ಯಾರೋ ಒಂದು ಒಳ್ಳೆ ಚಂಡೆ ಹಾಕಿ, ಚಂಡೆ ಹೆಬ್ರಿ ಮತ್ತು ಉಡುಪಿ ಬರುವಾಗ. ಉಡುಪಿ ಮತ್ತು ಹೆಬ್ರಿ ಆದಷ್ಟು ತಕ್ಷಣ ಕ್ರೀಡಾಂಗಣದ ಒಳಭಾಗಕ್ಕೆ ಬರಬೇಕು. ಕೋಚ್ ಬಂದ್ರು, ಇನ್ನು ಮ್ಯಾನೇಜರ್ ಬರಬೇಕು, ಆಟಗಾರರು ಬರಬೇಕು. ಮ್ಯಾಚ್ ನಡೆಯುವ ಅವಧಿ 10:30 ಗಂಟೆ ರಾತ್ರಿ, ಬೆಳಿಗ್ಗೆವರೆಗೆಲ್ಲ ದಯವಿಟ್ಟು ಗಮನಿಸಿ. 10:30ಗೆ ಮ್ಯಾಚ್ ಮುಗಿಸಬೇಕು. ಸಂಪತ್ ಶೆಟ್ರಿಂದ ಹೆಬ್ರಿ ತಂಡಕ್ಕೆ ತಂತ್ರಗಾರಿಕೆ, ಗೆಲುವಿನ ಗುಟ್ಟು ಎಲ್ಲ ಪಡೆದುಕೊಂಡು ಈಗ ಬರುವ ಲಕ್ಷಣ ತೋರ್ತಾ ಇದೆ. ಆದರೂ ಕೂಡ ಅಂಗಣಕ್ಕೆ ಪ್ರವೇಶ ಮಾಡುವ ಮೊದಲ ತಂಡ ಮಾತ್ರ ಉಡುಪಿ. ಕ್ರೀಡಾಭಿಮಾನಿಗಳು ಚಪ್ಪಾಳೆಗೆ ರೆಡಿಯಾಗಿ, ಉಡುಪಿಗೆ ಒಂದು ಗಟ್ಟಿ ಚಪ್ಪಾಳೆಯೊಂದಿಗೆ ಬರಮಾಡಿಕೊಳ್ಳೋಣ. ಪಡಬಿಗಡೆಯ ಕೃಷ್ಣನು ನೆಲೆಯಾದಂತಹ ಉಡುಪಿಯ ತಂಡ ಇಲ್ಲಿ ನೀಲಿ ಸಮವಸ್ತ್ರಧಾರಿಗಳಾಗಿ ಅಂಗಣದ ನಡುವೆ ನಮ್ಮೊಂದಿಗೆ, ಅದೇ ರೀತಿ ಹಳದಿ ಮಿಶ್ರಿತ ಬಣ್ಣದ ನಿಲುವಂಗಿ ಶ್ವೇತದ ಸಮವಸ್ತ್ರದೊಂದಿಗೆ ಆಗಮಿಸಲಿದ್ದಾರೆ ಆತಿಥೇಯ ಹೆಬ್ರಿ. ಸಂದೇಶ್ ಶೆಟ್ಟಿ ಇವರ ನೇತೃತ್ವದ ತಂಡ ಈಗಾಗಲೇ ಕಾಪು ತಂಡಕ್ಕೆ ಪ್ರಬಲ ಪೈಪೋಟಿ ನೀಡಿದ್ದನ್ನ ನಾವು ಈಗಾಗಲೇ ಗುರುತಿಸಿಕೊಂಡಿದ್ದಾವೆ. ಹೆಬ್ರಿಗೊಂದು ದೊಡ್ಡ ಚಪ್ಪಾಳೆಯನ್ನ ಕ್ರೀಡಾಭಿಮಾನಿಗಳು ನೀಡಬೇಕು. ಆಗಮಿಸ್ತಾ ಇದ್ದ ಹಳದಿ ಜೆಸ್ಸಿಯೊಂದಿಗೆ ಆಗಮಿಸ್ತಾ ಇದ್ದ ಆತಿಥೇಯ ಹೆಬ್ರಿ ತಾಲೂಕಿನ ತಂಡ. ಎರಡೂ ತಂಡಗಳಿಗೆ ಗೆಲುವು ಬಹಳಷ್ಟು ಮಹತ್ವದಾಗಿದೆ. ಯಾಕಂದ್ರೆ ಈಗಾಗಲೇ ಪ್ರಥಮ ಪಂದ್ಯದಲ್ಲಿ ಉಡುಪಿ ಕುಂದಾಪುರದ ವಿರುದ್ಧ ಸೋತಿತ್ತು. ಅದೇ ರೀತಿ ಹೆಬ್ರಿ ತಂಡವು ಕೂಡ ಕಾಪು ತಂಡದ ವಿರುದ್ಧ ಸೋತಿತ್ತು. ಹಾಗಾಗಿ
ನಾಣ್ಯ ಚಿಮ್ಮಿಕೆಯಲ್ಲಿ ಈಗಾಗಲೇ ಉಡುಪಿ ತಂಡ ಮೇಲುಗೈನ ಸಾಧಿಸಿ ಅಂಗಣವನ್ನು ಆಯ್ಕೆ ಮಾಡಿಕೊಂಡಿದ್ದ. ಎಸ್ ಆರಂಭ. ಸಂದೇಶ್ ದಾಳಿಯಲ್ಲಿ ಕರ್ನಾಟಕಕ್ಕಾಗಿ ಆಹಾ ಯಶಸ್ವಿ ಟ್ಯಾಕಲ್ ಬರ್ತಾ ಇದೆ ಕಾರ್ನರ್ ವಿಭಾಗದಿಂದ. ಮೊದಲ ಅಂಕ ಉಡುಪಿಯ ಖಾತೆಗೆ ವರ್ಗವಾಗ್ತಾ ಇದೆ. ಕೌಶಿಕ ದಾಳಿಯಲ್ಲಿ ಸವರಾಂಗಣದಲ್ಲಿ ಪ್ರಮುಖ ಇಬ್ಬರು ಸುಕೇಶ್ ಸುಶಾಂತ. ಸೋಲೋ 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 ಫಾಲೋ ಡ್ಯಾಶ್. ಕ್ಷಣಾರ್ಧದಲ್ಲಿಯೇ ಎದುರಾಳಿಯನ್ನ ಹೊರಗಟ್ಟಿದ ರಶಿಯನ್. ಅದ್ಭುತವಾದಂತಹ ಪ್ರಯತ್ನಗಳಿಗೆ ಈ ಪಂದ್ಯದಲ್ಲಿ ಸಾಥ್ ಸಿಗ್ತಾ ಇದೆ ಸಂದೇಶ್. ಸರ್ಕಲ್ ಕಬಡ್ಡಿಯಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನ ಪ್ರತಿನಿಧಿಸಿದಂತ ಹೆಬ್ರಿಯ ಹೆಬ್ಬೆ ಸಂದೇಶ. 1 ಪಾಯಿಂಟ್, ಸಿಂಗಲ್ ಪಾಯಿಂಟ್. ಈ ಪಂದ್ಯದಲ್ಲಿ ಅಫಿಷಿಯಲ್ ಟೈಮ್ ಔಟ್. ಟೈಮ್ ಔಟ್. ಫಸ್ಟ್ ಏಡ್ನವ್ರು ಯಾರಿದ್ದಾರೆ ಅಲ್ಲಿ? ಕಿಟ್ ಇಟ್ಕೊಂಡು ಹೋಗಿ. ಸಮಯೋಚಿತವಾಗಿರುವ ಹೆಜ್ಜೆಗಳ ಮೂಲಕ ಕಣದಲ್ಲಿ ಪಂದ್ಯದ ಅವಧಿ ಆದಿ ಸುಕೇಶ 2 ಪಾಯಿಂಟ್ಸ್. ತಪ್ಪುಗಳ ಪುನರಾವರ್ತನೆಯಾಗ್ತದೆ ಪ್ರಬಲ ಆಟಗಾರ ಆದಿಗೆ. ನೋವಿನ ಸಮಸ್ಯೆಗಳು ಕಾಡ್ತಾ ಇದೆ ಮಲ್ಟಿಪಲ್ ಅಂಕದೊಂದಿಗೆ. ನೆಕ್ಸ್ಟ್ ಮ್ಯಾಚ್ ಕಾಲ್ ಕೊಡಿ ಪ್ರಸಾದ್. ನೆಕ್ಸ್ಟ್ ಮ್ಯಾಚ್. ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವ ತಂಡಗಳು ಬೈಂದೂರಿನ ವಿರುದ್ಧವಾಗಿ ಕಾರ್ಕಳ. ಎರಡೂ ತಂಡಗಳು ಕೂಡ ಮುಂದಿನ ಹನಾಹನಿಗಾಗಿ ಸಿದ್ಧತೆಯನ್ನ ಮಾಡಿಕೊಳ್ಳಿ. ಆ ಬಳಿಕ ಕಾಪು ವಿರುದ್ಧವಾಗಿ ಉಡುಪಿ. ತರುವಾಯದ ಪಂದ್ಯಾಟಕ್ಕಾಗಿ ಬೈಂದೂರು ಮತ್ತು ಕಾರ್ಕಳ ಎರಡೂ ತಂಡಗಳು ಅಂತಿಮ ಸಿದ್ಧತೆಯನ್ನ ಪೂರ್ಣಗೊಳಿಸಿಕೊಳ್ಳಬೇಕು. ಬೈಂದೂರು ಮತ್ತು ಕಾರ್ಕಳ ಮುಂದಿನ ಪಂದ್ಯಾಟ ನಿಮಗೆ. ಪ್ರಬಲ ತಂಡಕ್ಕೆ ಸವಾಲು ನೀಡಬಲ್ಲ ಆಟಗಾರ ಕೌಶಿಕ್ ದಾಳಿಯಲ್ಲಿ. ದಿಟ್ಟತೆಯ ಹೋರಾಟವನ್ನು ಪ್ರದರ್ಶಿಸಿಕೊಳ್ಳಬಲ್ಲಂತ ಆಟದ ಬದಿಯಲ್ಲಿ ಸರಾಗವಾಗಿ ಈ ಪಂದ್ಯದಲ್ಲಿ ಮುನ್ನಡೆಯನ್ನ ಉಳಿಸಿಕೊಳ್ಳುವ ಹೆಜ್ಜೆಯಲ್ಲಿ 3-2ರಲ್ಲಿ ಉಡುಪಿ ಮುನ್ನಡೆಯಲ್ಲಿ. 1 ಅಂಕದ ಅಂತರದಲ್ಲಿ ಈ ಸ್ಪರ್ಧೆಯನ್ನು ಕಾಣ್ತಾ ಇದ್ದೇವೆ. ಸೆಲ್ಫ್ ಔಟ್ ಮೂಲಕ ಮತ್ತೆ ಅಂಕದ ಗಳಿಕೆಯಲ್ಲಿ ಉಡುಪಿಯ ಮುನ್ನಡೆಯನ್ನು ಕಾಣ್ತಾ ಇದ್ದೇವೆ. ಲೆಫ್ಟ್ ಹಾಗೂ ರೈಟ್ ಕಾರ್ನರ್ನಲ್ಲಿ ಡಿಪೆಂಡರ್ಗಳಾಗಿ ತೇಜಸ್ ಹಾಗೂ ವಿಪುಲ್. ಕೌಶಿಕ ದಾಳಿಯಲ್ಲಿರುವಂತಹ ಆಟಗಾರ. ಪ್ರತಿ ದಾಳಿಯ ಸಮಯವನ್ನು ಪರಿಪೂರ್ಣವಾಗಿ ಬಳಸಿಕೊಳ್ಳಬಲ್ಲ ಹೆಜ್ಜೆಗಳ ಮೂಲಕ 4-2 ಅನ್ನುವ ಅಂಕಗಳಿಕೆ ಆಧಾರದಲ್ಲಿ ಈ ಸ್ಪರ್ಧೆಯನ್ನೇ ನಾವುಗಳು ಕಾಣ್ತಾ ಇದ್ದೇವೆ. ಸತತ ದಾಳಿಗಳಲ್ಲಿ ಸಂದೇಶ್. 4-2 2 ಅಂಕಗಳ ಅಂತರದಲ್ಲಿರುವಂತಹ ಪಂದ್ಯ. ಮುನ್ನಡೆಯನ್ನು ಉಳಿಸಿಕೊಳ್ಳುವ ಹೆಜ್ಜೆಯಲ್ಲಿ ಉಡುಪಿಯ ಹೋರಾಟವಾದರೆ ಮರಳಿ ಬರುವ ಸ್ಥಿತಿಯಲ್ಲಿ ಪ್ರತ್ಯುತ್ತರವನ್ನ ನೀಡಲೇಬೇಕಾದಂತಹ ಅನಿವಾರ್ಯತೆಯಲ್ಲಿ ಹೆಬ್ರಿ.
And it is a do or die third right. ಸೊ ಮಾಡು ಇಲ್ಲವೇ ಮಾಡಿ ಖೇಲೋಯ ಮರು ಅನ್ನುವ ಸ್ಥಿತಿಯಲ್ಲಿರುವಂತ ದಾಳಿಯಲ್ಲಿ ಆದಿ ತೇಜು ಮೇಲೆರಗುವ ಮೂಲಕ ಲೆಫ್ಟ್ ರೈಡರ್ ಯಶಸ್ವಿಯಾದಂಥ ಆಟದ ಮುಖೇನ ಪಂದ್ಯದಲ್ಲಿ ಅಂತರವನ್ನ ಹಿಡಿದಿಟ್ಟುಕೊಳ್ಳಬಲ್ಲ ಶ್ರೇಷ್ಠ ಆಟದ ಕಬಡ್ಡಿಯ ಸೊ ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವ ತಂಡಗಳಿಗೆ ಅದಾಗಲೇ ಕರೆಯನ್ನು ರವಾನಿಸಲಾಗಿದೆ. ಕ್ಲಬ್ನ ಸಮಯದಲ್ಲಿ ಎರಡು ತಂಡಗಳು ಕೂಡ ಪೂರ್ವ ಸಿದ್ಧತೆಗಳನ್ನು ಮುಗಿಸಿಕೊಳ್ಳಿ ಈ ಪಂದ್ಯದ ತರುವಾಯ ಅಂಕಣಕ್ಕೆ ಬರುವುದಕ್ಕೆ. ಟೈಮ್ ಔಟ್. ಬೈಂದೂರು ಕಾರ್ಕಳ ರೆಡಿಯಾಗಿ. ಬೈಂದೂರಿನವರು ಕಾರ್ಕಳದವರು. ನೆಕ್ಸ್ಟ್ ಮ್ಯಾಚ್ ಸೊ ಪಂದ್ಯದಲ್ಲಿ ಕೌಶಿಕ 5-3 ಹೋರಾಟವಿದೆ. ಲೀಗ್ ಹಂತಗಳಲ್ಲಿ ಪ್ರತಿಯೊಂದು ಪಂದ್ಯವೂ ಕೂಡ ಗೆಲ್ಲಲೇಬೇಕಾದ ಒತ್ತಡವಿರುತ್ತದೆ. ಸೆಮಿಫೈನಲ್ ಕನಸುಗಳ ಕಡೆಗೆ ತೆರಳಬೇಕಾದರೆ ಅದ್ಭುತವಾದ ಆಟವನ್ನು ಆಡಲೇಬೇಕಾಗಿದೆ. ಉಡುಪಿ ಹೆಬ್ರಿ ತಂಡಗಳು ವೇಗವಿತ್ತು. ವಿಪುಲನ ಮೇಲೆರಗುವ ಮೂಲಕ ಕೌಶಿಕ್ ಅಂಕದ ಜೊತೆಗೆ ಮರಳುವ ಹಾದಿಯಲ್ಲಿ 6-3 ಉಡುಪಿ ಮುನ್ನಡೆಯಲ್ಲಿದೆ. ಎಸ್ ಅನ್ನಪ್ಪ ಪ್ರಯತ್ನವಿತ್ತು. ಸೆಂಟರ್ ಲೈನ್ ಸಮೀಪದಲ್ಲಿ 1-2 5-6 1 ಅಂಕದ ಅಂತರ. ಹೆಬ್ರಿಯ ವಿರುದ್ಧವಾಗಿ ಉಡುಪಿ ಮುನ್ನಡೆಯಲಿದೆ. ಈ ಪಂದ್ಯದಲ್ಲಿ ಕೌಶಿಕ್ ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ಸುಕೇಶ ಯಶಸ್ವಿ ಟ್ಯಾಕಲ್. 6-6 ಸಮಬಲಕ್ಕೆ ಮರಳುತ್ತಾ ಇದೆ ಪಂದ್ಯ. 6-6 ಕದನ. ಜವಾಬ್ದಾರಿಗಳನ್ನು ವಹಿಸಿಕೊಳ್ಳಲೇಬೇಕಾದ ಒತ್ತಡದ ಸ್ಥಿತಿಯಲ್ಲಿ ಈ ಪಂದ್ಯದ ಪ್ರಥಮ ಅವಧಿಯ ವೇಳೆ ಶರತನಿಗೆ ದಾಳಿಯ ಜವಾಬ್ದಾರಿಗಳಿದೆ. 4 ಡಿಫೆಂಡರ್ಗಳ ಮಧ್ಯೆ ಮಧ್ಯಂತರ ವಿರಾಮ. 6-6 ಸಮಬಲದಲ್ಲಿ ಕದನ. ಬೈಂದೂರು ಕಾರ್ಕಳ ಮುಂದಿನ ಪಂದ್ಯಾಟಕ್ಕೆ ನಿಮಗೆ ಈಗಾಗಲೇ ಕರೆಯನ್ನು ರವಾನಿಸಿಕೊಂಡವರಿದ್ದಾವೆ. ತಕ್ಷಣ ಪ್ರವೇಶ ದ್ವಾರದ ಹತ್ತಿರ ತಾವು ತಮ್ಮ ಉಪಸ್ಥಿತಿಯನ್ನು ತೋರ್ಪಡಿಸಿಕೊಳ್ಬೇಕು. ಬೈಂದೂರು ಮತ್ತು ಕಾರ್ಕಳ ತಂಡದ ಆಟಗಾರರು ಮಧ್ಯಂತರ ವಿರಾಮದ ಬಳಿಕದ ಅವಧಿಯಲ್ಲಿ ಹೋರಾಟಗಳು ಮುಂದುವರಿಯಲು ಆರಂಭಿಸಿದೆ. ಸ್ಪಷ್ಟವಾದ ನಿರೀಕ್ಷೆಯಲ್ಲಿರುವಂತಹ ಪಂದ್ಯ. ಶುಕೇಶನ ಪ್ರಯತ್ನವಿತ್ತು. ಬೋನಸ್ ನೀಡಲಾಗಿದೆ. ಟ್ಯಾಕಲ್ ಪಾಯಿಂಟ್ ಹೆಬ್ರಿಯ ಖಾತೆಗೆ 7 ಈಚ್.
ಸಂದೇಶ್ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಈ ಪಂದ್ಯದಲ್ಲಿ ತ್ರಿವಳಿ ಡಿಫೆಂಡರ್ಗಳ ಮಧ್ಯೆ ಕದನ ಉಳಿಸಿಕೊಳ್ಳಬಲ್ಲ ವಿಶ್ವಾಸದ ಹೆಜ್ಜೆಗಳಲ್ಲಿರುವಂತಹ ಪಂದ್ಯ. ಹೆಬ್ರಿ ಉಡುಪಿ ಲೀಗ್ ಹಂತಗಳಲ್ಲಿ ಪರಸ್ಪರ ಸೆಣಸಾಟದಲ್ಲಿ ಇನ್ನು 6 ಸ್ಪರ್ಧೆಗಳು ಈ ಪಂದ್ಯದಲ್ಲಿ ಉಳಿಕೆಯಾಗಿದೆ. ವಿನಯ್ ದಾಳಿಯ ಮೂಲಕ ಸಮಯವನ್ನು ಕಳೆಯುವ ನಿರೀಕ್ಷೆಗಳ ಜೊತೆಗೆ ಈ ಸ್ಪರ್ಧೆಯ ಕಣದಲ್ಲಿ ಸೂಪರ್ ಟ್ಯಾಕಲ್ಸ್ ಆನ್ ಆಗಿದೆ. ರಂಜು ದಾಳಿಯಲ್ಲಿರುವಂತಹ ಆಟಗಾರನಾಗಿ ತ್ರಿಬಳಿ ಡಿಫೆಂಡರ್ಗಳ ಮಧ್ಯೆ ಅಫಿಷಿಯಲ್ ಟೈಮ್ ಔಟ್. ಅಂತರವನ್ನ ಉಳಿಸಿಕೊಂಡಿರುವಂತಹ ಪಂದ್ಯದಲ್ಲಿ ಅಂತಿಮ 5 ನಿಮಿಷಗಳ ಅವಧಿ 7-7 ಸಮಬಲದಲ್ಲಿ ಕದನ. That is a new third right. A new odd ತೇಜಸ್ ದಾಳಿಯಲ್ಲಿ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಮೊದಲ ಅವಧಿಯಲ್ಲಿ ಅದ್ಭುತವಾದ ಆಟವನ್ನ ತೇಜಸ್ ಮಹೇಶನ ಮೇಲೆ ರಗುವ ಪ್ರಯತ್ನ. 8-7 ಡುವಾಡೈನಲ್ಲಿ ಅಂಕ ಬರಿತಾ ಇದೆ. And again ಡುವಾಡೈ third right. Back to back ಡುವಾಡೈ. ಪರಿಣಾಮಕಾರಿ ಹೆಜ್ಜೆಯ ಅನುಭವಗಳು ರಂಜು ಸುಕೇಶ ಕಾರ್ನರ್ ವಿಭಾಗಗಳಲ್ಲಿ ಆಟವನ್ನ ಉಳಿಸಿಕೊಳ್ಳಲೇಬೇಕಾಗಿರುವಂತಹ ಹಂತಗಳಲ್ಲಿರುವಂತಹ ಸ್ಪರ್ಧೆಯ ಹೆಬ್ರಿ ಲಾಸ್ಟ್ 4 ಮಿನಿಟ್ಸ್ ಕೊನೆಯ 4 ನಿಮಿಷಗಳ ಅವಧಿ. ಆ ಲೆಫ್ಟಿನ ಪೂರ್ಣಾಂಕವನ್ನು ದಾಖಲಿಸಿಕೊಳ್ತಾ ಇದೆ ಹೆಬ್ರಿ. ಹನ್ನೆರಡು 7 ಕೌಶಿಕ 12-8 ಅಂತರ 4 ಅಂತಿಮ ಅವಧಿಗಳಲ್ಲಿ ಸ್ಪರ್ಧೆ ಇದೆ. ಪಂದ್ಯಕ್ಕಾಗಿ ಬೈಂದೂರು ಕಾರ್ಕಳ ಒಳಭಾಗಕ್ಕೆ ಬರುವುದಕ್ಕೆ ಸಿದ್ಧರಾಗಿರಿ. ಕೊನೆಯ 3 ನಿಮಿಷಗಳ ಅವಧಿಯ ಸಮಯ. ಹನ್ನೆರಡು 8 ಕೌಶಿಕ್ ನಿರಂತರವಾಗಿ ಎದುರಾಳಿ ಅಂಕಣದಲ್ಲಿ ದಾಳಿಯನ್ನು ಮುಂದುವರಿಸಿಕೊಳ್ತಾ ಇದ್ದಾರೆ. ಓಹೋ ಕೌಶಿಕ್
12-8 4 ಅಂಕಗಳ ಅಂತರ ಜೊತೆಗೆ ಮುನ್ನಡೆಯಲ್ಲಿರುವ ಹೆಬ್ರಿ 12-9 3 ಅಂಕಗಳ ಅಂತರದಲ್ಲಿ ಈ ಸ್ಪರ್ಧೆಯನ್ನು ನಾವುಗಳು ಕಾಣಬಹುದಾಗಿದೆ. ಸಮಯದ ನಿಖರತೆಯಲ್ಲಿ ಮತ್ತೆ ಸಂದೇಶ್. ಮುನ್ನಡೆಯ ಅಂತರವನ್ನು ಹಿಗ್ಗಿಸಿಕೊಂಡಿರುವಂತಹ ಹೆಬ್ರಿ ಕೌಶಿಕ್. ಲಾಸ್ಟ್ 2 ಮಿನಿಟ್ಸ್. ಹದಿಮೂರು 10ರಲ್ಲಿ ಮುನ್ನಡೆಯನ್ನ 13-10 3 ಅಂಕಗಳ ಅಂತರವನ್ನೇ ಸತತವಾಗಿ ಕಾಯ್ದುಕೊಳ್ತಾ ಇದೆ ತೇಜಸ್. ಜೂನಿಯರ್ ಸೀನಿಯರ್ಗಳ ಸಮ್ಮಿಲನವಾಗಿರುವಂತಹ ಪಂದ್ಯ. ಈ ಪಂದ್ಯದಲ್ಲಿ ಹೆಬ್ರಿ ಅಲ್ಪ ಮುನ್ನಡೆಯೊಂದಿಗೆ ವಿಶ್ರಾಂತಿಯ ಕೋರಿಕೆ. ನಿರೀಕ್ಷೆಯ ನಿಲುವುಗಳನ್ನು ಉಳಿಸಿಕೊಂಡಿರುವ ಟಾಟಗನ್. ಹದಿನಾಲ್ಕು 10ರಲ್ಲಿ ಉಳಿದಿರುವ ಸಮಯದಲ್ಲಿ ಪಂದ್ಯವನ್ನು ಬಳಸಿಕೊಳ್ಳುವ ಹೆಜ್ಜೆಗಳಲ್ಲಿ ನೆಕ್ಸ್ಟ್ ಮ್ಯಾಚ್ ಬೈಂದೂರು ಹಾಗೂ ಕಾರ್ಕಳ. ಬೈಂದೂರು ಕಾರ್ಕಳದವರು ಬನ್ನಿ. ಹಲೋ, ಹೊರಗಡೆ ಸ್ವಲ್ಪ ಚಳಿ ಇದೆ, ಒಳಗೆ ಬನ್ನಿ. ಅಲ್ಲ ಬೆಚ್ಚಗಿನ ವಾತಾವರಣ ಇದೆ, ಇಲ್ಲಿ ಬನ್ನಿ. ಬೈಂದೂರು ಕಾರ್ಕಳ 14-11ರಲ್ಲಿ ಲಾಸ್ಟ್ ಥರ್ಡ್ ರೆಡಿನೆಸ್ ಡ್ಯೂ ಆರ್ಡರ್. ಹದಿನಾಲ್ಕು 11ರಲ್ಲಿರುವಂತಹ ಪಂದ್ಯ 3 ಅಂಕಗಳ ಅಂತರದ ಜೊತೆಗೆ ಈ ಪಂದ್ಯದಲ್ಲಿ 2 ಅಂಕಗಳ ಅಂತರದ ಜೊತೆಗೆ 14-12ರಲ್ಲಿ ಗೆಲುವನ್ನು ದಾಖಲಿಸಿಕೊಳ್ತಾ ಇದೆ ಹೆಬ್ರಿ. ಬನ್ನಿ ಬೈಂದೂರು ಕಾರ್ಕಳ ತಂಡಗಳು ಬನ್ನಿ ಬೇಗ. ಕಾರ್ಕಳ ಬೈಂದೂರು ಸಮಯದ ಅಭಾವ ಇದೆ, ಆದಷ್ಟು ಬೇಗ ಬನ್ನಿ. ಬೈಂದೂರು ಹಾಗೂ ಕಾರ್ಕಳ ತಂಡಗಳು ಬನ್ನಿ. ಬೈಂದೂರು ಹಾಗೂ ಕಾರ್ಕಳದವರು ಆದಷ್ಟು ಬೇಗ ಬನ್ನಿ, ಕಾಯ್ತಾ ಇದ್ದಾರೆ ಇಲ್ಲಿ.
ಒಂದು ಪಂದ್ಯ ಮುಗಿದ ತಕ್ಷಣ ತಾವು ಎಂಟ್ರಿ ಆಗಬೇಕು ಮುಂದಿನ ಪಂದ್ಯದವರು. ಬನ್ನಿ, ಮುಂದಿನ ಕದನದ ತಂಡಗಳು ಬೈಂದೂರು, ಕಾರ್ಕಳ. ಬೈಂದೂರು ಮತ್ತು ಕಾರ್ಕಳ ತಕ್ಷಣ ಒಳಭಾಗಕ್ಕೆ ಆಗಮಿಸಬೇಕು. ಈಗಾಗಲೇ ನಿಮಗೆ ಹಲವು ಕರೆಯನ್ನ ನಾವು ರವಾನಿಸಿದವರಿದ್ದಾವೆ. ಯಾಕೆ ಸಮಯ ವ್ಯರ್ಥ ಮಾಡ್ತೀರಿ ಎಂಬುದು ನಮಗೆ ಅರ್ಥ ಆಗ್ತಾ ಇಲ್ಲ. ಇದೊಂದು ಯಕ್ಷ ಪ್ರಶ್ನೆ. ಎಲ್ಲ ಕ್ರೀಡಾಭಿಮಾನಿಗಳಲ್ಲಿ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಈಗಾಗಲೇ ನಿಮಗೆ ಬಹಳಷ್ಟು ಸಮಯ ಇತ್ತು. ಒಳಭಾಗಕ್ಕೆ ಬಂದು ನಮ್ಮ ಉಪಸ್ಥಿತಿಯನ್ನ ತಕ್ಷಣ ತೋರ್ಪಡಿಸಿ. ಬೈಂದೂರು ಮೂಕಾಸುರನನ್ನು ವಧಿಸಿದ ಮೂಕಾಂಬಿಕೆ ನೆಲೆದಿದ್ದಂತಹ ತಾಲೂಕು ಬೈಂದೂರು. ಒಂದು ಕಡೆಯಾದರೆ ಕಲ್ಲು ಕಲ್ಲಿಗೂ ಕಥೆಯನ್ನ ಹೇಳುವ ಕರಿಯ ಕಲ್ಲಿನ ನಾಡು ಕಾರ್ಕಳ, ಗೋಮಟ್ಟನ ನಾಡು, ವೆಂಕಟ ಪಡು ತಿರುಪತಿಯ ಖ್ಯಾತಿಯ ಕಾರ್ಕಳ. ಎರಡು ತಂಡಗಳ ನಡುವೆ ತಕ್ಷಣ ಬನ್ನಿ ಬನ್ನಿ ಬೈಂದೂರು ತಂಡಗಳು. ನೀವು ಸ್ವಲ್ಪ ಜಿಂಕೆ ಹೆಜ್ಜೆ ಇಡಬೇಕು, ಮಾರ್ಜಾಲ ಬೆಕ್ಕಿನ ನಡಿಗೆ ಇಡಬಾರ್ದು. ಬೇಗ ಬನ್ನಿ, ಬೇಗ ಬನ್ನಿ. ಕ್ರೀಡಾಭಿಮಾನಿಗಳ ಚಪ್ಪಾಳೆಯನ್ನು ನಿರೀಕ್ಷಿಸ್ತಾ ಇದ್ದಾರೆ. ಬೈಂದೂರು ತಾಲೂಕಿನ ತಂಡಕ್ಕೆ ಒಂದು ಗಟ್ಟಿ ಚಪ್ಪಾಳೆಯನ್ನ ಬೈಂದೂರು ತಂಡಕ್ಕೆ ಸುರಿಬೇಕು ಎನ್ನುವ ವಿನಂತಿಯನ್ನ ಮಾಡುತ್ತಿದ್ದೇವ. ಬೈಂದೂರಿನ ಆಗಮನವಾಗಿದೆ. ಕ್ಷಣಾರ್ಧದಲ್ಲಿ ಕಾರ್ಕಳ ಉತ್ತರ ಧ್ರುವದಲ್ಲಿ ಜಿಲ್ಲೆಯ ಗಡಿಯನ್ನ ಹೊಂದಿರುವಂತಹ ಬೈಂದೂರು, ಹಾಗೆ ದಕ್ಷಿಣ ಭಾಗದಲ್ಲಿ
ಹೌದು. ಚೆಕ್ ಹಾಲ್. ನಮ್ಮ ಜೊತೆ ಈ ಒಂದು ಪ್ರತಿಷ್ಠಿತ ಚಾಂಪಿಯನ್ಶಿಪ್ ಕಬಡ್ಡಿ ಪಂದ್ಯಾಟದಲ್ಲಿ ಜೆಎಸ್ಐನ ಪೂರ್ವಾಧ್ಯಕ್ಷರಾಗಿರುವಂತಹ ವೀಣಾ ಆರ್ ಭಟ್ ಅವರು, ಹಾಗೆ ಮತ್ತೋರ್ವ ಪೂರ್ವಾಧ್ಯಕ್ಷರಾಗಿರುವಂತಹ ರಾಧಾಕೃಷ್ಣ ಕ್ರಮಧಾರಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಇವರನ್ನ ಈ ಕ್ರೀಡಾಕೂಟದ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸ್ಪರ್ಧೆಯ ಮೊದಲ ಅವಧಿ ಕಾರ್ಕಳ ಬೈಂದೂರು ತಂಡಗಳ ಮಧ್ಯೆ ಗೆಲ್ಲಲೇಬೇಕಾದ ಒತ್ತಡದ ಸ್ಥಿತಿಯಲ್ಲಿರುವ ಬೈಂದೂರಿಗೆ ಸವಾಲೊಡ್ಡುತ್ತಾ ಇದೆ ಕಾರ್ಕಳ. ಈ ಪಂದ್ಯ ಡ್ಯೂ ಆರ್ ಡೈ ಸಿಚುವೇಶನ್ ನಲ್ಲಿದೆ. ಯಾವ ತಂಡ ಗೆಲುವಿನ ಅಂಚಿಗೆ ಮರಳುತ್ತದೋ ಅದು ಸೆಮಿಫೈನಲ್ ಕನಸುಗಳನ್ನು ಜೀವಂತವಾಗಿರಿಸಿಕೊಳ್ಳಲಿದೆ. ವಿಘ್ನೇಶ ಕಳೆದ ಪಂದ್ಯದಲ್ಲಿ ಗೆಲ್ಲುವ ಅವಕಾಶವನ್ನ ಕಳಕೊಂಡಿದ್ದಂತ ಬೈಂದೂರು ಇಲ್ಲಿ ಮುಂದಿನ ಪಂದ್ಯಕ್ಕಾಗಿ ಕಾಪು ಉಡುಪಿ ತಂಡಗಳು ಸಮಯೋ ಸಮಾನವಾಗಿ ಎರಡು ತಂಡಗಳು ಕೂಡ ಪ್ರಬಲತೆಯನ್ನು ಕಾಯ್ದುಕೊಳ್ಳುವ ಮೂಲಕವಾಗಿ ಅಂಕಣದ ಬಲಭಾಗದಲ್ಲಿ ಲೀಗ್ ಹಂತಗಳಲ್ಲಿ ಇನ್ನೂ ಎರಡು ಸ್ಪರ್ಧೆಗಳು ಬಾಕಿ ಇದೆ. ಆ ಬಳಿಕ ಸೆಮಿ ಮತ್ತು ಫೈನಲ್ ಕದನಗಳು ನಿರ್ಧಾರವಾಗಲಿದೆ. ಯಾವ ತಂಡದ ವಿರುದ್ಧವಾಗಿ ಯಾವ ತಂಡ ಉಪಾಂತ್ಯ ಸುತ್ತಿನಲ್ಲಿ ಪರಸ್ಪರ ಸೆಣಸಾಟವನ್ನು ಮಾಡಲಿದೆ. ಮೂರು ತಂಡಗಳಿರುವಂತಹ ಕದನದಲ್ಲಿ ಅದ್ಭುತವಾದ ಆಟವನ್ನು ಮುಂದುವರಿಸಿಕೊಳ್ಳುತ್ತಾ ಇದೆ ಕಾರ್ಕಳ. ಗೆಲುವಿನ ಯೋಜಿತ ಆಟದ ಅವಕಾಶಗಳ ಮೂಲಕವಾಗಿ ಈ ಪಂದ್ಯ ಬೋನಸ್ನ ಗಳಿಕೆ. ಪ್ರತಿ ಹಂತಗಳಲ್ಲಿಯೂ ಕೂಡ ಅದ್ಭುತವಾದಂಥ ಆಟವನ್ನು ಆಡಬಲ್ಲ ಈ ಎರಡು ತಂಡಗಳು. ಆಂಕಲ್ ಹೋಲ್ಡ್ಗೆ ಪ್ರಯತ್ನವಾಗಿದ್ದು ಗಣೇಶ್ ಮೂಲಕ ಯಶಸ್ವಿ ಟ್ಯಾಕಲ್ ಬರ್ತಾ ಇದೆ. 4-3 1 ಅಂಕದ ಅಂತರವಷ್ಟೇ. ಕಾರ್ಕಳದ ವಿರುದ್ಧವಾಗಿ ಬೈಂದೂರು ಶಶಾಂಕ ಸ್ಪಷ್ಟತೆಯ ನಿರೀಕ್ಷೆಗಳನ್ನು ಬಳಸಿಕೊಳ್ಳುವ ಮೂಲಕವಾಗಿ ಒಳಾಂಗಣದಲ್ಲಿ ಈ ಎರಡೂ ತಂಡಗಳು
ಪರಸ್ಪರ ಸೆಣಸಾಟವನ್ನು ಮುಂದುವರಿಸ್ತಾ ಇದೆ. ಸೊ ಮುಂದಿನ ಲೀಗ್ ಹಂತದ ಕದನಕ್ಕಾಗಿ ಕಾಪು ಉಡುಪಿ ತಂಡಗಳು ತಡಮಾಡದೆ ತಮ್ಮ ಪೂರ್ವ ಸಿದ್ಧತೆಗಳನ್ನು ಮುಗಿಸಿಕೊಂಡು ಸಂಘಟಿತವಾದ ಬಲವನ್ನು ಮುಂದುವರಿಸಿಕೊಂಡಿರುವಂತಹ ಹೋರಾಟದ ಅವಧಿಯಲ್ಲಿ ಈ ಪಂದ್ಯ ಎರಡು ತಂಡಗಳು ನಿರಂತರವಾಗಿ ಸ್ಪರ್ಧೆಯ ಕಣದಲ್ಲಿ ಪರಸ್ಪರ ಆ್ಯಂಡ್ ಇಟ್ ಇಸ್ ಥರ್ಡ್ ರೈಟ್. ಸೊ ಮಾಡು ಇಲ್ಲವೇ ಮಡಿ ವಿಘ್ನೇಶ ದಾಳಿಯಲ್ಲಿದ್ರೆ ಬೈಂದೂರಿನ ಪರವಾಗಿ ಒಳಾಂಗಣದಲ್ಲಿ ಫಾಲೋ ಡ್ಯಾಶ್ ಮಾಡುವ ಪ್ರಯತ್ನ. ಸುಶಾಂತನ ಪ್ರಯತ್ನ ವ್ಯರ್ಥ ಆಗಿದೆ. ಥರ್ಡ್ ರೈಟ್. ಸರ್ ನೆಕ್ಸ್ಟ್ ಮ್ಯಾಚ್ ಡ್ಯೂ ಆರ್ಡೈನಲ್ಲಿ 7-3 ಕದನ. ಬೈಂದೂರು ನಾಗರಾಜ್ ಪ್ರಯತ್ನ ಯಶಸ್ವಿಯಾಗುವ ಹೊತ್ತಿನಲ್ಲಿಯೇ ಅದ್ಭುತ ರೋಲಿಂಗ್ ಸ್ವಿಕ್ ಮೂಲಕ ಮುನ್ನಡೆಯನ್ನು ವಿಸ್ತರಿಸಿಕೊಂಡಂತ ಆಟಗಾರ. ಪರಿಣಾಮವಾಗಿ ಪಂದ್ಯದಲ್ಲಿ 7-4 ಮತ್ತೆ ವಿಘ್ನೇಶ್ ಕಾರ್ಕಳದ ಖಾತೆಯಿಂದ ಅಂಕಗಳನ್ನು ಕಸಿದುಕೊಳ್ಳುವ ಪ್ರಯತ್ನದಲ್ಲಿ ಯಶಸ್ಸಿನ ಆಟ. ಅಫಿಷಿಯಲ್ ಟೈಮ್ ಔಟ್. ಸರ್ ನೆಕ್ಸ್ಟ್ ಮ್ಯಾಚ್ ಕಾಪು ಉಡುಪಿ. ಓಕೆ, ಕಾಪು ಅವರು ಉಡುಪಿಯವರು ಗೆಟ್ ರೆಡಿ. ಆ ಪಂದ್ಯ ಸ್ವಲ್ಪ ಜಿಜ್ಞಾಸೆಯಲ್ಲಿದೆ ಈಗ, ಹಾಗಾಗಿ ಪಂದ್ಯವನ್ನ ನಾವು ಚೇಂಜ್ ಮಾಡಲೇಬೇಕು. ಆಗಮಿಸಿರುವಂತಹ ಕ್ರೀಡಾಳುಗಳು ಅಥವಾ ಅಫಿಷಿಯಲ್ಸ್ನಲ್ಲಿ ಊಟ ಮಾಡಲು ಯಾರಾದರೂ ಬಾಕಿ ಇದ್ರೆ ತಕ್ಷಣ ಹಲೋ ಊಟದ ನೀರಿನ ವ್ಯವಸ್ಥೆ ಮಾಡಿ ಪ್ಲೇಯರ್ಸ್ಗೆ ವಾಲಂಟಿಯರ್ಸ್ ನೀರು ಕೊಡಿ. ಅವರಿಗೆ ನೀರು ಇಟ್ಟಿದ್ದಾರೆ ಸರ್ ಅಲ್ಲಿ ಕಾರ್ನರ್ ಅಲ್ಲಿ. ನೀರು ಉಂಟಾ ನೋಡಿ ವಾಲಂಟಿಯರ್ಸ್. ಬಲ್ಲೆ ನೆಕ್ಸ್ಟ್ ಮ್ಯಾಚಿಗೆ ಕಾಲ್ ಕೊಡಿ. ರೋಲಿಂಗ್ ಎಸ್ಕೇಪ್ 2+2. ಕಾರ್ನರ್ನಲ್ಲಿ ಕೃಷ್ಣ ಮಾಡಿದ ಪ್ರಯತ್ನ ಸಫಲವಾಗಲಿಲ್ಲ. ಪರಿಣಾಮವಾಗಿ ಪಂದ್ಯದಲ್ಲಿ ಮುನ್ನಡೆಯನ್ನು ವಿಸ್ತರಿಸ್ತಾ ಇರುವಂತಹ ತಂಡ ಬೈಂದೂರು. ಕಾಪು ಮತ್ತು ಉಡುಪಿ ತಂಡದವರು ಮುಂದಿನ ಪಂದ್ಯಾಟಕ್ಕಾಗಿ ಸಿದ್ಧತೆಯನ್ನ ಅಂತಿಮಗೊಳಿಸಿಕೊಳ್ಳಬೇಕು.
ಮುಂದಿನ ಪಂದ್ಯ ಕಾಪು ಮತ್ತು ಉಡುಪಿ ಎರಡು ತಂಡಗಳ ನಡುವೆ ಸಾಗಿ ಬರಲಿಕ್ಕಿದೆ. ಕಾಪು ಉಡುಪಿ ಆಡಿಸ್ತಾರ ಕೇಳ್ಕೊಳ್ಳಿ. ಸರ್ ಹೇಳಿ. ಕಾಪು ಉಡುಪಿ ಹೌದು, ನೆಕ್ಸ್ಟ್ ಮ್ಯಾಚ್. ಓಕೆ, ಒಂದು ಸ್ವಲ್ಪ ಲೆಕ್ಕಾಚಾರ ಆಗ್ತಿತ್ತು, ಹಾಗಾಗಿ ಸ್ವಲ್ಪ ಅವ್ರಿಗೆ ಕಾಲ್ ಕೊಡೋಲ್ಲ. ಸರಿ ಸರ್, ಓಕೆ. ಹೆಬ್ರಿ ಜೆಸಿನ ಪೂರ್ವಾಧ್ಯಕ್ಷರಾಗಿರೋ ಸಂತೋಷ್ ಶೆಟ್ಟಿ ಮುದ್ರಾಡಿ ಅವರು ಬಂದಿದ್ದಾರೆ. ಅವರನ್ನ ಗುರುತಿಸಿ ಗೌರವಿಸ್ತಾ ಇದ್ದೇವೆ. ಹಾಗೆ ನೋಡಿ, ಮುಂದಿನ ಸ್ಪರ್ಧೆಯಲ್ಲಿ ಅಲ್ಪ ಬದಲಾವಣೆಯನ್ನು ಮಾಡ್ತಾ ಇದ್ದಾವೆ. ತೀರ್ಪುಗಾರರು ಬದಲಾವಣೆ ಮಾಡ್ತಾ ಇದ್ದಾರೆ. ಕುಂದಾಪುರ ಹೆಬ್ರಿ ತಂಡಗಳು ಒಳಾಂಗಣಕ್ಕೆ ಬನ್ನಿ. ಉಡುಪಿ ಕಾಪು ತಂಡಗಳಿಗೆ ಮತ್ತೆ ಸ್ಪರ್ಧೆಯನ್ನು ಆಯೋಜನೆ ಮಾಡ್ತವೆ. ಹೆಬ್ರಿ ಮತ್ತು ಕುಂದಾಪುರ ಒಳಾಂಗಣಕ್ಕೆ ಆದಷ್ಟು ಬೇಗ ಬನ್ನಿ. ಹೆಬ್ರಿ ಕುಂದಾಪುರ ಕೇಳಿಸ್ಕೊಂಡ್ರ? ಹೆಬ್ರಿ ಹಾಗೂ ಕುಂದಾಪುರ ರೆಡಿಯಾಗಿ. ಹೆಬ್ರಿ ಮತ್ತೆ ಕುಂದಾಪುರ, ಸುಜನ್ ಬೇಗ ಬನ್ನಿ. ಹೆಬ್ರಿ ಸೀನಿಯರ್ ಜೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಸುದೀಪ್ ಭಟ್ ಅವರು ಬಂದಾರೆ. ಅವರನ್ನ ಗುರುತಿಸಿ ಗೌರವಿಸ್ತಾ ಇದ್ದಾವೆ. ಸುದೀಪ್ ಭಟ್ ಹೆಬ್ರಿ ಆನೆ ಪಿಟ್ಟಣ್ಣ. ಹೆಬ್ರಿ ಕುಂದಾಪುರ. ವಿಘ್ನೇಶ ದಾಳಿಯ ಜವಾಬ್ದಾರಿಗಳನ್ನು ಉಳಿಸಿಕೊಳ್ಳುವ ಮೂಲಕ ಅಂಕಣದ ಒಳಭಾಗದಲ್ಲಿ ಲಾಸ್ಟ್ 4 ಮಿನಿಟ್ಸ್, ಕೊನೆಯ 4 ನಿಮಿಷಗಳ ಅವಧಿ 15-5 ಹೆಬ್ರಿ ಕುಂದಾಪುರ ಟೈಮ್ ವೇಸ್ಟ್ ಮಾಡಬೇಡಿ. ಈ ಪಂದ್ಯ ಮುಗಿದ ತಕ್ಷಣ ತಾವು ಎಂಟ್ರಿ ಆಗಬೇಕು. ಹೆಬ್ರಿ ಕುಂದಾಪುರ. ವಿಶ್ರಾಂತಿಯ ಕೋರಿಕೆ. ಪರಿಣಾಮಕಾರಿ ಪಂದ್ಯದ ಪ್ರತಿ ಸವಾಲುಗಳಲ್ಲಿ ಮುನ್ನಡೆಯೊಂದಿಗೆ ಬೈಂದೂರು. ಎರಡು ತಂಡಗಳು ಕೂಡ ಪರಸ್ಪರ ಕೃಷ್ಣ ಕಮಾಲ್ ಕೃಷ್ಣ ಆಂಕಲ್ ಹೋಲ್ಡ್ ಮೂಲಕ ಕಾರ್ಕಳದ ಕೃಷ್ಣನ ಅದ್ಭುತವಾದ ಆಟ ಬರುತ್ತಾ ಇದೆ. 7ನೇ ಅಂಕ ಗಳಿಕೆಯಲ್ಲಿ 15-7. ಪರಿಣಾಮ ಪಂದ್ಯದಲ್ಲಿ ಕಾರ್ಕಳದ ಅಂತರ ಕಡಿಮೆಯಾಗುತ್ತಾ ಇದೆ. ಮುನ್ನಡೆಯಲ್ಲಿದ್ದ ಬೈಂದೂರಿನ ವಿರುದ್ಧವಾಗಿ ಸೂಪರ್ ರೈಟ್. 15-10 5 ಅಂಕಗಳ ಅಂತರವಷ್ಟೇ ಪಂದ್ಯ. ನಿರಂತರ ಅವಕಾಶಗಳಲ್ಲಿದ್ದಂತಹ ಹೋರಾಟ ಇದು. ಪಂದ್ಯವನ್ನ ಸರಾಗವಾಗಿ ಉಳಿಸಿಕೊಳ್ಳಬಲ್ಲ ಹೆಜ್ಜೆಗಳಲ್ಲಿ ಸೂಪರ್ ಟ್ಯಾಕಲ್ ಆನ್ ಆಗಿದೆ. And again time out.
ಸೂಪರ್ ಟ್ಯಾಕಲ್ ಇಸ್ ಆನ್ ಆಗಿರುವಂತಹ ಸಂದರ್ಭದಲ್ಲಿ ಲಾಸ್ಟ್ 2 ಮಿನಿಟ್ಸ್. ಓಹೋ ಪ್ರಯತ್ನಗಳು ಮುಂದುವರಿಸಿರುವ ಆಟಗಾರರು. ಬಲಿಷ್ಠ ಡಿಫೆನ್ಸ್ ನಾಗಾ ವಿಘ್ನೇಶ್ ಮಧ್ಯೆ ಅದ್ಭುತವಾದ ಟ್ಯಾಕಲ್ ಮಾಡುವ ಪ್ರಯತ್ನಗಳು ಯಶಸ್ವಿಯಾಗಿದೆ. ಸಮಯವನ್ನು ಕಳೆಯುವ ನಿರೀಕ್ಷೆಯಲ್ಲಿದ್ದಂತ ಆಟಗಾರರು. 18-11 ಲಾಸ್ಟ್ ಮಿನಿಟ್ ಆಫ್ ದ ಮ್ಯಾಚ್. ಅಂತಿಮ ನಿಮಿಷ ಘೋಷಣೆಯನ್ನ ಮಾಡಲಾಗಿದೆ. 18-11 ಬೈಂದೂರು ಮುನ್ನಡೆಯಲ್ಲಿದೆ. ಅನುಭವಿ ನಾಗನ ಮೇಲೆ ರಗುವ ಮೂಲಕ ಹದಿನೆಂಟು 12 ನೆಕ್ಸ್ಟ್ ಮ್ಯಾಚ್ ಕುಂದಾಪುರ ಹೆಬ್ರಿ. ರಿವರ್ಸ್ ಕ್ವಿಕ್ ಮಾಡುವ ಪ್ರಯತ್ನವನ್ನು ಮಾಡಿದ ವಿಘ್ನೇಶ್. ಅಂಕ ಗಳಿಕೆಯಲ್ಲಿ ಅಂತರವನ್ನು ಹೆಚ್ಚಿಸಿಕೊಳ್ಳುತ್ತಾ ಡಬಲ್ ಎಂಟ್ರಿ. ಟೆಕ್ನಿಕಲ್ ಪಾಯಿಂಟ್. ಸೆಕೆಂಡುಗಳ ಲೆಕ್ಕಾಚಾರದಲ್ಲಿ ಪಂದ್ಯ ಬಾಕಿ ಉಳಿತಾ ಇದೆ. ಮರಳುವಾದ ಯಶಸ್ವಿ. ಮ್ಯಾಚ್ ಇಸ್ ಓವರ್. ಪಂದ್ಯ ಮುಕ್ತಾಯವನ್ನು ಕಾಣ್ತಾ ಇದೆ. ಹೆಬ್ರಿ ಅವರು ಕುಂದಾಪುರ. ಬನ್ನಿ ಕುಂದಾಪುರ ಹೆಬ್ರಿ ತಂಡದ ಆಟಗಾರಗಳು. ಹಲೋ ಬನ್ನಿ ಕುಂದಾಪುರ
ಹೆಬ್ರಿ ತಂಡದ ಆಟಗಾರಗಳು ಎಲ್ಲಿದ್ದೀರಾ? ಕುಂದಾಪುರ ಬನ್ನಿ ಒಳಗೆ. ಕುಂದಾಪುರ ಹೆಬ್ರಿ ಬನ್ನಿ ಬೇಗ. ಹೆಬ್ರಿ ಅವರು ಕುಂದಾಪುರ तांबडी चांबडी चमकते उन्हात तांबडी चांबडी चमकते उन्हात ಕುಂದಾಪುರದವರು ಬನ್ನಿ ಬೇಗ. ಹೆಬ್ರಿ ಹಸಿರು ಹೊದಿಕೆಯಿಂದ ಕಂಗೊಳಿಸುವ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಪ್ರೀತಿ, ಶಾಂತಿ, ಮೌಲ್ಯಗಳಿಗೆ ಪ್ರಸಿದ್ಧಿಯಾಗಿರುವ ಹೆಬ್ರಿಯ ಪರಿಸರದಲ್ಲಿ ಜ್ಞಾನ ಸೇವೆಯ ಉದ್ದೇಶದಿಂದ ಸಂಸ್ಕೃತಿ, ದೇಶಾಭಿಮಾನವನ್ನು ಬೆಳೆಸುವ ಧ್ಯೇಯದಿಂದ ಹುಟ್ಟಿಕೊಂಡ ಸಂಸ್ಥೆ ಅಮೃತ ಭಾರತಿ. ವಿದ್ಯೆಯಿಂದ ಹಣ ಗಳಿಸಬೇಕೆಂಬ ಆಶಯವೇ ಇಲ್ಲ, ಜ್ಞಾನದಾನವೇ ಶ್ರೇಷ್ಠ ದಾನವೆಂದು ನಂಬಿರುವವರೇ ಇಲ್ಲೆಲ್ಲ. ಆದರೂ ಶೈಕ್ಷಣಿಕ ವಿಷಯದಲ್ಲಿ ಎಲ್ಲಿಯೂ ಹಿಂದೆ ಉಳಿದಿಲ್ಲ. ನ್ಯಾಯಸಮ್ಮತ ಸ್ಪರ್ಧೆಯ ದೃಷ್ಟಿಕೋನದಿಂದ ಬೋಧಿಸುತ್ತಿದ್ದಾರೆ ಇಲ್ಲೆಲ್ಲ. ಇಲ್ಲಿ ಪ್ರಾಮುಖ್ಯತೆ ಕೊಡುವುದು ಕೇವಲ ಪರೀಕ್ಷೆಯ ಅಂಕಗಳಿಕೆಗೆ ಅಷ್ಟೇ ಅಲ್ಲ, ಸಮಾಜಕ್ಕೆ ಒಳ್ಳೆಯ ಪ್ರಜೆಯಾಗಿ ಸಂಸ್ಕಾರ ಗುಣಕ್ಕೆ ಪ್ರಭುವಾಗಿ ಬಾಳಬೇಕು ಎಂದು ಆಶಯ ನಮ್ಮದೆಲ್ಲ. ಶುದ್ಧ ಪರಿಸರದ ಜೊತೆಗೆ ಸುಸಜ್ಜಿತ ಕೊಠಡಿಯ ಒಳಗೆ ಪೌಷ್ಟಿಕ ಆಹಾರದ ರುಚಿಯೊಂದಿಗೆ ಸಮರ್ಪಕವಾಗಿ ಸಿದ್ಧವಾಗಿರುವ ಆಟದ ಮೈದಾನದೊಂದಿಗೆ ಪ್ರತಿಯೊಬ್ಬರ ಪ್ರತಿಭೆಯನ್ನು ಗುರುತಿಸಿ ಬೆಳೆಸುವುದರೊಂದಿಗೆ ಸಣ್ಣ ತಪ್ಪುಗಳನ್ನು ತ್ವರಿತವಾಗಿ ತಿದ್ದಿ ತಿಳಿ ಹೇಳುವುದರೊಂದಿಗೆ ಸಾಗಿದೆ ನಮ್ಮ ಪಯಣ ಕಳೆದ 2 ದಶಕಗಳಿಂದ ನಿಮ್ಮ ಪ್ರೀತಿ ಬೆಂಬಲದ ಜೊತೆಗೆ. ಬನ್ನಿ ಕೈ ಜೋಡಿಸಿ ಕಟ್ಟುವ ನಾವು ದೇಶವನ್ನು ಸಂಸ್ಕೃತಿ, ಪ್ರೀತಿ, ದೇಶಾಭಿಮಾನದ ಜೊತೆಗೆ. ಬನ್ನಿ, ಹೆಬ್ರಿ ಬಲಗಾಲಿನ ಪಾದ ಸ್ಪರ್ಶವನ್ನು ಕಂಡುಕೊಂಡಿದ್ದಾರೆ.
ಕುಂದಾಪುರ ಬನ್ನಿ. ಹೆಬ್ರಿ ಅದಾಗಲೇ ಅಂಕಣದ ಪ್ರವೇಶವನ್ನು ಕಂಡುಕೊಂಡಿದೆ. ಕುಂದಾಪುರದ ಅನುಪಸ್ಥಿತಿ. ತಕ್ಷಣ ಬನ್ನಿ. ಕುಂದಾಪುರ ಟೀಮ್ ನೀವು ತಡ ಮಾಡಿದಷ್ಟು ವೀಕ್ಷಕರ ಸಂಖ್ಯೆ ಕಡಿಮೆ ಆಗತ್ತೆ. ಕುಂದಾಪುರ ತಂಡ ತಕ್ಷಣ ಬರಬೇಕು. ಸ್ಪರ್ಧೆಯ ಮೊದಲ ಅವಧಿಯಲ್ಲಿ ಸಂದೇಶ್ ಆರಂಭಿಕ ದಾಳಿಯಲ್ಲಿ ಹೆಬ್ರಿಯ ಪರವಾಗಿ ಹೊಂದಲು ಬೆಳಕಿನಲ್ಲಿ ಆಯೋಜನೆಯಾಗಿರುವಂತಹ ಈ ಪಂದ್ಯಾವಳಿ ಇದೀಗ ಲೀಗ್ ಹಂತಗಳ ಇನ್ನೊಂದು ಸ್ಪರ್ಧೆ ಬಾಕಿ ಇದೆ. ಈ ಪಂದ್ಯದ ಚಿತ್ರಣ, ಆ ಪಂದ್ಯದ ಮೇಲೆ ನಿರೀಕ್ಷೆಗಳನ್ನು ಉಳಿಸಿಕೊಳ್ಳಲಿದೆ. ಹೆಬ್ರಿಯ ಖಾತೆಯಿಂದ ಯಶಸ್ವಿಯಾದಂಥ ಡಿಫೆನ್ಸ್ ಮುಂದುವರಿಯಲು ಆರಂಭಿಸಿದೆ. ಕುಂದಾಪುರದ ವಿರುದ್ಧವಾಗಿ
ಈ ಲೀಗ್ ಕದನದಲ್ಲಿ ಹೆಬ್ರಿ ಪ್ರಥಮ ಅವಧಿಯ ವೇಳೆಯಲ್ಲಿ ಎರಡೂ ತಂಡಗಳು ಕೂಡ ಪ್ರಬಲವಾದ ಸ್ಪರ್ಧೆಯನ್ನು ಕಾಯ್ದಿರಿಸಿಕೊಳ್ಳಲು ಆರಂಭಿಸಿದೆ. And again ದಾಳಿಯಲ್ಲಿ ಡಿಕೆ ಸರ್ವಾಂಗೀಣ ಆಟದ ಪ್ರದರ್ಶನವನ್ನು ಕಾಯ್ದಿರಿಸಿಕೊಳ್ಳುವ ಮೂಲಕವಾಗಿ ಕದನದಲ್ಲಿ ಸ್ಪಷ್ಟತೆಯ ಪಾದಚಲನೆ ಇದೆ. ಈ ಪಂದ್ಯದಲ್ಲಿ ಅಂತರ ಉಳಿಸಿಕೊಳ್ಳಬಲ್ಲಂತಹ ಶ್ರೇಷ್ಠ ಲಯದಲ್ಲಿ ಮುಂದುವರಿಯುತ್ತಾ ಇದೆ ಕದನ. ಪ್ರಜ್ವಲ್ ಎರಡು ತಂಡಗಳು ಕೂಡ ಪ್ರತಿ ದಾಳಿಗಳಲ್ಲಿ ಕೂಡ ಶ್ರೇಷ್ಠವಾದ ಪ್ರದರ್ಶನವನ್ನು ಕಾಯ್ದಿರಿಸಿಕೊಳ್ಳುವ ಮೂಲಕ ಪಂದ್ಯದ ಆರಂಭಿಕ ಹಂತಗಳಿಂದ ರಣಾಂಗಣದಲ್ಲಿ ಹೋರಾಟದ ಮೂಲಕ ಅಂಕಗಳನ್ನು ಗಳಿಸಿಕೊಳ್ಳಬಲ್ಲ ಆಟಗಾರ ಶರತ ದಾಳಿಯಲ್ಲಿ ಸ್ಪಷ್ಟವಾದಂಥ ಪಾದಚಲನೆ, ದಿಟ್ಟತೆಯ ಹೋರಾಟಗಳ ಮೂಲಕ ಕದನದ ಚಿತ್ರಣ ಬದಲಿಸಿಕೊಳ್ಳಬಲ್ಲ ಹೋರಾಟವಾಗಿದೆ. ಮುನ್ನಡೆಯ ಅಂತರವನ್ನು ವಿಸ್ತರಿಸಿಕೊಳ್ಳಬಲ್ಲ ಹೆಜ್ಜೆಯಲ್ಲಿದ್ದ ಆಟಗಾರರು. 3-1 ಕುಂದಾಪುರ ಪ್ರತಿಯೊಂದು ದಾಳಿಗಳಲ್ಲಿಯೂ ಶ್ರೇಷ್ಠ ಆಟವನ್ನು ತೋರ್ಪಡಿಸಿಕೊಳ್ಳಬಲ್ಲ ಹೋರಾಟದಲ್ಲಿ ಈ ಪಂದ್ಯವನ್ನು ಕಾಣಬಹುದಾಗಿದೆ. ಆಂಕಲ್ ಹೋಲ್ಡ್ ಯಶಸ್ವಿಯಾಗಿರುವಂತಹ ಆಟ. ಪರಿಪೂರ್ಣವಾದ ದಾಳಿಗಳು ಕದನದಲ್ಲಿ ಮುಂದುವರಿಯಲಾರಂಭಿಸಿದೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಪ್ರಜ್ವಲ್ 4-1 ಕುಂದಾಪುರ ಮುನ್ನಡೆಯನ್ನು ಉಳಿಸಿಕೊಂಡಿರುವಂತಹ ಪಂದ್ಯ. ಉಡುಪಿ ಜಿಲ್ಲಾ ಚಾಂಪಿಯನ್ಶಿಪ್ಗಾಗಿ ನಡೆಯುತ್ತಿರುವಂತಹ ಚಾಂಪಿಯನ್ಸ್ ಟ್ರೋಫಿ 2025 ಲೀಗ್ ಹಂತಗಳ ಸ್ಪರ್ಧೆಗಳಲ್ಲಿ ನಾವುಗಳಿದ್ದೇವೆ. ಒಟ್ಟಾರೆಯಾಗಿ ಬೆಳಗಿನ ಜಾವ 10:30 ಗಂಟೆಯಿಂದ ನಿರಂತರವಾಗಿ ಈ ಸ್ಪರ್ಧೆಗಳು ಅಂಕಣದಲ್ಲಿ ಮುಂದುವರಿತಾ ಇದೆ. ಬಾಲಕ ಬಾಲಕಿಯರ ಜೊತೆಗೆ ಇದೀಗ ಸೀನಿಯರ್ಸ್ ವಿಭಾಗದ ಕದನಗಳು. ರೋಚಕ ಹಂತಗಳಲ್ಲಿ ಸ್ಪರ್ಧೆ. ಕಾರ್ನರ್ ವಿಭಾಗದಿಂದ ಆಕ್ರಮಣ ಬಂತು. ಯಶಸ್ವಿ ಟ್ಯಾಕಲ್, ಶರತ ಬಂಧನ. ಐದು 1 4 ಅಂಕಗಳ ಅಂತರ. ಪ್ರಜ್ವಲ್ ವಿಪುಲ್ ಒಳಾಂಗಣದಲ್ಲಿರುವ ಡಿಫೆಂಡರ್ಗಳು ದಾಳಿಯಲ್ಲಿ. ಕುಂದಾಪುರದ ಪ್ರಜ್ವಲ್ ಪ್ರಯತ್ನಗಳಿತ್ತು. ವೇಗದ ಜೊತೆಗೆ ತಂತ್ರವನ್ನು ನಡೆದುಕೊಳ್ಳಬಲ್ಲಂತ ಪ್ರಜ್ವಲ್ ಅಂಕದ ಜೊತೆಗೆ ಮರಳುವಾಗ ಪ್ರಜ್ವಲ್ ಅಂತಿಮ ಆಟಗಾರನಾಗಿ ಹೆಬ್ರಿಯ ಪರವಾಗಿ
ಒತ್ತಡವನ್ನು ನಿಭಾಯಿಸಿಕೊಳ್ಳುವ ಮೂಲಕ ಪಂದ್ಯದ ಮುನ್ನಡೆಯಲ್ಲಿ ಕುಂದಾಪುರದ ಆಟಗಾರರು 6-3 3 ಅಂಕಗಳ ಅಂತರ. ಸತತ ತಪ್ಪುಗಳ ಪುನರಾವರ್ತನೆ 7-3. ಸಂದೇಶ್ ಸ್ಪಷ್ಟತೆಯ ಪಾದಚಲನೆ ಉಳಿಸಿಕೊಳ್ಳುವ ಮೂಲಕ ಈ ಹೋರಾಟದಲ್ಲಿ ಸೋಲು ಟ್ಯಾಕಲ್ ಪ್ರಯತ್ನ. ಸಂದೇಶ ಆಟ ರಂಗೇರಿತಾ ಇದೆ. ಕರ್ನಾಟಕ ರಾಜ್ಯ ತಂಡಕ್ಕಾಗಿ ಸರ್ಕಲ್ ಕಬಡ್ಡಿಯಲ್ಲಿ ಪ್ರತಿನಿಧಿಸಿದ ಸೀನಿಯರ್ ಆಟಗಾರರಲ್ಲಿ ಸಂದೇಶ್. ಬೋನಸ್ +2. ಬೋನಸ್ +2. And again, super tackle is on. ತ್ರಿಬಳಿ ಡಿಪೆಂಡರ್ಗಳ ಮಧ್ಯೆ 7-6ರಲ್ಲಿ 1 ಅಂಕದ ಅಂತರ. ಪರಿಣಾಮ ಹೋರಾಟದಲ್ಲಿ ಸತತವಾಗಿ ತಪ್ಪುಗಳ ಪರಿವರ್ತನೆಯಾಗುತ್ತಾ ಇದೆ. ಲೀಗ್ ಹಂತದ ಲೆಕ್ಕಾಚಾರಗಳನ್ನು ತಿಳಿಸಲಿರುವಂತಹ ಈ ಪಂದ್ಯ ಎಂಟು ಆರು. ಮುನ್ನಡೆ ಮುನ್ನಡೆ ಮುನ್ನಡೆ. ಯಶಸ್ವಿಯಾದ ಟ್ಯಾಕಲ್ಗಳು. ಬಲಿಷ್ಠ ಡಿಪೆಂಡರ್ ಸೂರಜನ ಆಕ್ರಮಣಕ್ಕೆ ಸಾಥ ಸಿಕ್ಕಿದೆ. ಆಫ್ ಟೈಮ್ ಮಧ್ಯಂತರ ವಿರಾಮ 9-7ರಲ್ಲಿ ಮುನ್ನಡೆಯೊಂದಿಗೆ ಕುಂದಾಪುರ. ಎರಡು ಅಂಕಗಳ ಅಂತರದಲ್ಲಿರುವಂತಹ ಪಂದ್ಯ. ಮಧ್ಯಂತರ ವಿರಾಮದ ಬಳಿಕದ ಅವಧಿಯಲ್ಲಿ ರಂಜು ಡಿಪೆಂಡರ್ ಆಗಿ ಒಳಭಾಗದಲ್ಲಿದ್ರೆ ಪ್ರಜ್ವಲ್ ಮೂಲಕ ಅಂಕದ ಗಳಿಕೆ. ಆಲ್ ಔಟಿನ ಪೂರ್ಣಾಂಕವನ್ನು ದಾಖಲಿಸಿಕೊಳ್ತಾ ಇದೆ. ಹನ್ನೆರಡು 7 ಮುನ್ನಡೆಯನ್ನು ಉಳಿಸಿಕೊಂಡಿರುವಂತಹ ಕುಂದಾಪುರ 5 ಅಂಕಗಳ ಅಂತರದಲ್ಲಿ ಪ್ರಸ್ತುತ ಈ ಪಂದ್ಯವನ್ನು ನಾವುಗಳು ಕಾಣಬಹುದಾಗಿದೆ. And again ಸಂದೇಶ್ 2 ಪಾಯಿಂಟ್ಸ್. 12-9. 12-9 3ಕ್ಕಿಳಿತಾ ಇದೆ. ಸತತವಾಗಿ ದಾಳಿಗಳಲ್ಲಿ ಯಶಸ್ವಿಯಾದ ಹೆಜ್ಜೆಗಳ ಅದ್ಭುತ ಆಟ.
ಸೊ ಮುಂದಿನ ಪಂದ್ಯದಲ್ಲಿ ಅಂತಿಮ ಕದನ ಒಂದು ಬಾಕಿ ಇದೆ. ಈ ಪಂದ್ಯದ ತರುವಾಯ ಲೆಕ್ಕಾಚಾರಗಳು ಪ್ರಕಟಗೊಳ್ಳಲಿದೆ. ಆ ಪಂದ್ಯದ ಅವಶ್ಯಕತೆ ಇದೆಯಾ ಇಲ್ಲವೋ ಅನ್ನೋದನ್ನು ತಿಳಿಸಲಿದೆ ಈ ಸ್ಪರ್ಧೆ. ಶರತನಿಂದ ಆಕ್ರಮಣ 12-9 ಧರ್ಮೇಶ 3 ಅಂಕಗಳ ಅಂತರದಲ್ಲಿ ಮುನ್ನಡೆಯಲಿದ್ದಾಗ ಡಿಕೆಗೆ ದಾಳಿ ಕೊಡಲಾಗಿದೆ. ಪ್ರತಿ ದಾಳಿಗಳಲ್ಲಿ ಕೂಡ ಯಶಸ್ವಿ ಆಟವನ್ನು ಮುಂದುವರಿಸಿಕೊಂಡಂತ ಈ ಪಂದ್ಯ ಮುನ್ನಡೆಯ ಲೆಕ್ಕಾಚಾರವನ್ನು ಬಳಸಿಕೊಳ್ಳುವಂತಹ ಹಂತ. ಈ ಪಂದ್ಯದಲ್ಲಿ ಡಿಪೆಂಡರ್ಗಳನ್ನು ವಂಚಿಸಿ ಅಂಕವನ್ನು ಕಸಿದುಕೊಳ್ಳುವ ಪ್ರಯತ್ನದಲ್ಲಿ ಸಂದೇಶ್. ಥರ್ಡ್ ರೈಟ್ ಯು ಆರ್ ರೈಟ್ ಮಾಡು ಇಲ್ಲವೇ ಮಡಿ. ಕ್ಷಣಾರ್ಧದಲ್ಲಿ ಎದುರಾಳಿಯ ಕೋಟೆಯಿಂದ ಅಂಕವನ್ನ ಗಳಿಸಿಕೊಂಡು ಮರಳುವ ವೇಳೆ ಕೊನೆಯ 4 ನಿಮಿಷಗಳ ಅವಧಿಯಲ್ಲಿ ಪಂದ್ಯವನ್ನು ಕಾಣಬಹುದಾಗಿದೆ.
14-10 4 ಅಂಕಗಳ ಅಂತರದ ಜೊತೆಗೆ ಷರತ್ತ ದಾಳಿಯಲ್ಲಿ ಈ ಪಂದ್ಯದಲ್ಲಿ ಬೋನಸ್ ನೀಡಲಾಗಿದೆ. ಉಳಿದಿರುವ ಸಮಯದಲ್ಲಿ ಮರಳಬಹುದೇ ಹೆಬ್ರಿ. ಸತತ ಗೆಲುವುಗಳ ಜೊತೆಗೆ ಮುನ್ನಡೆಯಲ್ಲಿರುವ ಕುಂದಾಪುರ. ಪ್ರಜ್ವಲ್ ಬೋನಸ್, ಗಳಿಕೆ ಬೋನಸ್ ಆಗಿದೆ.
ಲಾಸ್ಟ್ ಮಿನಿಟ್ ಅಂತಿಮ ನಿಮಿಷದ ಘೋಷಣೆ. 15-11 ಅಂತರ 4. ಟ್ಯಾಕಲ್ ಮಾಡುವ ಪ್ರಯತ್ನ, ಆಫ್ ಕೋರ್ಸ್ ಈ ಪಂದ್ಯದಲ್ಲಿ ಮರಳುವ ಸೂಚನೆಗಳನ್ನು ಕೊಟ್ಟಿರತಕ್ಕಂಥ ಆಟಗಾರರು ನಿರಂತರವಾಗಿ ಹೋರಾಟದಲ್ಲಿ ಅಲ್ಲಿ ಡಿಸಿಷನ್ ಕೊಡ್ಲಿಕ್ಕೆ ಅಂಪೈರ್ಸ್ ಇದ್ದಾರೆ. ದಯವಿಟ್ಟು ಪ್ಲೇಯರ್ಸ್ ಮಾತಾಡ್ಲಿಕ್ಕಿಲ್ಲ ಅಲ್ಲಿ. ಸಮಯವನ್ನು ಕಳೆಯುವ ನಿರೀಕ್ಷೆಗಳಲ್ಲಿರುವಂತಹ ಪ್ರಜ್ವಲ್ 15-13 ಪ್ರಸ್ತುತ ಪಂದ್ಯವನ್ನು ಕಾಣಬಹುದಾಗಿದೆ. ಸಮಯೋಚಿತ ಹೆಜ್ಜೆಯಲ್ಲಿ ಟೈಮ್ ಔಟ್. ಹದಿನೈದು 13 ಕದನ. 2 ಅಂಕಗಳ ಅಂತರದಲ್ಲಿರುವಂತಹ ಸ್ಪರ್ಧೆಯಾಗಿದೆ. ಕುಂದಾಪುರದ ವಿರುದ್ಧವಾಗಿ ಹೆಬ್ರಿ. ಅಂಡ್ ಮ್ಯಾಚ್ ಇಸ್ ಓವರ್. ಸ್ಪರ್ಧೆಯನ್ನ ಉಳಿಸಿಕೊಂಡಂತಹ ಕುಂದಾಪುರ 1 ಅಂಕದ ಅಂತರದಿಂದ ಗೆಲುವನ್ನು ದಾಖಲಿಸಿಕೊಳ್ಳುತ್ತಾ ಇದೆ. ಅಜೇಯವಾಗಿ ಸೆಮಿಫೈನಲ್ಗೆ ಪ್ರವೇಶವನ್ನು ಪಡೆದ ತಂಡ ಕುಂದಾಪುರ. ಹಲೋ ಅಣ್ಣ, ಉಡುಪಿದ ಕ್ಲಿಯರ್ ಅಲ್ಲ ಅವ್ರಿ ಬಲೆ ಉಡುಪಿ ಪ್ಲೇಯರ್ಸ್.
ಅಣ್ಣ ಉಡುಪಿ ಟೀಮ್ದ ಆದಿ ಏರಲ್ಲೂರಿ ಬಲಿಡೆ ಕ್ಯಾಪ್ಟನ್ ಅತ್ತಂಡ ಮ್ಯಾನೇಜರ್ ಉಡುಪಿ ಟೀಮ್ದಾಗ್ಲೂ ಊರಿ ಬಲನ ಇದೆ. ಅಣ್ಣ ಉಡುಪಿ ಟೀಮ್ದ ಗ್ಲೋರಿ ಬಲನೆಡೆ ಆದಿ ಕೌಶಿ ಏರಾಳೊಂದು ಬಲ ಇಡೆ. ಉಡುಪಿದ ಗ್ಲೋರಿ ಬಲನ ಅಣ್ಣ ಬ್ರಹ್ಮಾವರ ಟೀಮ್ ತಗ್ಲ ಬಲೆ ಬ್ರಹ್ಮಾವರ ನೋಡಿ ತಂಡದವರು ಬನ್ನಿ ಒಳಗೆ. ಬ್ರಹ್ಮಾವರ ವರ್ಸಸ್ ಕಾಪು ನೋಡಿ ಉಡುಪಿ ಆಟಗಾರರು ಒಮ್ಮೆ ಇಲ್ಲಿ ಬನ್ನಿ. ಬ್ರಹ್ಮಾವರ ತಂಡದ ಆಟಗಾರರು ಒಳ ಬನ್ನಿ. ಹಲೋ ಬ್ರಹ್ಮಾವರ ಬನ್ನಿ ಸೆಮಿಫೈನಲ್ ಕದನಕ್ಕೆ. ಕಾಪು ತಕ್ಕ ಪೇರು ಪಂಡದ ಪೇರತ್ತ ಬ್ರಹ್ಮಾವರದವರು ಬನ್ನಿ. ಬ್ರಹ್ಮಾವರ ನೋಡಿ ತಂಡದವರು ಬನ್ನಿ ಸೆಮಿಫೈನಲ್ಗೆ. ಕಾಪು ಬ್ರಹ್ಮಾವರ ಎರಡು ತಂಡಗಳು.
ಬ್ರಹ್ಮಾವರ ತಂಡದ ಆಟಗಾರರು ದಯವಿಟ್ಟು ಬನ್ನಿ. ಕಾಪು ತಗಲು ಅಲ್ಲ ರನ್ನರ್ಗಳು. ಕಲಂದರ್ ಟೀಮ್ ತಗಲು ಬಲೆ ಬೇಗ. ನೋಡಿ ಕಾಪು ತಂಡದ ಆಟಗಾರಗಳ ಆಗಮನ ಆಗಿದೆ. ಬ್ರಹ್ಮಾವರ ಎಲ್ಲಿದ್ದೀರಾ, ಬೇಗ ಬನ್ನಿ. ಬ್ರಹ್ಮಾವರ ಬನ್ನಿ. ಮುಂದಿನ ಸೆಮಿಫೈನಲ್ಗೆ ಬೈಂದೂರು ಹಾಗೂ ಕುಂದಾಪುರ ಸಿದ್ಧತೆಯನ್ನು ಮಾಡಿಕೊಂಡಿರಿ. ಸೀನಿಯರ್ಸ್ ವಿಭಾಗದ 2ನೇ ಸೆಮಿಫೈನಲ್ನ ಕದನಕ್ಕಾಗಿ
ಮೊದಲವಧಿ ಅನಾಸನಾರ್ಭಟಕ್ಕೆ ತಡೆಯೊಡ್ಡಿದ ಡಿಫೆಂಡರ್ಗಳು ಸ್ಯಾಂಡಿ ಸಂದೀಪ. ಸ್ಪಷ್ಟವಾದಂಥ ಕ್ಷಣಗಳಲ್ಲಿ ಈ ಪಂದ್ಯವನ್ನು ಕಾಣಬಹುದಾಗಿದೆ. ಎರಡು ತಂಡಗಳು ಯಶಸ್ವಿ ಹೋರಾಟವನ್ನು ಮುಂದುವರಿಸಿಕೊಳ್ಳುವ ಮೂಲಕ ಪಂದ್ಯದಲ್ಲಿ ಹಿಡಿತವನ್ನು ಪ್ರಬಲಗೊಳಿಸಿಕೊಳ್ಳುವಂಥ ವಿಶ್ವಾಸದಲ್ಲಿದೆ. 2-1 ಕಾಪು ವಿರುದ್ಧವಾಗಿ ಬ್ರಹ್ಮಾವರ. ಬೋನಸ್ನ ಗಳಿಕೆ. ಅಂತರ ಹೆಚ್ಚಿಸಿಕೊಳ್ಳುವಂಥ ವಿಶ್ವಾಸದ ಅವಧಿಗಳ ಮೂಲಕವಾಗಿ ಕದನ ಕುತೂಹಲತೆಗಳಲ್ಲಿ ಪಂದ್ಯವನ್ನು ಕಾಣಬಹುದಾಗಿದೆ. ಸ್ಪಷ್ಟತೆಯ ವೇಗವನ್ನು ಉಳಿಸಿಕೊಳ್ಳುವ ಮೂಲಕ ಈ ಪಂದ್ಯವನ್ನು ಕಾಣಬಹುದಾಗಿದೆ. ಮುಂದಿನ ಸ್ಪರ್ಧೆ ದ್ವಿತೀಯ ಉಪಾಂತ್ಯದ ಕದನ. ಬೈಂದೂರಿನ ವಿರುದ್ಧವಾಗಿ ಕುಂದಾಪುರ. ಸರಾಗವಾಗಿ ಒಳಾಂಗಣದಲ್ಲಿ ಶ್ರೇಷ್ಠ ಪ್ರದರ್ಶನವನ್ನು ಕಾಯ್ದಿರಿಸಿಕೊಂಡಂತ ಆಟಗಾರರು ಈ ಪಂದ್ಯದ ದಿಕ್ಕನ್ನು ಬದಲಿಸಬಲ್ಲಂತ ಯೋಚಿತ ಕಬಡ್ಡಿಯ ಮೂಲಕ ನಿರಂತರ ಅಂಕಣ ಸ್ಪರ್ಧೆಯಲ್ಲಿ ಮುಂದುವರಿಸಿಕೊಳ್ತಾ ಇದೆ. ಆಕ್ರಮಣಕಾರಿ ಆಟದ ಪ್ರತಿತಂತ್ರ. ಡಬಲ್ ಆಂಕಲ್ ಹೋಲ್ಡ್. ನಿರಂತರವಾಗಿ ಬ್ರಹ್ಮಾವರ ಅಂಕಗಳನ್ನು ಗಳಿಸಿಕೊಳ್ಳಲು ಆರಂಭಿಸಿದೆ. ತಂಡಗಳು ಬನ್ನಿ ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ದ್ವಿತೀಯ ಉಪಾಂತ್ಯ ಕದನದ ಎರಡು ತಂಡಗಳು ಪರಿಪೂರ್ಣವಾದ ಹೆಜ್ಜೆಯ ಬೈಂದೂರು ವರ್ಸಸ್ ಕುಂದಾಪುರ ಮುನ್ನಡೆಯನ್ನು ಉಳಿಸಿಕೊಂಡ ತಂಡಗಳು ಈ ಹೋರಾಟದ ಅವಧಿಯಲ್ಲಿ ಸಾಕಷ್ಟು ಒತ್ತಡಗಳನ್ನು ನಿಭಾಯಿಸಿಕೊಳ್ಳುವ ಮೂಲಕವಾಗಿ ರಣಾಂಗಣದ ನಿರಂತರವಾದಂತಹ ಹೆಜ್ಜೆಗಳು ಈ ಪಂದ್ಯದ ಅವಧಿಯಲ್ಲಿ ಮುಂದುವರಿಯಲು ಆರಂಭಿಸಿದೆ. ಇನ್ನು ಎರಡು ಸ್ಪರ್ಧೆಗಳು ಕೂಟದಲ್ಲಿ ಬಾಕಿಯಾಗಲಿದೆ. ಮುಂದಿನ ಪಂದ್ಯ ಬೈಂದೂರು ವರ್ಸಸ್ ಕುಂದಾಪುರ. ಆಂಕಲ್ ಹೋಲ್ಡ್. ಸೆಕೆಂಡ್ ಸೆಮಿ ಬೈಂದೂರು ವರ್ಸಸ್ ಕುಂದಾಪುರ. ಗೆಟ್ ರೆಡಿ. ಬೈಂದೂರ್ ಕುಂದಾಪುರ. ಈಗಾಗಲೇ ಸಮಯ ಮೀರಿದೆ, ಆದಷ್ಟು ಬೇಗ ಬನ್ನಿ. ಸೆಕೆಂಡ್ ಸೆಮಿಫೈನಲ್ ಬೈಂದೂರು ವರ್ಸಸ್ ಕುಂದಾಪುರ. ಬೇಗ ಬನ್ನಿ. ಎರಡು ತಂಡಗಳು ಈ ಪಂದ್ಯದಲ್ಲಿ ನಿರಂತರವಾದ ಹೋರಾಟವನ್ನು ಉಳಿಸಿಕೊಳ್ಳುವ ಮೂಲಕ 5-4 1 ಅಂಕದ ಅಂತರವಿದೆ. ರನ್ನಿಂಗ್ ಹ್ಯಾಂಡ್ ಟಚ್ ಮಾಡುವ ಕಾಯಕವನ್ನು ಮುಂದುವರಿಸಿಕೊಂಡಿರುವಂತಹ ಮುಸ್ತಫಾ
ಸತತವಾಗಿ ವೇಗದ ದಾಳಿಗೆ ಆಟದ ಮೂಲಕ ರಂಗು ತುಂಬಿಸಬಲ್ಲಂತಹ ಮುಸ್ತಫಾ ಒಳಾಂಗಣದಲ್ಲಿ ವಿಶ್ರಾಂತಿಯ ಕೋರಿಕೆ. ಪಂದ್ಯದ ಎರಡು ಅವಧಿಗಳಲ್ಲಿ ಶ್ರೇಷ್ಠ ಆಟವನ್ನು ಆಡುವ ತಂಡ ಮೊದಲ ತಂಡವಾಗಿ ಫೈನಲ್ಗೆ ಪ್ರವೇಶವನ್ನು ಮಾಡಲಿದೆ. ಕಲಂದರ್ ಬಂಧನ, ಬೋನಸ್ ನೀಡಲಾಗಿದೆ ಕಲಂದರ್ಗೆ. 6-5 ಒಂದು ಅಂಕದ ಅಂತರವನ್ನೇ ನಿರಂತರವಾಗಿ ಉಳಿಸಿಕೊಂಡಿರುವಂತ ಬ್ರಹ್ಮಾವರ ವಿರುದ್ಧವಾಗಿ ಕಾಪು. ಎಂತ ಆಟ ಫೈಮನದು. ಎಸ್ಕದನ 7-5ರಲ್ಲಿ ಕಾಪು ಮುನ್ನಡೆಯನ್ನು ಬಳಸಿಕೊಂಡಿರುವಂತಹ ಪಂದ್ಯ. ವಿಶ್ರಾಂತಿಯ ಬಳಿಕದ ಅವಧಿಯಲ್ಲಿ ಆಟ ಆರಂಭಗೊಳ್ಳುತ್ತಾ ಇದೆ. ಜಿಲ್ಲಾ ಚಾಂಪಿಯನ್ಶಿಪ್ಗಾಗಿ ನಡೆಯುತ್ತಿರುವಂತಹ ಚಾಂಪಿಯನ್ಸ್ ಟ್ರೋಫಿ 2025ರ ಈ ಒಂದು ಪಂದ್ಯಾವಳಿ ಸೀನಿಯರ್ಸ್ ವಿಭಾಗದ ಕಬಡ್ಡಿಯಲ್ಲಿ ಆಂಕಲ್ ಹೋಲ್ಡಿನ ಪ್ರಯತ್ನವನ್ನು ಮಾರಪ್ಪ. ಕಾಂಬಿನೇಷನ್ ಟ್ಯಾಕಲ್ಗಳು ನಿರಂತರವಾಗಿ ಮುಂದುವರಿಯಲು ಆಗಮಿಸಿದೆ. ಈ ಪಂದ್ಯದ ಚಿತ್ರಣ ಬದಲಿಸಿಕೊಂಡಂತ ವಿಶ್ವಾಸದ ಹೆಜ್ಜೆಯಲ್ಲಿ ಎರಡು ತಂಡಗಳು ಕೂಡ ನಿರಂತರವಾದಂತಹ ಪರಿಣಾಮಕಾರಿ ಹೋರಾಟವನ್ನು ಮುಂದುವರಿಸಿಕೊಳ್ಳಲಾರಂಭಿಸಿದೆ. ಕಾದು ಕುಳಿತ ಬೇಟೆಗಾರ, ಯಪ್ಪಪ್ಪಪ್ಪಪ್ಪಪ್ಪ, ಬ್ರಹ್ಮಾವರದ ಬ್ರಹ್ಮಾಸ್ತ್ರ.
ನಿರಂತರ ಹೆಜ್ಜೆಗಳು ರಣಾಂಗಣದಲ್ಲಿ ಮುನ್ನಡೆಯನ್ನು ಉಳಿಸಿಕೊಂಡಿರುವಂತ ಈ ಪಂದ್ಯ 8-6 2 ಅಂಕಗಳ ಅಂತರದಲ್ಲಿ. ಮುನ್ನಡೆ ಉಳಿಸಿಕೊಳ್ಳಬಲ್ಲ ಶ್ರೇಷ್ಠ ಹೋರಾಟಗಳಲ್ಲಿ 8-6 ಕಾಪು ವಿರುದ್ಧವಾಗಿ ಸೆಮಿಫೈನಲ್ ಕದನದಲ್ಲಿ ಬ್ರಹ್ಮಾವರ. ಮುಂದಿನ ಪಂದ್ಯಕ್ಕಾಗಿ ಬೈಂದೂರು ವಿರುದ್ಧವಾಗಿ ಕುಂದಾಪುರ ತಂಡಗಳು. ಈ ಪಂದ್ಯದ ತರುವಾಯ ಪೂರ್ವ ಸಿದ್ಧತೆಗಳನ್ನು ಮುಗಿಸಿಕೊಳ್ಳಿ, ಅಂಕಣಕ್ಕೆ ಬನ್ನಿ. ರೋಲಿಂಗ್ ಎಸ್ಕೇಪ್ ಆಗುವ ಪ್ರಯತ್ನವನ್ನು ಮಾಡಲಾಗಿತ್ತು, ಪಂದ್ಯದಲ್ಲಿ ಮರಳುತ್ತಾ ಇದೆ. ಮಧ್ಯಂತರದ ವಿರಾಮ. ಹಲೋ 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 ಬೈಂದೂರು ಕುಂದಾಪುರ, ಬೈಂದೂರಿನವ್ರು ಬನ್ನಿ, ಕುಂದಾಪುರದವ್ರು ಬನ್ನಿ ಬೇಗ. ಸೆಕೆಂಡ್ ಸೆಮಿ ಕೊನೆಕರ ಈಗಾಗಲೇ ಆಗಿದೆ. ಬೈಂದೂರು ಹಾಗೂ ಕುಂದಾಪುರದವರು ಆದಷ್ಟು ಬೇಗ ಬನ್ನಿ, ಸಮಯ ಮೀರಿದೆ. ಏಳು 8 ಫಾಯ್ಸ್ ದಾಳಿಯಲ್ಲಿ 4 ಡಿಫೆಂಡರ್ಗಳ ಮಧ್ಯೆ ಈ ಪಂದ್ಯದ ದ್ವಿತೀಯ ಅವಧಿಯ ಆಟ ಆರಂಭವಾಗಿದೆ. ಪೂರ್ಣ ಪ್ರಮಾಣದ ಡಿಫೆನ್ಸ್ ಅನ್ನು ಬಳಸಿಕೊಂಡಿರುವಂತಹ ಬ್ರಹ್ಮಾವರ ಸತತ ಒತ್ತಡವನ್ನು ನಿಭಾಯಿಸಿಕೊಳ್ಳುವ ಮೂಲಕ ಪಂದ್ಯದಲ್ಲಿ ಗೆಲುವಿನ ಪ್ರತಿರೋಚಕತೆಗಳನ್ನು ಕಾಣಬಹುದಾಗಿದೆ. ಎಂಟು 8ರ ಸಮಬಲದ ಕಡೆಗೆ ಮರಳುತ್ತಾ ಇದೆ ಮುನ್ನ. ರೀಚಿಂಗ್ ಫ್ರಮ್ ದ ಔಟ್ಸೈಡ್. 9-8ರಲ್ಲಿ ಮುನ್ನಡೆ. ಬ್ರಹ್ಮಾವರದ ಖಾತೆಗೆ 2 ಅಂಕಗಳ ಅಂತರದ ಮುನ್ನಡೆಯು ದೊರಕ್ತಾ ಇದೆ. ಸ್ಪೆಕ್ಟಾಕಲ್ ಆನ್ ಆಗಿದೆ. ಜೂನಿಯರ್ ಸೀನಿಯರ್ಗಳ ಕದನದಲ್ಲಿ ಬೈಂದೂರಿನವರು ಕುಂದಾಪುರದವರು ಬನ್ನಿ ಬೇಗ. ಕುಂದಾಪುರ ಬೈಂದೂರು ಅಂತಿಮ ಕಾಲ್ ಈಗಾಗಲೇ ಕೊಟ್ಟಾಗಿದೆ. ನುಡಿ ತಂಡಗಳು ಮುಂದಿನ ಹಂತಗಳಲ್ಲಿ ದ್ವಿತೀಯ ಉಪಾಂತ್ಯದ ಕದನಕ್ಕಾಗಿ ಕರೆಯನ್ನು ರವಾನಿಸಲಾಗಿದೆ. ಈ ಪಂದ್ಯ ಮುಗಿಯುತ್ತಿದ್ದಂತೆ 2 ತಂಡಗಳು ಕೂಡ ಒಳಾಂಗಣವನ್ನು ಪ್ರವೇಶಿಸಿಕೊಳ್ಳಿ. ಬೈಂದೂರು ಕುಂದಾಪುರ ತಂಡಗಳಿಗೆ ಸತತವಾಗಿ ನಾವುಗಳು ಕರೆಯನ್ನು ಕೊಡ್ತಾರೆ, ಶಾಂತಿಯ ಕೋರಿಕೆ.
ಫೈಮನ್ ಮೂಲಕ ದಾಳಿ. ಈ ಪಂದ್ಯದಲ್ಲಿ ಪ್ರಬಲ ಎರಡು ತಂಡಗಳು ಕೂಡ ಸರಾಗವಾಗಿ ಅಂಕಣದಲ್ಲಿ as it is do or die third right. Super tackle on ಆಗಿದೆ ಡ್ಯೂ ಆರ್ ಡೈ ನಲ್ಲಿ. ಫಾಯ್ಸ್ ದಾಳಿಯಲ್ಲಿ ಆಹಾ ಲಾಸ್ಟ್ 4 ಮಿನಿಟ್ಸ್, ಕೊನೆಯ 4 ನಿಮಿಷಗಳ ಸಮಯ ಆಟದಲ್ಲಿ. Third right. Yes, it is do or die. ಮಾಡು ಇಲ್ಲವೇ ಬಡಿ. ಸ್ಪಷ್ಟ ಅಂತರವನ್ನು ಬಳಸಿಕೊಳ್ಳುವಂತಹ ಹೆಜ್ಜೆಗಳಲ್ಲಿ ಲಾಸ್ಟ್ 3 ಮಿನಿಟ್ಸ್, ಕೊನೆಯ 3 ನಿಮಿಷ. 10-8. ಬೋನಸ್ +3 ಸೂಪರ್ ಡೂಪರ್ ರೈಟ್. ಗೆಲುವಿನ ಅಂತರ ಉಳಿಸಿಕೊಂಡಿದ್ದ ತಂಡ ಇದೀಗ ಸೋಲಿನ ಅಂತರವನ್ನು ಉಳಿಸಿಕೊಳ್ಳುತ್ತಾ ಇದೆ. 12 ಅಣ್ಣ ಪಾಯಿಂಟ್ ಸರಿಯಾ? ಹನ್ನೆರಡು 11ರಲ್ಲಿ ಲಾಸ್ಟ್ 2 ಮಿನಿಟ್ಸ್. ಪಂದ್ಯ ಬಳಸಿಕೊಳ್ಳಬಲ್ಲಂತ ವಿಶ್ವಾಸದ ಅವಧಿಯಲ್ಲಿರುವಂತಹ ಆಟ. 12-11ರಲ್ಲಿ ದಿಟ್ಟತೆಯ ಸ್ಪರ್ಧೆಯನ್ನ ಕಾಣ್ತಾ ಇದ್ದೇವೆ. ಒಂದೇ ಒಂದು ಅಂಕದ ಅಂತರ ಮುನ್ನಡೆಯಲ್ಲಿದ್ದಂತ ಬ್ರಹ್ಮಾವರ ಇದೀಗ 1 ಅಂಕದ ಹಿನ್ನಡೆಯಲ್ಲಿ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ತ್ರಿಬಳಿ ಡಿಫೆಂಡರ್ಗಳ ಮಧ್ಯೆ ಫಾಯಿಸ್ ದಾಳಿಯಲ್ಲಿ. ಹನ್ನೆರಡು 11 5 ಲಾಸ್ಟ್ ಮಿನಿಟ್, ಅಂತಿಮ ನಿಮಿಷದ ಘೋಷಣೆ. ಪ್ರತಿಯೊಂದು ದಾಳಿಗಳಲ್ಲಿ ವೀರೋಚಿತವಾದ ಹೋರಾಟವನ್ನು ಸೂಪರ್ ಟ್ಯಾಕಲ್ ಆನ್ ಆಗಿದೆ. And again third right, do or die.
ಥರ್ಡ್ ರೈಟ್ ಅಂಡ್ ಇಸ್ ಡು ಆರ್ ಡೈ. ಅನಾಸ್ ಮಾಡು ಇಲ್ಲವೇ ಮಾಡಿ 12-11 ಈ ಪಂದ್ಯದಲ್ಲಿ ಪ್ರಮುಖ ಗತಿಯಲ್ಲಿರುವಂತಹ ಹೋರಾಟ. ಸರ್ವಾಂಗೀಣ ಆಟದ ಅವಕಾಶಗಳ ಜೊತೆಗೆ and of course time out. Do or die, third right. Vice, do or die ನಲ್ಲಿ 4 ಡಿಫೆಂಡರ್ಗಳ ಮಧ್ಯೆ ಆಟದಲ್ಲಿ ಸಮಯವನ್ನು ಪೂರ್ಣವಾಗಿ ಬಳಸಿಕೊಳ್ಳಬಲ್ಲ ಹೆಜ್ಜೆ. ಸಮಯ ಓಡುತ್ತಾ ಇದೆ. ಕುಂದಾಪುರ ಬೈಂದೂರು ಬನ್ನಿ 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 ಬೇಗ. ಕುಂದಾಪುರದವರು ಬೈಂದೂರಿನವರು ಬೇಗ ಎಂಟ್ರಿ ಆಗಿ. ಸೆಕೆಂಡ್ ಸೆಮಿ ಬನ್ನಿ. ಇನ್ನು ಕೊನೆಯ 2 ಪಂದ್ಯಗಳು ಬಾಕಿ. ಸೆಕೆಂಡ್ ಸೆಮಿ ಹಾಗೂ ಫೈನಲ್. ಕುಂದಾಪುರ ಬೈಂದೂರ್ ಕಮ್ ಫಾಸ್ಟ್. ಬನ್ನಿ. ಬೈಂದೂರು ಕುಂದಾಪುರ. ಬೈಂದೂರು ಬನ್ನಿ, ಕುಂದಾಪುರ ಬನ್ನಿ. ಬನ್ನಿ. ಬೈಂದೂರ್ ಕುಂದಾಪುರ. ನೋಡಿ, ಈಗಾಗಲೇ ಸಮಯ ಮೀರಿದೆ. ನಮಗೆ ಕೊಟ್ಟ ಸಮಯ ಮೀರಿ ಆಗಿದೆ. ಕುಂದಾಪುರ ಬೈಂದೂರ್. ಕುಂದಾಪುರದವರು ಯಾಕೆ ಲೇಟ್ ಮಾಡ್ತೀರಿ? ಬೈಂದೂರಿನವ್ರು ಬಂದ್ರು, ಕುಂದಾಪುರ ಇನ್ನೂ ಹತ್ರ ಬರಲಿಲ್ಲ. ಇನ್ನು ಬೈಂದೂರು ಆಗಮನವನ್ನ ಕಂಡುಕೊಳ್ತಾ ಇದೆ. ಕುಂದಾಪುರ ದ್ವಿತೀಯ ಉಪಾಂತ್ಯ ಪಂದ್ಯಾಟಕ್ಕಾಗಿ. ಬೈಂದೂರು ಈಗಾಗಲೇ ತನ್ನ ಇರುವಿಕೆಯನ್ನು ಈಗಾಗಲೇ ತೋರ್ಪಡಿಸಿಕೊಂಡಿದೆ. ಕುಂದಾಪುರದ ಆಟಗಾರರು ಆದಷ್ಟು ಶೀಘ್ರದಲ್ಲಿ ಅಂಗಣದ ಒಳ ಪ್ರವೇಶವನ್ನ ಕಂಡುಕೊಳ್ಳಬೇಕು. 85 kg
ವಿಭಾಗದ ಸೀನಿಯರ್ ಚಾಂಪಿಯನ್ಶಿಪ್ ಟ್ರೋಫಿಗಾಗಿ ಈಗಾಗಲೇ ಪ್ರಥಮ ಉಪಾಂತ್ಯ ಪಂದ್ಯಾಟದಲ್ಲಿ ಕಾಪು ತಂಡ ಬಲಿಷ್ಠ ಬ್ರಹ್ಮಾವರ ತಂಡವನ್ನು ಪರಾಭವಗೊಳಿಸಿ ಫೈನಲ್ಗೆ ಲಗ್ಗೆಯನ್ನು ಇಟ್ಟಿದೆ. ದ್ವಿತೀಯ ಸೆಮಿಫೈನಲ್ ಹೋರಾಟಕ್ಕಾಗಿ ಕುಂದಾಪುರದವರು ಕುಂದಾಪುರ ಎಲ್ಲಿದ್ದೀರಿ? ಎಲ್ಲ ಹಾಲಾಡಿ ಕುಂದಾಪುರ ಅಂಗಣದ ಒಳ ಪ್ರವೇಶವನ್ನ ಕಂಡುಕೊಳ್ತಾ ಇದೆ. ಎಂಬತ್ತೈದು ಕೆಜಿ ವಿಭಾಗದ ಚಾಂಪಿಯನ್ಶಿಪ್ ಟ್ರೋಫಿ 2025 ದ್ವಿತೀಯ ಉಪಾಂತ್ಯ ಪಂದ್ಯಾಟದ ನಿರೀಕ್ಷೆಯಲ್ಲಿ ಎಲ್ಲ ಕ್ರೀಡಾಭಿಮಾನಿಗಳು. ಕುಂದಾಪುರ ಮತ್ತು ಬೈಂದೂರು ಈ ತಂಡಗಳ ನಡುವೆ ಹೋರಾಟ ಸೆಣಸಾಟ ಸಾಗಿ ಬರಲಿಕ್ಕಿದೆ. ನಾಣ್ಯ ಚಿಮ್ಮಿಕೆಗಾಗಿ ಎರಡು ತಂಡಗಳ ನಾಯಕರನ್ನ ಆಹ್ವಾನಿಸಿಕೊಂಡಿದ್ದಾರೆ ನಿರ್ಣಾಯಕರು. ಅದೃಷ್ಟದ ನಾಣ್ಯ ಚಿಮ್ಮಿಕೆಯಲ್ಲಿ ಕುಂದಾಪುರ ಜಯಶಾಲಿಯಾಗಿದೆ. ಅಂಗಣವನ್ನು ಆಯ್ಕೆ ಮಾಡಿಕೊಂಡಿದೆ. ಬಲಿಷ್ಠ ಎರಡು ತಂಡಗಳ ನಡುವೆ ಹಣಾಹಣಿಯ ಜಿದ್ದಾಜಿದ್ದಿಯ ಹೋರಾಟವನ್ನ ಕಣ್ತುಂಬಿಕೊಳ್ಳುವಂತಹ ಅವಕಾಶ ಕ್ರೀಡಾಭಿಮಾನಿಗಳಿಗೆ.
ಪಂದ್ಯ ಆರಂಭಗೊಂಡಿದೆ. ರೈಡರ್ ಅದರಲ್ಲಿ ಬೈಂದೂರು ಎಸಿ ನಂಬರ್ 22ರ ಆಟಗಾರರನ್ನ ಈ ಬಾರಿ ಆಂಕಲ್ ರೈಟ್ ಔಟ್. ಕುಂದಾಪುರ ತನ್ನ ಅಂಕದ ಖಾತೆಯನ್ನ ಓಪನ್ ಮಾಡಿದೆ. ಯಶಸ್ವಿ ಟ್ಯಾಕಲ್ ಮುಖಾಂತರ ಕುಂದಾಪುರ ತನ್ನ ಅಂಕದ ಖಾತೆಯನ್ನು ತೆರೆದಿದೆ. ಪ್ರಜ್ವಲ್, ಕುಂದಾಪುರದ ಪ್ರಜ್ವಲ್ ಯಶಸ್ವಿ ರೈಡರ್ ಎಸ್. ಮತ್ತೆ ಕುಂದಾಪುರ ಟಚ್ ಪಾಯಿಂಟ್ 2-0 ಇನ್ ಫೇವರ್ ಆಫ್ ಕುಂದಾಪುರ. ನಾಗರಾಜ್ ರೈಡರ್ನಲ್ಲಿ ಎಂಟಿ ರೈಡ್ 2-0 ಇನ್ ಫೇವರ್ ಆಫ್ ಕುಂದಾಪುರ. ಈ ಹಿಂದೆ ಬರಿ ಕೈಯಲ್ಲಿ ಬಂದ ಪ್ರಜ್ವಲ್ ಈ ಬಾರಿ ಯಾವ ಸಾಧನೆಯನ್ನ ಮಾಡ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಮತ್ತೆ ಎಂಟಿ ರೈಡ್ 2-0 ಅಂಕದನ್ನ ಮುಂದೆ ಹೊಡಿತಾ ಇದೆ. As ankle hold, yes! ಯಶಸ್ವಿ ಟ್ಯಾಕಲ್. ಕುಂದಾಪುರದ ಯಶಸ್ವಿ ಹಿಡಿತ ಬಿಗಿತ ಕೆಲಸ ಮಾಡ್ತಾ ಇದೆ. 3-0 ಕುಂದಾಪುರ. ಮತ್ತೆ ಪ್ರಜ್ವಲ್, ಎಸ್ ಯಶಸ್ಸಾಗಿದೆ ಅಂತ ಸೂಚನೆ ಬರ್ತಾ ಇದೆ. ಟಚ್ ಪಾಯಿಂಟ್ ಕುಂದಾಪುರ ಮತ್ತೆ 4-0 ಅಂಕವನ್ನ ಬಿಟ್ಟು ಕೊಡ್ತಾ ಇಲ್ಲ ಎದುರಾಳಿ ಬೈಂದೂರಿಗೆ. ಸತತ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಮತ್ತೆ ಎಸ್ ಮತ್ತೆ ಯಶಸ್ವಿ ಟ್ಯಾಕಲ್, ಆಂಕಲ್ ಹೋಲ್ಡ್ 5-0. ಸತತ ರೈಡರ್ ಅಂತ ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ ಪ್ರಜ್ವಲ್. ಎಸ್, ಎರಡು ಆಟಗಾರರು ಹೊಂದಿರುವಂತಹ ಬೈಂದೂರನ್ನ ಖಾಲಿ ಮಾಡುವ ಪ್ರಯತ್ನವನ್ನ ಮುಂದುವರಿಸ್ತಾ ಇದೆ ಕುಂದಾಪುರ. ಮತ್ತೆ ಅಂಕದ ಗಳಿಕೆ ಯಶಸ್ಸಾಗ್ತಾ ಇದೆ ಕುಂದಾಪುರ 6-0. ಈ ಬಾರಿ ನಾಗರಾಜ ಬೈಂದೂರಿನಿಂದ ಕಡೆ ಆಟಗಾರ. ನಮ್ಮ ಲೆಫ್ಟ್ ಕಾರ್ನರ್ ನಲ್ಲಿ ಮುನ್ನುಗ್ತಾ ಇದ್ದಾರೆ. ಈ ಬಾರಿ ಆಂಕಲ್ ಯಶಸ್ ಆಗ್ತಾ ಇದೆ. ಆಲ್ ಔಟ್ ಆಗ್ತಾ ಇದೆ ಬೈಂದೂರ್. ಸತತ ಅಂಕವನ್ನ ಮುಂದುವರಿಸಿದೆ. ಒಂದು ಅಂಕವನ್ನು ಕೂಡ ಇವರೆಗೆ ಬಿಟ್ಟು ಕೊಟ್ಟಿಲ್ಲ. 9-0 9-0 ಇನ್ ಫೇವರ್ ಆಫ್ ಕುಂದಾಪುರ. ಜೆಸ್ಸಿ ನಂಬರ್ 11 1-1-1. ಪ್ರಗತಿಯ ರೈಡಿಂಗ್ ನಲ್ಲೇ ಕುಂದಾಪುರ. ಎಂಟಿ ರೈಡ್. ಬೈಂದೂರನ್ನ ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ತರುವಂತಹ ಮೊದಲ ಪ್ರಯತ್ನದಲ್ಲಿ ಯಶಸ್ಸಾಗಿದೆ ಕುಂದಾಪುರ. ಒಂದು ಕಾದು ನೋಡಬೇಕಾಗಿದೆ. ಈ ಬಾರಿ ಮತ್ತೆ ಯಶಸ್ವಿ ಹಿಡಿತ.
ಯಶಸ್ವಿ ಟ್ಯಾಕಲ್. ದಶಕದ ಸಾಧನೆಯಲ್ಲಿದೆ ಕುಂದಾಪುರ 10-0. ಮತ್ತೆ ಯಶಸ್ವಿ ರೈಡರ್ ಪ್ರಜ್ವಲ್ ಬೈಂದೂರು ಅಂಗಣದಲ್ಲಿ ರೈಟ್ ಕಾರ್ನರ್ನಲ್ಲಿ ಮುಂದುವರಿತಾ ಇದ್ದಾರೆ. ಬೋನಸ್ಗೆ ಪ್ರಯತ್ನ. ಎಸ್, ಬೋನಸ್ ಸಿಕ್ಕಿದೆ ಕುಂದಾಪುರಕ್ಕೆ. ಮತ್ತೊಂದು ಅಂಕದ ಏರಿಕೆಯನ್ನ ಕಾಣ್ತಾ ಇದೆ. 11-0. ಬೈಂದೂರಿನ ಯಾವುದೇ ಕೆಲಸಗಳು ರೈಟ್ ಔಟ್. ಯಶಸ್ವಿ ಟ್ಯಾಕಲ್. 12-0 ಏಕಮುಖವಾಗಿ ಪಂದ್ಯಾಟ ಸಾಗ್ತಾ ಇದೆ. ಉಪಾಂತ್ಯ ಪಂದ್ಯಾಟ, ಸೆಮಿಫೈನಲ್ ಪಂದ್ಯ. ಎಂಟಿ ರೈಟ್. ಅಂಕದ ಸಾಧನೆಯನ್ನ ಯಶಸ್ವಿಯಾಗಿ ಮಾಡ್ತಾ ಇದೆ ಕುಂದಾಪುರ. ನಾಗರಾಜ ಈ ಬಾರಿ ಬೈಂದೂರಿಗೆ ಖಾತೆಯನ್ನ ತೆರಿತಾ ಇದ್ದಾರೆ. ಪ್ರಥಮಾರ್ಧದ ಕೊನೆಯ ಕ್ಷಣದಲ್ಲಿ ಬೈಂದೂರು ತಂಡ ನಾಗರಾಜ್ ಮುಖಾಂತರ ಒಂದು ಟಚ್ ಪಾಯಿಂಟ್ ಅನ್ನ ಮಾಡಿಕೊಂಡಿದೆ. 112 ಇನ್ ಫೇವರ್ ಆಫ್ ಕುಂದಾಪುರ. ಹನ್ನೆರಡು ಒಂದರ ಮೇಲೆ ಹೋರಾಟ ಸಾಗಿ ಬರ್ತಾ ಇದೆ. ದ್ವಿತೀಯ ಉಪಾಂತ್ಯ ಪಂದ್ಯಾಟ ಬೈಂದೂರು ವಿರುದ್ಧವಾಗಿ ಕುಂದಾಪುರ. ಈಗಾಗಲೇ ಪ್ರಥಮಾರ್ಧವನ್ನು ಮುಗಿಸಿಕೊಂಡು ದ್ವಿತೀಯ ಅರ್ಧಕ್ಕೆ ನಾವು ಸಿದ್ಧರಾಗ್ತಾ ಇದ್ದೇವೆ. ರೈಡರ್ ಪ್ರಜ್ವಲ್ ರೈಡರ್ನಲ್ಲಿ ಎಂಟಿ ರೈಟ್. 12-1 ನಿಂತಿದೆ ಅಂಕ. ಎಸ್, ಮತ್ತೆ ಎಂಟಿ ರೈಟ್. ಪ್ರಜ್ವಲ್ ಮತ್ತೊಮ್ಮೆ ದಾಳಿಯಲ್ಲಿ. ಎಸ್, ಟಚ್ ಪಾಯಿಂಟ್. ಕುಂದಾಪುರಕ್ಕೆ ಒಂದು ಅಂಕ ಹೆಚ್ಚಳವನ್ನ ಕಂಡುಕೊಳ್ತಾ ಇದೆ. 13-1 ಇನ್ ಫೇವರ್ ಆಫ್ ಕುಂದಾಪುರ. ವಿಘ್ನೇಶ ಬೈಂದೂರು ಪರವಾಗಿ ಬಾರಿ ಒಂದು ಟಚ್ ಪಾಯಿಂಟ್ ರೈಟ್ ಕಾರ್ನರ್ನಲ್ಲಿ.
13-2 ಮೇಲೆ ಪಂದ್ಯ ಸಾಗಿ ಬರ್ತಾ ಇದೆ. 11 ಅಂಕದ ಮುನ್ನಡೆಯಲ್ಲಿ ಕುಂದಾಪುರ. ಮತ್ತೆ ಪ್ರಜ್ವಲ, ಕುಂದಾಪುರದಲ್ಲಿ ಪ್ರಜ್ವಲಿಸ್ತಾ ಇದ್ದಾರೆ. ತಂಡಕ್ಕೆ ಹಾಕಬಂದ ಜೋರಿ ಬಾರಿ ಯಶಸ್ವಿ ರನ್ನಲ್ಲಿ 3 ಅಂಕವನ್ನ ತರ್ತಾ ಇದ್ದಾರೆ. ಬಲಿಷ್ಠ ಚಾಣಾಕಿ ಆಟಗಾರ ಪ್ರಜ್ವಲ್, ಕುಂದಾಪುರದ ಬರುವ ನಂಬಿಕಸ್ಥ ಆಧಾರ ಸ್ತಂಭ. ಮತ್ತೆ ಆಂಕಲ್ ಹೋಲ್ಡ್, ಯಶಸ್ವಿ ಹಿಡಿತ. ಕುಂದಾಪುರ ಮತ್ತೆ ಅಂಕದ ಏರಿಕೆಯನ್ನು ಕಂಡುಕೊಳ್ತಾ ಇದೆ. 17-2, 17-2 ಇನ್ ಫೇವರ್ ಆಫ್ ಕುಂದಾಪುರ. ಪ್ರಜ್ವಲ್ ಮತ್ತೆ ರೈಡಿಂಗ್ನಲ್ಲಿ ಮತ್ತೊಮ್ಮೆ ಬೈಂದೂರನ್ನ 2ನೇ ಬಾರಿ ಆಲ್ ಔಟ್ ಮಾಡ್ತಾ ಇದೆ ಕುಂದಾಪುರ. ಕೊನೆಯ 4 ನಿಮಿಷಗಳ ಆಟ ಬಾಕಿ ಇರುವಂತೆ 21-2 ಏಕಮುಖವಾಗಿ ಪಂದ್ಯ ಸಾಗಿ ಬಂದಿದೆ. 2 ಅಂಕವನ್ನ ವಿಘ್ನೇಶ ತಂಡದ ಅಪ್ಪತ್ ಬಾಂಧವನಾಗಿ ಬರ್ತಾ ಇದ್ದಾರೆ. 4-21 ಇನ್ ಫೇವರ್ ಆಫ್ ಕುಂದಾಪುರ. ಎಸ್, ಆಂಕಲ್ ಹೋಲ್ಗೆ ಪ್ರಯತ್ನಗಳು ಸಾಗಿತ್ತು. ಹೆಬ್ಬಲ ಯತ್ನ. ನಾಲ್ಕು ಅಂಕವನ್ನ ಹೊತ್ತು ತಂದ ಯಶಸ್ವಿ ರೈಡರ್. ಸರ್ ಅದು ಸ್ಪ್ರೇಯರ್ ಕೊಡಿ, ಸ್ಪ್ರೇಯರ್. ಇಪ್ಪತ್ತೈದು 4 ಮೇಲೆ ಹೊರಟ ವಿಘ್ನೇಶ. ಗುರಿ ತಪ್ಪಿದ ಹಿಡಿತ, ವಂಚಿಸಿದ ಆಟಗಾರ ಅಂಕವನ್ನ ಬೈಂದೂರಿಗೆ ಪಡೆದುಕೊಂಡು ತೆರಳುತ್ತಾ ಇದ್ದಾರೆ. 5-25 ಇನ್ ಫೇವರ್ ಆಫ್ ಕುಂದಾಪುರ. ಕೊನೆಯ ಕ್ಷಣದ ಆಟಗಳು ಸಾಗಿ ಬರ್ತಾ ಇದೆ. ಸಂದೇಶ್ ಯಶಸ್ವಿ ರೈಡ್ ಟಚ್ ಪಾಯಿಂಟ್. 11 ಅಂಕ ವೆಚ್ಚದೊಂದಿಗೆ ಕುಂದಾಪುರ ಮುಂದುವರಿತಾ ಇದೆ. 26-5 ಮೇಲೆ ಕದನ. ಚಾಂಪಿಯನ್ಶಿಪ್ ಟ್ರೋಫಿ ಇದರ ಅಂತಿಮ ಹಣಾಹಣಿಗೆ ತೇರ್ಗಡೆ ಹೊಂದಲಿರುವಂತಹ
ತಂಡ ಘೋಷಣೆಗೆ ಕ್ಷಣಗಣನೆ. ಬೈಂದೂರಿಗೆ 1 ಅಂಕ. 6-26 ಇನ್ ಫೇವರ್ ಆಫ್ ಕುಂದಾಪುರ. ಯಶಸ್ವಿ ಟ್ಯಾಕಲ್ ಆಗುವ ರೈಟ್ ಔಟ್. 7-26 ಮೇಲೆ ಇನ್ 2 ಅಂಕದ ಗಳಿಕೆಯನ್ನು ಕಂಡುಕೊಳ್ತಾ ಇದೆ ಬೈಂದೂರು. ಕೊನೆಯ 1 ನಿಮಿಷದ ಆಟ ಬಾಕಿ ಇರುವಂತೆ. ರೈಡರ್ ಔಟ್. ಸಮಾನ ಅಂಕ. ವಿಘ್ನೇಶ ಎರಡು ಅಂಕವನ್ನ ಹೊತ್ತು ತರ್ತಾ ಇದ್ದಾರೆ ವಿಘ್ನೇಶ. ಬೈಂದೂರಿಗೆ ಕೊನೆಯ ಕ್ಷಣದಲ್ಲಿ ಪ್ರಬಲ ಹೋರಾಟವನ್ನು ನೀಡ್ತಾ ಇದೆ, ಆದರೆ ಸಮಯ ಮಾತ್ರ ಮೀರಿದೆ. ಇಪ್ಪತ್ತೇಳು 12 ಮೇಲೆ ಮೂರು ಅಂಕ ಕುಂದಾಪುರಕ್ಕೆ. ಸಮಯ 30-12 ಅಂಕದೊಂದಿಗೆ ಬಲಿಷ್ಠ ಕುಂದಾಪುರ ತಂಡ 55 ಕೆಜಿ ವಿಭಾಗದ ಚಾಂಪಿಯನ್ಶಿಪ್ ಟ್ರೋಫಿಯ ಫೈನಲ್ಗೆ ಅರ್ಹತೆಯನ್ನು ಪಡೆದುಕೊಳ್ತಾ ಇದೆ. ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾವೆ ಕುಂದಾಪುರ ತಾಲೂಕಿನ ತಂಡವನ್ನ. ಹಾಗೆ ಕೂಟದಲ್ಲಿ ಸೆಮಿಫೈನಲ್ ನಲ್ಲಿ ಪರಾಭವಗೊಂಡ ಬೈಂದೂರು ತಂಡದ ಆಟಗಾರರಿಗೂ ಕೂಡ ಅಭಿನಂದನೆಯನ್ನ ಸಲ್ಲಿಸಿಕೊಳ್ತಾ ಇದ್ದಾವೆ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಉಡುಪಿ ಮತ್ತು ಸಹಭಾಗಿತ್ವ ಸಂಘ ಸಂಸ್ಥೆಗಳ ಪರವಾಗಿ. ಅಂತಿಮ ಹಣಾಹಣಿ ಸಾಗಿ ಬರಲಿಕ್ಕಿದೆ ಕಾಪು ಮತ್ತು ಕುಂದಾಪುರ ತಂಡಗಳ ನಡುವೆ. ಯಶಸ್ವಿ ಕೂಟದ ಅಂತಿಮ ಫೈನಲ್ ಹಣಾಹಣಿ ಕಾಪು ಮತ್ತು ಕುಂದಾಪುರ ತಂಡಗಳ ನಡುವೆ. ಒಂದು ಸಣ್ಣ ವಿರಾಮದ ನಂತರ ಫೈನಲ್ ಪಂದ್ಯಕ್ಕಾಗಿ ಕುಂದಾಪುರ ವರ್ಸಸ್ ಕಾಪು 5 ನಿಮಿಷಗಳ ವಿಶ್ರಾಂತಿಯ ಬಳಿಕ ಅಂಗಣವನ್ನು ಪ್ರವೇಶ ಕಾಣುವಂತೆ ವಿನಂತಿಸ್ತಾ ಇದ್ದೇವೆ. ಕುಂದಾಪುರ ವರ್ಸಸ್ ಕಾಪು ತಕ್ಷಣದಲ್ಲೇ ವಿಶ್ರಾಂತಿಯನ್ನು ಮುಗಿಸಿಕೊಂಡು ಅಂಕಣದ ಒಳಭಾಗಕ್ಕೆ ಬರಬೇಕು. ಕೇವಲ 5 ನಿಮಿಷಗಳ ವಿಶ್ರಾಂತಿಗೆ ಅವಕಾಶವನ್ನು ನೀಡಿದ್ದೇವೆ.
ಬನ್ನಿ ಫೈನಲ್ಗಾಗಿ ಕುಂದಾಪುರ ವರ್ಸಸ್ ಕಾಪು. ಕುಂದಾಪುರ ವರ್ಸಸ್ ಕಾಪು ಫೈನಲ್ಗಾಗಿ ತಕ್ಷಣ ಬನ್ನಿ ಪ್ಲೀಸ್. ಹಸಿರು ಹೊದಿಕೆಯಿಂದ ಕಂಗೊಳಿಸುವ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಪ್ರೀತಿ, ಶಾಂತಿ, ಮೌಲ್ಯಗಳಿಗೆ ಪ್ರಸಿದ್ಧಿಯಾಗಿರುವ ಹೆಬ್ರಿಯ ಪರಿಸರದಲ್ಲಿ ಜ್ಞಾನ ಸೇವೆಯ ಉದ್ದೇಶದಿಂದ ಸಂಸ್ಕೃತಿ, ದೇಶಾಭಿಮಾನವನ್ನು ಬೆಳೆಸುವ ಧ್ಯೇಯದಿಂದ ಹುಟ್ಟಿಕೊಂಡ ಸಂಸ್ಥೆ ಅಮೃತ ಭಾರತಿ. ವಿದ್ಯೆಯಿಂದ ಹಣ ಗಳಿಸಬೇಕೆಂಬ ಆಶಯವೇ ಇಲ್ಲ, ಜ್ಞಾನದಾನವೇ ಶ್ರೇಷ್ಠ ದಾನವೆಂದು ನಂಬಿರುವವರೇ ಇಲ್ಲೆಲ್ಲ. ಆದರೂ ಶೈಕ್ಷಣಿಕ ವಿಷಯದಲ್ಲಿ ಎಲ್ಲಿಯೂ ಹಿಂದೆ ಉಳಿದಿಲ್ಲ. ನ್ಯಾಯಸಮ್ಮತ ಸ್ಪರ್ಧೆಯ ದೃಷ್ಟಿಕೋನದಿಂದ ಬೋಧಿಸುತ್ತಿದ್ದಾರೆ ಇಲ್ಲೆಲ್ಲ. ಇಲ್ಲಿ ಪ್ರಾಮುಖ್ಯತೆ ಕೊಡುವುದು ಕೇವಲ ಪರೀಕ್ಷೆಯ ಅಂಕಗಳಿಕೆಗೆ ಅಷ್ಟೇ ಅಲ್ಲ, ಸಮಾಜಕ್ಕೆ ಒಳ್ಳೆಯ ಪ್ರಜೆಯಾಗಿ ಸಂಸ್ಕಾರ ಗುಣಕ್ಕೆ ಪ್ರಭುವಾಗಿ ಬಾಳಬೇಕು ಎಂದು ಆಶಯ ನಮ್ಮದೆಲ್ಲ. ಶುದ್ಧ ಪರಿಸರದ ಜೊತೆಗೆ ಸುಸಜ್ಜಿತ ಕೊಠಡಿಯ ಒಳಗೆ ಪೌಷ್ಟಿಕ ಆಹಾರದ ರುಚಿಯೊಂದಿಗೆ ಸಮರ್ಪಕವಾಗಿ ಸಿದ್ಧವಾಗಿರುವ ಆಟದ ಮೈದಾನದೊಂದಿಗೆ ಪ್ರತಿಯೊಬ್ಬರ ಪ್ರತಿಭೆಯನ್ನು ಗುರುತಿಸಿ ಬೆಳೆಸುವುದರೊಂದಿಗೆ ಸಣ್ಣ ತಪ್ಪುಗಳನ್ನು ತ್ವರಿತವಾಗಿ ತಿದ್ದಿ ತಿಳಿ ಹೇಳುವುದರೊಂದಿಗೆ ಸಾಗಿದೆ ನಮ್ಮ ಪಯಣ ಕಳೆದ 2 ದಶಕಗಳಿಂದ ನಿಮ್ಮ ಪ್ರೀತಿ ಬೆಂಬಲದ ಜೊತೆಗೆ. ಬನ್ನಿ ಕೈ ಜೋಡಿಸಿ ಕಟ್ಟುವ ನಾವು ದೇಶವನ್ನು ಸಂಸ್ಕೃತಿ, ಪ್ರೀತಿ, ದೇಶಾಭಿಮಾನದ ಜೊತೆಗೆ. ಬನ್ನಿ ಕುಂದಾಪುರ ವರ್ಸಸ್ ಕಾಪು. ತಕ್ಷಣ ಬನ್ನಿ ಪ್ಲೀಸ್. ಕುಂದಾಪುರ ಕಾಪು ತಕ್ಷಣ ಬನ್ನಿ. ಕಾಪು ಬನ್ನಿ ಪ್ಲೀಸ್.
ಸಮಯ ಮೀರ್ತಾ ಇದೆ. ಕಾಪು ತಂಡ ಒಳಭಾಗಕ್ಕೆ ಬನ್ನಿ ಪ್ಲೀಸ್. ಎಸ್ ಬನ್ನಿ, ಕಾಪು ಎಂಟ್ರಿ ಆಗಿ. ಕುಂದಾಪುರ ಬನ್ನಿ. ಕುಂದಾಪುರ ಕುಂದಾಪುರ ಬನ್ನಿ ಪ್ಲೀಸ್. ಕಾಪು ಅದಾಗಲೇ ಉಪಸ್ಥಿತರಿದ್ದಾರೆ. ಕುಂದಾಪುರ ತಕ್ಷಣ ಬನ್ನಿ ಪ್ಲೀಸ್. ಹೋಗಿ, ನೀವು ಕೋರ್ಟಿಗೆ ಹೋಗಿ ಅಣ್ಣ. ಅಣ್ಣ ಕಾಪು ಕೋರ್ಟಿಗೆ ಹೋಗಿ, ಕೋರ್ಟಿಗೆ ಹೋಗಿ. ಹಲೋ, ಎಸ್, ಈ ಪಂದ್ಯಾವಳಿಯ ಜಿಲ್ಲಾ ಚಾಂಪಿಯನ್ಸ್ ಪಂದ್ಯಾವಳಿಯ ಫೈನಲ್ ಕನ್ನಡದ ಮೊದಲ ತಂಡ ಅಂಕಣದ ಒಳಭಾಗವನ್ನು ಪ್ರವೇಶಿಸಿಕೊಳ್ತಾ ಇದೆ. ಉಡುಪಿ ಜಿಲ್ಲೆಯ ಪ್ರಬಲ ತಂಡ ಆಗಮನವಾಗ್ತಾ ಇದೆ. ಇದು ಕಾಪು ತಾಲೂಕಿನ ತಂಡ ಒಳಾಂಗಣಕ್ಕೆ ಬರುತ್ತಾ ಇದೆ.
ಎಸ್, ಎದುರಾಳಿಯ ತಂಡದ ಆಗಮನವಾಗ್ತದೆ. ಪ್ರಬಲ ಕಾಪು ತಂಡಕ್ಕೆ ಸವಾಲೊಡ್ಡಬಲ್ಲಂತ ಮತ್ತೊಂದು ಅತಿರಥ ಮಹಾರಥ ಕಬಡ್ಡಿ ತಾರೆಗಳ ಸಂಗಮದ ತಂಡದ ಆಗಮನ. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಪ್ಲೀಸ್ ವೆಲ್ಕಮ್ ಟೀಮ್ ಕುಂದಾಪುರ. ಸೊ ಬಂಧುಗಳೇ, ಈ ದಿನದ ಈ ಕ್ರೀಡಾಕೂಟದ ಈ ಸಮಯದಲ್ಲಿ ನಮ್ಮೊಂದಿಗೆ ಒಬ್ಬ ಜೂನಿಯರ್ ಅದ್ಭುತ ಆಟಗಾರ ನಮ್ಮ ಸೃಜನ್ ಕಾರ್ವಿ ಇದ್ದಾನೆ. ಸೊ ಇವತ್ತಿನ ದಿನ ಸೃಜನನಿಗೆ ಹುಟ್ಟು ಹಬ್ಬ 12 ಗಂಟೆ ಕಳೆದಿದೆ. ಸೊ ನಿಮ್ಮೆಲ್ಲರ ಆಶೀರ್ವಾದ ಸೃಜನನ ಮೇಲಿರಲಿ. ಒಮ್ಮೆ ಎದ್ದು ನಿಂತು ವಿಶ್ ಮಾಡು. ಸೊ ಎಲ್ಲರ ಒಮ್ಮೆ ದೊಡ್ಡ ಚಪ್ಪಾಳೆ ಬರಲಿ ನಮ್ಮ ಸೃಜನ್ಗೆ. ಸೊ ಹ್ಯಾಪಿ ಬರ್ತ್ಡೇ ಸೃಜನ್ ಕಾರ್ವಿ. ಎಸ್ ಎಸ್ ನಾಸಿರ್ ಬರ್ತ್ಡೇ. ಯಾವ ಚಪ್ಪಾಳೆ ಯಾವ ಸೃಜನ್ಗೆ ಅವರ ಜೋರು ಮಾತಿರಲ್ಲ, ಪ್ರತಿಯೊರ್ಲ ಪ್ಲೀಸ್, ಪ್ರತಿಯೊಬ್ಬರು ದೊಡ್ಡ ಚಪ್ಪಾಳೆ ಬರಲಿ ನಮ್ಮ ಸೃಜನ್ ಕಾರ್ವಿಗೆ. ಬರ್ತ್ಡೇ ಅಂದ್ರೆ ಹೀಗೆ ವಿಶ್ ಮಾಡ, ನಾಚಿಕೆ ಆಗ್ತದೆ ನಿಂಗೆ. ಅಣ್ಣ ಕ್ಯಾಮರಾ ಬರೋರು ಜೂಮ್ ಮಾಡಿ, ಜೂಮ್ ಮಾಡಿ, ಫುಲ್ ಜೂಮ್. ಅಂಜಿದಲ್ಲ ಜೂಮ್ ಮಾಡಲಿ, ಅವಳು LED ಬರೋಡು. ಅಣ್ಣ LED ಅವರ ಡಿಸ್ಪ್ಲೇ ಮಾಡಲಿ ಸೃಜನ್ ಅವರ. ಸುಜನಗೆ ವೆರಿ ಗುಡ್, ಸೂಪರ್. ಥ್ಯಾಂಕ್ ಯು ತುಳುನಾಡು ವಾರ್ತೆ ಕ್ಯಾಮರಾಮ್ಯಾನ್ ಅಂಡ್ ಡಿಜಿಟಲ್ ಕ್ರೂ ಮೆಂಬರ್ಸ್. ಅದೇ ರೀತಿಯಲ್ಲಿ ನಮ್ಮ ರಾಷ್ಟ್ರೀಯ ಕಬಡ್ಡಿ ಆಟಗಾರ, ಇದುವರೆಗೆ ರಾಷ್ಟ್ರೀಯ ಕಬಡ್ಡಿಯಲ್ಲಿ ಆಡದೇ ಇರುವಂತ ಏಕೈಕ ಆಟಗಾರ ಅಂದ್ರೆ ನಾಸಿರ್ಮಾ ನಮ್ಮೊಂದಿಗಿದ್ದಾರೆ. ವೆಲ್ಕಮ್ ನಾಸಿರ್ಮಾ ಅವರಿಗೆ. ಎಸ್, ಪಂದ್ಯ ಆರಂಭ, ಫೈನಲ್ನ ಕದನ ಅನಾಸ್ ಮೂಲಕವಾಗಿ ದಾಳಿ ಆರಂಭಗೊಳ್ಳುತ್ತಾ ಇದೆ. ಒಳಾಂಗಣದಲ್ಲಿ ಪ್ರಮುಖ ಎರಡು ತಂಡಗಳು. ಸ್ಪಷ್ಟವಾದ ಹೆಜ್ಜೆ, ಯಶಸ್ವಿ ಟ್ಯಾಕಲ್ ಸೂರಜ್ ಮೂಲಕ. ನಿರಂತರ ಆಟದ ಯೋಜನೆಗಳ ಮೂಲಕವಾಗಿ ಈ ಪಂದ್ಯದ ಅವಧಿ ವಿಶ್ರಾಂತಿಯ ಕೋರಿಕೆಯ ಅವಕಾಶಗಳಲ್ಲಿರುವಂತಹ ಅದ್ಭುತವಾದ ಈ ಕದನ ಹೊಸ ಮುಖಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಡುವ ಮೂಲಕ ಒಳಾಂಗಣದಲ್ಲಿ. ಸೊ ಎರಡು ತಂಡಗಳು ಕೂಡ
ಪ್ರತಿ ಹೋರಾಟದ ಅವಧಿಯಲ್ಲಿದೆ. ಮುನ್ನಡೆಯ ಅಂತರವನ್ನು ಕಾಯ್ದುಕೊಳ್ಳಬಲ್ಲ ಜಾನ್ಮಯ ತಂತ್ರವನ್ನು ಪ್ರತಿಯೋಗಿಸಿಕೊಳ್ಳುವಂತಹ ಹೋರಾಟದಲ್ಲಿ ಸಮರಾಂಗಣದ ಮೊದಲ ಅವಧಿಯಲ್ಲಿ ಡಿಕೆ ಧರ್ಮೇಶ ದಾಳಿಯಲ್ಲಿ ಸ್ಪಷ್ಟತೆಯ ಪಾದಚಲನೆ ಉಳಿಸಿಕೊಳ್ಳುವ ಮೂಲಕವಾಗಿ ಕುಂದಾಪುರ 2-0 ಮುನ್ನಡೆಯಲ್ಲಿದೆ. ಈ ಪಂದ್ಯದಲ್ಲಿ ಕೆಚ್ಚದೆಯ ಹೋರಾಟವನ್ನು ಉಳಿಸಿಕೊಳ್ಳಬಲ್ಲಂತ ಸಾಮರ್ಥ್ಯಗಳಿಗೆ ರಣಾಂಗಣದಲ್ಲಿ ಎರಡು ತಂಡಗಳು ಕ್ಷಿಪ್ರಗತಿಯಲ್ಲಿ ಪಾದಚಲನೆಯನ್ನು ಮುಂದುವರಿಸಿಕೊಳ್ಳುವ ಮೂಲಕ ಆಟದ ವೈಖರಿ ಪರಿಣಾಮಕಾರಿ ಈ ಪಂದ್ಯದಲ್ಲಿದೆ. ಬೋನಸ್ ಪ್ಲಸ್ ಸಿಂಗಲ್. ಸಮರಾಂಗಣದ ಪ್ರತಿಯೊಂದು ಅವಕಾಶಗಳು ಕೂಡ ನಿರಂತರತೆಯಲ್ಲಿ ಮುಂದುವರಿಯಲಾರಂಭಿಸಿದೆ. ದಾಳಿಯಲ್ಲಿ ಮತ್ತೆ ಪ್ರಜ್ವಲ್ 4-2 ಮುನ್ನಡೆಯನ್ನು ಉಳಿಸಿಕೊಂಡಿರುವಂತಹ ಸೀನಿಯರ್ಸ್ ವಿಭಾಗದ ಚಾಂಪಿಯನ್ ಪಟ್ಟವನ್ನು ಗಳಿಸಿಕೊಳ್ಳಬಲ್ಲ ಮತ್ತೊಂದು ತಂಡ ಹೋರಾಟವನ್ನು ನೀಡುವ ಮೂಲಕವಾಗಿ ಎರಡು ತಂಡಗಳು ಕೂಡ ಈ ಪಂದ್ಯಾವಳಿಯಲ್ಲಿ ಚಾಂಪಿಯನ್ ಪಟ್ಟಕ್ಕಾಗಿ ಪರಸ್ಪರ ಸೆಣಸಾಟವನ್ನು ಮುಂದುವರಿಸಿಕೊಳ್ಳುತ್ತಾ ಇದೆ. 20ರ ಹರೆಯದ ಬಾಲಕ ಬಾಲಕಿಯರ ಕದನಗಳು ಅದಾಗಲೇ ಮುಕ್ತಾಯವಾಗಿದೆ. ಮುಕ್ತ ಸೀನಿಯರ್ಸ್ ವಿಭಾಗದಲ್ಲಿ ಈ ಪಂದ್ಯದಲ್ಲಿ ಎರಡು ಶ್ರೇಷ್ಠ ತಂಡಗಳು ಕಾಪು ಹಾಗೂ ಕುಂದಾಪುರ. ಅನಾಸ್ ಸ್ಪಷ್ಟವಾದಂಥ ನಿರೀಕ್ಷೆ ಉಳಿಸಿಕೊಂಡಂತ ಪಂದ್ಯದಲ್ಲಿ ಪ್ರತಿದಾಳಿಯ ಸಮಯೋಚಿತವಾದಂತಹ ಆಟದ ಮೂಲಕ ಪರಿಣಾಮ ಹೆಜ್ಜೆಯಲ್ಲಿದೆ. ಮುನ್ನಡೆಯ ಅಂತರವನ್ನು ಬಳಸಿಕೊಳ್ಳುವ ಮೂಲಕ ಐದು 4ರಲ್ಲಿ ಕದನವನ್ನು ಕಾಣಬಹುದು. 4 ಡಿಪೆಂಡರ್ಗಳ ಮಧ್ಯೆ ಕಲಂದರ್ ದಾಳಿಯಲ್ಲಿ ಕಲಂದರ್ ಎಸ್ ಬಂಧನ ಮಧ್ಯಗೆರೆಯವರೆಗೆ ಬಂದಂತ ಹೋರಾಟ ಆಗಿತ್ತು. ಪ್ರತಿಯೊಂದು ಹೆಜ್ಜೆಗಳಲ್ಲಿಯೂ ಕೂಡ 6-4ರಲ್ಲಿ ರಮೇಶ ಬಂಧನ. ಬೋನಸ್ ನೀಡಲಾಗಿದೆ. ಟ್ಯಾಕಲ್ ಪಾಯಿಂಟ್. ಕಾಪು ಖಾತೆಗೆ ಟೈಮ್ ಔಟ್. ಮುನ್ನಡೆಯನ್ನು ವಿಸ್ತರಿಸಿಕೊಳ್ಳಬಲ್ಲ 6-5 7-5 ಏನು 7-5 ಸರಿ ಅದ ಸರಿಯಾ ಪಾಯಿಂಟ್ ಸರಿ ಉಂಟು ಪಾಪ ಜವನೇರು ಬಲ್ಪುಡ್ತಕ್ಕ ಪಾಡೊಂದುಲ್ಲೇರು ಟೆಕ್ನಿಕಲ್ ಇತ್ತೆನಿಗಳು ಚರ್ಚೆ ಮಾಡ್ತಾರೆ ಆಯ್ಕೆ ಅರ್ಥ ನಿಜಲ್ಲ ಕಾಪು ಪಾಪ ಅಲ್ಲಣ್ಣ. Yes, 2 points.
ಮಲ್ಟಿಪಲ್ ಅಂಕ. 7-7 ಸಮಬಲದಲ್ಲಿ ಕದನ. ಕುಂದಾಪುರ ಕಾಪು ಟೈಮ್ ಔಟ್. ಏಳು ಅನ್ನುವ ಅಂಕಕ್ಕೆ ಆಧಾರದಲ್ಲಿ ಪಂದ್ಯವನ್ನ ಕಾಣಬಹುದಾಗಿದೆ. ಓಹೋ, ಬೋನಸ್ ನೀಡಲಾಗಿದೆ. ಟ್ಯಾಕಲ್ ಪಾಯಿಂಟ್ ಕಾಪುಗೆ. 8-8 ಆಲ್ ಔಟಿನ ಪೂರ್ಣಾಂಕವನ್ನು ದಾಖಲಿಸಿಕೊಳ್ತಾ (11-8) 11-8 ಅನ್ನುವ ಅಂಕಗಳಿಗೆ ಮುನ್ನಡೆಯ ಸಮಯವನ್ನು ಕಾಯ್ದುಕೊಳ್ಳಬಲ್ಲ ಹೆಜ್ಜೆಗಳಲ್ಲಿ ಈ ಸ್ಪರ್ಧೆಯ ಅವಕಾಶಗಳನ್ನು ಕಾಣಬಹುದಾಗಿದೆ. ಎರಡು ತಂಡಗಳು 11-9 2 ಅಂಕಗಳ ಅಂತರ ಮುನ್ನಡೆಯನ್ನು ಉಳಿಸಿಕೊಂಡಿರುವಂತಹ ಕಾಪು ಅನಾಸ ದಾಳಿಯಲ್ಲಿ ಶ್ರೇಷ್ಠತೆಯ ಲಯವನ್ನು ಮುಂದುವರಿಸಿಕೊಳ್ಳುವ ಮೂಲಕ ಕದನ ಪಂದ್ಯದ ಅವಧಿಯಲ್ಲಿ ಪ್ರಜ್ವಲ್ ದಾಳಿಯ ಸಮಯೋಚಿತವಾದ ಆಟದ ಮೂಲಕ ಅಂಕಣದ ಒಳಭಾಗದಲ್ಲಿ ಸ್ಪಷ್ಟವಾದಂತಹ ಪಾದಚಲನೆ ನಿರಂತರವಾಗಿ ಒಳಾಂಗಣದಲ್ಲಿ ಮುಂದುವರಿಯಲ ಬೋನಸ್ನ ಗಳಿಕೆಯಾಗಿದೆ. ಆಫ್ ಟೈಮ್ ಮಧ್ಯಂತರದ ವಿರಾಮ. 11-10 ಕದನ 1 ಅಂಕದ ಅಂತರದಲ್ಲಿದೆ. ಸ್ಪರ್ಧೆಯಲ್ಲಿ ಮುಂದುವರಿಯುವ ಕಣಗಳ ಮೂಲಕ ಪ್ರತಿಯೊಂದು ದಾಳಿಗಳು ಕೂಡ ಯಶಸ್ವಿಯಾಗಿ ಮುಂದುವರಿಸಿಕೊಳ್ಳುವ ಹೆಜ್ಜೆಗಳಲ್ಲಿ ಮೊದಲ ಅವಧಿಯ ಆಟದ ಬಳಿಕ ದ್ವಿತೀಯ ಅವಧಿಯಲ್ಲಿ 11-11 ಸಮಬಲ ಅನಾಸ ಬೋನಸ್ ಪ್ಲಸ್ ಸಿಂಗಲ್ 13-11. ಹದಿಮೂರು 11 ಮುನ್ನಡೆಯ ಅಂತರವನ್ನ ಹಿಗ್ಗಿಸಿಕೊಳ್ಳುವ ಪ್ರಯತ್ನದಲ್ಲಿ ಕಾಪು.
ಆಂಕಲ್ ಹೋಲ್ಡಿನ ಪ್ರಯತ್ನ ಮುನ್ನನ ಮುಖೇನ. ಅಗೈನ್ 2 ಪಾಯಿಂಟ್ಸ್ 13 ಈಚ್. 13ರ ಸಮಬಲ. ಪಂದ್ಯದಲ್ಲಿ ಮೆಲ್ಲನೆ ಎರಡು ತಂಡಗಳ ಹಿಡಿತ ಅತ್ಯಂತ ರೋಚಕತೆಯ ಕಡೆಗೆ ಮರಳುತ್ತಾ ಇದೆ. ಪರಿಪೂರ್ಣವಾಗಿ ಈ ಪಂದ್ಯದಲ್ಲಿ ಸ್ಪಷ್ಟ ಮುನ್ನಡೆಯನ್ನು ಉಳಿಸಿಕೊಳ್ಳಬಲ್ಲಂತ ಹೋರಾಟದ ಅವಧಿಯಲ್ಲಿ ಹದಿನಾಲ್ಕು 13ರಲ್ಲಿ 1 ಅಂಕದ ಅಂತರ. ಶ್ರೇಷ್ಠ ಲಯವನ್ನ ಉಳಿಸಿಕೊಳ್ಳಬಲ್ಲ ಚತುರತೆಗಳ ಮೂಲಕವಾಗಿ ಕದನ ಮುಂದುವರಿತಾ ಇದೆ. 14-13 ಟ್ಯಾಕಲ್ ಮಾಡುವ ಪ್ರಯತ್ನ ಸರಾಗವಾಗಿ ಪಂದ್ಯದ ಅವಧಿ ಮುಂದುವರಿಯುತ್ತಾ ಡಿಫೆನ್ಸ್ ನಲ್ಲಿ ಅಂಕ ಕುಂದಾಪುರದ ಖಾತೆಗೆ. 15-13 2 ಅಂಕಗಳ ಅಂತರದಲ್ಲಿ ಫೈನಲ್ ಕದನ ಮುನ್ನಡೆಯಲ್ಲಿ ಕುಂದಾಪುರ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಪ್ರಜ್ವಲ್ ದಾಳಿಯ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳಬಲ್ಲ ಆಟಗಾರ. ಕೊನೆಯ 4 ನಿಮಿಷಗಳ ಅವಧಿಯಲ್ಲಿ ಪಂದ್ಯವಿದೆ. 15-13 ಮುನ್ನಡೆಯನ್ನು ವಿಸ್ತರಿಸಿಕೊಂಡಿರುವ ಸಮಯದಲ್ಲಿ ಶ್ರೇಷ್ಠ ಹೋರಾಟಗಳನ್ನು ನೀಡಿರುವ 2 ತಂಡಗಳು ಕೂಡ ಪರಸ್ಪರ ಸೆಣಸಾಟದಲ್ಲಿದೆ. 16-13ರಲ್ಲಿ ಅಂತಿಮ ಆಟಗಾರ ಕಾಪು ತಂಡದ ಪರವಾಗಿ ಕುಂದಾಪುರದ ಅಂಕಣದಲ್ಲಿ ದಾಳಿಯಲ್ಲಿದ್ರೆ ಮುನ್ನಡೆಯ ಅಂತರ 18-14ರಲ್ಲಿ 19-14ರಲ್ಲಿ ಅಂತರ 5 ಅಂಕಗಳಲ್ಲಿದೆ. ಪ್ರಜ್ವಲ ಲಾಸ್ಟ್ 3 ಮಿನಿಟ್ಸ್. ಕೊನೆಯ 3 ನಿಮಿಷಗಳ ಸಮಯದಲ್ಲಿ ಪಂದ್ಯ. ಪ್ರತಿದಾಳಿ 2 ಪಾಯಿಂಟ್ಸ್ 21-14. 21-14ರಲ್ಲಿ ಹಿಡಿತದಲ್ಲಿ ಕುಂದಾಪುರ. ಪ್ರಬಲ ಆಟಗಾರಗಳೆಲ್ಲರೂ ಒಟ್ಟಾಗಿರುವಂತಹ ಪಂದ್ಯ. ಅಫಿಷಿಯಲ್ ಟೈಮ್ ಔಟ್. ಇಪ್ಪತ್ತ 14 ಅನ್ನುವ ಅಂಕಗಳಿಕೆ ಆಧಾರದಲ್ಲಿ ಈ ಸ್ಪರ್ಧೆಯನ್ನು ನಾವುಗಳು ಕಾಣ್ತಾ ಇದ್ದೇವೆ. ಸರಾಗವಾಗಿ ಪಂದ್ಯದ ಶ್ರೇಷ್ಠವಾದಂಥ ನಿರೀಕ್ಷೆಗಳಲ್ಲಿ 21-14 ಅನ್ನುವ ಅಂಕಗಳಿಕೆ. ಕೊನೆಯ 2 ನಿಮಿಷಗಳು ಈ ಸ್ಪರ್ಧೆ ಮುಂದುವರಿಯುತ್ತಾ ಅಂಕಣದಲ್ಲಿ.
ಆಂಕಲ್ ಹೋಲ್ಡ್, ಸಮರ್ಪಕವಾದ ಡಿಫೆನ್ಸ್ನ ಲಾಭ. ಉಳಿದಿರುವ ಸಮಯಗಳಲ್ಲಿ ಪಂದ್ಯದ ಅಂತರವನ್ನ ಕಾಯ್ದುಕೊಳ್ಳುವುದಷ್ಟೇ ಕುಂದಾಪುರಕ್ಕಾದ್ರೆ ಕಾಪು ಮರಳಿ ಬರುವಂತಹ ಶ್ರೇಷ್ಠ ಆಟವನ್ನು ಆಡಬೇಕಾಗಿದೆ. ಪ್ರಮುಖ ಆಟಗಾರ ಹೊರಭಾಗದಲ್ಲಿ ಇಲ್ಲಿ ಪ್ರಜ್ವಲ್ನ ಆಕ್ರಮಣ ನಿರಂತರವಾಗತೊಡಗಿದೆ. ಲಾಸ್ಟ್ ಮಿನಿಟ್, ಅಂತಿಮ ಕ್ಷಣದಲ್ಲಿ ಸ್ಪರ್ಧೆಯನ್ನ ನಾವುಗಳು ಕಾಣ್ತಾ ಇದ್ದೇವೆ. ಔಪಚಾರಿಕತೆಗಳ ಲೆಕ್ಕಾಚಾರಗಳಲ್ಲಿ ಇದರೊಂದಿಗೆ ಕುಂದಾಪುರ ಉಡುಪಿಯ ಜಿಲ್ಲೆಯ ಚಾಂಪಿಯನ್ ಪಟ್ಟವನ್ನು ಗಳಿಸಿಕೊಳ್ತಾ ಇದೆ. ನೂತನ ಚಾಂಪಿಯನ್ ಉಡುಪಿ ಜಿಲ್ಲೆಗೆ ಕಬಡ್ಡಿ ಕ್ಷೇತ್ರದಲ್ಲಿ ಕುಂದಾಪುರ ತಾಲೂಕು ರನ್ನರ ಪ್ರಶಸ್ತಿಯನ್ನು ಪಡೆದುಕೊಳ್ತಾ ಇದೆ. ಕಾಪು ತಾಲೂಕು ದಯವಿಟ್ಟು ನಮ್ಮೊಂದಿಗೆ ಎಲ್ಲ ಕ್ರೀಡಾಭಿಮಾನಿಗಳು ಸಹಕರಿಸಬೇಕು. ಒಂದು 10 ನಿಮಿಷದಲ್ಲಿ ನಮ್ಮ ಇದೀಗ ಸಮಾರೋಪ ಸಮಾರಂಭ ಬಹುಮಾನ ವಿತರಣಾ ಕಾರ್ಯಕ್ರಮ ನಡೀತದೆ. ದಯವಿಟ್ಟು ನಮ್ಮ ಎಲ್ಲ ಕ್ರೀಡಾಭಿಮಾನಿಗಳು ಈ ಒಂದು ಸಮಾರೋಪ ಸಮಾರಂಭದಲ್ಲಿಯೂ ತಾವೆಲ್ಲ ಪಾಲ್ಗೊಂಡು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಬಂಧುಗಳೇ, ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹೆಬ್ರಿ ತಾಲೂಕು, ಕ್ರೀಡಾ ಭಾರತಿ ಉಡುಪಿ ಜಿಲ್ಲೆ ಹೆಬ್ರಿ ತಾಲೂಕು, ಪಾಂಡುರಂಗ ರಮಣ ನಾಯಕ್ ಅಮೃತ ಭಾರತಿ ಸಮೂಹ ಶಿಕ್ಷಣ ಸಂಸ್ಥೆ ಹೆಬ್ರಿ, ಹಾಗೆ ಉಡುಪಿ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ರಿಜಿಸ್ಟರ್ಡ್ ಉಡುಪಿ ಇವರ ಮಾರ್ಗದರ್ಶನದಲ್ಲಿ ಉಡುಪಿ ಜಿಲ್ಲಾ ಮಟ್ಟದ ಮ್ಯಾಟ್ ಕಬಡ್ಡಿ ಪಂದ್ಯಾಟ ಚಾಂಪಿಯನ್ಶಿಪ್ ಟ್ರೋಫಿ 20ರ ಒಳಗಿನ ಬಾಲಕಿಯರು, 20ರ ಒಳಗಿನ ಬಾಲಕರು, ಜೊತೆಗೆ 85 ಸೀನಿಯರ್ ವಿಭಾಗದ ಚಾಂಪಿಯನ್ಶಿಪ್ ಟ್ರೋಫಿ ಈ ಒಂದು ಅಮೃತ ಭಾರತಿ ಕ್ರೀಡಾಂಗಣದಲ್ಲಿ ಬಹಳ ಅದ್ಧೂರಿಯಾಗಿ ಬಹಳ ಯಶಸ್ವಿಯಾಗಿ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಮತ್ತು ಅಮೃತ ಭಾರತೀಯ ಸರ್ವರ ಒಂದು ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಯಶಸ್ವಿಯಾಗಿ ಮುಕ್ತಾಯವನ್ನು ಕಂಡಿದೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದೀಗ ಸಮಾರೋಪ ಸಮಾರಂಭದ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕಿದ್ದೇವೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ಅದೇ ರೀತಿ ತೃತೀಯ ಮತ್ತು ಚತುರ್ಥ ಸ್ಥಾನವನ್ನು ಪಡೆದಿರುವಂತಹ ಬ್ರಹ್ಮಾವರ, ಅದೇ ರೀತಿ ಬೈಂದೂರು, ಈ ತಂಡಗಳು ಕೂಡ ದಯವಿಟ್ಟು ನಮ್ಮೊಂದಿಗೆ ಉಪಸ್ಥಿತರಿದ್ದು ನಮ್ಮ ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಹಕರಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ನಮ್ಮ ಈ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಸಂಚಾಲಕರಾಗಿರುವಂತಹ ಸೀತಾನದಿ ವಿಠಲ್ ಶೆಟ್ಟಿ ಅವರು ವಹಿಸಿಕೊಳ್ಳಿಕ್ಕಿದ್ದಾರೆ. ಹಾಗೆ ವೇದಿಕೆಯಲ್ಲಿ ಈಗಾಗಲೇ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಜಿಲ್ಲಾಧ್ಯಕ್ಷರಾಗಿರುವಂತಹ ದಿನೇಶ್ ಪುತ್ರನ್ ಸರ್ ಅವರು, ಕಾರ್ಯದರ್ಶಿಗಳಾಗಿರುವಂತಹ ಪ್ರಾಣೇಶ್ ಎಸ್ ಕೆ ಅವರು, ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಹೆಬ್ರಿ ತಾಲೂಕಿನ ಅಧ್ಯಕ್ಷರಾಗಿರುವಂತಹ ಹರ್ಷ ಶೆಟ್ಟಿ ಬೆಲಂಜಿ ಅವರು, ಅದೇ ರೀತಿ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ರಾಜ್ಯ ಮಾಜಿ ಉಪಾಧ್ಯಕ್ಷರಾಗಿರುವಂಥ ರಾಜೇಂದ್ರ ಸುವರ್ಣ ಅವರು, ಹಾಗೆ ನಮ್ಮ ಹೆಬ್ರಿ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಖಜಾಂಚಿಗಳಾಗಿರುವಂಥ ರಾಜರಾಮ್ ಶೆಟ್ಟಿ ಅವರು ಈಗಾಗಲೇ ವೇದಿಕೆಯಲ್ಲಿದ್ದಾರೆ. ದಯವಿಟ್ಟು ವೇದಿಕೆಗೆ ರೆಫ್ರಿ ಚೇರ್ಮನ್ ಬೋರ್ಡ್ನ ಕಾರ್ಕಳದ ಅಧ್ಯಕ್ಷರಾಗಿರುವಂತಹ ಶಶಿಧರ್ ಶೆಟ್ಟಿ ಅವರನ್ನ, ಅದೇ ರೀತಿ ಹೆಬ್ರಿ ಚೇರ್ಮನ್ ಬೋರ್ಡ್ನ ಅಧ್ಯಕ್ಷರಾಗಿರುವಂಥ ಭರತ್ ಕುಮಾರ್ ಅವರನ್ನ, ಹಾಗೆ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಎಲ್ಲ ಪದಾಧಿಕಾರಿಗಳು ಪ್ರಕಾಶ್ ಶೆಟ್ಟಿ ಅವರು, ಹಾಗೆ ವಿಜಯ್ ಕುಮಾರ್ ಶೆಟ್ಟಿ ಕಾರ್ಯದರ್ಶಿಗಳು, ರಮೇಶ್ ಸುವರ್ಣ ತಾಲೂಕು ಕಾರ್ಕಳ ತಾಲೂಕಿನ ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷರು, ಹಾಗೆ ಪ್ರಥಮ ದರ್ಜೆ ಕಾಲೇಜಿನ ದೈಹಿಕ ಶಿಕ್ಷಕರಾಗಿರುವಂಥ ಮನೋಜ್ ಕುಮಾರ್ ಅವರು, PRN ಅಮೃತ ಭಾರತಿ ಪದವಿಪೂರ್ವ ಕಾಲೇಜಿನ ಪ್ರಾಂಶುಪಾಲರಾಗಿರುವಂಥ ಪ್ರಕಾಶ್ ಜೋಗಿ ಅವರು, ಅದೇ ರೀತಿ ರಮಣ ಪಾಂಡುರಂಗ ನಾಯಕ್ CBSE ಇದರ ಪ್ರಾಂಶುಪಾಲರಾಗಿರುವಂಥ ಅರುಣ್ HY ತಾವು ಸರ್ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಶೋಧನ್ ಸೀತಾನದಿಯವರು ತಾವು ಕೂಡ ವೇದಿಕೆಗೆ ಬಂದು ನಮ್ಮ ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಸರ್ವ ಪದಾಧಿಕಾರಿಗಳು ದಯವಿಟ್ಟು ವೇದಿಕೆಗೆ ಬಂದು ನಮ್ಮ ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಚೈತನ್ಯ ಯುವವೃಂದದ ಮಾಜಿ ಅಧ್ಯಕ್ಷರು, ಗ್ಯಾರಂಟಿ ಯೋಜನೆಯ ತಾಲೂಕು ಅಧ್ಯಕ್ಷರಾಗಿರುವಂತಹ ಶಂಕರ್ ಸೇರಿಕರ್ ಅವರು ಕೂಡ ನಮ್ಮನ್ನು ಸೇರಿಕೊಳ್ಳಬೇಕು. ಭರತ್ ಸರ್, ಶಶಿಧರ್ ಶೆಟ್ಟಿ ಅವರು ದಯವಿಟ್ಟು ವೇದಿಕೆಗೆ ತಮ್ಮ ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ವೇದಿಕೆಯಲ್ಲಿರುವಂತಹ ಸರ್ವರನ್ನ ಒಂದೇ ಮಾತಿನಲ್ಲಿ ಪ್ರೀತಿಯಿಂದ ಸ್ವಾಗತವನ್ನು ಬಯಸ್ತಾ ದಯವಿಟ್ಟು ಪ್ರಶಸ್ತಿಯರಿಗೆ ಭಾಜನರಾಗಿರುವಂತಹ ಎಲ್ಲ ತಂಡಗಳು ಲೈನಪ್ ಆಗಬೇಕು ಎದುರು ಭಾಗದಲ್ಲಿ ಎನ್ನುವ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ.
ಅಸೋಸಿಯೇಷನ್ನ ವಿಜಯ್ ಸರ್ ಅವರು ಇದೀಗ ಬಹುಮಾನದ ವಿಜೇತರ ಯಾದಿಯನ್ನ ಪ್ರಕಟಿಸಲಿಕ್ಕಿದ್ದಾರೆ. ಬಹುಮಾನವನ್ನು ದಯವಿಟ್ಟು ಸ್ವೀಕರಿಸಿರುವಂತಹ ಎಲ್ಲ ವಿಜೇತ ತಂಡಗಳು ಎದುರು ಭಾಗಕ್ಕೆ ಬರಬೇಕು. ಶೋಧನ್ ಸೀತಾನದಿ ಬೆಳಿಗ್ಗೆಯಿಂದ ನಮ್ಮೊಂದಿಗೆ ಎಲ್ಲ ವಿಭಾಗದಲ್ಲಿ ಸಹಕಾರವನ್ನು ನೀಡಿರುವಂತಹ ಸ್ವಯಂ ಸೇವಕರಾಗಿ ವಿಜಯ್ ಸರ್ ಬನ್ನಿ. ಓವರ್ ಟು ವಿಜಯ್ ಕುಮಾರ್ ಶೆಟ್ಟಿ, ಕಾರ್ಯದರ್ಶಿಗಳು, ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್. ಸೀನಿಯರ್ ವಿಭಾಗದ ಬಹುಮಾನ ವಿತರಣಾ ಸಮಾರಂಭ. ಬೆಸ್ಟ್ ರೈಡರ್ ಆಗಿ ಪ್ರಜ್ವಲ್ ಕುಂದಾಪುರ ಸರ್. ಬೆಸ್ಟ್ ರೈಡರ್ ಆಗಿ ಪ್ರಜ್ವಲ್ ಕುಂದಾಪುರ. ಬೆಸ್ಟ್ ಡಿಪೆಂಡರ್ ಆಗಿ ಶರೀಫ್ ಕಾಪು. ಬೆಸ್ಟ್ ಡಿಪೆಂಡರ್ ಶರೀಫ್ ಕಾಪು. ಬೆಸ್ಟ್ ಆಲ್ರೌಂಡರ್ ಆಗಿ ಮುಸ್ತಾಫ್ ಬ್ರಹ್ಮಾವರ. ಅವರ ಪರವಾಗಿ ಯಾರಾದ್ರೂ ತಗೊಳ್ಳಿ. ಎಸ್, ಪಂದ್ಯದ ಫಲಿತಾಂಶ. ಫಸ್ಟ್ ಪ್ಲೇಸ್ ಗೋಸ್ ಟು ಕುಂದಾಪುರ, ದ ಚಾಂಪಿಯನ್ ಆಫ್ ದ ಉಡುಪಿ ಡಿಸ್ಟ್ರಿಕ್ಟ್ 2025, ಕುಂದಾಪುರ. ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಉಡುಪಿ ಜಿಲ್ಲೆ ಮತ್ತು ಹೆಬ್ರಿ ತಾಲೂಕು, ಕ್ರೀಡಾ ಭಾರತಿ ಉಡುಪಿ ಜಿಲ್ಲೆ ಮತ್ತು ಹೆಬ್ರಿ ತಾಲೂಕು, ಪಾಂಡುರಂಗ ರಮಣನಾಯಕ್ ಅಮೃತ ಭಾರತಿ ಸಮೂಹ ಶಿಕ್ಷಣ ಸಂಸ್ಥೆಗಳು ಹೆಬ್ರಿ ಉಡುಪಿ ಜಿಲ್ಲೆ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆದ ಉಡುಪಿ ಜಿಲ್ಲಾ ಮಟ್ಟದ ಹೊನ್ನೂರು ಬೆಳಕಿನ ಮ್ಯಾಟ್ ಕಬಡ್ಡಿ ಪಂದ್ಯಾಟದ ಚಾಂಪಿಯನ್ಶಿಪ್ ಟ್ರೋಫಿ 2025 ಗೆದ್ದುಕೊಂಡ ಕುಂದಾಪುರ. ಸಂಘಟಕರು ನೀಡಿದ ಟ್ರೋಫಿಯೊಂದಿಗೆ ರೋಲಿಂಗ್ ಟ್ರೋಫಿ, ಪ್ರತಿ ವರ್ಷ ಬದಲಾವಣೆಗೊಳ್ಳುವಂತಹ ವಿಜೇತರಿಗೆ ದೊರೆಯುವಂತಹ ರೋಲಿಂಗ್ ಟ್ರೋಫಿ ಜೊತೆಗೆ 15,000 ರೂಪಾಯಿಗಳ ನಗದು ಬಹುಮಾನ, 15,000 ಕ್ಯಾಶ್ ಪ್ರೈಸ್, ಟ್ರೋಫಿ, ಚಿನ್ನದ ಪದಕ, ಪ್ರಶಸ್ತಿ ಪತ್ರ ಜೊತೆಗೊಂದು ರೋಲಿಂಗ್ ಟ್ರೋಫಿ. Second place goes to Kapu. Second place goes to Kapu. ಕಾಪು ತಂಡದವ್ರು ಬನ್ನಿ. ಕಾಪು ಬನ್ನಿ. ಕಾಪು ಬೇಗ ಬರಬೇಕು, ಸಮಯ ಆಗಿದೆ, ಬೇಗ. ಕಾಪು ಬನ್ನಿ. Third place goes to ಬೈಂದೂರ್. ಬೈಂದೂರ್ ಈ ಭಾಗಕ್ಕೆ ಬನ್ನಿ. Fourth place goes to ಬ್ರಹ್ಮಾವರ. ಈ ಭಾಗಕ್ಕೆ ಬರಬೇಕು ಪ್ಲೀಸ್. Second place goes to ಕಾಪು.
ಕಲಂದರ್ ಬರಬೇಕು. ಕಲಂದರ್ ಅವರು ಬನ್ನಿ ಸರ್. Third place goes to Baindur. Baindur ಬನ್ನಿ. Baindur ಬನ್ನಿ. Llegó el Candela para rumbear. Gay Wonka. Alright. Yo tengo el toque, coquero, que sea loque, loquero. Yo tengo el toque, coquero, que sea loque, loquero. Yo tengo el toque, coquero, que sea loque, loquero. Yo tengo el toque, coquero, que sea loque, loquero. Yo tengo el toque, pa' que sea loque. Fourth place goes to Brahmavara. Brahmavara. ಚತುರ್ಥದ ಸ್ಥಾನ ಬ್ರಹ್ಮಾವರ. Yo tengo el toque más, cucara más cara títere fuá, fuá, pa' que venga a bailar, fuá, pa' que venga a gozar. La mano para arriba solteras, la mano para arriba solteros. Muévelo más, pégalo más, es lo que quiero. Yo tengo el toque, pa' que sea loque y no se desenfoque. Pa' que la pista rebote, tú sabes que lo que tengo el toque, loquero, pa' que sea loque, loquero. Yo tengo el toque, loquero, pa' que sea loque, loquero. Yo tengo el toque, loquero, pa' que sea loque, loquero. Yo tengo el toque, loquero, pa' que sea loque, loquero. Yo tengo el toque, Yo tengo el toque, pa' que sea loque. ವಿಜೇತರ ಯಾದಿಯನ್ನ ಪ್ರಕಟಿಸಿದಂತಹ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹೆಬ್ರಿ ತಾಲೂಕಿನ ಕಾರ್ಯದರ್ಶಿಗಳಾಗಿರುವಂತಹ ವಿಜಯ್ ಸರ್ ಅವರಿಗೆ ವಂದನೆಗಳನ್ನು ಸಲ್ಲಿಸಿಕೊಂಡಿದ್ದೇವೆ. ಸೀನಿಯರ್ ವಿಭಾಗದಲ್ಲಿ ಭಾಗವಹಿಸಿದಂತಹ ತಂಡಗಳಿಗೆ ಗೌರವ ಸ್ಮರಣಿಕೆಯನ್ನು ನೀಡುವಂತಹ ಸಮಯ. ಹೆಬ್ರಿ ತಾಲೂಕಿನ ತಂಡದವರು ಬಂದು ದಯವಿಟ್ಟು ನಮ್ಮ ಅತಿಥಿಗಳಿಂದ ಸ್ಮರಣಿಕೆಯನ್ನು ಸ್ವೀಕರಿಸಿಕೊಳ್ಳಬೇಕು. ಉಡುಪಿ ತಂಡದಿಂದ ಆಗಮಿಸಿದಂತಹ ತಂಡದ ವ್ಯವಸ್ಥಾಪಕರು ಅಥವಾ ನಾಯಕರು ಇದ್ದರೆ ದಯವಿಟ್ಟು ತಾವು ವೇದಿಕೆಗೆ ಬಂದು ಅತಿಥಿಗಳಿಂದ ಗೌರವ ಸ್ಮರಣಿಕೆಯನ್ನು ಸ್ವೀಕರಿಸಿಕೊಳ್ಳಬೇಕು. ಹಾಗೆ ಸೀನಿಯರ್ ವಿಭಾಗದಲ್ಲಿ ಭಾಗವಹಿಸಿದ ಕಾರ್ಕಳ ತಂಡದ ನಾಯಕರು ಅಥವಾ ತಂಡದ ಪ್ರತಿನಿಧಿಗಳಿದ್ದಲ್ಲಿ ವೇದಿಕೆಗೆ ಬಂದು ತಮ್ಮ ಗೌರವ ಸ್ಮರಣಿಕೆಯನ್ನು ಸ್ವೀಕರಿಸಿಕೊಳ್ಳಬೇಕಾಗಿ ವಿನಂತಿಯನ್ನು ಮಾಡುತ್ತಿದ್ದೇನೆ. ಈಗ ಕಾರ್ಯಕ್ರಮದ ಕಾರ್ಕಳ ಕೊನೆಯ
ಹಂತಕ್ಕೆ ಬರ್ತಾ ಇದ್ದಾವೆ. ಈ ಒಂದು ಚಾಂಪಿಯನ್ಶಿಪ್ ಟ್ರೋಫಿ ಕಬಡ್ಡಿ ಪಂದ್ಯಾಟದ ಸಮಾರೋಪ ಸಮಾರಂಭದ ಧನ್ಯವಾದ ಸಮರ್ಪಣೆ. ಈ ಒಂದು ಸಮಯ ಅಧ್ಯಕ್ಷತೆಯನ್ನ ಎಲ್ಲ ತಾಲೂಕುಗಳ ರೆಫ್ರಿ ಬೋರ್ಡ್ ಚೇರ್ಮನ್ಗಳಿಗೆ ಗೌರವ ಸ್ಮರಣಿಕೆಯನ್ನು ನೀಡುವಂತಹ ಸಮಯ. ಶಿಶಿರ್ ಶೆಟ್ಟಿ ರೆಫ್ರಿ ಬೋರ್ಡ್ ಚೇರ್ಮನ್ ಕಾರ್ಕಳ ಇವರಿಗೆ ಅಧ್ಯಕ್ಷರು ಗೌರವ ಸ್ಮರಣಿಕೆಯನ್ನ ನೀಡಲಿಕ್ಕಿದ್ದಾರೆ. ಎಲ್ಲ ರೆಫ್ರಿಗಳ ಪರವಾಗಿ ರೆಫ್ರಿ ಬೋರ್ಡ್ ಜಿಲ್ಲಾ ಚೇರ್ಮನ್ ಅಧ್ಯಕ್ಷರಾಗಿರುವಂತಹ ಶಿಶಿರ್ ಶೆಟ್ಟಿ, ಹಾಗೆ ಹೆಬ್ರಿ ರೆಫ್ರಿ ಬೋರ್ಡ್ ಚೇರ್ಮನ್ ಅಧ್ಯಕ್ಷರಾಗಿರುವಂತಹ ಭರತ್ ಕುಮಾರ್ ಅವರು ಕೂಡ ವೇದಿಕೆಗೆ ಬಂದು ಗೌರವ ಸ್ಮರಣಿಕೆಯನ್ನ ಸ್ವೀಕರಿಸಿಕೊಳ್ಳಬೇಕು ಅನ್ನೋ ವಿನಂತಿಯನ್ನ ಮಾಡ್ತೇನೆ. ಭರತ್ ಸರ್. ಭರತ್ ಕುಮಾರ್ ರೆಫ್ರಿ ಬೋರ್ಡ್ ಚೇರ್ಮನ್. ಒಂದು ಬಹುಮಾನ ವಿತರಣೆ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಸೀತಾನದಿ ವಿಠಲ್ ಶೆಟ್ಟಿ ಅವರಿಗೆ ಹಾಗೂ ಈ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಗಣ್ಯರಿಗೆ, ದಿನೇಶ್ ಪುತ್ರ ಸರ್, ಹರ್ಷ ಶೆಟ್ಟಿ ಅವರಿಗೆ, ಪ್ರಾಣೇಶ್ ಕೆಸ್ಕೆ, ರಾಜೇಂದ್ರ ಸುವರ್ಣ, ರಾಜರಾಮ್ ಶೆಟ್ಟಿ ಅವರು, ಅರುಣ್ ಎಚ್ ಅವರು, ಹಾಗೆ ಶಂಕರ್ ಸೇರಿಗಾರ್ ಅವರು, ವಿಜಯ್ ಸರ್, ಹಾಗೆ ನಮ್ಮ ಜನಾರ್ದನ್ ಎಚ್ ಅವರು, ಸುರೇಶ್ ಭಂಡಾರಿ ಅವರು, ಎಲ್ಲ ಗಣ್ಯರಿಗೆ ಒಂದೇ ಮಾತಿನ ಧನ್ಯವಾದವನ್ನ ಅರ್ಪಿಸಿಕೊಳ್ತಾ ಇದ್ದೇನೆ. ಹಾಗೆ ಈ ಒಂದು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಆಶ್ರಯದಲ್ಲಿ ನಡೆದಂತಹ ಚಾಂಪಿಯನ್ಶಿಪ್ ಟ್ರೋಫಿಯ ನಮ್ಮ ಯಶಸ್ವಿಗೆ ಭಾಗವಹಿಸಿರುವಂತಹ ಅಮೃತ ಭಾರತಿ ವಿದ್ಯಾಲಯದ ಶಿಕ್ಷಕ ಶಿಕ್ಷಕೇತರ ಎಲ್ಲ ಬಂಧುಗಳಿಗೆ, ದೈಹಿಕ ಶಿಕ್ಷಕ ಬಂಧುಗಳಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಕ್ರೀಡಾಕೂಟದಲ್ಲಿ ಅಧಿಕಾರಿಗಳಾಗಿ ನಿರ್ಣಾಯಕ ಪೀಠದಲ್ಲಿ ಸಹಕರಿಸಿರುವಂತಹ ಎಲ್ಲ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ತೀರ್ಪುಗಾರರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ಮಾಧ್ಯಮದ ಬಂಧುಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇವೆ. ಹಾಗೆ ವೀಕ್ಷಕ ವಿವರಣೆಯಲ್ಲಿ ನಮ್ಮೊಂದಿಗೆ ಸಹಕರಿಸಿದಂತಹ ವಿಜಯ್ ಅತ್ತಾಜೆ ಅವರಿಗೂ ಕೂಡ ನಮ್ಮ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಪರವಾಗಿ ಧನ್ಯವಾದವನ್ನು ಸಲ್ಲಿಸುತ್ತಿದ್ದೇವೆ. ಹಾಗೆ ಎಲ್ಲ ಕ್ರೀಡಾಭಿಮಾನಿಗಳಿಗೆ ಧನ್ಯವಾದಗಳು. ಈ ಒಂದು ಅದ್ದೂರಿಯ ಯಶಸ್ವಿ ಕ್ರೀಡಾಕೂಟದಲ್ಲಿ ನಮಗೆ ವಿಶೇಷವಾಗಿ ನಾವು ಧನ್ಯವಾದ ಹೇಳಲೇಬೇಕು. ಅಮೃತ ಭಾರತಿ ವಿದ್ಯಾಸಂಸ್ಥೆಯ ಎಲ್ಲ ಶಿಕ್ಷಕ ವಿಜಯ್ ಅತ್ತಾಜೆ ವೀಕ್ಷಕ ವಿವರಣೆಯಲ್ಲಿ ನಮ್ಮೊಂದಿಗೆ ಸಹಕರಿಸಿದಂತಹ ವಿಜಯ್ ಅತ್ತಾಜೆ ಅವರು ಗೌರವ ಸ್ಮರಣಿಕೆಯನ್ನ ಸ್ವೀಕರಿಸಿಕೊಳ್ಳಬೇಕು ಎನ್ನುವ ವಿನಂತಿಯನ್ನ ಮಾಡ್ತಿದ್ದೇನೆ. ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕರಿಸಿದಂತಹ ಎಲ್ಲ ಬಂಧುಗಳಿಗೆ, ಧ್ವನಿ ಮತ್ತು ಬೆಳಕಿನ ವ್ಯವಸ್ಥೆಯನ್ನು ಮಾಡಿದಂತಹ ಸಂತೋಷ್ ಶೆಟ್ಟಿ ವೀರಭದ್ರ ಸೌಂಡ್ಸ್, ಹಾಗೆ ನಮ್ಮ ಸುದ್ದಿವಾಹಿನಿ ನೇರ ಪ್ರಸಾರವನ್ನು ವ್ಯವಸ್ಥೆ ಮಾಡಿದಂತಹ ತುಳುನಾಡು ವಾರ್ತೆ ಈ ಮಾಧ್ಯಮದವರಿಗೆ, ಹಾಗೂ ಎಲ್ಲ ವಿಶೇಷ ಕ್ರೀಡಾಭಿಮಾನಿ ಬಂಧುಗಳಿಗೆ, ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಎಲ್ಲ ಬಂಧುಗಳಿಗೆ, ಸಹಕರಿಸಿದಂತಹ ಹೆಬ್ರಿಯ ಎಲ್ಲ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳಿಗೆ, ಪದಾಧಿಕಾರಿಗಳಿಗೆ, ಊರ ಎಲ್ಲ ಬಂಧುಗಳಿಗೆ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇವೆ.